ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. हरि ओम हरि ओम हरि ओम हरि ओम हरि ओम हरि ओम हल 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 हरि ओम हरि ओम हरि ओम. ಕೊಟ್ಟದ್ದು ನನಗೆ ಚಿಟ್ಟದ್ದು ಬರಲಿ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, Huh? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಒಂದು ಮರ ಇದ್ದದ್ದು ಈ ಕಡೆಯಲ್ಲಿ ಒಂದು ಮರ ಇದ್ದ ಮರದ ಬುಡದಲ್ಲಿ ಈಗ ಮಾಡೋದು ಮತ್ತೆ ವೇದಂ ಕಲಾವಿದ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಿನ್ನ
ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ತಂಡದಿಂದ ಯಕ್ಷಗಾನ ತಾಳಮದ್ದಳೆ ಇದೀಗ ನಡೀಲಿಕ್ಕಿದೆ. ಪ್ರಸಂಗ ಕಚ ದೇವಯಾನಿ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಸತೀಶ್ ಇರ್ದೆ. ಚಂಡೆ ಮತ್ತು ಮದ್ದಳೆಯಲ್ಲಿ ಹಿರಿಯ ಕಲಾವಿದರಾದಂತಹ ಪದ್ಯಾಣ ಶಂಕರನಾರಾಯಣ್ ಭಟ್ ಹಾಗೂ ಡಾಕ್ಟರ್ ಶ್ರೀಪ್ರಕಾಶ್ ಇವರು ನಮಗೆ ಸಹಕರಿಸಲಿಕ್ಕಿದ್ದಾರೆ. ಹಿಮ್ಮೇಳದ ಕಲಾವಿದರಿಗೆ ಗೌರವಪೂರ್ವಕ ಒಂದು ಸ್ವಾಗತವನ್ನು ಕೋರುತ್ತಾ ಮುಮ್ಮೇಳದಲ್ಲಿ ಪಾತ್ರಧಾರಿಗಳಾಗಿ ಹಿರಿಯ ಕಲಾವಿದ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಶುಕ್ರಾಚಾರ್ಯನಾಗಿ, ಶ್ರೀ ಭಾಸ್ಕರ್ ಶೆಟ್ಟಿ ಕಚನ ಪಾತ್ರದಲ್ಲಿ, ಶ್ರೀ ಗುಡ್ಡಪ್ಪ ಬಲ್ಯ ಪುರುಷಪರ್ವ ಪಾತ್ರದಲ್ಲಿ ಮತ್ತು ಸುಬ್ಬಪ್ಪ ಕೈಕಂಬ ದೇವಯಾನಿ ಪಾತ್ರದಲ್ಲಿ ಆ ಪಾತ್ರ ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಆಗಮಿಸಿರುವಂತಹ ಎಲ್ಲ ಭಗವದ್ ಭಕ್ತರಿಗೆ ಗೌರವಪೂರ್ವಕ ಒಂದು ಸ್ವಾಗತವನ್ನು ಕೋರ್ತಾ ಕಥಾ ಪ್ರಸಂಗವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿತು ಸಂಸ್ತುತಿಸಿ ಅಂಬುನಿಧಿಯ ಮದಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಹೋದ ಅಂಬುಜಕ್ಕೆ ಬಡಬಡುತ್ತ ವರ್ಣಿಪನಿ ಕಥಾಮೃತವ ಚೌಷಷ್ಟಿ ವಿದ್ಯೆಯ ನರಿತು ಗುರುಮುಖದೇನ ಸಂಜೀವನದ ಮಂತ್ರವನು ಸುರರನು ಧರಿಸನನು ಪಿತ ನಡಿಗೆನಗಿಯೇ ಪಿತ ನಡಿಗೆನಗಿ ಪೊರಮಟ್ಟು ಶುಕ್ರನ ಚರಣ ಕವಿನನಿ ಸಲ್ಗಿ ತಕ್ಕಯುಸುತ್ತೆಂದ ದೇವಲೋಕ ಎಂದ ಕ್ಷಣ ಸುಖ ಸಮೃದ್ಧಿಯಲ್ಲಿ ನೆಲೆ ನಿಂತಿದೆ. ಯಾವುದೇ ಗೊಂದಲಗಳು ಸಮಸ್ಯೆಗಳು ಇಲ್ಲದ ತಾಣ ಅದು ದೇವಲೋಕ ಹೀಗೆಂದು ಸಾಮಾನ್ಯ ಉಳಿದ ಎಲ್ಲ ಲೋಕದವರು ತಿಳಿದ ವಿಚಾರ. ನಾವು ಹಾಗೆ ತಿಳಿದಿದ್ದೆವು. ಆದರೆ ನಮ್ಮಪ್ಪ ಬೃಹಸ್ಪತಿ, ದೇವಗುರುಗಳಾದಂತಹ ಆಚಾರ್ಯ ಬೃಹಸ್ಪತಿ ನನ್ನನ್ನು ಬಳಿಗೆ ಕರೆದು ಹೇಳಿದ ವಿಚಾರ ನನ್ನಲ್ಲೂ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿಸುವುದಕ್ಕೆ ಕಾರಣ ಆಯಿತು. ಮಾತ್ರವಲ್ಲ, ಲೋಕ ತಿಳಿದ ಹಾಗೆ ದೇವಲೋಕವು ಗೊಂದಲಗಳಿಂದ ಹೊರತಲ್ಲ, ದೇವಲೋಕವೂ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನುವ ಸತ್ಯ ಆ ಹೊತ್ತಿಗೆ ನನಗೆ ತಿಳಿದು ಹೋಯಿತು. ನಮ್ಮಪ್ಪಯ್ಯ ಬಳಿಗೆ ಕರೆದು ಹೇಳಿದರು, ಕುಮಾರ ಕಚ, ಈಗಲೇ ನೀನು ಕುರುಜಾಂಗಣಕ್ಕೆ ತೆರಳಬೇಕು. ಕಾರಣವನ್ನು ಕೇಳಿದಾಗ ಅವರಾಡಿದ ಮಾತು, ಆಚಾರ್ಯ ಶುಕ್ರರು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತ ಪರಿಣಾಮದಿಂದ ದೇವಲೋಕಕ್ಕೆ ದಾಳಿ ಇಡುವ ದಾನವರು
ದೇವತೆಗಳಿಂದ ಹತರಾದರೂ ಮತ್ತೆ ಮರಳಿ ಬದುಕುತ್ತಾ ಇದ್ದಾರೆ. ಆದ್ರಿಂದ ರಾಕ್ಷಸರ ವಿರುದ್ಧ ತಾವು ಪ್ರಾಬಲ್ಯವನ್ನು ಮೆರೆಸುವುದಕ್ಕೆ ತೊಡಕಾಗಿದೆ. ಇದನ್ನು ಪರಿಹರಿಸುವುದಕ್ಕಿರುವುದು ಒಂದೇ ದಾರಿ. ಆಚಾರ್ಯ ಶುಕ್ರರ ಬಳಿ ಶಿಷ್ಯಾರ್ಥಿಯಾಗಿ ತೆರಳಿ ಶಿಷ್ಯನಾಗಿ ಅವರ ಸೇವೆಯನ್ನು ಮಾಡಿ ಗುರುಕುಲ ವಾಸದಲ್ಲಿದ್ದು ಉಪಾಯದಿಂದ ಅಲ್ಲ ಅವರ ಮನವನ್ನು ಒಲಿಸಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ನಿನ್ನದಾಗಿಸಿಕೊಳ್ಳಬೇಕು. ಇದು ಕೇವಲ ವೈಯಕ್ತಿಕ ಲಾಭದ ಉದ್ದೇಶವನ್ನು ಇರಿಸಿದ್ದಲ್ಲ, ಸುರರ ಕಾರ್ಯಾರ್ಥಕ್ಕೋಸ್ಕರ, ಸುರರನ್ನು ಉದ್ಧರಿಸುವ ಕಾರಣಕ್ಕಾಗಿ ಇದು ಅನಿವಾರ್ಯ. ಆ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಒಂದು ಗೊಂದಲ ಹುಟ್ಟಿಕೊಂಡಿತ್ತು. ಸಾಮಾನ್ಯ ಲೋಕವೇ ತಿಳಿದ ಹಾಗೆ ಆಚಾರ್ಯ ಬೃಹಸ್ಪತಿಗಳು ಹಾಗೂ ರಾಕ್ಷಸ ಗುರುಗಳಾದಂತಹ ಶುಕ್ರಾಚಾರ್ಯರು ಎರಡು ವಿಭಿನ್ನ ಧ್ರುವಗಳು ಅಂತ ಈ ಜಗತ್ತು ತೀರ್ಮಾನಿಸಿದೆ. ತಾತ್ವಿಕವಾಗಿ ಬಹಳಷ್ಟು ವ್ಯತ್ಯಾಸಗಳನ್ನು ಹೊಂದಿರುವ ಈ ಇಬ್ಬರು, ಅದರಲ್ಲಿ ಆಚಾರ್ಯ ಬೃಹಸ್ಪತಿಯ ಕುಮಾರನಾದಂತಹ ನನ್ನನ್ನು ಅವರ ವಿರೋಧಿ ಸ್ಥಾನದಲ್ಲಿ ಗುರುತಿಸಲ್ಪಟ್ಟ ಆಚಾರ್ಯ ಶುಕ್ರರು ಹೇಗೆ ಸ್ವೀಕರಿಸಿಯಾರು ಅನ್ನೋ ಒಂದು ಗೊಂದಲವನ್ನು ಹೊತ್ತುಕೊಂಡೇ ಬಂದೆ ನಾನು. ತಡ ಮಾಡುವುದಲ್ಲ, ಆದಷ್ಟು ಶೀಘ್ರವಾಗಿ ಈ ಕಾರ್ಯ ನೆರವೇರಬೇಕು ಅನ್ನುವ ಉದ್ದೇಶದಿಂದಲೇ ತಂದೆಯವರಿಂದ ಆಶೀರ್ವಾದವನ್ನು ಪಡೆದು ನೇರವಾಗಿ ಬಂದು ಕುರುಜಾಂಗಣವನ್ನು ಪ್ರವೇಶಿಸಿದ್ದೇನೆ. ಇಲ್ಲಿಗೆ ಬಂದ ಬಳಿಕ ಯಾಕೋ ಮನಸ್ಸಿನ ಗೊಂದಲ ಒಂದಿಷ್ಟು ಕಡಿಮೆಯಾದ ಹಾಗೆ ತೋರ್ತಾ ಇದೆ. ಬಹುಶಃ ಹೀಗಿರ್ಲಿಕ್ಕೂ ಸಾಕು. ದೇವಲೋಕದ ಏಕತಾನತೆಯಿಂದ ಬೇಸತ್ತ ಮನ ಇಲ್ಲಿನ ಈ ವೈವಿಧ್ಯಮಯ ಜಗತ್ತನ್ನು ಕಾಣುವುದರಿಂದ ಬಹುಶಃ ನನ್ನ ಮನಸ್ಸು ತುಂಬಿ ಬಂತ. ಅಲ್ಲ, ಪೂರ್ವ ಸೂಚನೆ ಅನ್ನುವ ಹಾಗೆ ಮುಂದೆ ನಡೆಯುವುದಕ್ಕೇನುಂಟ ಅದು ಈ ಹೊತ್ತೇ ನನ್ನ ಮನಸ್ಸಿನಲ್ಲಿ ಒಂದಷ್ಟು ತಳಮಳವನ್ನು ಕಡಿಮೆ ಮಾಡಿತ. ಹೀಗಿದ್ರೂ ಇರಬಹುದು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಸಾಗಿ ಬಂದು ನೇರವಾಗಿ ಶುಕ್ರಾಚಾರ್ಯರ ಆಶ್ರಮದ ಸಮೀಪಕ್ಕೆ ಬಂದಿದ್ದೇನೆ. ಆಚಾರ್ಯರು ಆಶ್ರಮದ ಒಳಗಿದ್ದಾರೆ ಅನ್ನುವುದು ಸ್ಪಷ್ಟವೇ. ಹಾಗಾಗಿ ಶಿಷ್ಯನಾಗಿ ವಿನೀತ ಭಾವದಿಂದ ಅವರ ಪಾದಗಳಿಗೆರಗಿ ನನ್ನನ್ನು ಒಪ್ಪಿಸಿಕೊಳ್ಳಬೇಕಾದ್ದು ಅನಿವಾರ್ಯ. ಹಾಗಾಗಿ ನೇರವಾಗಿ ಅವರ ಆಶ್ರಮವನ್ನೇ ಪ್ರವೇಶಿಸಿದ್ದೇನೆ. ಗುರುದೇವ, ಬೃಹಸ್ಪತಿಯ ಕುಮಾರ ಕಚ ತಮ್ಮ ಪಾದಗಳಿಗೆ ವಂದಿಸ್ತಾ ಇದ್ದೇನೆ ಗುರುಗಳೇ. ನೀನು ಕಚ ಬೃಹಸ್ಪತಿ ಪುತ್ರ? ಹೌದು ಗುರುಗಳೇ. ಬಂದೇನಪ್ಪ? ಮನದಂದವನು ಸುರು ಪ್ರಖ್ಯಾತ ತಂದೆ ತಾಯಿಗಳು ಕುಶಲಿಗಳೇ ಬೇಳು. ತಂದೆ ತಾಯಿಗಳು ಕುಶಲಿಗಳೇ ಬೇಳು. ನೀನಿಲ್ಲಿ ಬಂದು ಧನರುಹನೆಂದನು ಧೈರ್ಯದೀಗ ಮನದಂದವನು ಉಸುರು ಪ್ರಖ್ಯಾತ. ಗುರುಜಾತ, ನಿನ್ನ ತಂದೆ ಜಾತಗುರು. ಹುಟ್ಟುತ್ತಲೇ ಗುರುತ್ವವನ್ನು ಒಳಗೊಂಡು ಹುಟ್ಟಿದವನಂತೆ. ಲೋಕದಲ್ಲಿ ಸಮಸ್ತರಿಂದಲೂ ನಮಸ್ಕೃತನಾಗಿ ದೇವಲೋಕದಲ್ಲಿ ಆವಾಸವನ್ನು ಹೊಂದಿದವ ಬೃಹಸ್ಪತಿ, ಅವನ ಮಗ. ಹೌದು ಗುರುಗಳೇ. ಗುರುಜಾತ, ಒಂದು ಕೌತುಕವಪ್ಪ ನನಗೆ. ನೀನು ಇಲ್ಲಿಗೆ ಬಂದಿಯ, ಇಲ್ಲಿಗೆ ಬಂದಿಯೋ ಎಂಬಲ್ಲಿ ಬರಬಾರದು ಎನ್ನುವ ನಿಷೇಧಕ್ಕೆ ನಾ ಹೇಳಿದ್ದಲ್ಲ. ಒಂದು ಸಹಜವಾದ ಪ್ರಕ್ರಿಯೆಯಾಗಿ ನಾವು ನಿರೀಕ್ಷಿಸುವಂತೆ ನಡೀತಾ ಇಲ್ವಲ್ಲ ಇದು. ಅಂದ್ರೆ ನಿನ್ನ ತಂದೆ ನನ್ನನ್ನಿಲ್ಲಿ
ನಿನ್ನಲ್ಲಿಗೆ ನನ್ನಲ್ಲಿಗೆ ಕಳುಹಿಸಿಕೊಟ್ಟ. ಇದು ಪರಮಾಶ್ಚರ್ಯ. ಬಹಳ ಮಧುರವಾದ ಸಂಬಂಧವುಳ್ಳವರೇನು ನಾವಲ್ಲ, ಸ್ಪರ್ಧಿಗಳು. ಆದರೂ ನೀ ಬಂದೆ ಎಂಬಲ್ಲಿ ಬಂದೆ ಏನೇ ಗುರುಜಾತ ತೃಪ್ತಿಯಾಯಿತು, ಆನಂದವೂ ಆಯಿತು. ಯಾಕಂದ್ರೆ ಮನದ ಕಷಾಯವನ್ನು ಬಹಿರಂಗದಲ್ಲಿ ಪ್ರಕಟಿಸುವವನಲ್ಲ ನಿನ್ನ ತಂದೆ ಎಂಬುದರಿಂದ ನನಗೂ ಅವನ ಕುರಿತು ಒಂದು ಅಭಿಮಾನ ಈಗ ತಾನೇ ಹುಟ್ಟಿ ಹೋಯಿತು. ಮಗು, ಗುರುಗಳೇ, ಮನಸ್ಸಿನಲ್ಲಿ ಏನೋ ಒಂದನ್ನಿಟ್ಟುಕೊಂಡು ಅದನ್ನು ಸಾಧಿಸುವುದಕ್ಕಾಗಿ ಜೀವರಾದವರ ನಾನಾ ಯತ್ನಗಳನ್ನು ಮಾಡುತ್ತಾರೆ. ನಿನ್ನಂಥವನೊಬ್ಬ ಕುರುಜಾಂಗಲ ರಾಕ್ಷಸರಿಂದ ಆವೃತವಾದ ಈ ಪ್ರದೇಶಕ್ಕೆ ಬರುವಾಗ ಏನೋ ಒಂದು ಹಿನ್ನೆಲೆಯಲ್ಲಿ ಪ್ರಬಲವಾದ ಉದ್ದೇಶ ಉಂಟು, ಇಷ್ಟು ನನಗೆ ಅರ್ಥವಾಗ್ತದೆ. ಆದ್ರೆ ಅದೇನು ಅದನ್ನು ನೀನು ಹೇಳದೇ ಇದ್ರೆ ನಾನು ಗ್ರಹಿಸುವುದಕ್ಕಾಗೋದಿಲ್ಲ. ಅದರ ಜೊತೆಯಲ್ಲಿ ಕಳುಹಿಕೊಟ್ಟ ನಿನ್ನ ತಂದೆ ಕ್ಷೇಮಿಯೇ, ನಿನ್ನ ತಾಯಿ ಸೌಖ್ಯವಾಗಿದ್ದಾಳೆಯೇ, ದೇವಲೋಕವೆಲ್ಲ ಸುಖವನ್ನು ಅನುಭವಿಸ್ತಾ ಉಂಟೆ, ಈ ಕುತೂಹಲವೂ ಉಂಟು. ಆದ್ರಿಂದ ಅದೆಲ್ಲವನ್ನೂ ವಿಸ್ತರಿಸಬೇಕಲ್ಲ ಮಗು. ಗುರುದೇವ, ಬರುವಾಗ ಗೊಂದಲಗಳ ಗೂಡಾಗಿಯೇ ಬಂದವನ. ಯಾಕಂದ್ರೆ ತಾವೇ ತಿಳಿಸಿದ ಹಾಗೆ ತಾತ್ವಿಕವಾಗಿ ಈ ಜಗತ್ತು ವಿರುದ್ಧ ದಿಕ್ಕುಗಳಲ್ಲಿ ನಿಮ್ಮಿಬ್ಬರನ್ನು ನಿಲ್ಲಿಸಿದ್ದುಂಟು. ಕೆಲವರಿಗೆ ಗೊಂದಲದಲ್ಲಿ ಗೂಡು, ಕೆಲವರ ಗೂಡಿನಲ್ಲಿ ಗೊಂದಲ. ಏನ್ ಮಾಡುವ ಗುರುದೇವ, ಆದರೆ ನಿಮ್ಮ ಮುಖವನ್ನು ಕಂಡಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ ಆ ಗೊಂದಲಗಳೆಲ್ಲ ನಿವಾರಣೆ ಆಯ್ತು ಗುರುಗಳೇ, ಸಮಾಧಾನ ಆಯ್ತಲ್ಲ. ಯಾಕಂದ್ರೆ ಆರಂಭದಲ್ಲೇ ನೀವು ಕೇಳಿದ್ರಲ್ಲ ಹೇಗಿದ್ದಾರೆ ತಂದೆ ತಾಯಂದಿರು ಅಲ್ವಾ? ಏನು ಹೇಳುದು ಗುರುಗಳೇ, ಏನು? ಎಲ್ಲ ನಿಮ್ಮ ದಯ. ಹೌದೇ? ಹೌದು. ನಿಮ್ಮಯ ದಯದಿ ಬಂದಂತಹ ನನ್ನಲ್ಲಿ ಪ್ರೀತಿಯನ್ನು ಮುಖದಿಂದ ಪ್ರದರ್ಶಿಸುತ್ತ ಈ ಮನೆಯವನೇ ನಾನು ಅನ್ನುವ ಈ ರೀತಿಯಲ್ಲಿ ಕೇವಲ ಅತಿಥಿಯ ರೂಪದಲ್ಲ, ತಮ್ಮವ ಅನ್ನುವ ನೆಲೆಯಲ್ಲಿ ಪ್ರೀತಿಯು ಒಂದು ದರ್ಶನ ಎಂಬಷ್ಟು ನನಗೂ ಕಾಣಿಕೆ ಉಂಟು ಮಗು. ಹಾಗಾಗಿಯೇ ನನ್ನಷ್ಟು ಪ್ರೀತಿಯಿಂದ ತಾವು ಬರಮಾಡಿಕೊಂಡದ್ದು ಮಾತ್ರವಲ್ಲ, ನಮ್ಮ ತಂದೆ ತಾಯಿಯ ಕ್ಷೇಮ ಸಮಾಚಾರ, ದೇವಲೋಕದ ಸಮಸ್ತರ ವಿಚಾರವನ್ನು ತಾವು ಕೇಳುವಾಗ ನನಗೊಂದು ಕಂಡದ್ದು ಗುರುಗಳೇ, ಏನು? ಈ ವ್ಯಕ್ತಿತ್ವದ ತುತ್ತ ತುದಿಯಲ್ಲಿ, ಆ ಔನ್ನತ್ಯದಲ್ಲಿ ದ್ವೇಷ, ಅಸೂಯೆ ಇವುಗಳಿಗೆ ಸ್ಥಾನವೇ ಇಲ್ಲ ಅನ್ನುವ ಒಂದು ಸತ್ಯ ತಿಳಿಯಿತು ಗುರುಗಳು. ನಾವು ಮೇಲೆ ನೋಡಿದರೆ ಮೋಡ ಕಾಣಿಸ್ತದೆ. ಹೌದು. ಮೋಡದಿಂದ ಮೇಲೆ ಹೋದರೆ ಪ್ರಖರವಾದ ಸೂರ್ಯನೇ ಕಾಣಿಸುವುದಲ್ವ? ಅದಕ್ಕಿಂತಲೂ ಆಚೆಗೆ ಏನೂ ಇಲ್ಲದ ಅವಕಾಶ ಇರೋದು. ಆಕಾಶದಲ್ಲಿ ಪ್ರತ್ಯೇಕಿಸುವುದಕ್ಕೆ ಏನಾದರೂ ಉಂಟೆ ಗುರುಗಳೇ? ಈ ಧೈರ್ಯದಿಂದಲೇ ಬಂದಂತಹ ನಾನು ನಿಮ್ಮ ಅನುಮತಿಯನ್ನು ಪಡೆಯದೆ ನೇರವಾಗಿ ಆಶ್ರಮವನ್ನು ಪ್ರವೇಶಿಸಿದ್ದು ಒಳ್ಳೆಯದಪ್ಪ. ಯಾಕೆ ನಿಮ್ಮ ವ್ಯಕ್ತಿತ್ವದ ಔನ್ನತ್ಯ ಇದನ್ನು ಚೆನ್ನಾಗಿ ತಿಳಿದವನೇ ನಾನು, ಅದು ಸತ್ಯ ಅಂತ ಗೊತ್ತಾಯಿತು ಗುರುಗಳೇ. ಯಾಕಂದ್ರೆ ಜಗತ್ತು ಬೃಹಸ್ಪತಿ ಆಚಾರ್ಯರು ಹಾಗೂ ಶುಕ್ರಾಚಾರ್ಯರನ್ನು ಕಾಣುವ ದೃಷ್ಟಿಕೋನಕ್ಕೂ ವೈಯಕ್ತಿಕವಾಗಿ ನೀವು ಪರಸ್ಪರ ಹೊಂದಿರುವ ಭಾವಕ್ಕೂ ಎಷ್ಟು ಅಂತರ ಇದೆ ಅನ್ನುವುದು ಸ್ಪಷ್ಟ ಆಯಿತು. ನಮ್ಮಲ್ಲಿರುವುದು ಸ್ಪರ್ಧೆ. ಹೌದು. ಆದರೆ ಸ್ಪರ್ಧೆಯನ್ನು ಜಗತ್ತು ವೈರ ಅಂತ ಭಾವಿಸಿ ತಿಳಿದುಕೊಂಡ ಹಾಗುಂಟು. ಎಷ್ಟೋ ಸಲ ಸ್ಪರ್ಧಿಗಳು ವೈರವನ್ನೇ ಸಾಧಿಸುವುದುಂಟು. ಆದ್ರೆ ನಮ್ಮಲ್ಲಿ ವೈರಭಾವವಲ್ಲ, ಸ್ಪರ್ಧಾ ಭಾವ ಇರುವುದು.
ಹೇಗಿದ್ದಾನೆ ಬೃಹಸ್ಪತಿ? ಗುರುದೇವ, ಆ? ಎಲ್ಲ ನಿಮ್ಮ ದಯೆ ಗುರುಗಳೇ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಯೋಗ್ಯತೆ ಅಲ್ಲ, ಅವನ ಸ್ಥಿತಿಗತಿ ಅದು ಕೇವಲ ಅವನೊಬ್ಬನಿಂದ ರೂಪಿಸಲ್ಪಡುವುದಲ್ಲ. ತನ್ನನ್ನು ಸುತ್ತುವರಿದವರಿಂದ, ಅವರ ಆ ಶುಭ ಆಶಯಗಳಿಂದ ನಮ್ಮ ವ್ಯಕ್ತಿತ್ವಕ್ಕೂ ಒಂದು ಮೆರುಗು ಬರ್ತದಲ್ವೇ? ಪರಿಸರ, ಪರಿಜನ ಎಲ್ಲವೂ ಪ್ರಭಾವಶಾಲಿಯಾಗಿಯೇ ಇರ್ತದೆ. ಹಾಗಾಗಿಯೇ ಇತರರ ಶುಭ ಹಾರೈಕೆಯು ನಮ್ಮ ಏಳಿಗೆಗೆ ಕಾರಣೀಭೂತವಾಗುತ್ತದೆ ಅನ್ನುವುದನ್ನು ತಿಳಿದರೆ ಎಲ್ಲ ನಿಮ್ಮ ದಯೆ ಗುರುಗಳೇ. ನಿಮ್ಮಂಥವರ ಶುಭ ಆಶೀರ್ವಾದ ಸದಾ ನಮ್ಮ ಮೇಲಿರುವುದರಿಂದ ನಾವೆಲ್ಲ ಕ್ಷೇಮಿಗಳೇ. ಒಳ್ಳೆಯದು. ತಂದೆ ತಾಯಂದಿರು ಕ್ಷೇಮಿಗಳಾಗಿದ್ದಾರೆ. ದೇವಲೋಕವು ಸದ್ಯದ ಮಟ್ಟಿಗೆ ಕ್ಷೇಮದ ಸ್ಥಿತಿಯಲ್ಲೇ ಇರ್ಲಿ ಗುರುಗಳೇ. ಇಷ್ಟು ದೂರ ನಾನು ಸಾಗಿ ಬರಬೇಕಿದ್ರೆ ಕಾರಣ ಏನು ಅಂತ ತಾವು ಕೇಳಿದ್ರಿ. ಏನಪ್ಪ ಮನದಂದವ ನರುಹು? ಒಂದು ಘನವಾದ ಉದ್ದೇಶ ಇದೆ ಗುರುಗಳೇ. ಏನದು? ನಮ್ಮ ಅಪ್ಪಯ್ಯ ನನ್ನನ್ನು ಕರೆದು, ಮಗನೇ ಕಚ, ಈಗಲೇ ಕುರುಜಾಂಗಣಕ್ಕೆ ತೆರಳಿ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರ ಬಳಿಗೆ ತೆರಳಬೇಕು. ಅವರ ಪಾದಗಳಿಗೆ ಎರಗಿ ಅವರ ಶಿಷ್ಯತ್ವವನ್ನು ನೀನು ಸ್ವೀಕರಿಸಬೇಕು. ಅವರು ಮಾಡುವ ವಿದ್ಯೆಯನ್ನು ದಾನ ರೂಪದಲ್ಲಿ ಪಡೆದುಕೊಂಡು, ಅಂದ್ರೆ ವಿದ್ಯಾದಾನವನ್ನು ಪಡೆದು ನೀನು ಪರಿಪುಷ್ಟನಾಗಬೇಕು. ಏನು ನಿನ್ನಲ್ಲಿ ಕೊರತೆ ಇದೆಯೋ ಆ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಶುಕ್ರರ ಆಶ್ರಮವೇ ನಿನಗೆ ದಾರಿ ಅಂತ ಸೂಚಿಸಿದ್ರು ಗುರುಗಳೇ. ಹಾಗೆ ನಮ್ಮ ಅಯ್ಯನ ಆ ಮಾತನ್ನು ಶಿರದಲ್ಲಿ ಧರಿಸಿ ನಿಮ್ಮ ಆಶ್ರಮದ ಬಳಿಗೆ ಬಂದಿದ್ದೇನೆ. ದೇವಗುರುವಾದ ಬೃಹಸ್ಪತಿ ಹೌದು ಕುರುಜಾಂಗಲದಲ್ಲಿ ಆಶ್ರಮದಲ್ಲಿರುವ ಶುಕ್ರನನ್ನು ಕಂಡು ವಿದ್ಯಾರ್ಜನೆ ಮಾಡು ಅಂತ ನಿನ್ನನ್ನು ಕಳುಹಿಕೊಟ್ನೆ. ಹೌದು ಗುರುಗಳೇ. ತರಳ ಕೇಳಿನಯ ಬಿದನು ತಾನರಿತಿಗ ವಿದ್ಯವೆಲ್ಲವನು ತರಳ ಕುಮಾರ ಕಚ ಗುರುದೇವ, ಬೇರೆ ಯಾರಾದರೂ ಆಡ್ತಿದ್ರೆ ಇದೇನು ವಿಡಂಬನೆಯೋ ಅಂತ ನನಗೆ ಕಾಣ್ತಿತ್ತು. ಬೃಹಸ್ಪತಿ ಪುತ್ರ ನನ್ನಲ್ಲಿಗೆ ವಿದ್ಯಾರ್ಜನೆಗೆ ಬಂದಿದ್ದಾನೆ. ಆಶ್ಚರ್ಯಜನಕ ಅಂತ ಹೇಳೋದಕ್ಕೆ ಇನ್ನೂ ಒಂದು ಹಿನ್ನೆಲೆ ಉಂಟು. ಏನು ಗುರುಗಳೇ? ನಿನ್ನ ತಂದೆ ಜಾತಗುರು ಅಂತ ನಾನು ಹೇಳಿದೆ. ಹೌದು. ಏನಾಗಲ್ಲ, ಹುಟ್ಟುತ್ತಲೇ ಗುರುತ್ವ ಉಳ್ಳವ ಅವನು. ಬೃಹಸ್ಪತಿಯೂ ಹೌದು. ಯಾವುದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅದನ್ನು ನಾವು ಬ್ರಹ್ಮ ಅಂತ ಕರೀತೇವೆ. ಅಂತಹ ಬ್ರಹ್ಮಕ್ಕೂ ಅಧಿಕಾರಿಯಾಗತಕ್ಕ ಯೋಗ್ಯತೆ ಇದ್ದವ ನಮ್ಮಪ್ಪ. ಬ್ರಾಹ್ಮಣ್ಯದ ಶಿಖರದಲ್ಲಿದ್ದಾನೆ. ಅಂತಹ ಬೃಹಸ್ಪತಿ ತಿಳಿಯದೇ ಇದ್ದದ್ದೊಂದುಂಟು ಪ್ರಪಂಚದಲ್ಲಿ. ಹಾಗಾಗಿ ಅಲ್ವ ತುಂಬ ತಿಳಿದವನನ್ನು ಅವನೊಬ್ಬ ಬೃಹಸ್ಪತಿ ಅಂತ ಹೇಳುವ ರೂಢಿಯೇ ಬೆಳೆದು ಹೋಗಿದೆ ಪ್ರಪಂಚದಲ್ಲಿ. ಹಾಗಾದ್ರೆ ಏನು, ಎಲ್ಲವನ್ನೂ ತಿಳಿದು ಒಂದೋ ನನಗೇನೂ ಗೊತ್ತಿಲ್ಲ ಎಂಬ ವಿನೀತ ಭಾವ ಇರಬೇಕು. ಅದಕ್ಕೂ ನಿನ್ನನ್ನು ಕಳುಹಿಕೊಡುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಆದರೆ ತಾನೆಲ್ಲವನ್ನೂ ತಿಳಿದರೂ ತನ್ನ ಮಗ ತಿಳಿಯಬಹುದಾದ್ದು ಇನ್ನೇನೋ ಉಂಟು, ಅದು ಶುಕ್ರನಲ್ಲಿ ಉಂಟು. ಇದನ್ನು ನಮ
ಗ್ರಹಿಸಿರ್ಬೇಕು. ಆದರೂ ನನ್ನ ಪ್ರಶ್ನೆ ಹಾಗೆಯೇ ಉತ್ತರಿಸಲ್ಪಡದೆ ಉಳಿಯುತ್ತದೆ. ಸಕಲವನ್ನೂ ಗ್ರಹಿಸತಕ್ಕ ನಿನ್ನ ತಂದೆ ತಾನೇ ತನ್ನ ಪುತ್ರನಿಗೆ ಅದನ್ನು ಬೋಧಿಸದೆ ನನ್ನಲ್ಲಿ ಏನೋ ಉಂಟು ಅಂತ ತಿಳಿಸ್ನಲ್ಲ. ನನ್ನಲ್ಲಿ ಏನುಂಟಪ್ಪ, ನಮ್ಮದು ಏನಿದ್ರು ಲೌಕಿಕಕ್ಕೆ ಮಹತ್ವ ಕೊಡುವ ವಿದ್ಯೆಯೇ ಹೊರತು ಪಾರಲೌಕಿಕವಾದ ದಿವ್ಯಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾಗಾದ್ರೆ ನೀನು ಕಲಿಯುವುದು ನಮ್ಮಲ್ಲಿ ಏನುಂಟು? ಏನೋ ಒಂದೋ ನಿನ್ನ ತಂದೆಗೆ ತಪ್ಪು ಕಲ್ಪನೆ ಹುಟ್ಟಿತ, ಅಲ್ಲ ನೀನೇನಾದ್ರೂ ನಾನು ಬೇರೆ ಗುರುಗಳಲ್ಲಿ ಹೋಗ್ತೇನೆ ಅಂತ ಆಡಿದ್ಯೋ. ಎಷ್ಟೋ ಸಲ ಹಾಗಾಗ್ತದೆ. ಮನೆಯಲ್ಲಿಯೇ ವೈದ್ಯನಿದ್ರು ತನ್ನ ಮನೆಯ ಮಕ್ಕಳಿಗೆ ಮಾಡುವ ವೈದ್ಯಕೀಯ ಸಾಕಾಗುವುದಿಲ್ಲ, ಬೇರೆ ವೈದ್ಯರನ್ನೇ ಹುಡುಕುತ್ತಾರೆ. ಆಗಿ ಹೋಗ್ತದೆ. ಹಾಗೇನಾದ್ರೂ ನಿನಗೆ ಖಂಡಿತ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನಿನ್ನ ತಂದೆ ನನ್ನಲ್ಲಿಗೆ ಕಳುಹುವುದಕ್ಕೆ ಕಾರಣ ಏನು? ಗುರುಗಳೇ, ಇದೇ ಸಮಸ್ಯೆ ಆರಂಭದಲ್ಲಿ ನನ್ನಲ್ಲೂ ಹುಟ್ಟಿತ್ತು. ಹೌದಾ? ನಾನು ಕೇಳಿ ತಿಳಿದದ್ದು ವಿದ್ಯಾ ದದಾತಿ ವಿನಯಮ್ಮ. ವಿದ್ಯೆ ವಿನಯವನ್ನು ಕೊಡುತ್ತದೆ ಮತ್ತು ಕೊಡಬೇಕು. ಆದ್ರೆ ನನ್ನಲ್ಲೊಂದು ಅಹಂಕಾರ ಇತ್ತು ಗುರುಗಳೇ. ಬೃಹಸ್ಪತಿಯ ಕುಮಾರ ಹಾಗಿದ್ದಾಗ ಸರ್ವವನ್ನೂ ತಿಳಿದ. ಅಲ್ಲದೆ ಇದ್ದವರೇ ಹೇಳಿಕೊಳ್ತಾರೆ ನಾನು ಬೃಹಸ್ಪತಿ ಪುತ್ರ ಅಂತ. ಮತ್ತೆ ನೀನು ಹೌದಲ್ಲ? ನಿಜವಾಗಿಯೂ ಹೌದಲ್ಲ. ಮತ್ತೆ ಅಂತಹ ಬೃಹಸ್ಪತಿಯ ಮಗನಾಗಿ ನಾನು ಕಲಿಯುವುದಕ್ಕೇನುಂಟು? ಇದು ಅಹಂಕಾರ ಅಂತ ಗೊತ್ತಾದ ಆ ಬಳಿಕ ಅಲ್ವ ಗುರುಗಳೇ? ಅಂತೂ ಈ ಭಾವ ನನ್ನಲ್ಲಿ ಇದ್ದದ್ದು ಹೌದು. ಕಲಿಯುವುದಕ್ಕೆ ಏನುಂಟು? ಹೌದು. ಅಹಂಕಾರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೂ ಶೋಧ ಬುದ್ಧಿಯೂ ಹೌದಲ್ಲ. ಇನ್ನು ಕಲಿಯುವುದಕ್ಕೆ ಏನುಂಟು? ಒಂದದು. ಇನ್ನು ಕಲಿಯುವುದಕ್ಕೆ ಏನುಂಟು? ಅದು ಅಹಂಕಾರ. ಹಾಗಾಗಿ ಬೃಹಸ್ಪತಿಯ ಮಗನಾಗಿ ಸಕಲವನ್ನೂ ತಿಳಿದ ನಮ್ಮ ಅಪ್ಪಯ್ಯನಿಂದ ಕಲಿತವ ಇನ್ನು ಕಲಿಯುವುದಕ್ಕೇನುಂಟು ಅನ್ನುವ ಅಹಂಕಾರ ನನ್ನಲ್ಲಿತ್ತು. ಈ ಅಹಂಕಾರ ಒಮ್ಮೆಗೆ ಇಳಿದದ್ದು ಯಾವಾಗ ಗೊತ್ತಾ ಗುರುಗಳೇ? ನಮ್ಮಪ್ಪ ನನ್ನನ್ನು ಬಳಿಗೆ ಕರೆದಾಗ ಏನ್ ಹೇಳಿದ? ಕರೆದು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ? ನೀವೇನ್ ಹೇಳ್ತೀರಿ? ಆಚಾರ್ಯ ಹೌದು, ಬೃಹಸ್ಪತಿ ಎಲ್ಲವನ್ನೂ ತಿಳಿದವರು ಅಲ್ವಾ? ಆದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೆ ಗೊತ್ತಾ? ಏನಂತೆ? ನೀವೇ ಅಧಿಕಾರಂತೆ ಗುರುಗಳೇ. ಸ್ಪಷ್ಟ ಆಯಿತು ಗುರುಗಳೇ. ಏನು? ಈ ಬೌದ್ಧಿಕತೆ ತನ್ನ ಉನ್ನತ ಸ್ಥಿತಿಯಲ್ಲಿ ಅಲ್ಲಿ ಯಾವುದೇ ದ್ವೇಷ ಅಸೂಯೆಗಳಿರುವುದಿಲ್ಲ. ಅಲ್ಲಿ ಇರುವುದು ಒಂದೇ ಮುಗ್ಧವಾದ ಭಾವ ಅನ್ನುವುದು ಸ್ಪಷ್ಟ. ಆಗ ಆಕಾಶ ಅಂತ ಹೇಳಿದ್ದ. ಹೌದು ಹೌದು ಗುರುಗಳೇ. ಹೊರಟು ನಿಂತಾಗ ನಮ್ಮ ಅಪ್ಪಯ್ಯ ಹೇಳಿದ ಮಾತು, ನೀವು ಈಗ ನಮ್ಮ ಅಪ್ಪಯ್ಯನ ಕುರಿತಾಗಿ ಆಡಿದ ಮಾತು, ಇವೆರಡನ್ನೂ ತುಲನೆ ಮಾಡಿ ನೋಡಿದ್ರೆ ನೀವು ಹೇಳ್ತೀರಿ ಎಲ್ಲವನ್ನೂ ತಿಳಿದವ ಬೃಹಸ್ಪತಿ ಅಂತ. ಆದ್ರೆ ಹೊರಟು ನಿಂತಾಗ ನನ್ನ ಅಪ್ಪಯ್ಯ ಹೇಳಿದ ಮಾತೇನು? ತನ್ನಿಂದಲಧಿಕ ಶುಕ್ರಾಚಾರ್ಯ. ನನ್ನನ್ನೇ ಸಮೀಪಕ್ಕೆ ಕರೆದು ಅವರು ಆಡಿದಂತಹ ಮಾತು. ಯಾಕಂದ್ರೆ ಬಹುಶಃ ನನ್ನ ಮನಸ್ಸಿನೊಳಗಿನ ಬೃಹಸ್ಪತಿಯ ಮಗ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನುವಂತ ಅಹಂಭಾವ ಅದನ್ನು ಅವರು ಗುರುತಿಸಿದ್ರೋ ಏನೋ. ಹಾಗಾಗಿಯೇ ಬಳಿಗೆ
ಕರೆದು ಹೇಳಿದ್ರು, ಮಗು, ಈ ಜಗತ್ತಿನಲ್ಲಿ ಕಲಿಯುವುದು ಕೊನೆಗೊಳ್ಳುವುದಕ್ಕಿಲ್ಲ. ಸಾಮಾನ್ಯ ಲೌಕಿಕರ ಭಾಷೆಯಲ್ಲಿ ಆಡುವುದಿದ್ರೆ ತೊಟ್ಟಿಲಿನಿಂದ ಸ್ಮಶಾನದವರೆಗೂ ಕಲಿಕೆ ಅನ್ನುವ ಪ್ರಕ್ರಿಯೆ ಮುಂದುವರಿಯುತ್ತದೆ. ಹಾಗಾಗಿ ಕಲಿಕೆ ಅನ್ನುವುದು ಕೊನೆಗೊಳ್ಳುವುದಕ್ಕಿಲ್ಲ, ನೀನು ಕಲಿಯುವುದು ಇನ್ನೂ ಉಳಿದಿದೆ. ಮಾತ್ರವಲ್ಲ, ನಾವೆಲ್ಲ ಶ್ರೇಷ್ಠರು ಅಂತ ನಾವು ತೀರ್ಮಾನಿಸಿಕೊಳ್ಳುವುದಲ್ಲ, ಅದನ್ನು ಜಗತ್ತು ನಿರ್ಧರಿಸ್ತದೆ. ಅದನ್ನು ಗಮನಿಸುವಾಗ ಆಚಾರ್ಯ ಶುಕ್ರರು ತನ್ನಿಂದ ಅಧಿಕರು, ತನಗಿಂತಲೂ ಹೆಚ್ಚು ತಿಳಿದವರು, ಅಥವಾ ತಾನು ತಿಳಿದದಕ್ಕಿಂತ ಹೆಚ್ಚಿನದ್ದು ಶುಕ್ರರಲ್ಲಿದೆ. ಹಾಗಾಗಿ ಅವರ ಬಳಿಗೆ ತೆರಳಿ ವಿದ್ಯಾರ್ಜನೆಯನ್ನು ಮಾಡಿ ಬರಬೇಕಾದ್ದು ಪರಿಪೂರ್ಣನಾಗುವ ನೆಲೆಯಲ್ಲಿ ನಿನಗೆ ಅಗತ್ಯ ಅಂತ ಹೇಳಿದ್ರು ಗುರುಗಳೇ. ಹಾಗಾಗಿ ಬಂದಿದ್ದೇನೆ ಗುರುಗಳೇ, ವಿನಯದಿಂದ ನಿಮ್ಮ ಪಾದಗಳಿಗೆ ಎರಗಿ ಭಿನ್ನವಿಸುವುದು ಗುರುಗಳೇ. ಬೃಹಸ್ಪತಿ ತನಗಿಂತ ಅಧಿಕ ಶುಕ್ರ ಅಂತ ಹೇಳಿದನೆ. ಹೌದು, ಫಲ ಫಲ ಬಿಡೋಣ ಹೇಗೆ ಇವನನ್ನು. ಕನಿಕರದಿ ಮನ್ನಿಸುತ್ತ ಭಾರ್ಗವನು ದಾನದುಳು ಘನಬಹುದು ವಿದ್ಯೋಮದೇಗ ಸತ್ಪಾತ್ರ ನಿವನೆನುತ ಯೋಚಿಸುತ್ತೆಂದನು. ಸಂತೋಷವಾಯಿತು ಅಂತ ಹೇಳಿದ್ರೆ ಕೇವಲ ಒಂದು ಶಬ್ದ ಮಾತ್ರ, ನಿಜವಾಗಿಯೂ ಪರಮಾನಂದವನ್ನು ಅನುಭವಿಸ್ತಾ ಇದ್ದೆ. ನಿನ್ನ ತಂದೆ ನನ್ನನ್ನು ಮೆಚ್ಚಿದ. ಒಳ್ಳೆಯದಪ್ಪ. ವಿನಯವೆಂಬುದು ಯಾವುದನ್ನು ಅಪೇಕ್ಷಿಸಿ ನೀನು ಬಂದಿದ್ದೀಯೋ ಅದನ್ನು ಪಡೆಯುವುದಕ್ಕೆ ಅತ್ಯಂತ ಅಗತ್ಯವಾದದ್ದು, ಪ್ರಾಥಮಿಕವಾದದ್ದು. ನಿನ್ನನ್ನು ನಾನಿಲ್ಲಿ ನನ್ನ ಶಿಷ್ಯನಾಗಿ ಅಂತೆವಾಸಿಯಾಗಿ ಪಡೆದು ನನಗೇನು ಗೊತ್ತುಂಟೋ ಅದನ್ನು ನಾನು ತಿಳಿಸಿಕೊಟ್ಟು ಮತ್ತೆ ಕಳುಹಬೇಕಾದ ಮಗ. ಆದರೂ ಒಂದುಂಟು, ಇಲ್ಲಿ ಎಷ್ಟು ಕಾಲ ಇರಬೇಕು ಎಂಬುದು ನಿನ್ನ ನಿರ್ಣಯ ಅಲ್ಲ, ಅದು ನನ್ನ ನಿರ್ಣಯ. ನಾವೊಂದು ದ್ರವ್ಯವನ್ನು ಪಾತ್ರೆಗೆ ತುಂಬಿಸುವಾಗ ಅದರಲ್ಲಿ ತುಂಬಿತೋ ಇಲ್ಲವೋ ಇದನ್ನು ನಾವೇ ನಿರ್ಣಯ ಮಾಡ್ತೇವೆ, ಪಾತ್ರೆ ನಿರ್ಣಯ ಮಾಡುವುದಲ್ಲ, ಸುರಿದವರೇ ನಿರ್ಧರಿಸುವುದು. ಮತ್ತೆ ಇನ್ನೊಂದು, ಇದು ಶುಕ್ರಾಚಾರ್ಯನ ಶಿಕ್ಷಣ, ಬೃಹಸ್ಪತಿಯ ಶಿಕ್ಷಣ ಅಲ್ಲ. ಬೃಹಸ್ಪತಿಯ ಶಿಕ್ಷಣ ಅಂತಂದ್ರೆ ಏನು? ತಿಳುಹಿ ಕೊಡುವುದು. ನಮ್ಮದು ಹಾಗಲ್ಲ. ಶಿಕ್ಷಾ ಎಂಬುದು ಎರಡರ್ಥದಲ್ಲಿಯೂ ಉಂಟು. ಅಲ್ಲ, ನಿನಗೆ ಬೇಕಾದೀತು ಅಂತಲ್ಲ, ನಮ್ಮ ಧೋರಣೆ ಅದು. ಮತ್ತೆ ನಾನು ಇಲ್ಲಿ ಕಲಿಸುವವರೆಲ್ಲ ಎರಡಕ್ಕೂ ಸಿದ್ಧರಾಗಿಯೇ ಬರುವವರು. ಬೆನ್ನಿಗೆ ನಾಲ್ಕು ಬೀಳದೆ ಇದ್ರೆ ಅವರ ತಲೆಗೆ ಏನೇನೂ ಹೋಗುವುದಿಲ್ಲ, ಎಲ್ಲ ರಾಕ್ಷಸರು. ಆದ್ರೆ ನೀನು ಹಾಗಿರ್ಲಿಕ್ಕಿಲ್ಲ. ಆದ್ರೆ ನೋಡು, ಒಂದುಂಟು. ಏನು ಗುರುಗಳೇ? ಪೂರ್ಣ ನನ್ನ ಅಧಿಕಾರ ಅಲ್ಲ ಇಲ್ಲಿ. ಅಂದ್ರೆ ಶಿಷ್ಯನನ್ನು ಸ್ವೀಕರಿಸಬಹುದು, ಬೋಧಿಸಬಹುದು, ಆದ್ರೆ ಅಂತೆವಾಸಿಯಾಗಿರುವುದು ನಮ್ಮ ಮನೆಯಲ್ಲಿ ಅಲ್ವಾ? ಹೌದು. ಹಾಗಾದ್ರೆ ಮನೆಯಲ್ಲಿದ್ದವರ ಅನುಮತಿಯನ್ನು ನಾವು ಪಡಿಬೇಡುವ? ಒಂದು ಕ್ಷಣ, ಮಗಳೇ ದೇವಯಾನಿ, ಇಲ್ಲಿ ಎಲ್ಲವನ್ನು ಮಾಡುವವಳು ಅವಳೇ. ಯಾವ ಕಾರ್ಯಕ್ರಮ ನಡೀಲಿ ಅವಳದ್ದೇ ಕಾರ್ಯಕ್ರಮ ಅಂತ ನಾವೆಣಿಸ್ಬೇಕು. ಅವಳದಲ್ಲದಿದ್ರು ಇದು ಅವಳ ಸ್ವಭಾವ. ಬಂದ್ಲ ಅಪ್ಪಯ್ಯ, ಮಗಳೇ ಕರೆದಿರಾ ಅಂತ ಕೇಳು. ಗೊತ್ತಾಯ್ತಲ್ಲಪ್ಪ, ಯಾಕೆ ಕೇಳುದು? ಯಾಕೆ ಅಲ್ಲ, ನಿನಗೆ ಗೊತ್ತಾಯ್ತಲ್ಲ ನಾ ಕರೆದ. ಅಲ್ಲ, ಪ್ರಾಯದಲ್ಲಿ ಅಪ್ಪ ಕರೆದದ್ದು ಕೇಳುವ ಮಗಳಿರುವುದು ನಮ್ಮ ಭಾಗ್ಯ. ನನಗೆ ಅದಲ್ಲ. ಮತ್ತೆ ನೀವು ಎಷ್ಟು ಸಾರಿ ಕರೀತೀರಿ ಅಂತ ದಿನದಲ್ಲಿ? ಇವತ್ತೆಷ್ಟಾಯ್ತು? ಅದೇ ನಾನು ಲೆಕ್ಕ ಹಾಕ್ಬೇಕಿತ್ತು. ಅಲ್ಲ, ನೀನ್ ಲೆಕ್ಕ ಹಾಕುವವಳೆ ಅಲ್ವಾ? ಲೆಕ್ಕ ಬಿಟ್ಟು ಅಲ್ಲಪ್ಪಯ್ಯ, ನೀವು ಪದೇ ಪದೇ ನನ್ನನ್ನು ನಿಮ್ಮ ಪಾಠಶಾಲೆಗೆ ಹೀಗೆ ಕರೀತಾ ಇದ್ರೆ ನಾನು ನನ್ನ ಒಳಗಿನ ಕೆಲಸ ಮಾಡಬೇಕಾ ಬೇಡವಾ? ನನ್ನ ಪಾಠಶಾಲೆ ನಡಿಬೇಕೋ ಬೇಡವಾ? ನಿಮ್ಮ ಪಾಠಶಾಲೆ ನಡಿಬೇಕು ಅಂದ್ರೆ ಒಳಗಿನ ಪಾಕಶಾಲೆ ನನ್ನ ಕೆಲಸ ನಾನು ಮಾಡಬೇಕಾ ಬೇಡವಾ? ನಿನಗೆ ಎರಡರಲ್ಲಿ ದೊಡ್ಡ ವ್ಯತ್ಯಾಸ ಏನುಂಟು? ನಮ್ಮ ಪಾಠಶಾಲೆಯೇ ನಿನ್ನ ಪಾಕಶಾಲೆ, ನಿನ್ನ ಪಾಕಶಾಲೆಯೇ ನಮ್ಮ ಪಾಠಶಾಲೆ. ಹೌದಪ್ಪಯ್ಯ. ಹಾಗಂತ ಹೇಳಿಕೊಂಡು ನಾನು ಇಲ್ಲಿಗೆ ಬರ್ತಾ ಹೋಗ್ತಾ ಇದ್ರೆ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ನೀವು ಶುರು ಮಾಡ್ತೀನಿ, ಮಗಳೇ ಆಯ್ತಾ ಅಂತ. ಹೌದು. ಈಗ ಅಲ್ಲಿ ಒಳಗೆ ಆಗ್ಬೇಕಾ ಬೇಡವಾ? ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಉಂಟು ಅಂತಲ್ವಾ ನಾವು ನಂಬಿದ್ದು. ಹಾಗೆಯಾ? ಮತ್ತೆ ಈಗ ಎಂತ? ಅಪ್ಪ ಕರೆದ ಕೂಡಲೇ ನಿನ್ನ ಲಕ್ಷ್ಯ ಇನ್ನೊಂದು ಕಡೆಗೆ ಹೋಗ್ತದೆ, ಸಿದ್ಧ ಮಾಡುವ ಪಾಕವೇ ಹಾಳಾಗ್ತದೆ ಅಂತಾದ್ರೆ ನೀ ದೇವೇನೇ ಅಲ್ವೇನೆ, ನನ್ನ ಮಗಳಲ್ವ?
ಅಪ್ಪಯ್ಯ ಹಾ? ಗೊತ್ತು, ಮತ್ತೆ ನೀವು ಹೀಗೆ ಮುದ್ದು ಮಾಡಿ 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 ನನ್ನ ಮಾತನಾಡದ ಹಾಗೆ ಮಾಡ್ತೀರಿ. ಅಯ್ಯೋ, ಈಗ ನಿನ್ನಷ್ಟು ಮಾತಾಡುವವರು ಕುರುಜಾಂಗಲದಲ್ಲಿಯೇ ಯಾರು ಇಲ್ಲ. ಮಾತಾಡುದು ಯಾರ ಜೊತೆಗಪ್ಪ? ಯಾರ ಜೊತೆಗೆ? ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಹಾಗೆ ಮಾತಾಡ್ಲಿಕ್ಕೆ? ಅಲ್ವಾ? ನಿಮ್ಮ ಶಿಷ್ಯಂದಿರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಲಿಕ್ಕೆ ಹೋಗ್ತೇನೆ ನಾನು. ಅಲ್ಲ, ಮಾತನಾಡುವ ಹಾಗೆ ಅಲ್ಲ, ಇದ್ದಾರೆ ಅವರು. ನನ್ನ ಮಗಳಲ್ಲಿ ಮಾತಾಡುವ ಧೈರ್ಯ ಅವರಿಗೂ ಇರ್ಲಿಕ್ಕಿಲ್ಲ. ಅಲ್ಲ ಅಪ್ಪಯ್ಯ, ಓ. ಈಗ ಏನು? ಈಗ ಏನು ಅಲ್ಲ, ಈಗ ಯಾರು ಅಂತ. ಯಾರು ಅಂದ್ರೆ? ಅಲ್ಲಿ ಯಾರಪ್ಪ? ಯಾರ ಅಪ್ಪನೂ ಅಲ್ಲ ಅಮ್ಮ. ಮತ್ತೆ ಮತ್ತೆ ಎಂತದ್ದು? ಇದು ಇದು ಯಾರು ಅಪ್ಪ ಅಂತ ಹೇಳು, ಅದನ್ನೆಲ್ಲ ಸಂಧಿ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದಲ್ಲ ನಾನು. ಅಲ್ಲ, ನಾನು ಹೇಳಿದ್ದೆ ಅದೇ ಅರ್ಥದಲ್ಲಿ. ಗೊತ್ತಾಯ್ತು. ಸ್ವಲ್ಪ ನೋಡುವಾಗ ಹೊಸ ಜನ. ಹೌದು. ನಮ್ಮ ಕುರುಜಾಂಗಲಕ್ಕೆ ಬಂದ ಮುಖದ ಹಾಗೆ ಇಲ್ಲ. ಇಲ್ಲವೇ ಇಲ್ಲ. ಇಲ್ಲಿಯವರೆಗೆ ಬಂದವರದೆಲ್ಲ ಒಂದೇ ತರ. ಹೌದೌದು. ಇದು ಬೇರೆ ತರ ಉಂಟು. ಅಲ್ಲ, ಅದು ಕರಡಿಯ ಸಮೂಹದಲ್ಲಿ ಪ್ರತ್ಯೇಕವಾಗಿ ಒಂದು ಕರಡಿಯನ್ನು ಗುರುತಿಸ್ಲಿಕ್ಕೆ ಆಗ್ತದ? ಆಗುವುದೇ ಇಲ್ಲ. ಕುರಿಗಳ ಮಂದೆಯಲ್ಲಿ ಒಂದು ಕುರಿಯನ್ನು ಪ್ರತ್ಯೇಕ ನೋಡ್ಲಿಕ್ಕೆ ಆಗ್ತದ? ಇದು ಕುರಿ ಹಾಗೆ ಕಾಣುವುದೇ ಇಲ್ಲ. ಅಲ್ಲವೇ, ರಾಕ್ಷಸರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಒಬ್ಬ ರಾಕ್ಷಸ ಅಂತ ಹೇಳಲಿಕ್ಕೆ ನಿನಗಾದೀತ? ಎಲ್ಲ ಒಂದೇ ಕಾಣುವುದಲ್ವಾ? ಅಲ್ವೇ ಅಪ್ಪಯ್ಯ? ಆದರೆ ಇವ ಹಾಗಲ್ಲ. ಇವ ಹೇಗೆ? ಇವ ದೇವಲೋಕದಿಂದ ಇಳಿದು ಬಂದ ಮಾನವ. ಅಪ್ಪಯ್ಯ, ದೇವಲೋಕದಿಂದ ನಮ್ಮಲ್ಲಿಗೆ ಇಳಿದು ಬಂದ ಮಾನವ. ಮಾನವ? ಹೌದು. ದೇವಲೋಕಕ್ಕೆ ಮಾನವರು ಹೋಗ್ತಾರ? ದೇವಲೋಕಕ್ಕೆ ಹೋಗಿ ಅಲ್ಲಿಯೇ ಇರುವ ಮಾನವ ಈಗ ಇಳಿದು ಬಂದಿದ್ದಾನೆ ಅಂತ ಅರ್ಥ. ನಮ್ಮಲ್ಲಿ ಈಗ ಏನಾಗಬೇಕಂತೆ? ಏನು ಇಲ್ಲಪ್ಪ, ನಮ್ಮ ಆಶ್ರಮದಲ್ಲಿಯೇ ಇವ ಇರುವ ಅಭಿಪ್ರಾಯದಲ್ಲಿ ಬಂದಿದ್ದಾನೆ ನಮ್ಮಲ್ಲಿ. ಅಪ್ಪಯ್ಯ, ಓ, ಈಗ ಎಂತ ನಾನು? ಅಲ್ಲ, ನೀನು ದಾಕ್ಷಿಣ್ಯ ಮಾಡಬೇಡ, ನೀನು ಹೇಳು. ಈಗ ನಾನು ಏನು ಮಾಡಬೇಕು? ನೀನು ಏನೂ ಮಾಡಬೇಡ. ನೀನು ಏನು ಮಾಡುವುದಿಲ್ಲ ಅಂತಾದ್ರೆ ನಾನು ಅವನನ್ನು ನೋಡಿಕೊಳ್ತೇನೆ. ಬಂದದ್ದಕ್ಕೂ ನಾನು ಇಲ್ಲಿ ಬಂದದ್ದಕ್ಕೂ ಏನು? ನೀನು ನಾನು ಕರೆದು ಬಂದವಳು. ಹೌದು. ಅವ ನಾನು ಕರೆಯದೆ ಬಂದವ. ಆಯ್ತಾ? ಯಾಕೆ ಬಂದದ್ದು ಅಂತ ಒಂದು ಮಾತು ಬಂತು ನಿನ್ನ ಬಾಯಲ್ಲಿ ಇಟ್ಟೊತ್ತು. ಯಾಕಪ್ಪಯ್ಯ? ಅದು ಕೇಳು. ಇವ ಯಾರು ಅಂತಂದ್ರೆ ದೇವಲೋಕದ ಬೃಹಸ್ಪತ್ಯಾಚಾರ್ಯ ಇಲ್ವಾ? ದೇವಗುರುಗಳು. ಹೌದು, ಅವರ ಮಗ. ದೇವಗುರುಗಳ ಮಗ. ಏನೋ ಒಂದು ಹೆಸರು ಉಂಟಲ್ಲ ದೇವಗುರುಗಳಿಗ? ಅಲ್ಲ, ಮತ್ತೆ ಮಗನಿಗೆ ಅದು ಗೊತ್ತುಂಟ ನಿನಗೆ? ಅಲ್ಲ, ಉಂಟಲ್ವಾ? ಹೆಸರು ಉಂಟು. ಅದೇ ಏನು ಉಂಟಪ್ಪ? ಮತ್ತೆ ಏನೇನು ಹೆಸರಿಲ್ಲದವರು ನಮ್ಮಲ್ಲಿಗೆ ಬಂದಾರ? ಅಲ್ಲ, ಹೆಸರಿಲ್ಲದವರು ನಮ್ಮಲ್ಲಿಗೆ ಬರುವುದಿಲ್ಲ. ಇವ ಕಚಕುಮಾರ ಅಂತ. ಕಚ 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 ಕಚ. ಏನಷ್ಟು ಆಶ್ಚರ್ಯ? ಚಂದ ಉಂಟು. ದೇವಯಾನಿ ಅಂತಲೂ ಚಂದ ಇಲ್ವಾ? ಅಲ್ಲ, ಆಚಾರ್ಯ ಶುಕ್ರ ಅನ್ನೋದು ಚಂದ ಇಲ್ವಾ? ಚಂದ ಉಂಟು. ಕೇಳಿದ್ರೆ ವೃಷಭರ್ಮ ಅನ್ನೋದು ಚಂದ ಉಂಟು ಅಂತ ಅವನ ಜಾತಿಯವರು ಹೇಳ್ತಾರೆ. ಅವರವರ ಜಾತಿ ಇದ್ದೆ ಎಲ್ಲವೂ ಅವರವರಿಗೆ. ಇದು ಕೇಳುವಾಗಲೇ ಒಂದು ಹಿತ ಆಗ್ತದಲ್ಲ ಅಪ್ಪಯ್ಯ? ಹೌದು. ಅಲ್ಲ ಅಲ್ಲ, ನನಗೆ ಹಿತ ಆದ್ರೂ ಆಗದಿದ್ರು ನನಗೆ ಹಿತ ಆಗುವುದು ಮುಖ್ಯ. ಈಗ ಅವ ಇಲ್ಲಿ ಇರುವುದಕ್ಕೆ ನಿನ್ನ ಅಭ್ಯಂತರವೋ? ನನ್ನ ಶಿಷ್ಯನಾಗಿರ್ತಾನೆ. ಅಲ್ಲ, ನಿಮಗೆ ಆದೀತು ಅಂತಾರೆ ನನಗೇನಾಗಬೇಕು? ನಾಳೆಯೂ ಇದೇ ಮಾತು ಉಳಿಬೇಕಾಯ್ತಾ? ಮಾತು ತಪ್ತಾಳ ನಿಮ್ಮ ಮಗಳು? ಅಲ್ಲಲ್ಲ, ನಾನು ಹೇಳಿದ್ದು ನಿನಗದು ತಲೆಗೆ ಈಗ ಹೋಗ್ಲಿಕ್ಕಿಲ್ಲ. ಇವ ಅಂತೆವಾಸಿಯಾಗಿ ನಮ್ಮಲ್ಲಿರ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಒಬ್ಬನಾಗಿರುವುದು. ಎಷ್ಟು ದಿವಸ ಇರ್ತಾನಪ್ಪ? ದಿವಸದ ಲೆಕ್ಕ ಹೇಳಲಿಕ್ಕಾಗೋದಿಲ್ಲ. ಅದು ಪಾತ್ರೆ ತುಂಬುವಷ್ಟು ನಾವು ತುಂಬಿಸ್ತಾ ಇರುವುದು. ಪೂರ್ಣ ತುಂಬಿದ ಮೇಲೆ ಪಾತ್ರೆಯಿಂದ ಕೊಡು. ಕಾಲಮಿತಿ ಇಲ್ಲ. ಕಾಲಮಿತಿಯೂ ಇಲ್ಲ, ಪ್ರಮಾಣ ಮಿತಿಯೂ ಇಲ್ಲ. ನನಗೆ ಸಾಕು ಅಂತ ಅನ್ನಿಸುವಲ್ಲಿವರೆಗೆ ಅವ ಇರುವುದು. ಅವನಿಗೆ ಬೇಕು ಅನ್ನಿಸುವಷ್ಟೇ ಅಲ್ಲ. ಅಲ್ಲ, ನನಗೆ ಅಂತ ಹೇಳಿದ್ರು ತಪ್ಪೆ. ನಿನಗೆ ಸಾಕು ಅಂತ ಅನ್ನಿಸುವಲ್ಲಿವರೆಗೆ ಅಂತ ಇಟ್ಟುಕೊಳ್ಳು. ಈಗ ಹಾಗಾದ್ರೆ ಪ್ರಧಾನ ನೀನೆ ತೀರ್ಮಾನ ತೆಗೆದುಕೊಳ್ಬೇಕಾದದ್ದು ನಾನೇ. ತೀರ್ಮಾನ ತೆಗೊಳ್ಳುವವಳು ನೀನೆ, ಪ್ರಧಾನವೂ ನೀನೆ. ಅಪ್ಪ, ಓ, ನಿಮಗೆ ಒಪ್ಪಿಗೆ ಅಂತ ಆದ್ರೆ ಯಾಕೆ ಪಾಠ ಮಾಡುವವರು ನೀವಲ್ಲ? ಹೌದೌದು. ನನ್ನ ಒಳಗಿನ ಪಾಕಶಾಲೆಯಲ್ಲಿ ಒಬ್ಬನಿಗೆ ಹೆಚ್ಚು ಮಾಡುವುದಕ್ಕೆ ಏನು ಕಷ್ಟ? ಇದು ಊಟ ಮಾಡೋದು ನಮ್ಮ ಮನೆಯ ಒಳಗೆಯ ಅಲ್ಲ? ಅಲ್ಲ, ನೋಡು, ಸರಿಯಾಗಿ ನೋಡು. ಅಂಗಳದಲ್ಲಿ ಕೊರಿಸುವಾಗಿದ್ದ ನಾವ? ಇಲ್ಲ, ಅವನನ್ನು ಹೊರಗೆ ಹಾಕುವಾಗಿಲ್ಲ. ಅವ ನನ್ನ ಮತ್ತು ನಿಮ್ಮ ಜೊತೆಗೆ ಕುಳಿತು ಉಣ್ಣುವ ಹಾಗೆ ಇದಾನಲ್ವಾ? ಒಟ್ಟಿಗೆ ಇರುವುದು. ಹಾಗಾದ್ರೆ ಆದೀತಪ್ಪಯ್ಯ? ಆದೀತಲ್ಲ? ಆದೀತು. ಮಗು ಗುರುದೇವ, ಮಗಳು ಒಪ್ಪಿಲ್ಲ ಅಂದ್ರೆ ನಾನು ಒಪ್ಪಿದೆ ಅಂತ ಅರ್ಥ.
ಅಲ್ಲ ಅದು ನಿಮ್ಮ ನಡುವಿನ ಮಾತುಕತೆಯಲ್ಲಿ ಅರ್ಥ ಆಯ್ತು ಗುರುಗಳೇ. ಅಷ್ಟ ಅರ್ಥ ಆದ್ರೆ ನಿನಗೆ ಕೆಲವು ದಿವಸ ಇಲ್ಲಿ ಇರ್ಲಿಕ್ಕೆ ಆದೀತು. ಯಾಕೆಂದ್ರೆ ಆಶ್ರಮದ ವ್ಯವಹಾರದಲ್ಲಿ ನಿಮಗೆಷ್ಟು ಹಿಡಿತ ಉಂಟೋ ಅದಕ್ಕಿಂತಲೂ ಬಿಗಿ ಹಿಡಿತ ನಿಮ್ಮ ಮಗಳಿಗುಂಟು ಅಂತ. ಆಶ್ರಮದ ಹಿಡಿತ ನನ್ನಲ್ಲಿ ಇರೋದು, ನನ್ನ ಮೇಲೆ ಅವಳ ಹಿಡಿತ ಇರೋದು. ಹೌದು ಹೌದು. ಹಾಗಾಗಿ ಅವಳು ಆಯ್ತು ಅಂತ ಹೇಳಿದ್ರೆ ಆಗ್ತದೆ. ನೀನು ಪ್ರತಿದಿನವು ದಿನಚರಿಯೋಳು ಎನ್ನಾತ್ಮ ಭವೆ. ಈ ದೇವಯಾನಿಗೆ ಇವಳ ತಾಯಿ ನಿಮ್ಮ ಲೋಕದವಳೆ. ಇವಳು ಹೇಗೆ ಹೇಳ್ತಾಳೋ ಹಾಗೆ, ಏನು ಹೇಳ್ತಾಳೋ ಅದನ್ನು, ಎಷ್ಟು ಹೇಳ್ತಾಳೋ ಅಷ್ಟು, ಯಾವಾಗ ಹೇಳ್ತಾಳೋ ಆವಾಗ ಹಾಗಿದ್ರೆ ವಿದ್ಯೆ ಕಲಿಯುವುದು ನಿಮ್ಮಿಂದ, ನಿರ್ದೇಶನ ಅವಳಿಂದ. ವಿದ್ಯೆ ಒಂದು ನನ್ನಿಂದ, ಉಳಿದದ್ದೆಲ್ಲ ಅವಳಿಂದ. ಅರ್ಥ ಆಯ್ತಾ? ಸರಿ ಗುರುಗಳೇ. ಅಷ್ಟು ಮಾಡ್ತಾ ಇಲ್ಲಿಯ ವ್ಯವಹಾರಕ್ಕೆ, ಇಲ್ಲಿಯ ಉಪಕ್ರಮಕ್ಕೆ ಯಾವ ಆತಂಕವೂ ಬಾರದ ಹಾಗೆ ನಮ್ಮ ಆಶ್ರಮದ ಮೇರೆಯನ್ನು ಹೆಚ್ಚು ಮೀರಿ ಹೋಗಬೇಡ. ಅಲ್ಲ, ಯಾರು ಮೀರಿ ಹೋಗಬಾರದು, ನೀನಂತೂ ಎಚ್ಚರದಿಂದ ಇರಬೇಕು. ಆ ಇತಿ ಮಿತಿಗಳನ್ನು ಇವಳೇ ಹೇಳ್ತಾಳಲ್ಲ. ಅವಳು ಹೇಳಿಯಾಳು. ಕೆಲವು ಸಲ ಹರೆ ಅಲ್ವಾ, ನೀನು ಬೇಲಿ ಹಾರು ಅಂತ ಅವಳು ಹೇಳಿದ್ರು ನೀನು ಹಾರಬಾರದು ಅಂತ. ಅರ್ಥ ಆಯ್ತಾ? ಹಾಗಾಗಿ ಇನ್ನು ಇವಳ ಕೈಗೊಪ್ಪಿಸ್ತೇನೆ ನಿನ್ನನ್ನು. ಧನ್ಯ ಗುರುಗಳೇ. ಮಗಳೇ, ಅಪ್ಪಯ್ಯ, ಸ್ವಲ್ಪ ಅವನಿಗೆ ನಿತ್ಯದ ಕ್ರಮ ಎಲ್ಲ ಹೇಳಿಕೊಡು. ಹೇಳಬೇಕಪ್ಪ, ಹೊಸಬರಲ್ವಾ? ನಾನು ಒಳಗೋಗ್ತೇನೆ. ಆದೀತು ಆದೀತು. ಊಟದ ಹೊತ್ತಿಗೆ ಬನ್ನಿ. ಅಲ್ಲ, ನಾನು ಒಳಗೆ ಇರ್ತೇನೆ ಅಂತಂದ್ರೆ ಅರ್ಥ ಎಂತ? ಅಲ್ಲ, ನಾನು ಹೊತ್ತಿಗೆ ಊಟದ ಮನೆಗೆ ನೀನು ಬಡಿಸಲಿಕ್ಕೆ ಅಲ್ಲಿಗೆ ಬಾ. ಆದೀತು ಆದೀತು. ಗಜಕುಮಾರ, ದೇವಯಾನಿ, ಸಂತೋಷ ಆಯ್ತು. ನಸುನಗೆ ನಗುತ್ತ ಸಖನೇ ಹಸನಾಯ್ತು, ಸಖನೇ ಹಸನಾಯ್ತು, ಓರ್ವಳಾಗಿದ್ದೇನು ಜೊತೆಯೊಳು ಕುಶಲದೋ ಸಖನೇ, ದೇವಯಾನಿ, ಆಯಾಚಿತವಾಗಿ ಈ ಮಾತು ನನ್ನ ಬಾಯಿಂದ ಹೊರಹೊಮ್ಮಿ ಇಲ್ಲಿಯವರೆಗೆ ನನ್ನ ಬದುಕಿನಲ್ಲಿ ಅದೆಷ್ಟೋ ಸಹಸ್ರ ವರ್ಷಗಳನ್ನು ಈ ಕುರುಜಾಂಗುರದಲ್ಲಿ ಕಳೆದಿದ್ರು ಕೂಡ ಸಖ ಅನಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ನನ್ನ ಪಾಲಿಗೆ ಎದುರಾಗಲಿಲ್ಲ. ನೋಡು ನೋಡು, ಇಡೀ ಆಶ್ರಮ ಇವತ್ತು ಶೋಭಾಯಮಾನವಾಗಿ ಕಾಣ್ತಾ ಇದೆ. ಗಿಡದಲ್ಲಿ ಹೂವು ಅರಳಿದರೆ ಸಾಲದು, ಅರಳಿದ ಹೂವಿನಲ್ಲಿ ಪರಿಮಳ ಇದ್ದರೆ ಮಾತ್ರ
ಸುಖವನ್ನು ಹಿತವನ್ನು ನೀಡುತ್ತದೆ ಅಂತ. ಹೂವಿನ ಬದುಕು ಸಾರ್ಥಕ ಆಗುವುದು ಅದು ಪರಿಮಳ ಭರಿತವಾಗಿದ್ದಾಗ ಮಾತ್ರ. ನನಗೆ ಇಡೀ ಕುರುಜಾಂಗು ಅಲ್ಲ, ಇಡೀ ನಮ್ಮ ಈ ಆಶ್ರಮದ ಸುತ್ತಮುತ್ತ ಎಲ್ಲವೂ ಕೂಡ ಹೂವುಗಳು ಅರಳಿ ಪರಿಮಳ ಅದರ ಕಂಪನ್ನ ಎಲ್ಲೆಡೆ ಪಸರಿಸುತ್ತಾ ಇವೆಯೋ ಎನ್ನುವಂತಹ ಭಾವ ಉಂಟಾಗ್ತಾ ಇದೆ. ಈ ಆತ್ಮೀಯ ಮಾತುಗಳು ಅಥವಾ ಈ ರೀತಿ ಮಾತನಾಡಬೇಕು ಎನ್ನುವಂತಹ ಭಾವವೇ ನನ್ನಲ್ಲಿ ಇಲ್ಲಿಯವರೆಗೆ ಉದಿಸಿದ್ದಿಲ್ಲ. ನಾನು ನನ್ನ ಅಪ್ಪಯ್ಯ ನಮ್ಮಿಬ್ಬರನ್ನು ಬಿಟ್ಟರೆ ಅದೆಷ್ಟೋ ಸಾವಿರ ಸಾವಿರ ಸಂಖ್ಯೆಯ ಅಪ್ಪಯ್ಯನ ವಿದ್ಯಾರ್ಥಿಗಳಿದ್ದಾರೆ, ಅಂತೆವಾಸಿಗಳಿದ್ದಾರೆ. ಅವರನ್ನು ನಾನು ಮಾತನಾಡಿಸಿದ್ದಿಲ್ಲ. ವಿನಾಕಾರಣ ನಿನ್ನನ್ನು ಕಂಡಾಗ ಮಾತನಾಡಿಸಬೇಕು ಪ್ರಥಮ ಬಾರಿಗೆ ಅನಿಸ್ತಾ ಇದೆ. ಕಚಕುಮಾರ, ನನ್ನ ಬದುಕು ಕೂಡ ಹೊಸ ದಿಕ್ಕಿನತ್ತ ಅರಳಿಕೊಳ್ಳುತ್ತಾ ಇದೆ, ಹೊರಳಿಕೊಳ್ಳುತ್ತಾ ಇದೆ ಅಂತ ಆಗ್ತಾ ಇದೆ. ಗೆಳೆಯನಾಗಿ ನಾನು, ಗೆಳತಿಯಾಗಿ ನಾನು ಯಾರನ್ನೂ ಪಡೆದವನಲ್ಲ. ನಿನ್ನನ್ನು ಕಂಡಾಗ ಕಚಕುಮಾರ, ನಿನ್ನನ್ನು ಕಂಡಾಗ ಸಖಭಾವ ನನ್ನಲ್ಲಿ ಮೂಡ್ತಾ ಇದೆ. ಇಲ್ಲಿಯವರೆಗೆ ನಾನು ಒಬ್ಬಂಟಿಯಾಗಿದ್ದೆ ಎನ್ನುವಂತಹ ಭಾವ ನನಗೆ ಈಗ ಅರ್ಥ ಆಗ್ತಾ ಇದೆ. ಇನ್ನು ಮುಂದೆ ನನಗೂ ಹೇಳಿಕೊಳ್ಳುವುದಕ್ಕೆ, ನನ್ನ ಮನಸ್ಸಿನ ಭಾವನೆಗಳನ್ನು ತೋಡಿಕೊಳ್ಳುವುದಕ್ಕೆ ಒಬ್ಬ ಗೆಳೆಯ ಸಿಕ್ಕಿದ ನಿನ್ನ ರೂಪದಲ್ಲಿ ಎನ್ನುವಂಥದ್ದು ನನ್ನ ಬದುಕಿನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಹೇಗೆ 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 ನನ್ನ ಭಾವನೆಗಳನ್ನ ಹಂಚಿಕೊಳ್ಳುವುದಕ್ಕೆ, ನಾನು ನಡೆದ ಹಾದಿಯಲ್ಲಿ ನೀನು ನಡೆಯುವುದಕ್ಕೆ, ಅಲ್ಲ ನೀನು ನಡೆದ ಹೆಜ್ಜೆಯನ್ನು ನಾನು ಅನುಸರಿಸುವುದಕ್ಕೆ ನನಗೂ ನೀನು ಅವಕಾಶ ಕೊಡಬಲ್ಲೆ ಅಂತ ನಾನು ತಿಳ್ಕೊಳ್ತೇನೆ. ದೇವಯಾನಿ, ತಂದೆಯವರು ನನ್ನನ್ನು ನಿನ್ನ ಕೈಗೊಪ್ಪಿಸಿದ ಸಂದರ್ಭದಲ್ಲಿ ನಿನ್ನ ಮುಖ ಅರಳಿದ ರೀತಿಯನ್ನು ಕಂಡಾಗ ನಾನು ಒಂದು ಅರೆಕ್ಷಣ ದಿಗ್ಭ್ರಾಂತಿಗೊಂಡೆ. ಯಾಕೆ ಗೊತ್ತಾ? ಆ ಕಾಲದಲ್ಲಿ ಶರತ್ಕಾಲ ಬಂತ ಅಂತ ಹಾಗನಿಸಿತೆ. ಶರದೇಂದು ಭಾಸಕ ಪೋಲಿ
ಮಾತಿನಲ್ಲಿರುವ ಆ ಪ್ರಫುಲ್ಲತೆಯನ್ನು, ಆ ಸೊಗಡನ್ನು ಗಮನಿಸುವಾಗ ನಿನ್ನ ಹೃದಯದ ಹೂ ಅರಳಿದೆ ಅನ್ನುವುದನ್ನು ನಾನು ಗುರುತಿಸಿದ್ದೇನೆ. ಸಂತೋಷ. ನನ್ನ ಕುರಿತಾಗಿ ನಿನ್ನಲ್ಲಿ ಹುಟ್ಟಿಕೊಂಡಂತಹ ಭಾವ ಹೇಗಿರಬಹುದೋ ಅನ್ನುವ ಸಂಶಯದಲ್ಲಿ ನಾನು ಮುಳುಗಿರುವಾಗಲೇ ನನ್ನ ಕುರಿತಾಗಿ ಅಭಿಮಾನದ ಮಾತುಗಳನ್ನು ನೀನು ಆಡುತ್ತಿ. ನನ್ನನ್ನು ನಿಮ್ಮವನನ್ನಾಗಿ ಸ್ವೀಕರಿಸುವುದಕ್ಕೆ ನೀನು ಮನಸ್ಸು ಮಾಡಿದ್ದಿ ಅನ್ನುವುದೇ ನನಗಿರುವ ದೊಡ್ಡ ಸಂತೋಷದ ವಿಚಾರ. ನೀನು ಹೇಳಿದೆಯಲ್ಲ, ಈ ರಾಕ್ಷಸ ಲೋಕದಲ್ಲಿ ಒಬ್ಬಂಟಿಯಾಗಿ ಇದುವರೆಗೆ ಬದುಕಿದೆ, ಹಾಗಾಗಿ ಒಂದು ರೀತಿಯ ಅಸಹನೀಯ ಬದುಕನ್ನು ನೀನು ಬಾಳಿದೆ. ಯಾಕೆಂದ್ರೆ ಸಖ ಅಂತ ಹೇಳಿಕೊಳ್ಳುವುದಕ್ಕೆ ನಿನಗೆ ಯಾರೂ ಇರಲಿಲ್ಲ. ಒಂದು ಯೋಗ ನೋಡಿದ್ಯಾ? ಇದೇ ಭಾವ ಅಲ್ವಾ ನನ್ನಲ್ಲೂ ಇದ್ದದ್ದು. ಯಾಕಂದ್ರೆ ದೇವಲೋಕದಿಂದ ಬಂದವ ನಾನು, ಬಂದದ್ದು ರಾಕ್ಷಸ ಲೋಕಕ್ಕೆ. ಇಲ್ಲಿ ನನ್ನವರು ಅಂತ ಹೇಳಿಕೊಳ್ಳುವುದಕ್ಕೆ ಯಾರೂ ಇಲ್ಲ. ಅಂತಹದ್ದರಲ್ಲಿ ನಮ್ಮಪ್ಪಯ್ಯನಿಗೆ ವಿರೋಧಿ ಸ್ಥಾನದಲ್ಲಿ ಲೋಕ ಗುರುತಿಸಿದ ಶುಕ್ರಾಚಾರ್ಯರನ್ನು ಗುರುಗಳಾಗಿ ಸ್ವೀಕರಿಸಬೇಕು ನಾವು. ಅವರ ಶಿಷ್ಯರೋ ರಾಕ್ಷಸರು, ಸದಾ ದೇವಲೋಕದ ಬಗ್ಗೆ ಕೆಂಗಣ್ಣನ್ನೇ ಹೊಂದಿದವರು. ಅಂತಹ ತಾಣದಲ್ಲಿ ನಾನು ಒಂಟಿತನದಲ್ಲೇ ಇರಬೇಕಲ್ಲ ಅಂತ ಭಯದಲ್ಲಿ ನಾನಿದ್ರೆ ನನ್ನ ಒಂಟಿತನ ಒಮ್ಮೆಲೆ ನಿನ್ನ ಈ ನಸುನಗೆಯಿಂದ ಜಾರಿ ಹೋಯ್ತಲ್ವ, ಅದು ಕಳೆದೇ ಹೋಯಿತು. ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಅಲ್ಲ, ಇದು ನನ್ನ ಭಾಗ್ಯ ಅಂತ ನಾನು ಹೇಳ್ತಾ ಇರುವುದು. ದೇವಯಾನಿ, ಸಾಂಸಾರಿಕವಾಗಿ ನೋಡುವುದಿದ್ರು ನಿನ್ನ ಆ ಅಳಲೇನು ಅನ್ನುವುದನ್ನು ನಾನು ಬಲ್ಲೆ. ತಾಯಿಯ ಪ್ರೀತಿಯನ್ನು ಪಡೆಯದೇ ಇದ್ದವಳು ನೀನು, ನಾನು ಅಷ್ಟೇ. ತಾಯಿಯ ಆ ಪ್ರೀತಿ ಅದರಿಂದ ವಂಚಿತನೇ ಆದವ. ಹಾಗಾಗಿ ಒಂದರ್ಥದಲ್ಲಿ ನಾವಿಬ್ಬರು ಸಮಾನ ದುಃಖಿಗಳು. ಸಮಾನ ವ್ಯಸನೇಶು ಸಖ್ಯಂ. ಹಾಗಿದ್ರೆ ಸಮಾನ ದುಃಖಿಗಳಾದವರಲ್ಲಿ ಆ ಒಂದು ಸಖ್ಯ ಸ್ನೇಹ ಬಹುಬೇಗನೆ ಬೆಳೀತದೆ ಅನ್ನುವುದಕ್ಕೆ ಇದು ಸಾಕ್ಷಿ ಆಯ್ತು. ಅಂತೂ ನನ್ನನ್ನು ಸಖನಾಗಿ ನೀನು ಗುರುತಿಸ್ತಿ ಅಂತ ಆದ್ರೆ ನಾನು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗ್ತದೆ. ಯಾಕೆ ನಿನಗೆ ಆ ಎಚ್ಚರಿಕೆಯ ಅಗತ್ಯ ಇಲ್ಲ. ಯಾಕೆ ನೀನು ಇಲ್ಲಿಯವಳು. ಮಾತ್ರ ಅಲ್ಲ, ನಾನೇ ತಿಳಿದಿದ್ದೇನೆ ನಿಮ್ಮ ಅಪ್ಪಯ್ಯನ ಮೇಲೆ ಒಂದು ಹಿಡಿತವನ್ನೇ ಇರಿಸಿಕೊಂಡವಳು ನೀನು. ಅಪ್ಪಯ್ಯ ನನ್ನ ಮಾತನ್ನೆಲ್ಲ ಕೇಳ್ತಾರೆ. ಆದ್ರೆ ನಾನು ಹಾಗಲ್ಲ. ಎಲ್ಲವನ್ನೂ ಅವರ ಪಾದ ಮೂಲದಲ್ಲಿ ಅರ್ಪಿಸಿ ಅವರಿಂದ ದಿವ್ಯವಾದ ವಿದ್ಯೆಯನ್ನು ಪಡೆಯುವುದರ ಜೊತೆಗೆ ನಿನ್ನ ಆಣತಿಯನ್ನು ಪಾಲಿಸಬೇಕಾದವಳು. ಆದ್ರೆ ಒಂದುಂಟು, ಏನು? ಗುರುಗಳೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಆಶ್ರಮದ ಎಲ್ಲವೂ ಕೂಡ ವಿದ್ಯಾರ್ಜನೆಯೊಂದನ್ನು ಉಳಿದ ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿದೆ ಅನ್ನುವುದನ್ನು, ಸಲಹೆ ಸೂಚನೆಗಳು ನಿನ್ನಿಂದ ಸಿಗುತ್ತವೆ ಅನ್ನುವ ಒಂದು ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಆ ರೀತಿಯಿಂದ ನಾನು ಭಾಗ್ಯಶಾಲಿಯೇ. ಯಾಕೆ ನನ್ನನ್ನು ನೀನು ಸಖನಾಗಿ ಸ್ವೀಕರಿಸಿದ್ದಂತಾಗುವಾಗ ನನ್ನ ಬೇಕುಗಳೇನು, ನನ್ನ ಮಿತಿಗಳೆಷ್ಟು, ಇವುಗಳನ್ನೆಲ್ಲ ನೀನು ಆಗಾಗ ಸಂದರ್ಭಕ್ಕೆ ಅನುಗುಣವಾಗಿ ಸೂಚಿಸ್ತೀಯ ಅನ್ನುವ ನಂಬಿಕೆ ನನಗುಂಟು. ಹಾಗಾಗಿ ಇಲ್ಲಿನ ಬದುಕು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇಷ್ಟಪಟ್ಟರೆ ಯಾವುದೂ ಕಷ್ಟ ಆಗೋದಿಲ್ಲ. ಹಾಗಾಗಿ ನಾನು ನೀನು ಇದು ನಿನಗೊಂದು ಭರವಸೆಯನ್ನು ಕೊಡ್ತೇನೆ. ಏನು ನೀನು ಹೇಳ್ತೀಯ ಅದನ್ನು ಊಳಿಗ ಅಂತ ನಾನು ಸ್ವೀಕರಿಸ್ತೇನೆ. ಅದನ್ನು ನೆರವೇರಿಸಿಕೊಂಡು ನನ್ನದಾದಂತ ಉದ್ದೇಶ ಏನುಂಟು, ಬಂದ ಉದ್ದೇಶ ಅದನ್ನು ಈಡೇರಿಸುವುದಕ್ಕೆ ನೀನು ಸಹಕಾರಿಯಾಗಬೇಕು ಅಂತ ನಿನ್ನಲ್ಲಿ ಕೇಳಿಕೊಳ್ಳುವುದು ನಾನು. ನಿನಗೆ ಸಹಕಾರಿ ಆ ವಿಚಾರದಲ್ಲಿ ಯಾವ ವೇದನೆಯೂ ಬೇಡ. ಊಳಿಗದವನು ಅಂತ ನೀನು ಭಾವಿಸಿದರೆ ನಾನು ಹಾಗೆ ಪರಿಭಾವಿಸುವುದಿಲ್ಲ. ನೀನು ನಮ್ಮವನೇ ಎನ್ನುವ ಭಾವದಿಂದ ನಾವು ಸಖರಾಗಿಯೇ ನನ್ನನ್ನು ಊಳಿಗದವ ಅಂತ ನೀನು ಭಾವಿಸದೇ ಇದ್ರು ನನ್ನ ಊಳಿಗ ಏನು ಅನ್ನುವುದನ್ನು ನೀನೇ ಸೂಚಿಸಬೇಕು. ಅದಾದೀತು ಅಪ್ಪಯ್ಯನ ನಿತ್ಯ ಕರ್ಮಗಳಿಗೆ ನೀನು ಸಹಕಾರಿಯಾಗಿದ್ರೆ ಸಾಕು. ಅದು ಏನು ಜವಾಬ್ದಾರಿ ಅದನ್ನು ನಿನ್ನ ಸೂಚನೆಯನ್ನು ಅನುಸರಿಸಿ ನಾನು ಇಲ್ಲೇ ಇರ್ತೇನೆ. ಆದೀತು.
ಸಮಸ್ತವಾದಂತಹ ರಕ್ಕಸ ತಿಂತಿಣಿಗೆ ನಾಯಕತ್ವ ಇರಲಿಲ್ಲ. ಯಾಕೆ? ನಮಗೆ ಗುರುಗಳಿರ್ಲಿಲ್ಲ. ಎಲ್ಲಿ ಗುರುಗಳು ಇರ್ತಾರ ಅಲ್ಲಿ ಶಿಷ್ಯರು ಬೆಳೆಯುತ್ತಾರೆ. ಹಿಂದೆ ಗುರು ಮುಂದೆ ಗುರಿ ಎರಡಿದ್ರೆ ಶಿಷ್ಯರು ಬೆಳೆದದ್ದೇ ಆಕಾಶದ ಎತ್ತರಕ್ಕೆ. ಆ ಕಾಲದಲ್ಲಿ ನಮ್ಮ ಸೋಮಕನ ತಮಾಸುರಣ ಇದ್ರಲ್ಲ, ಆ ಕಾಲದಲ್ಲಿ ಗುರುಗಳಿರ್ಲಿಲ್ಲ. ಹಾಗಾಗಿ ದೇವತೆಗಳಿಗೆ ಬೃಹಸ್ಪತಿಯ ಮಾರ್ಗದರ್ಶನ ಉಂಟು, ನಮಗಿಲ್ಲ. ಹಾಗಾಗಿ ಸೋಲಾಗಿದ್ದಂತಹ ತಮಾಸುರ ಗುರುಗಳೊಬ್ಬರು ಬೇಕು ಅಂತ ಅರಸುತ್ತ ಹೋದನಂತೆ. ಹೋಗಿ 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 ಭೃಗುವಿನ ಆಶ್ರಮವನ್ನು ತಲುಪಿದ. ಪ್ರಕರಣ ಬಹಳ ಉದ್ದ ಉಂಟು, ಅದೊಂದು ಪ್ರಸಂಗವೇ ಆಗಿದೆ. ಆ ಕೊನೆಯ ಹಂತದಲ್ಲಿ ಭೃಗುವಿನೊಂದಿಗೆ ಕೇಳಿದ್ದವರು, ನೀವೇ ನಮಗೆ ಗುರುಗಳಾಗಬೇಕು. ಬೃಹಸ್ಪತಿಯೋಪಾದಿಯಲ್ಲಿ ರಕ್ಕಸ ಗುಂಪಿಗೆ ನೀವು ಗುರುಗಳಾಗಬೇಕು. ಆಗುವುದಿಲ್ಲ ಹೇಳಿದೆ. ಗುರು ಅಂದ್ರೆ ದೊಡ್ಡದೇ, ಅದನ್ನು ಬೇಕಾದಾಗೆಲ್ಲ ಬಳಸಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಪರಿಹಾರ ಹೇಳಿದೆ, ನನ್ನ ಮಗ ಇದ್ದಾನೆ, ಅವನನ್ನು ನೀವು ಗುರುವಾಗಿ ಪಡ್ಕೊಳ್ಳಿ. ಆಯ್ತಲ್ಲ, ಈಗ ನಮಗೆ ಅವರೇ ಗುರುಗಳು. ಶುಕ್ರಾಚಾರ್ಯರು ಎಲ್ಲ ರೀತಿಯ ವಿದ್ಯೆಯನ್ನು ಬಲ್ಲವರವರು. ಅವರಿಂದಲೇ ನಾವಿವತ್ತು ಬೆಳಗುತ್ತಾ ಇರುವುದು. ವೃಷಪರ್ವ ನಾಮಕ ನಾನು ವಿಪ್ರಚಿತ್ತನ ಮಗ. ನನ್ನ ಅಂಕೆಯಲ್ಲಿ 10 ಕೋಟಿ ದಾನವರಿದ್ದಾರೆ. ಲೆಕ್ಕ ಮಾಡಿದ್ರೆ ಮತ್ತು ಸ್ವಲ್ಪ ಹೆಚ್ಚಾಗಿರ್ಬೋದು. ಈಗ ನಮ್ಮ ಸಂಖ್ಯೆ ಬೆಳೆಯುತ್ತಾ ಉಂಟು. 10 ಕೋಟಿ ದಾನವರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಆಡಳಿತ ಬಹಳ ಸುಲಲಿತವಾಗಿ ನಡೆಯುತ್ತಾ ಉಂಟು. ಆದರೆ ನಮಗಿರುವ ಮಾರ್ಗದರ್ಶನ ಶುಕ್ರಾಚಾರ್ಯ. ನಾವು ಎಲ್ಲಾದರೂ ಯುದ್ಧದಲ್ಲಿ ಸತ್ತು ಹೋದೆ ಉಂಟಾದ್ರೆ ನಮ್ಮನ್ನು ತಕ್ಷಣದಲ್ಲಿ ಅವರು ಬದುಕಿಸ್ತಾರೆ. ಪರಮೇಶ್ವರನಿಂದಲೇ ಪ್ರಾಪ್ತಿಸಿಕೊಂಡಂತಹ ಶುಕ್ರರಲ್ಲಿರುವುದು ಸಂಜೀವಿನಿ. ಅದೀಗ ಸಂಜೀವಿನಿ ಅಲ್ಲ, ಶುಕ್ರ ಸಂಜೀವಿನಿ ಅಂತಾಗಿದೆ. ನೋಡಿ ನಮ್ಮ ಗುರುಗಳ ಎಷ್ಟು ವಿಶೇಷತೆ ಉಂಟು. ಸಂಜೀವಿನಿಗೆ ಹೆಸರೇ ಶುಕ್ರ ಸಂಜೀವಿನಿ ಆಗಿದೆ ಸಕಲ ಲೋಕಗಳಲ್ಲಿ. ಅದರ ಬಲುಮೆಯಿಂದ, ಅದರ ಒಲುಮೆಯಿಂದ ನಾವು ಬದುಕುತ್ತೇವೆ, ನಾವು ಬೆಳೆಯುತ್ತೇವೆ, ನಾವು ಸಾಧಿಸುತ್ತೇವೆ. ಏನದು? ನಾನು ಇಷ್ಟು ಸಭೆಯಲ್ಲಿ ಹೇಳಿದ್ದೆ ತಡ. ಚಾರಕನೊಬ್ಬನು ಓಡೋಡಿ ಓಡೋಡಿ ಬಂದು ಹೇಳುತ್ತಾ ಇದ್ದಾನೆ, ಮಹಾಪ್ರಭುಗಳೇ, ಗುರುಗಳ ಆಶ್ರಮಕ್ಕೆ ಯಾವನೋ ಒಬ್ಬ ಬಂದಿದ್ದಾನೆ. ಒಟ್ಟಿಗೆ ಹೇಳ್ತಾನೆ, ಯಾವನೋ ಒಬ್ಬ ಅಲ್ಲ, ದೇವಲೋಕದಿಂದ ಬಂದವನಿದ್ದಾನೆ, ದೇವಗುರುವಿನ ಮಗ. ನೋಡಿ, ಅಲ್ಲಿ ವಿದ್ಯಾಭ್ಯಾಸ ಇಲ್ವಾ? ಅಲ್ಲಿ ಶಿಕ್ಷಣ ಕೊಡುವ ಗುರುವೇ ಇಲ್ವಾ? ಹಾಗಾದರೆ ಅಲ್ಲಿದ್ದು ಸಾಕಾಗುವುದಿಲ್ಲ ಎನ್ನುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ ಅಂತಾದ್ರೆ ಇದು ದೇವತೆಗಳ ಮೋಸ. ಯಾರವರು? ಹರಿಗಳು, ಸುಮನಸರು. ಹೆಸರು ಮಾತ್ರ, ಶಬ್ದದಲ್ಲಿರುವುದು ಅಕ್ಷರ ಸುಮನಸರು. ಮನಸ್ಸು ಕೆಟ್ಟದ್ದೇ. ಯಾಕಂತ ನೋಡಿ, ಯಾರೇ ಆಗಲಿ ಭೂಲೋಕದಲ್ಲಿ ತಪಸ್ಸನ್ನು ಮಾಡಿ ಸಾಧನೆಯ ಮೂಲಕವಾಗಿ ಎತ್ತರಕ್ಕೆ ಏರಬೇಕು ಅಂತ ಒಬ್ಬ ಪ್ರಯತ್ನಿಸ್ತಾನೆ ಅಂತಾದ್ರೆ ತಕ್ಷಣ ದೇವತೆಗಳಿಂದ ಬಂತು, ಹುಡುಗಿಯರ ಗಡನ ಬಂತು. ಅಲ್ಲಿ ಮಾರುತನು ಬರ್ತಾನೆ, ಅಲ್ಲಿ ಮನ್ಮಥನು ಬರ್ತಾನೆ. ಎಲ್ಲೆಲ್ಲವರು ಬಂದು ಇಲ್ಲಿರುವವರ ಋಷಿಗಳ ಅಥವಾ ಯಾರು ಸಾಧಕರಿದ್ದಾರೋ ಅವರ ತಪಸ್ಸನ್ನು ಕೆಡಿಸಿ ಅವರನ್ನು ದಾರಿ ತಪ್ಪಿಸ್ತಾರೆ. ಯಾಕೆ? ದಾರಿ ತಪ್ಪಿಸದೇ ಇದ್ದರೆ ಅವರ ಸ್ಥಾನ ಚ್ಯುತಿಯಾಗುತ್ತದೆ. ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ವರವನ್ನು ಪಡೆದು ದೇವಲೋಕಕ್ಕೆ ಲಗ್ಗೆಡ್ತಾರೆ. ಒಂದು ಕ್ರಮ ದೇವತೆಗಳದು. ಅವರಿಗೆ ನೇರವಾಗಿ ಹೋರಾಟ ಮಾಡಿ
ಗೆಲ್ಲುವುದಕ್ಕಾಗುವುದಿಲ್ಲ ನಮ್ಮನ್ನು. ಅದಕ್ಕಾಗಿ ಉಪಾಯಗಳಿಂದ ಈ ರೀತಿಯಲ್ಲಿ ಗೆಲ್ಲುವ ಯುಕ್ತಿ ಮಾಡ್ತಾರೆ. ಈಗ ನೋಡಿದ್ರೆ ನಮ್ಮ ಚಾರಕ ಬಹಳ ಸಂಗ್ರಹ ಮಾಡಿದ್ದಾನೆ. ಅವನು ಹೇಳ್ತಾನೆ, ಮಹಾಪ್ರಭುಗಳೇ, ಬಂದಿರುವ ಅವನು ಸುಮ್ಮನೆ ಬಂದದ್ದಲ್ಲ. ನಮ್ಮ ಗುರುಗಳ ಆಶ್ರಮದಲ್ಲಿ ಅಂತ್ಯವಾಸಿಯಾಗಿದ್ದು ನಮ್ಮ ಗುರುಗಳಲ್ಲಿ ಸಂಗ್ರಹವಾಗಿರುವ ವಿದ್ಯೆಯನ್ನು ಸಂಪಾದನೆ ಮಾಡುವುದಕ್ಕೆ ಬಂದಿದ್ದಾನೆ. ನೋಡಿ, ನಮ್ಮ ವಿದ್ಯೆಯನ್ನು ಅವನು ಸಂಪಾದನೆ ಮಾಡಿ ಆ ಮೂಲಕ ಅವರೂ ಕೂಡ ನಾಳೆ ಸಾಯದ ಹಾಗೆ ಮಾಡಿಕೊಳ್ಳುವುದಕ್ಕೆ ಮಾಡಿರುವ ಉಪಾಯ. ಇಲ್ಲಂತಾದ್ರೆ ದೇವಗುರುವಾಗಿರುವ ಬೃಹಸ್ಪತಿ ಸಕಲ ವಿದ್ಯೆಗಳಲ್ಲಿ ಪಾರಂಗತ. ಅವನಲ್ಲಿ ಇಲ್ಲದ್ದು ಒಂದು ಉಂಟು ನಮ್ಮ ಗುರುಗಳಲ್ಲಿ, ಅದುವೇ ಸಂಜೀವಿನಿ. ಅದನ್ನಾದರೂ ಇವರಿಂದ ಪಡೆದು ತಾವು ಬೆಳೆಯಬೇಕು, ರಕ್ಕಸರನ್ನು ನಾಶ ಮಾಡಬೇಕೆನ್ನುವುದಕ್ಕಾಗಿ ಮಾಡಿದ ಇದು ಸುಮನಸರೆನ್ಯ ಎನ್ನಲಿಸಲ್ಪಟ್ಟಂತಹ ದೇವತೆಗಳ ಕುತಂತ್ರ. ಚಾರಕನೇ ಹೇಳ್ತಾನೆ, ಅವರನ್ನು ಏನಾದ್ರೂ ಮಾಡಿ ನಿವಾರಿಸಬೇಕಿಲ್ಲಿಂದ. ಈಗ ಯೋಚನೆ ಮಾಡುವುದು, ಅವನನ್ನು ನಾವು ನೇರವಾಗಿ ಗುರುಗಳಲ್ಲಿ ಹೇಳಿದ್ರೆ, ಗುರುಗಳೇ ಅವನು ಬೇಡ, ಅವನಿಗೆ ವಿದ್ಯಾಭ್ಯಾಸ ಕೊಡಬೇಡಿ, ನೀವು ಆಶ್ರಮಕ್ಕೆ ಸೇರಿಸಬೇಡಿ ಅಂತ ಹೇಳಿದ್ರೆ, ನಮ್ಮ ಗುರುಗಳು ನಮ್ಮಲ್ಲಿರುವುದಕ್ಕೆ ಹಂಗೂ ಇಲ್ಲ ಅವರಿಗೆ. ಯಾಕೆ? ನಾವು ಅವರನ್ನು ಕಾಡಿ ಬೇಡಿ ಪಡ್ಕೊಂಡದ್ದು ಬರಬೇಕು ನೀವು ಅಂತ. ಹಾಗಾಗಿರುವಾಗ ನಾವೊಂದು ವೇಳೆ ಅವರಿಗೆ ಹೇಳಿದ್ರೆ, ನನಗೆ ನಿರ್ದೇಶನ ಮಾಡ್ಲಿಕ್ಕೆ ನೀನು ಯಾರೋ, ನಾನು ಹೋಗ್ತಾನೆ ಇಲ್ಲಿಂದ ಹೇಳಿದ್ರೆ ನಮಗೆ ನಷ್ಟ ಅಲ್ವಾ? ಹಾಗಾಗಿ ಗುರುಗಳನ್ನು ಆ ಸಂದರ್ಭ ಆ ರೀತಿಯಲ್ಲಿ ಹೇಳುವುದಕ್ಕಿಲ್ಲ. ಅವನನ್ನಂತೂ ಇಲ್ಲಿಂದ ಸಾಗ ಹಾಕಬೇಕು ಅಂತಾದ್ರೆ ಬೇರೆ ರೀತಿಯಲ್ಲಿ ಆಗ್ಲಿಕ್ಕಿಲ್ಲ. ಬೇರೆ ರೀತಿಯಲ್ಲಿ ಆಗುವುದಿಲ್ಲ ಅಂತಾದ್ರೆ ಗುರುಗಳಿಗೆ ಹೇಳುವುದಲ್ಲ, ಅವನನ್ನೇ ಇಲ್ಲದಂತೆ ಮಾಡಿದ್ರೆ, ಅವನನ್ನು ಇಲ್ಲದಂತೆ ಮಾಡ್ಲಿಕ್ಕೆ ನಮಗೆ ಬರ್ತದೆ. ಅವನೇ ಇಲ್ಲ ಅಂತಾಗಬೇಕು. ಅದಕ್ಕಾಗಿ ನಮ್ಮ ಮಂತ್ರಿ ಇದ್ದಾನೆ ಧೂಮಕೇತು, ಕರೆದಿದ್ದಾನೆ. ಏನ್ ಮಾಡ್ಬೇಕು ಅವನು? ಗುರುಸುತನ ಕರೆದರೆ ದರಿಯದೇ ತೆರದಿ ಖಂಡಿಸಿದಂಬು ನಿಧಿಯುಳು ಬಿಸುಡಿ ಬಾರೆನಲು. ಮಹಾಮಂತ್ರಿಯವನು ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಮಹಾಪ್ರಬಲ. ನಾವು ಬೆರಳು ತೋರಿಸಿದರೆ ಸಾಕು, ಅವನು ಹಸ್ತವನ್ನೇ ನುಂಗುವ ಚಾಕಚಕ್ಯತೆ ಉಳ್ಳವ. ನೋಡಿ ಬಾ ಅಂತ ಹೇಳಿದ್ರೆ ಸಾಕು, ಸುಟ್ಟು ಬರ್ತಾನೆ. ಒಡೆಯನ ಆದೇಶವನ್ನು ಚಾಚೂ ತಪ್ಪದೆ ತಲೆಯಲ್ಲಿ ಹೊತ್ತು ನಡೆಸುವವನು ನಮ್ಮ ಧೂಮಕೇತು. ತಲೆಯ ಮೇಲುಗಡೆಯಿಂದ ಹೊಗೆ ಹೋಗುತ್ತದೆ. ಅವನಲ್ಲಿ ಕೇಳಿದ್ರೆ ಎಲ್ಲಿಂದ ಹೊಗೆ ಹೋಗುವುದು ಅಂತ ಹೇಳಿದ್ರೆ ಅವನಿಗೆ ಕಾಣುವುದಿಲ್ಲ. ಯಾಕೆ? ಅವನ ತಲೆ ಹೀಗೆ ಮಾಡುವಾಗ ಅಲ್ಲಿಂದ ಆಚೆ ಹೋಗ್ತದೆ, ಉಳಿದವರಿಗೆ ಕಾಣುತ್ತದೆ. ಅವನನ್ನು ಕರೆದು ಹೇಳಿದ್ದು ನಾನು, ಹೋಗು ಈಗಲೇ. ಗುರುಗಳ ಆಶ್ರಮದಲ್ಲಿ ಒಬ್ಬ ಬಂದಿದ್ದಾನೆ, ಪರಲೋಕದವ, ಪರದೇಶದವ ಮಾತ್ರ ಅಲ್ಲ, ಪರಲೋಕದವ ಅಂದ್ರೆ ದೇವಲೋಕದವ. ಕುತಂತ್ರಿ, ನಮ್ಮ ನಾಶಕ್ಕಾಗಿ ಹೆಣೆಯುತ್ತಾ ಇದ್ದಾರೆ ಅವರು. ಅವನನ್ನು ಇಲ್ಲದಂತೆ ನೀನು ಮಾಡಬೇಕು. ಹೇಗೆ? ನಾನೇ ಅವನಿಗೆ ಸೂಚನೆ ಕೊಟ್ಟಿದ್ದೇನೆ ಹೇಗೆ ಮಾಡಬೇಕು ಅಂತ. ತುಂಡು 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 ಮಾಡಬೇಕು. ಎಂತದ ಅವನ ಹೆಸರು? ಕಚ ಅಂತೆ. ಕಚ 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 ಕಡಿಬೇಕು. ಇದು ನನ್ನದೇ ನಿರ್ದೇಶನ ಅವನಿಗೆ, ಇಲ್ಲ ಅವನು ಮಾಡುವುದಿಲ್ಲ. ಕಚ ಕಚನೆ ಅವನನ್ನು ಕಡಿದು ಹಾಕಿದ್ರೆ ಆಗುದಿಲ್ಲ. ಕಡಿದ ಮೇಲೆ ಆ ತುಂಡುಗಳನ್ನೆಲ್ಲ ಸುಡಬೇಕು, ಬೂದಿ ಮಾಡಬೇಕು. ಬೂದಿ ಮಾಡಿ ಅಲ್ಲಿ ಇಡಬೇಡ. ಯಾಕೆ? ನಮ್ಮ ಗುರುಗಳು ದೊಡ್ಡವರು, ಅವರು ಎಲ್ಲಿಂದಲೂ ಏನು ಮಾಡ್ಯಾರು. ಆ ಬೂದಿಯನ್ನು ಸಮುದ್ರದಲ್ಲಿ ಹೋಗಿ ಬದಿಯಲ್ಲಿ ಹಾಕಬೇಡ, ನಡೂ ಸಮುದ್ರದಲ್ಲಿ ಕೊಂಡೋಗಿ ಚೆಲ್ಲು. ಮೀನುಗಳು ತಿನ್ನಿ, ಮೊಸಳೆಗಳು ತಿನ್ನಿ, ಏನು ಬೇಕಾದರೂ ಜಲಚರಗಳು ತಿನ್ನಿ, ಅಂತೂ ಕಚ್ಚ ಇಲ್ಲ ಅಂತ ಆಗ್ಬೇಕು. ಹೇಳಿದ್ದೆ ತಡ, ಹೋದದ್ದೇ ಅವನು ಒಬ್ಬನೇ ಸಾಕಾಗ್ತದೆ. ಹೋದದ್ದು ಮಾತ್ರ ಅಲ್ಲ, ಅರೆ ಕ್ಷಣದಲ್ಲಿ ಬಂದಿದ್ದಾನೆ. ಬಂದು ಹೇಳ್ತಾನೆ, ಮಹಾಪ್ರಭು ಇಲ್ಲ ಕಚ. ಏನದ ಭಾರಿ ಮಾತಾಡಿದ ನನ್ನಲ್ಲಿ, ನಾನು ಮಾತಿಗೆ ಅವಕಾಶವೇ ಕೊಡ್ಲಿಲ್ಲ. ನೀವೆಂದಂತೆ ಕಚ ಕಚನ ಕಡಿದು ಅವನನ್ನು ಬೂದಿ ಮಾಡಿ ಸಮುದ್ರಕ್ಕೆ ಎಸೆದು ಬಂದಿದ್ದೇನೆ. ಸನ್ಮಾನ ನಿನಗೆ ಉಂಟು ಅಂತ ಹೇಳಿದೆ. ಅದು ದೊಡ್ಡ ಕೆಲಸ ಅಲ್ಲ. ಹೌದಪ್ಪ. ಸಾಧಕನಿಗೆ
ಸನ್ಮಾನ ಬೇಕು. ಯಾಕೆ? ಮುಂದಕ್ಕೆ ಇದರಿಂದ ದೊಡ್ಡದನ್ನು ಮಾಡ್ಲಿಕ್ಕೆ. ಸನ್ಮಾನ ಮಾಡೋದು ಮಾಡಿದ್ದು ಸಾಕು ಅಂತಲ್ಲ, ಮುಂದೆ ದೊಡ್ಡದು ಮಾಡಬೇಕು ಅಂತ. ಹಾಗಾಗಿ ಧೂಮಕೇತುವನ್ನು ಕಳುಹಿಸಿದಾಗ ನಮ್ಮ ಸಭೆಗೆ ಬಂದದ್ದು ಇವರು. ಯಾರು? ನಾರದರು. ಬಂದಾಗಲೇ ಏನು ಹೇಳಿದ್ರು? ಕ್ರಮ ಪ್ರಕಾರವಾಗಿ ಸ್ವಾಗತಿಸಿದೆ. ಸ್ವಾಗತಿಸಿ ಅವರನ್ನು ಕುಳ್ಳಿರಿಸಿ ಆದ ಮೇಲೆ ಹೇಳಿದೆ, ಸ್ವಾಮಿ, ಒಂದು ಆಪತ್ತು ಹೋಯ್ತು. ಏನು? ಕಥನೆನ್ನುವ ಬಂದಿದ್ರಂತೆ, ಅವನನ್ನೊಂದು ನಾಶ ಮಾಡಿ ಆಯ್ತು. ಇನ್ನು ನಮಗೆ ತಲೆ ಬಿಸಿ ಇಲ್ಲ. ನೀನು ಎಂಥದ್ದು ಹೇಳುದು? ನನಗೆ ಹೇಳುದ? ಮಕ್ಕಳಿಗೆ ಕಥೆ ಹೇಳು, ನನಗೆ ಹೇಳ್ಬೇಡ. 3 ಲೋಕವನ್ನು ಒಂದು ಗಳಿಗೆಯಲ್ಲಿ ಸುತ್ತಾಡುವ ನಾರದನಿಗೆ ಹೇಳ್ಬೇಡ, ನನಗೆಲ್ಲ ಗೊತ್ತುಂಟು ಹೇಳಿದ್ರು. ಎಂಥದ್ದು? ಅವನು ಬದುಕಿ ಆಗಿದೆ. ಎಂಥ ವಿಶೇಷ ನೋಡಿ ನಮ್ಮ ಗುರುಗಳದು. ಎಲ್ಲಿಂದ್ರೂ ಕರೆದ್ರಂತೆ, ಸಮುದ್ರದಲ್ಲಿರುವ ಜಲಚರಗಳ ಹೊಟ್ಟೆಯಲ್ಲಿದ್ದ ಬೂದಿ ಅದು ಕರಗಲಿಲ್ಲ ನೋಡಿ. ಎಲ್ಲ ಆ ಹೊಟ್ಟೆ ಸೀಳಿ, ಮೊಸಳೆಯೋ ಮೀನೋ ಎಲ್ಲ ಸೀಳಲ್ಪಟ್ಟು ಆ ಅಂಶ ಹೋಗಿ ನಮ್ಮ ಗುರುಗಳ ಆಶ್ರಮದಲ್ಲಿ ದೇಹವನ್ನು ಧರಿಸಿತು. ನಮ್ಮ ಗುರುಗಳ ಸಾಮರ್ಥ್ಯ ಎಷ್ಟುಂಟು ಅಂತ ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಕಥ ಬದುಕಿದ, ನಾರದರ ಮಾತು ಸುಳ್ಳಾಗ್ಲಿಕ್ಕಿಲ್ಲ. ಹಾಗಾಗಿ ಇನ್ನು ಹೀಗಲ್ಲ ಅಂತ ಹೇಳಿ ಗುರುಗಳಲ್ಲಿಗೆ ಹೋದೆ. ಹೋಗಿ ಗುರುಗಳೇ, ದೇವತೆಗಳನ್ನು ಸೋಲಿಸಬೇಕು, ಹೇಗಾದರೂ ಮಾಡಿ ಅವರನ್ನು ಗೆದ್ದು ಬರಬೇಕಾಗುವಂತಹ ಕ್ರಮ ಉಂಟು. ಹಿಂದೆ ನಡೆದ ಯುದ್ಧದಲ್ಲಿ ನಮ್ಮ ಗುರುಗಳು ಬಹಳ ಹೋರಾಟ ಮಾಡಿದ್ದಾರೆ. ಗುರುಗಳೇ ಹೋರಾಟ ಮಾಡಿದ್ರು. ಬೃಹಸ್ಪತಿಗೂ ಶುಕ್ರರಿಗೂ ಯುದ್ಧ ಆಯ್ತು. ಕೊನೆಗೆ ಅಲ್ಲಿ ಒಬ್ಬ ವಾಯು ಬಂದ. ಆ ವಾಯು ಬಂದು ಎಲ್ಲರ ಹೊಟ್ಟೆಯೊಳಗೆ ಸೇರಿ ದಿಗ್ಬಂಧನವೇ ಆಯ್ತು. ಉಸಿರುಗಟ್ಟಿದ್ದು ಸುಲಭ ಗೆಲ್ಲಿಕ್ಕೆ, ಶಕ್ತಿಯಲ್ಲೆಲ್ಲ ಉಸಿರುಗಟ್ಟಿ ಎಲ್ಲರೂ ಬಿದ್ರು. ಅಷ್ಟಾಗುವಾಗ ಗುರುಗಳು ಎದ್ದು ಬಂದರು. ಸಾಕು, ಇನ್ನು ಬೇಡ, ಈಗ ನಾವು ಹೋಗುವ ಊರಿಗೆ, ಮತ್ತೆ ನೋಡುವ ಏನು ಅಂತ. ಹಾಗೆ ನಾವು ಬಂದದ್ದು. ಅದನ್ನು ಗುರುಗಳಲ್ಲಿ ತಿಳಿಸಿದಾಗ ಗುರುಗಳು ಹೇಳ್ತಾರೆ, ಬರುವ ಸಪ್ತಮಿಯ ದಿನ ನಾನೊಂದು ಯಜ್ಞ ಮಾಡ್ಲಿಕ್ಕೆ ಉಂಟು. ಅದರಲ್ಲಿ ನಿನಗೆ ಹೊಸ ರಥ, ಅದರಲ್ಲಿ ನಿನಗೆ ಹೊಸ ಆಯುಧಗಳು, ಅದರಲ್ಲಿ ನಿನಗೆ ಹೊಸ ಬತ್ತಳಿಗೆ ಬಿಲ್ಲು ಎಲ್ಲವೂ ಎದ್ದು ಬರ್ತದೆ ಯಜ್ಞದಿಂದ. ಅದನ್ನು ನೀನು ಹಿಡ್ಕೊಂಡು ಹೋಗುವ ಒಂದು ಚಂದ, ಅದನ್ನು ನಾನು ನೋಡಬೇಕು. ಅದರಿಂದ ದೇವತೆಗಳನ್ನು ನೀನು ಹೊಡೆಯುವ ಚಂದ, ಅದನ್ನೆಲ್ಲ ನೋಡಿ ಕಣ್ಣು ತುಂಬಿಕೊಳ್ಳಬೇಕು ಮಗನೇ. ಹೋಗು, ನೀನು ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಸಂಗ್ರಹ ಮಾಡು. ಗುರು ನಿರೂಪ ಅಂತೆಯೇ ಹೊರಟಿದ್ದೇನೆ. ಬಂದಿದ್ದೇನಲ್ಲ, ಖಜ ಸಂಚರಿಸುತ್ತ ಸಂಚರಿಸುತ್ತ ಕಂಡು ಖಳ ಕೆರಡಿ ಆರ್ಭಟಿಸುತ್ತ ದುರುಳ ನೀನು ವಿರೋಧಿಯ ಸುಧನೆಮ್ಮ ಗುರು ಸೇವೆಯೊಳಗಿರ್ಪೆಯ. ಬರಬರುತ್ತಾ ಹೀಗೆ ಕಾಡಿನಲ್ಲಿ ನಾವು ತಿರುಗಾಟ ಮಾಡುತ್ತಾ ಬಂದದ್ದು. ಗುರುಗಳು ಹೇಳಿದ್ದನ್ನು ಸಂಗ್ರಹ ಮಾಡಲಿಕ್ಕೆ ಬಹಳ ದೂರ ಬಂದಿದ್ದೇನೆ. ಗುರುಗಳ ಆಶ್ರಮಕ್ಕೆ ಇನ್ನು ಹತ್ತಿರ ಇರುವುದು, ನಮ್ಮ ಅರಮನೆಗೆ ಬಹಳ ದೂರ ಉಂಟು. ನಾವೆಲ್ಲ ಸಂಚರಿಸುವ ಪ್ರದೇಶವೇ ಇದು, ಹೊಸದೇನಲ್ಲ. ಬಂದು ನೋಡಿದ್ರೆ ಅದೇ ಒಬ್ಬ ಹುಡುಗ ಇದ್ದಾನಲ್ಲ, ಇವನು ನಮ್ಮ ಕುರುಜಾಂಗಲದವನು ಅಲ್ಲ. ಹಾಗಂದ್ರೆ ಇವನು ಈ ನಾಡಿನವನೇ ಅಲ್ಲ. ನೋಡುವಾಗ ನಮ್ಮವರ ಹಾಗೆ ಇಲ್ಲ. ನಮ್ಮವರಿಗೆಲ್ಲ ಮುಖದಲ್ಲಿ ಮೇಲೆ ಕೆಳಗೆ ಹಲ್ಲುಂಟು, ಕಿವಿ ಅಗಲ ಉಂಟು, ಕಣ್ಣು ದೊಡ್ಡ ದೊಡ್ಡ ಕಣ್ಣುಗಳು, ತಲೆ ಕೂದಲೆಲ್ಲ ಅವರು ಎಷ್ಟುದ್ದ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಮುಳ್ಳಿನ ರಾಶಿಯೋ ಅನ್ನುವ ಹಾಗೆ ಇರ್ತದೆ. ನೋಡಿದ್ರೆ ಇವನು ಹಾಗಿಲ್ಲ. ನೋಡ್ಲಿಕ್ಕೆ ಚಂದ ಇದ್ದಾನೆ ಹುಡುಗ. ಚಂದ ಇದ್ರು ಇವ ನಮಗೆ ಆಪತ್ತು ಅಲ್ವಾ? ಯಾರು ನೀನು? ಹೆಸರು ಏನು? ನಮ್ಮ ನಾಡಿನವನಾಗ ಇಲ್ಲ ನೀನು. ನನಗೆ ಸಿಕ್ಕಿದ ವಾರ್ತೆಯ ಆಧಾರದಲ್ಲಿ ನಾನು ವಾರ್ತೆ
ಈಗ. ಓಹೋ. ಹೌದೌದು, ವಾರ್ತೆ ಕೇಳಿ ಬಂದದ್ದು. ವಾರ್ತೆಯಲ್ಲಿರುವ ವಿಷಯವನ್ನು ಏನುಂಟು ಅಂತ. ವಾರ್ತೆಯಲ್ಲಿ ಸಿಕ್ಕಿದ ಮಾಹಿತಿಯ ಪ್ರಕಾರ ನೋಡಿದ್ರೆ ನೀನು ಅವನೇ ಅಂತ. ಹಾ. ಶುಕ್ರಾಚಾರ್ಯರ ಅಲ್ಲಿಗೆ ಒಬ್ಬ ಬಂದಿದ್ದಾನೆ ಅಂತ ಕೇಳಿದೆ. ಹಾ. ಅವರು ನಮ್ಮ ಗುರುಗಳು. ವಾರ್ತೆ ಸರಿಯಾಗಿಯೇ ಸಿಕ್ಕಿದೆ ನಿನಗೆ. ನಮ್ಮಲ್ಲಿ ವಾರ್ತಾವಾಹಕರು ಬಹಳ ಸ್ಪಷ್ಟವಾದ ನಿಖರವಾದ ಮಾಹಿತಿ ಕೊಡ್ತಾರೆ. ಓಹೋ. ಅದರಲ್ಲಿ ಒಂದು ನಿತ್ಯ ತಪ್ಪುವುದಿಲ್ಲ. ಯಾಕೆ? ಈ ವೃಷಪರ್ವನ ಆಡಳಿತ ಅದು ತಪ್ಪಿ ನಡೆದ್ರೆ ನಾಳೆ ಶಿಕ್ಷೆ ಉಂಟು. ನೀನು ಬಂದವ ಶುಕ್ರಾಚಾರ್ಯರಲ್ಲಿ ಬಂದಿರುವ ಒಬ್ಬ ಹೊಸ ಹುಡುಗ. ನಿನ್ನನ್ನು ನಾನು ಇದುವರೆಗೆ ಕಂಡದ್ದಿಲ್ಲ. ಅಂದಮೇಲೆ ನನ್ನಲ್ಲಿರುವ ಅನುಮಾನ ಮತ್ತು ತರ್ಕಬದ್ಧವಾದ ವಿಷಯಕ್ಕೆ ಮೂರ್ತ ಸ್ವರೂಪ ನೀನು ಅಂತ ನಾನು ಗ್ರಹಿಸಬಲ್ಲೆ. ಬಂದಿರುವ ನೀನು ಈ ಲೋಕದವನಲ್ಲ ಅಂತಾದ್ರೆ ಮೇಲಿನ ಲೋಕದವನೇ ಅಲ್ಲ, ಕೆಳಗಿನ ಲೋಕದವನೇ ಇರಲಾರದು. ಕೆಳಗಿನ ಲೋಕದವ, ಮೇಲಿನ ಲೋಕದವನೇ ಇರಬೇಕು. ನಿನ್ನಂತಹ ರೀತಿಯಲ್ಲಿ ನೋಡಿದ್ರೆ ನಿನ್ನ ನಡಿಗೆ, ನಿನ್ನ ಕಾಲು, ನಿನ್ನ ಕಣ್ಣು, ನಿನ್ನ ಮೈಕಟ್ಟು ಮೇಲಿನವರಾಗೆ ಉಂಟು. ಅಂದ್ರೆ ನೀನು ನಮಗೆ ವಿರೋಧಿಯ ಪಾಳೆಯದಿಂದ ಬಂದವ. ದೇವತೆಗಳು ನಮ್ಮ ವೈರಿಗಳು. ದೇವತೆಗಳನ್ನು ನಾವು ಕಣ್ಣಲ್ಲಿ ನೋಡುವುದಿಲ್ಲ, ಬಾಯಿಯಲ್ಲಿ ಮಾತಾಡುವುದಿಲ್ಲ, ಹೊಡಿಲಿಕ್ಕೆ ಹೊಡಿತೇವೆ. ನೀನು ಅವರ ಕಡೆಯಿಂದ ಬಂದವನಾದರೆ ನಮ್ಮ ಗುರುಗಳಲ್ಲಿ ನಿನಗೇನು ಕೆಲಸ? ನಿಮ್ಮಲ್ಲಿ ಗುರುಪೀಠ ಉಂಟು, ಗುರುಗಳಿದ್ದಾರೆ. ಅಲ್ಲಿ ಬೇಕಾದ್ರೆ ನೀನು ಎಷ್ಟು ಬೇಕಾದ್ರೂ ಕಲಿ, ನಮ್ಮ ಅಭ್ಯಂತರ ಇಲ್ಲ. ನಮ್ಮ ನಾಡಿನಲ್ಲಿ ನಮ್ಮ ಗುರುಪೀಠದಲ್ಲಿ ಕಲಿಬೇಕು ಅಂತಾದ್ರೆ ಇವನಲ್ಲಿ ಕೇಳಬೇಕು. ಇವನು ಈ ನಾಡಿನ ಪ್ರಭು. ಗುರುಪೀಠವೇ ಆಗಲಿ ಏನೇ ಆಗಲಿ ನಾಡಿನ ಆಡಳಿತ ವರ್ಗದಿಂದ ಅನುಮತಿಯನ್ನು ಪಡೆಯದೆ ಬೇರೊಂದು ಲೋಕದವನು ಬಂದು ಇಲ್ಲಿ ಕಲಿಯುತ್ತಾನೆ ಅಂತ ಆದ್ರೆ ಪರವಾನಿಗೆ ಪಡೆಯತಕ್ಕದ್ದು. ಮಾತ್ರವಲ್ಲ, ನೀನು ಬಂದಿರುವ ವಿಚಾರ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ನಮಗೆ ಆಪತ್ತುಂಟು. ಯಾರು ನೀನು? ಯಾಕೆ ಬಂದ? ಏನು ಹೆಸರು? ನೀನು ಗರ್ಜಿಸುವುದು ಯಾಕೆ? ನಮ್ದು ಸ್ವಭಾವ ಅದು. ನೋಡು ನೀನು ಈ ನಾಡಿನ ದೊರೆಯಾದದ್ರಿಂದ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದೆ ಹೋಗುವುದು ಅದು ಉದ್ದಟತನ ಆಗುತ್ತದೆ. ಉತ್ತರಿಸತಕ್ಕದ್ದು, ಉತ್ತರಿಸಬೇಕಾದ ಅನಿವಾರ್ಯತೆಯು ನನಗುಂಟು. ಈಗ ನೀನು ಹೇಳಿದ ಹಾಗೆ ವಾರ್ತಾವಾಚಕರೋ ಮತ್ತೊಬ್ಬರೋ ಏನೋ ನಿನಗೆ ವಿಷಯವನ್ನು ತಿಳಿಸಿದ್ರಲ್ಲ, ಆ ತಿಳಿಸಿದ ವಾರ್ತೆಯಲ್ಲಿ ಏನೂ ವ್ಯತ್ಯಾಸಗಳಿಲ್ಲ. ಅವರು ಸರಿಯಾದ್ದನ್ನೇ ತಿಳಿಸಿದ್ದಾರೆ. ನಿನಗೆ ತಿಳಿಸಿದ ಹಾಗೆ ದೇವಲೋಕದಿಂದ ಒಬ್ಬ ಆಗಂತುಕ ಬಂದಿದ್ದಾನೆ. ಆಚಾರ್ಯ ಬೃಹಸ್ಪತಿಗಳ ಮಗ. ಅದು ನಾನೇ. ದೇವಲೋಕದಿಂದ ಬಂದವ ನಾನು. ಹೌದು ಅಯ್ಯ. ಏನು ಅಲ್ಲಿಂದ ನಿನ್ನನ್ನು ಅಟ್ಟಿದ್ರು? ಗುರುಗಳ ಅಲ್ಲಿಯ ಗುರುಕುಲದಲ್ಲಿ ವಿದ್ಯೆ ಕೊಡುವಂತಹ ಕ್ರಮ ಬಿಟ್ಟು ಹೋಯ್ತಾ? ಯಾಕೆ ಬಂದ ಇಲ್ಲಿ? ಅಯ್ಯ, ಆಚಾರ್ಯ ಬೃಹಸ್ಪತಿಗಳೇ ನನ್ನನ್ನು ಕರೆದು
ಶುಕ್ರಾಚಾರ್ಯರ ಬಳಿಗೆ ತೆರಳಬೇಕು ಅಂತ ಹೇಳಿ ಕಳುಹಿಸಿದರು. ಓರ್ವ ಗುರುವೇ ಇನ್ನೊಂದು ಗುರುವಿನಲ್ಲಿಗೆ ಕಳುಹಿಸ್ತಾನೆ. ಹೌದು. ಹಾಗಾಗಿ ಆಚಾರ್ಯ ಶುಕ್ರರ ಬಳಿಗೆ ನೇರವಾಗಿ ನಾನು ಬಂದವ. ಇಲ್ಲಿ ನೀನು ಗಮನಿಸಬೇಕಾದ್ದು ಏನು? ಆಚಾರ್ಯ ಬೃಹಸ್ಪತಿ, ನನ್ನ ಅಪ್ಪ ಅನ್ನೋದನ್ನು ಬದಿಗಿಡುವ, ಆಚಾರ್ಯ ಬೃಹಸ್ಪತಿಗಳು ವೃಷಪರ್ವನ ಬಳಿಗೆ ತೆರಳಿ ಅವನ ಅನುಮತಿಯನ್ನು ಪಡೆದು ನೀನು ವಿದ್ಯೆಯನ್ನು ಪಡೆಯಬೇಕು ಅಂತ ಹೇಳ್ತಿದ್ರೆ ನಾನು ಆ ಕಾರ್ಯವನ್ನೇ ಮೊದಲು ಮಾಡ್ತಿದ್ದೆ. ಆದ್ರೆ ನಮ್ಮಪ್ಪಯ್ಯ ಸೂಚಿಸಿದ್ದೇನು, ಆಚಾರ್ಯ ಬೃಹಸ್ಪತಿಗಳು ಸೂಚಿಸಿದ್ದೇನು, ಗುರು ಭಾರ್ಗವನ ಬಳಿಗೆ ತೆರಳಿ ಆ ವಿದ್ಯೆಯನ್ನು ಕಲಿತು ಬರಬೇಕು ಅಂತ. ಅದು ಅಲ್ಲಿ ಹೌದು. ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ನಿಯಮ ಪಾಲಿಸಲ್ಪಡುವುದು. ಅದು ಹೌದಪ್ಪ. ಯಾರು ನಿಯಾಮಕನಿದ್ದಾನೋ, ಯಾರು ಶಾಸನ ಮಾಡ್ತಾನೋ ಅವನು ಕೇಳತಕ್ಕದ್ದು. ಹಾಗಾಗಿ ಶುಕ್ರಾಚಾರ್ಯರ ಬಳಿಗೆ ನಾನು ತೆರಳಿದೆ. ಈಗ ಇಲ್ಲಿ ಇಂಥದ್ದೊಂದು ಸಿದ್ಧಾಂತಗಳಿವೆ, ಇಂಥ ಶಿಷ್ಟಾಚಾರಗಳಿವೆ ಅನ್ನುವುದು ಏನು ಶುಕ್ರಾಚಾರ್ಯರಿಗೆ ಗೊತ್ತಿಲ್ವೋ? ಅವರು ನನ್ನಲ್ಲಿ ಹೇಳ್ತಿದ್ರು, ನೀನು ಮೊದಲು ವೃಷಪರ್ವನ ಬಳಿಗೆ ಹೋಗಿ ಅವನ ಅನುಮತಿಯನ್ನು ಪಡ್ಕೊಂಡು ಆಮೇಲೆ ನನ್ನ ಆಶ್ರಮಕ್ಕೆ ಬಾ ಮಗು. ಅಷ್ಟು ಬುದ್ಧಿವಂತರವರು, ಅವರೇನು ಅವಿವೇಕಿಗಳಲ್ಲ. ಆದ್ರೆ ಶೈಕ್ಷಣಿಕ ವಿಷಯದಲ್ಲಿ ನಮ್ಮ ಗುರುಗಳು ಪರಮೋಚ್ಚ ಸ್ಥಿತಿಯವರು. ಅಕ್ಕ ಒಪ್ಪಿಕೊಂಡೆ ಅಲ್ಲ. ಆದರೆ ಒಂದು ಮಾತು ಮುಂದೆ ಉಂಟು, ಏನು? ಆಡಳಿತ ನಮ್ಮದೇ ಪರಮಾಧಿಕಾರ. ಅದು ಹೌದಪ್ಪ, ಇದು ಆಡಳಿತಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಹೊರಗಿನಿಂದ ಬರುವವನಾದ್ದರಿಂದ ಆಡಳಿತವನ್ನು ತಪ್ಪುವುದಕ್ಕಾಗುವುದಿಲ್ಲ. ಅದು ನೀನು ಗುರುಗಳಲ್ಲಿ ತಿಳಿಸಿ ಈ ಒಂದು ವ್ಯವಸ್ಥೆಯನ್ನು ಮೊದಲೇ ಕಲ್ಪಿಸಬೇಕು. ಬರುವವನು ಮಾಡತಕ್ಕದ್ದು, ಗುರುಗಳದನ್ನು ನಿರ್ದೇಶನ ಮಾಡುವುದಿಲ್ಲ. ಅಲ್ಲ. ಈಗ ನಿನಗೆ ಒಂದು ಸಲಹೆಯನ್ನು ನಾನು ಕೊಡ್ತೇನೆ, ತಪ್ಪು ತಿಳಿಬೇಡ. ಏನು? ಒಮ್ಮೆ ನೀನು ಗುರುಗಳ ಬಳಿಗೆ ಹೋಗಿ ಹೀಗೆ ಬಂದವರನ್ನು ಸ್ವೀಕರಿಸುವುದು ಸರಿಯ ಗುರುಗಳೇ ಅಂತ ಒಂದು ಮಾತು ನೀನು ಕೇಳಿಬಿಡು. ನಮ್ಮ ಗುರುಗಳಲ್ಲಿ ಕೇಳಬೇಕಾದ್ರೆ ನನಗೆ ಗೊತ್ತುಂಟ, ನೀನು ಎಂತದಕ್ಕ ಹೇಳುದು ಹುಡುಗ ಬಂದವನು? ಅಯ್ಯ ಹಾಗಲ್ಲ. ಈಗ ನಾನು ನೇರವಾಗಿ ಶುಕ್ರಾಚಾರ್ಯರ ಬಳಿಗೆ ತೆರಳಿದ್ದು ನಿನ್ನ ಅನುಮತಿಯನ್ನು ಪಡೆಯದೇ ಇರುವುದನ್ನು ನೀನು ಆಕ್ಷೇಪಿಸುವುದಕ್ಕೆ ಕಾರಣ, ಗುರುಗಳಿದ್ ಯಾವ ಸಲಹೆಯನ್ನು ನನಗೆ ಕೊಡ್ಲಿಲ್ಲ. ನಾನು ಗುರುವೇ ಪರದೈವ ಅಂತ ತಿಳಿದು ಅವರ ಪಾದಗಳಿಗೆ ಎರಗಿದವ. ಬರುವವನು ತಿಳಿದಿರಬೇಕಾದದ್ದು, ಗುರುಗಳು ಹೇಳಬೇಕಾಗಿಲ್ಲ. ಪುಣ್ಯಾತ್ಮ, ಹಾಗಲ್ಲ. ಆಚಾರ್ಯ ಬೃಹಸ್ಪತಿಗಳು ಅದನ್ನು ತಿಳಿಯದವರಲ್ಲ. ಅವರು ಸೂಚಿಸಿದ ಇದನ್ನೇ, ಗುರು ಭಾರ್ಗವನ ಬಳಿಗೆ ನೀನು ತೆರಳಬೇಕು ಅಂತ ನಾನು ಬಂದೆ. ಒಂದೊಮ್ಮೆಗೆ ಇಲ್ಲಿಗೆ ಬಂದಾಗ ಶಿಷ್ಟಾಚಾರ ಹೀಗುಂಟು, ಈ ರೀತಿ ನೀತಿಗಳನ್ನು ನೀನು ಪಾಲಿಸಬೇಕು ಅಂತ ಅವರು ಸೂಚಿಸ್ತಿದ್ರೆ ನಾನು ಅದನ್ನೇ ಮೊದಲು ಮಾಡ್ತಿದ್ದೆ. ಏನು ಸೂಚನೆ ಅವರು ಕೊಡ್ಲಿಲ್ಲ. ಈಗ ಬಂದದ್ದು ಮತ್ತು ಆಶ್ರಮದಲ್ಲಿ ವಿದ್ಯಾರ್ಥಿಯನ್ನು, ಶಿಷ್ಯನನ್ನು ಸ್ವೀಕರಿಸಿಕೊಳ್ಳುವುದು ತನ್ನ ಪರಮಾಧಿಕಾರ ಅನ್ನುವುದಾಗಿ ಅವರು ತಿಳಿದಿದ್ದಾರೆ. ನೀನು ಅದನ್ನು ಒಪ್ಪಿಕೊಂಡಿದ್ದಿ. ಮತ್ತೊಂದುಂಟು, ನೀನು ಈ ರೀತಿ ಕೆರಳಿ ಗರ್ಜಿಸುವುದಕ್ಕೆ ಕಾರಣ ಏನು ಅಂತ ನಾನು ನನ್ನಲ್ಲೇ ತರ್ಕಿಸಿದ್ರೆ ಬಹುಶಃ ಇವನಿಂದ ಏನೋ ಅಹಿತವಾದೀತು ನಮಗೆ ಅನ್ನುವ ಒಂದು ಅಪನಂಬಿಕೆ ನಿನಗಿರ್ಬೇಕು. ಅಯ್ಯ, ಸ್ಪಷ್ಟವಾಗಿ ಹೇಳ್ತೇನೆ, ಏನೂ ಅಂತಹ ತೊಂದರೆ ಕೊಡುವುದಕ್ಕೆ ನಾನು ಬಂದವನೇ ಅಲ್ಲ. ನನ್ನ ಮನಸ್ಸಿನಲ್ಲಿ ಆ ವಿಚಾರಗಳೇ ಇಲ್ಲ. ನನ್ನ ಗುರಿ ಒಂದೇ ದೃಷ್ಟಿಕೋನ ನನಗೆ, ಯಾವುದು? ಗುರುಗಳಿಂದ ದಿವ್ಯವಾದ ವಿದ್ಯೆಯನ್ನು ಪಡೆಯಬೇಕು. ಅದಕ್ಕಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀನು ಗರ್ಜಿಸಬೇಕಾಗಿಯೂ ಇಲ್ಲ, ಸಮಾಧಾನದಲ್ಲಿ ಹೇಳಿದ್ರೆ ಮುಗಿಯಿತು. ಒಂದೊಂದು ನಾಡಿಗೆ, ಒಂದೊಂದು ಲೋಕಕ್ಕೆ ಒಂದೊಂದು ನಿಯಮ. ಅದು ಹೌದು. ಬೃಹಸ್ಪತಿಯ ನಿಯಮವನ್ನು ನಾವು ಒಪ್ಪಬೇಕು ಅಂತ ಏನಿಲ್ಲ, ಬೇಕಾಗಿಲ್ಲ. ಬೃಹಸ್ಪತಿ ಹೇಳದಿರ್ಲಿ, ಬರುವಾಗ ನೀನು ಯಾರಿಂದಲಾದರೂ ಕೇಳಿಯಾದರೂ ಅಥವಾ ಈ ಲೋಕದ ಕ್ರಮ ಏನು ಎನ್ನುವುದನ್ನು ಮೊದಲೇ ಸಂಗ್ರಹಿಸಿ ಬರತಕ್ಕದ್ದು. ಅಲ್ಲ, ಗುರುಗಳ ಬಳಿಗೆ ಹೋಗಿಯೇ ಬಂದವಲ್ವ ನಾನು. ಅವರು ಈ ವಿಚಾರ ಏನೂ ಹೇಳಲಿಲ್ಲ ನನ್ನಲ್ಲಿ. ಅವರು ಹಾಗೆಲ್ಲ ನಿಮ್ಮ ವಿಷಯವನ್ನು ಅಷ್ಟೆಲ್ಲ ಹೇಳುವುದಿಲ್ಲ. ಅವರು ಅದು ನಮಗೆ ಮೊದಲೇ ಸೂಚ್ಯವಾಗಿ ತಿಳಿಸಿರ್ತಾರೆ, ನಾವೇ ತಿಳ್ಕೊಂಡು ಇರಬೇಕು. ಗುರುಗಳಂದ್ರೆ ನಮ್ಮ ಗುರುಗಳು ಸಾಮಾನ್ಯ ಗುರುಗಳಲ್ಲ. ಅವರ ಮನದ ಇಂಗಿತವನ್ನು ಅರಿತು ನಾವು ವ್ಯವಹರಿಸುವವರು. ಯಾಕೆ ನೀನು ಬಂದದ್ದು ಯಾಕೆ ಅಂತ ನಮಗೆ ಗೊತ್ತಾಗಿದೆ. ಅಹಿತವನ್ನು ನಾನು ಮಾಡುವವನಲ್ಲ ಅಂತ ಹೇಳಿದ್ಯಲ್ಲ. ಹೌದು. ನೀನು ಬಂದು ವಿದ್ಯಾಭ್ಯಾಸವನ್ನು ಸಂಗ್ರಹಿಸಿ ಇಲ್ಲಿಯೇ ಇರುವವನ ಹೋಗುವವನ? ಮತ್ತೆ ಹೋಗುವವ. ಹೌದು. ನಮ್ಮಲ್ಲೇ ಇರುವವನಾದ್ರೆ, ನಮ್ಮಲ್ಲಿ ನಮ್ಮವನಾಗಿ ಇರುವವನಾದರೆ ನಮ್ಮ ಅಭ್ಯಂತರ ಇಲ್ಲ. ನಮ್ಮಲ್ಲಿ ಬಂದು ಕಲಿತು ನಿಮ್ಮವನಾಗಿ ನೀವು ಹೋದ್ರೆ
ನಮ್ಮವರಿಗೆ ಆಪತ್ತುಂಟು. ಹಾ, ಯಾಕೆ ಗೊತ್ತುಂಟಾ? ನಮ್ಮ ಗುರುಗಳಲ್ಲಿ ಎಂಥದ್ದೆಲ್ಲ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ ಇಷ್ಟವರೆಗೆ. ಅಂಥದ್ದೆಲ್ಲ ದೊಡ್ಡ ದೊಡ್ಡದುಂಟು. ಓಹೋ, ಆ ದೊಡ್ಡ ದೊಡ್ಡದು ಅವರಲ್ಲಿ ಇರುವುದರಿಂದ ನಾವು ಇವತ್ತು ದೊಡ್ಡವರಾಗಿದ್ದೇವೆ. ಅದನ್ನೇನಾದರೂ ನೀನು ಕಲಿತು ನಮ್ಮ ರಕ್ಕಸ ಕುಲಕ್ಕೆ ಆಪತ್ತು ಬರುವ ಹಾಗೆ ಅಲ್ಲಿಂದ ಹೋಗಿ ಮತ್ತೆ ಮಾಡಿದ್ರೆ ಇದು ನಮಗೆ ಮೊದಲೇ ಗೊತ್ತುಂಟು. ಅದಕ್ಕೆ ಬಂದಂತಹ ನಿನ್ನಂತವನು ಇನ್ನೊಬ್ಬನು ಬಂದರೂ ಅಡ್ಡಿಲ್ಲ, ಅವರನ್ನೇ ಸಮೂಲವಾಗಿ ನಾಶ ಮಾಡಿಬಿಟ್ರೆ ಗುರುಗಳಲ್ಲಿ ಅದನ್ನು ಹೇಳಲಿಕ್ಕಿಲ್ಲ. ಗುರುಗಳು ನಮಗೆ ಬೈದಾರು, ಗುರುಗಳು ದಂಡಿಸಿಯಾರು. ಯಾರು ಹೇಳಿದ್ರು ನಿಮಗೆ ಅದನ್ನೆಲ್ಲ ಮಾಡ್ಲಿಕ್ಕೆ? ನಮ್ಮ ಜೀವದ ರಕ್ಷಣೆಗೆ ನಾವು ರಕ್ಷಣೆ ಮಾಡಿಕೊಳ್ಳಬೇಡುವ? ಗುರುಗಳಿಗೆ ತಿಳಿಯದ ಹಾಗೆ ಅಲ್ವಾ? ಅದು ತಿಳಿಯದಾಗಿ ಮಾಡುವುದು. ಎಲ್ಲವನ್ನು ಗುರುಗಳಿಗೆ ಹೇಳಲಿಕ್ಕಿಲ್ಲ, ಮತ್ತೆ ಹೇಳುವುದು. ಕೆಲಸ ಆದ್ಮೇಲೆ ಗುರುಗಳಿಗೆ ಹೇಳುದು, ಗುರುಗಳೇ ಮೊನ್ನೆ ಬಂದ ಬಹಳ ಆಪತ್ತಿತ್ತು ನಮಗೆ, ಹಾಗಾಗಿ ಅದನ್ನೊಂದು ಹೀಗೆ ಮಾಡಿದ್ದೇವೆ. ಹಾಗಾಗಿಯೇ ಇರಬೇಕು. ಮೊನ್ನೆಯಿಂದ ನಾನು ಗಮನಿಸುವುದು, ಇಷ್ಟು ಕಾಲದಿಂದ ನಿಮ್ಮವರನ್ನೆಲ್ಲ ಶಿಷ್ಯರಾಗಿ ಹೊಂದಿದ್ರು ಮೊನ್ನೆ ಬಂದ ನನ್ನಷ್ಟು ಆಪ್ತರವರು ಯಾಕೆ ಆಗ್ಲಿಲ್ಲ ಅಂತ ಈಗ ಗೊತ್ತಾಯ್ತು. ಆಗಲ್ಲದು. ಮತ್ತೆ ನೀನು ಇತ್ತೀಚೆಗೆ ಬಂದವ, ಒಂದು ದೇವಗುರುಗಳ ಮಗ, ಅಭಿಮಾನ, ಇನ್ನೊಂದು ಹೊಸಬ, ಮತ್ತೆ ನಾವೆಲ್ಲ ಯಾವಾಗ್ಲೂ ಕಲಿಯುವವರು ಗುರುಗಳಲ್ಲಿ. ಹೌದು ಹೌದು. ನೀನು ಏನೋ ಕಲಿತು ಮತ್ತೆ ಹೋಗುವವ, ನಾವು ಇಷ್ಟೇ ದಿನದ ಒಳಗೆ ಕಲಿದು ಮುಗಿಸ್ಬೇಕು ಅಂತ ಇಲ್ಲ. ನಮಗೆ ಯಾವಾಗ್ಲೂ ಪಾಠ ನಡೀತಾ ಇರ್ತದೆ, ಜೀವನ ಪೂರ್ತಿ ಉಂಟಲ್ಲ. ಸಾಂದರ್ಭಿಕವಾದ ಶಿಕ್ಷಣ ನಮಗೆ ಆಗಾಗ ದೊರೆಯುತ್ತದೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮಲ್ಲಿ ಕಡಿಮೆ ಆಗುದಿಲ್ಲ. ಈಗ ಬಂದ ನೀನು ಪಡೆದು ಹೋಗುತ್ತಿ ಅಂತಾದ್ರೆ ನಮಗದು ಮುಳ್ಳಾಗುತ್ತದೆ. ಹಾಗಾಗಿ ನೀನು ಇರಕೂಡದು ಅಂತ ನಾವು ತಿಳಿಯುವುದು. ಅಯ್ಯ, ಏನು? ದೇವಲೋಕದಿಂದ ನಾನು ಬಂದವ ಹೌದು, ಗುರುವಿನಿಂದ ವಿದ್ಯೆಯನ್ನು ಪಡೆಯುವುದಕ್ಕೆ ಬಂದವನು ಹೌದು. ನಾನು ತಿಳಿದ ಹಾಗೆ ಈಗ ಒಂದು ನದಿ ಹರಿತಾ ಇದ್ರೆ ಅದು ನಮ್ಮದ್ದೇ, ನಮ್ಮ ನಾಡಿನಲ್ಲೇ ಹರಿಯುವ ನದಿ. ಆದ್ರೆ ಆ ನೀರನ್ನು ಇಂಥವರೇ ಕುಡಿಬೇಕು ಅಂತ ನಿಯಮ ಮಾಡುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಹಾಗೆ ಅದೇ ಸ್ವರೂಪದ್ದು ವಿದ್ಯೆ. ಈ ವಿದ್ಯೆಯನ್ನು ಯಾರು ಪಡೀಬೇಕು ಅದು ನಿರ್ಧರಿಸುವವರು ಗುರುಗಳು, ಹೊರತು ನಾವಲ್ಲ. ಈಗ ನಾನು ಇಂಥದ್ದನ್ನು ಕಲಿಸಿಕೊಡಿ ಅಂತ ಗುರುಗಳಲ್ಲಿ ಕೇಳುವ ಅಧಿಕಾರವೂ ಇಲ್ಲ, ಅದು ಶಾಸ್ತ್ರೀಯವೂ ಅಲ್ಲ. ಬದಲಾಗಿ ಏನನ್ನು ಕಲಿಸಬೇಕು ನಿರ್ಧರಿಸುವವರು ಗುರುಗಳು. ಈಗ ಗುರುಗಳು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ. ಏನನ್ನು ಕಲಿಸ್ತಾರೋ, ಎಷ್ಟನ್ನು ಕಲಿಸ್ತಾರೋ, ಯಾವಾಗ ಕಲಿಸ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಅದು ಒದಗುವವರೆಗೆ ಅವರ ಶಿಷ್ಯವೃತ್ತಿಯನ್ನು ಸ್ವೀಕರಿಸುವುದು ನನಗೆ ಕರ್ತವ್ಯ. ಆದ್ರೆ ಒಂದು ಭರವಸೆ ನಿನಗೆ ಕೊಡ್ತೇನೆ, ನಾನು ನಿಮ್ಮ ಗುರುಗಳ ಬಳಿ ವಿದ್ಯಾಭ್ಯಾಸವನ್ನು ಕಲಿಯುವುದರಿಂದ ನೀನೆಣಿಸಿದ ಹಾಗೆ ನೀವಾಗಿ ಮೇಲೆ ಬೀಳದೆ ಇದ್ರೆ ಯಾವ ಅಪಾಯವೂ ನಿಮಗೆ ಅದರಿಂದ ಆಗ್ಲಿಕ್ಕಿಲ್ಲ. ನದಿಯ ನೀರನ್ನು ಯಾರು ಬಳಸಬೇಕು ಎನ್ನುವುದನ್ನು ಆಡಳಿತ ವರ್ಗ ನಿರ್ಣಯ ಮಾಡ್ತದೆ. ಇಲ್ಲಿ ಆಡಳಿತ ವರ್ಗ ನಮ್ಮದು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದಿರುವ ನಿನ್ನಲ್ಲಿ ಹೆಚ್ಚು ಮಾತಿಲ್ಲ, ತೆಗೆದ ಕತ್ತಿಯಿಂದ ಕಡ್ದದ್ದೆ ತುಂಡು ತುಂಡಾಗಿದೆ. ಏನ್ ಮಾಡುದು ಇದನ್ನು? ಏನ್ ಮಾಡುದು ಹೇಳಿ? ಕೊರೆದು ಗಜನಂಗವನೆ ಚೂರ್ಣಿಸಿ, ಚೂರ್ಣಿಸಿ, ಕೊರೆದು ಗಜನಂಗವನು ಚೂರ್ಣಿಸಿ, ಉರಿಗೊಳಿಸಿ ಭಸ್ಮಗಳಗೈಯುತ ಬೆರಸಿದನು ಮಧುಪಾನದೊಳು ಭಾರ್ಗವನಿಗಿಯುವರೇ ಹರುಷದಿಂದರೆ ಹೊತ್ತು ಧನುಜನು ತೆರಳಿ ಗುರು ಪದಗೆರಗಿ ಸುರೆಯನು ಪರಿಗ್ರಹಿಸಬೇಕೆನಲು ಇಂಟಿದನಾಗ ಮೋದದಲಿಯೇ ನಮಗೆ ಪೂರ್ವ ಅನುಭವ ಉಂಟು. ಹೇಗೆ? ಹಿಂದೊಮ್ಮೆ ನಮ್ಮ ಧೂಮಕೇತು ಇವನನ್ನು ಕೊಂದು ಭಸ್ಮ ಮಾಡಿ ಸಮುದ್ರಕ್ಕೆ ಎಸೆದದರ ಪರಿಣಾಮ ಮತ್ತೆ ಬದುಕಿದ್ದಾನೆ. ಈಗ ಹಾಗೆ ಮಾಡಿದ್ರೆ ಆಗುದಿಲ್ಲ. ಹಾಗಾದ್ರೆ ಏನು ಮಾಡೋಣ? ಇವನನ್ನು ಕಡಿದು ಚೂರ್ಣಿಸಿ ಇಡೀ ದೇಹವನ್ನು ತುಂಡು ಮಾಡಿ ಅದಕ್ಕೆ ಬೆಂಕಿ ಕೊಟ್ಟಾಯ್ತು, ಅದನ್ನು ಸುಟ್ಟು ಆಯ್ತು, ಮಾಂಸ ಮಜ್ಜೆ ಎಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಯ್ತು. ಎಲುಬುಂಟಲ್ಲ, ದೊಡ್ಡ ಎಲುಬೇನಲ್ಲ, ನಮ್ಮ ಎಲುಬಿಗೆ ಹೋಲಿಸಿದ್ರೆ ದೇವಲೋಕದಲ್ವ, ಅದನ್ನು ಚೂರ್ಣಿಸಿ ಪುಡಿ 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 ಮಾಡಿದ್ದೇನೆ. ಮಾಡಿ ಏನು ಮಾಡುವುದು ಅಂತ ಸಮುದ್ರಕ್ಕೆ ಹಾಕಿದ್ರೆ ಗುರುಗಳು ಬದುಕಿಸ್ತಾರೆ. ಅಲ್ಲ, ಇದು ಗುರುಗಳಿಗೆ ಸಿಕ್ಕದಾಗ ಆಗಬೇಕು ಅಂತ ಆದ್ರೆ ನಾನೇ ಏನಾದ್ರೂ ನನ್ನ ಹೊಟ್ಟೆ ಒಳಗೆ ಸೇರಿಸಿದ್ರೆ ಅಪಾಯ ಉಂಟು. ಗುರುಗಳು ಕರೆದ್ರೆ ಅವ ನನ್ನ ಹೊಟ್ಟೆಯನ್ನು
ಸಿಳಿ ಬಂದನು. ನಮಗೆ ನಾವೇ ಆಪತ್ತನ್ನುಂಟು ಮಾಡಿಕೊಂಡಾಗ ಆಗ್ತದೆ. ಇದಕ್ಕೆ ಉಪಾಯ ಉಂಟು. ಇದನ್ನು ಕೇಂದ್ರದಲ್ಲಿಯೇ ಸ್ಥಾಪಿಸಬೇಕು. ಎಲ್ಲಿ? ನಮ್ಮ ಗುರುಗಳ ಕೇಂದ್ರದಲ್ಲಿಯೇ ಸ್ಥಾಪಿಸಬೇಕು. ಗುರುಗಳ ಒಳಗೆ ಸೇರಿಸಿದ್ರೆ ಗುರುಗಳು ಕರೀಲಿಕ್ಕಿಲ್ಲ. ಯಾಕೆ? ಗುರುಗಳು ಕರೆದು ಇವನನ್ನು ಹೊರಗೆ ತಂದ್ರೆ ಗುರುಗಳೇ ಹೊಟ್ಟೆ ಸೀಳಿ ಸಾಯ್ತಾರೆ. ಹಾಗೆ ಗುರುಗಳು ಮಾಡಿಕೊಳ್ಳಿಕ್ಕಿಲ್ಲ. ಅಂತಹ ಒಂದು ನಿಗೂಢ ಸ್ಥಳ ಗುರುಗಳ ಹೊಟ್ಟೆ. ಹೇಗೆ? ಹೀಗೆ ಕೊಟ್ಟರೆ ಗುರುಗಳು ಕುಡಿತಾರಾ? ಇಲ್ಲ. ನಮ್ಮ ಗುರುಗಳಲ್ಲಿ ಒಂದು ಅಭ್ಯಾಸ ಉಂಟು. ಏನು? ಸಂಜೆ ಆದ್ಮೇಲೆ ಸ್ವಲ್ಪ ಪಾನೀಯವನ್ನು ಕುಡಿಯುವುದು. ಮಧುಪಾನ. ಮಧು ಅದು ಎಲ್ಲರಿಗೆ ಗೊತ್ತಿದ್ದಾಗೆ ಕುಡಿಯುವುದಿಲ್ಲ ಅವರು. ಸಂಜೆ ಆದ್ಮೇಲೆ ಒಂದು ಮುಸ್ಸಂಜೆ ಆದ್ಮೇಲೆ ನಮ್ಮಂತ ಅತಿ ಆತ್ಮೀಯ ಶಿಷ್ಯರು ಹೋದ್ರೆ ಅದನ್ನು ಗುಪ್ತ ಸ್ಥಳದಲ್ಲಿ ಕೊಟ್ರೆ ಒಂದು ಮಂದ ಬೆಳಕಿನ ಸ್ಥಳದಲ್ಲಿ ಕುಳಿತು ಕುಡಿತಾರೆ. ಹೆಚ್ಚು ಕುಡಿಯುವುದಿಲ್ಲ ಅವರು. ಒಳ್ಳೆಯದನ್ನು ಸ್ವಲ್ಪ ಕುಡಿಯುವುದು. ಇದರಲ್ಲಿ ನಾನು ಇದನ್ನು ಬೆರೆಸಿದ್ದೇನೆ. ಬೆರೆಸಿ ಈ ಮಣ್ಣಿನ ಪಾತ್ರ ಇದರಲ್ಲಿ ಹಿಡ್ಕೊಂಡು ಗುರುಗಳಲ್ಲಿಗೆ ಹೋಗ್ತೇನೆ. ಬಂದಲ್ಲ ಗುರುಗಳೇ. ಯಾರು? ನಾನು. ಕೆಲವು ದಿವಸ ಆಯ್ತು ಮುಖ ತೋರಿಸದೆ. ನೀವು ಅದು ಹೇಳಿದ್ದಲ್ವಾ ಸಂಗ್ರಹ ಮಾಡ್ಲಿಕ್ಕೆ. ಮುಖ ಮರೆಸಿಕೊಂಡು ತಿರುಗಾಡು ಅಂತ ಹೇಳಿಲ್ಲಲ್ಲ. ಇಲ್ಲ. ಈಗ ಯಾಕೆ? ಸಂಗ್ರಹ ಮಾಡುತ್ತಾ ಮಾಡುತ್ತಾ ಹೋಗಿ ಇದು ಸಂಗ್ರಹ. ಗುರುಗಳನ್ನು ಕಾಣದೆ ತುಂಬಾ ದಿನ ಆಯ್ತು. ಅದೌದು. ಗುರುಗಳಿಗೆ ಏನಾದ್ರೂ ಒಂದು ಕೊಡಬೇಕು ಹೋಗುವಾಗ. ಅಲ್ಲ, ಸಂಗ್ರಹ ಮಾಡಿದ್ದಾನೆ ತಂದದ್ದ. ಸಂಗ್ರಹ ಅಲ್ಲ ಇದು. ಮತ್ತೆ ಇದು ಸಿದ್ಧ ಮಾಡಿದ್ದು. ಇದರಲ್ಲಿ ಎಲ್ಲ ಉಂಟು. ಇದ್ದೀತು. ಇದು ಎಲ್ಲರೂ ತಗೊಳ್ಳುವುದಲ್ಲ. ಮತ್ತೆ ನಿಮ್ಮಂತವರು ಮಾತ್ರ ತಗೊಳ್ಳುವುದು. ನೀವು ಕುಡಿಯುವುದಲ್ಲ. ನಾನು ಕುಡಿಬಾರ್ದು ಹೇಳಿದ್ರಲ್ಲ ನೀವು ಯಜ್ಞ ಆಗುವವರೆಗೆ. ನನಗೆ ತರುವುದನ್ನು ನೀನು ಕುಡಿಬಾರ್ದು ಅಂತ ಹೇಳಿದ್ದೆ. ನೀನು ಕುಡಿಬಾರ್ದು ಅಂದ್ರೆ ನೀನು ಯಜ್ಞ ಆಗುವವರೆಗೆ ಬಹಳ ನಿಷ್ಠೆಯಲ್ಲಿರ್ಬೇಕು ಮಗನ ಅಂತ ಹೇಳಿದ್ರಿ ನೀವು. ಹೌದೌದು. ಹಾಗಾಗಿ ನಾನು ಬಹಳ ವೃತ್ತದಲ್ಲಿದ್ದೇನೆ ಈಗ. ಒಳ್ಳೇದು. ಆದ್ರೆ ನೀವು ಕುಡಿಬಾರ್ದು ಅಂತ ಇಲ್ಲಲ್ಲ. ನಾನು ಎಂತದನ್ನು ಕುಡಿದೇನು ಎಂತದನ್ನು ತಿಂದೇನು ಅಲ್ವಾ? ಅದಕ್ಕಾಗಿ ನನಗೆ ಇವತ್ತು ಗುರುಗಳಿಗೆ ಒಂದು ಕೊಡಬೇಕು ವಿಶೇಷವಾದದ್ದು ಅಂತಾಯ್ತು. ಹೇಗೂ ಸಪ್ತಮಿಯ ದಿನ ಯಜ್ಞ ಮಾಡ್ಲಿಕ್ಕೆ ಉಂಟು. ಅದರ ಮೊದಲೊಂದು ಗುರುಗಳಿಗೆ ಇದನ್ನು ಕೊಟ್ಟು ಒಂದು ಮಾತಾಡಿ ಬಂದ್ರೆ ಮತ್ತೆ ಕಾರ್ಯಕ್ರಮದ ಬಗ್ಗೆ ಒಂದು ಸಿದ್ಧಾಂತಕ್ಕೆ ಬರ್ಲಿಕ್ಕೆ ಆಗ್ತದೆ. ಹೌದು. ಇದು ಒಳಗೆ ಹಾಕಿಕೊಳ್ಳಿಕ್ಕೆ ಆಲೋಚನೆ ಮಾಡುವುದಲ್ಲ. ಇಲ್ಲ, ನಮ್ಮ ಗುರುಗಳು ಒಳಗೆ ಹಾಕಿಕೊಳ್ಳಿಕ್ಕೆ ಸಿಕ್ಕಿಯಾರೋ? ಅಲ್ಲ, ನೀನು ಪ್ರಯತ್ನ ಮಾಡುವುದು ಅಪರಾಧ ಅಂತ. ಸಿಕ್ಕುವುದಿಲ್ಲ ಎಂಬುದು ಬೇರೆ ವಿಷಯ. ನಮ್ಮ ಗುರುಗಳನ್ನ ಹಾಗೆಲ್ಲ ನಾವು ಬಳಸುವುದೇ ಇಲ್ಲ. ಸರಿ, ದೊಡ್ಡವರು ಗುರುಗಳು. ಒಳ್ಳೆಯದು. ನೀವು ಇದ್ದದ್ರಿಂದಲೂ ನಾವಿರುವುದು. ಆದ ಕಾರಣ ಗುರುಗಳೇ ಇದನ್ನು ತಂದಿದ್ದೇನೆ. ಈಗ ಯಾರಿಗೂ ತೋರಿಸಲಿಲ್ಲ. ನಿಮ್ಮ ಮಗಳಿಗಂತೂ ಗೊತ್ತೇ ಇಲ್ಲ. ನಾನು ಬದಿ ಕದ್ದು ಬಂದದ್ದು. ಅದ ಹಾಗೆ ನೀನು ಹೋಗಬೇಕಾದ್ದು ಹಾಗೆ. ಹೌದೌದು, ಹಾಗೆ ಬಂದಿದ್ದೇನೆ. ಯಾರೂ ನೋಡ್ಲಿಲ್ಲ. ನೋಡಿಕೊಂಡು ಬಂದಾಗ ಒಳ್ಳೆಯದು. ಈಗ ನೀವೇ ಸಿಕ್ಕಿದ್ದೀರಿ. ಇದನ್ನೊಂದು ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಒಳ್ಳೇದು. ಅಲ್ಲಿ ಬದಿಯಲ್ಲಿ ಇಡು. ಸ್ವೀಕರಿಸಬೇಕು. ಸ್ವೀಕರಿಸಿದೆ, ಬಂತು. ಗುರುಗಳೇ ಹಾಗಲ್ಲ, ನನ್ನ ಎದುರಲ್ಲೇ ಕುಡಿಬೇಕು. ಅದಂತದ್ದು. ಅದು ನನಗೊಂದು ನೀವು ಕುಡಿಯುವ ಚಂದ ನೋಡ್ಬೇಕು. ನಾ ಕುಡಿಯುವುದು ಹೇಗೆ ಅಂತ ನೋಡ್ಬೇಕು ಅಂತ. ಚಂದ. ನೀವು ಯಾವಾಗ್ಲೂ ನಾವು ಕೊಟ್ಟು ಹೋಗುದು, ನೀವು ಮತ್ತೆ ಕುಡಿಯುದು. ಅದು ಬೇಡ. ಇವತ್ತೊಂದು ಚಂದ ನೋಡ್ಬೇಕು ಗುರುಗಳು ಹೇಗೆ ಕುಡಿಯುದು ಅಂತ. ಅಲ್ಲ, ಕುಡಿಬಾರದು ಅಂತ ನನಗೆ ಸಮಯ ಉಂಟೆ ಇಲ್ಲ. ಯಾವಾಗಲೂ ಏನು ಮಾಡಿ ಏನು ದಕ್ಕಿಸಿಕೊಂಡೇನು. ಹೌದು. ನಿನಗೆ ಈಗ ಇದನ್ನು ನಾನು ಕುಡಿಯುವುದನ್ನು ನೋಡ್ಬೇಕು. ಇಲ್ಲಿ ಕೊಡು. ಇದು ಘಟನೆ ಕುಡಿದ್ರಲ್ಲ. ಓಹೋ, ನನಗೆ ತೃಪ್ತಿ. ಹಾಗಾದ್ರೆ ನಾಡುದು ಸಪ್ತಮಿಯ ದಿನ ಅಲ್ಲ, ಅದನ್ನ ನೀನ್ ನನಗೆ ನೆನಪು ಮಾಡುವುದಲ್ಲ. ಅಲ್ಲಲ್ಲ, ನಾನು ಬಂದದ್ದಕ್ಕೆ ನೆನಪು ನೀನು ಮಾಡುವುದನ್ನು ಸಿದ್ಧವಾಗಿಡು. ಮಾಡ್ತೇನೆ. ಅಲ್ಲಿ ಮತ್ತೆ ನಿಮ್ಮನ್ನು ಕಾಣ್ತೇನೆ. ಒಳ್ಳೆಯದು. ಗುರುಭ್ಯೋ ನಮಃ. ಇಷ್ಟವರೆಗೆ ಇಲ್ಲದೆ ಇದ್ದದ್ದು ಇವತ್ತು ಏನು ಬಹಳ ವಿನಯ. ಕುಡಿದ ಮೇಲೆ ಎಂಥದೋ ಒಂದು ವ್ಯತ್ಯಯ ಕಾಣ್ತದೆ. ಮತ್ತೆ ತಲೆ ತಿರುಗ್ತದೆ ಅಂತಲ್ಲ, ನಮ್ಮಂಥವರಿಗೆ ಇದೆಲ್ಲ ಏನು ನಾಟುವುದಿಲ್ಲ. ಆದರೂ ಏನೋ ಒಂದು ತಳಮಳ ಉಂಟಾಗಿದೆ. ಕಳ್ಕೊಳ್ಬೇಕು ಅಂತ ಆದ್ರೆ ಹೀಗೆ ಊಟದ ಹೊತ್ತಾಯ್ತು. ಆದ್ರಿಂದಲೇ ತಳಮಳ ಇರಬೇಕು. ಊಟದ ನೆನಪಾದ್ರೆ ಮನೆಯ ದಾರಿಯನ್ನೆಲ್ವೇ ನಾವು ಹಿಡಿಬೇಕಾದ್ದು. ನೇರವಾಗಿ ಆಶ್ರಮಕ್ಕೆ ಬಂದಿದ್ದೇನೆ. ಮಗಳೇ ದೇವಯಾನಿ, ಎಲ್ಲಿದ್ದಿ? ಅಲ್ಲ, ತನಗೆ ಸಂಬಂಧವೇ ಇಲ್ಲ ಅಂತ ಎಲ್ಲಿಯೋ ಕೂತಿದ್ದಾಳೆ ಇವಳು. ಹೌದಪ್ಪ. ಏ ದೇವಯಾನಿ, ಅಲ್ಲ, ಹೆಚ್ಚು ಗಟ್ಟಿ ಕರೀಲಿಕ್ಕೆ ನಮಗೂ ಭಯ ಆಗ್ತದೆ. ಅಷ್ಟು ಗಟ್ಟಿ ಕರೆದದ್ದು ಯಾಕೆ ಅಂತ ಕೇಳಿ ಹೇಳವಳು. ಎಲ್ಲಿ ಹೋದೆ ಮಗಳೇ? ಹಸಿವೆ ಆಗ್ತಾ ಉಂಟು. ಏನು ಅಪ್ಪ ತಡ ಮಾಡ್ತಾನೆ ಅಂತ ಎಣಿಸಿದ್ಯಾ?
ಅಪ್ಪಯ್ಯ ಇದ್ಯಾ? ತುಂಬಾ ಒಳಗೆ ಹೋಗಿದ್ದೆ, ಗೊತ್ತಾಯ್ತು ನನಗೆ. ಬರುವಾಗ ಸ್ವಲ್ಪ ತಡ ಆಯ್ತು. ಲೆಕ್ಕದಿಂದ ಹೆಚ್ಚು ಒಳಗೆ ಹೋದ್ರೆ ಹೊರಗೆ ಬರುವುದು ಕಷ್ಟ ಆಗ್ತದೆ ಅಲ್ಲ. ಅಲ್ಲ, ನನಗೆ ನಿಮಗೆ ಹೇಳಿದ್ದಲ್ಲ. ಹಸಿವಾದ್ರೆ ಇಷ್ಟು ಜೋರು ಕರೀಲಿಕ್ಕೆ ಆಗ್ತದಲ್ಲ? ಎಲ್ಲಿ ಬಡಿಸಿದ್ಯಾ? ಇಲ್ಲ, ಬಡಿಸುವುದಕ್ಕೆ ಸಿದ್ಧ ಮಾಡ್ತಾ ಇದ್ದೆ. ಒಳ್ಳೇದು. ಎಲೆ ಎಲ್ಲ ಹಾಕಿದ್ದೇನೆ, ಅದೇ ಕೆಲಸ ತೊಡಗಿಕೊಂಡಿದ್ದದ್ದು. ಆದೀತು. 3 ಎಲೆಯೂ ಹಾಕಿದ್ದೇನೆ. ಆಯ್ತು, 3 ಅಲ್ಲ 6 ಎಲೆ ಹಾಕು. ನಾನು ನನ್ನದಕ್ಕೆ ಅನ್ನ ಹಾಕು ಮೊದಲು. ಅನ್ನ ಹಾಕಬೇಕು ಅಂದ್ರೆ ಎಂತದು? ಅವ ಇಲ್ಲಿ ಯಾರು? ಕಚ್ಚ ಇಲ್ಲಿಯೋ? ಕಚ್ಚ ಪರಗಿಸಿ ಎಡಬಲ ದೇವಯಾನಿಯು ಕದನಿರೆ ತಿರೆಯುತ್ತ ಶಶಿಮುಖಿಯು ಬರಲಿಲ್ಲವ ವೇಣೆಗಳು ಹಿರ್ಪೆಯ, ಬರಲಿಲ್ಲವ ವೇಣೆಗಳು ಹಿರ್ಪೆಯ, ಹಿತವ ತರುಹು ಬಾರದೆ ಬರೆ ನಿಶ್ಚಯ. ಪಿತನೇ ಅಪ್ಪಯ್ಯ, ಅಪ್ಪಯ್ಯ, ನಾನು ಇಲ್ಲಿದ್ದೇನೆ ಅಂತ. ಎಲ್ಲಿದ್ರೇನು? ಇದ್ದೀಯಲ್ಲ. ನಾನು ಇರಬಾರ್ದು ಅಂತ ಹೇಳುದಾ? ಎಲ್ಲ ಇದ್ದೀಯಲ್ಲ ಅಂತ ಸಮಾಧಾನ. ಅಲ್ಲ, ನಾನು ಇಲ್ಲಿದ್ದೇನೆ, ನೀವು ಆ ಕಡೆ ನೋಡ್ಕೊಂಡು ದೇವಯಾನಿ ದೇವಯಾನಿ. ನನಗೆ ಮದ್ಯದ ಅಮಲು ತಲೆಗೇರಿದೆ ಅಂತಲ್ಲ ನೀನು ಹಾಸ್ಯ ಮಾಡೋದು ಬೇಡ. ಅಪ್ಪಯ್ಯ, ಎಷ್ಟನ್ನು ಕುಡಿದು ಜೀರ್ಣಿಸಿಕೊಂಡವಲ್ಲ ಹೆಂಡೆಯನ್ನು ಕೆಂಡೆಯನ್ನು ನನಗೆ. ಈಗ ನನಗೆ ಬಡಿಸಿದ್ಯಾ ಇಲ್ವೋ? ಅಪ್ಪಯ್ಯ, ಬಡಿಸಿದ್ದೇನೆ. ಆದ್ರೆ ನಾನು ಹೇಳಿದ್ದೆ ನಡೆಯುವುದಿಲ್ಲಿ. ಅಲ್ಲ, ಅದು ಮೊದಲಿನಿಂದಲೂ ಹೌದಲ್ಲ. ಮತ್ತೆ ಈಗ ಏನಾಗಿದೆ? ಜೋರು ಮಾಡುದು ಯಾಕಪ್ಪಯ್ಯ? ಅಲ್ಲ, ನಾನು ಬಡಿಸುವುದಿಲ್ಲ. ಆ ವಿಷಯದಲ್ಲಿ ಒಂದು ಯಾರು ಹೇಳಿದ್ರು ನಾನು ಕೇಳಲಿಕ್ಕಿಲ್ಲ. ಉಳಿದದ್ದೆಲ್ಲ ಸರಿಯೇ, ಮಗಳೇ. ಈ ವಿಷಯದಲ್ಲಿ ಅಲ್ಲ ಅಪ್ಪಯ್ಯ. ನಾನು ಈ ವಿಷಯದಲ್ಲಿ ನಾನು ಹೇಳಿದ್ದ ಹಾಗೆ ಆಗಬೇಕು. ನಿನ್ನದು ಯಾವ ವಿಷಯ? ನನ್ನ ಸಖ ಇಲ್ಲದೆ ನಾನು ನಿಮಗೆ ಊಟ ಬಡಿಸಿದ್ದು ಉಂಟಾ? ಕಚಕುಮಾರ. ಕಚಕುಮಾರ ಎಲ್ಲಿ ಹೋದ? ಎಲ್ಲಿ ಹೋದ? ಅದೇ ಎಲ್ಲಿ ಹೋದ ಅಂತ. ಎಲ್ಲಿ ಹೋದ ಅಂತ ಗೊತ್ತಿದ್ರೆ ನಾವು ಉತ್ತರ ಕೊಡೋದಿಲ್ವಾ? ಈಗ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲದ ಕಾರಣ ಅದೇ ನನಗೆ ಗೊತ್ತುಂಟು. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಇವತ್ತು ವಿಶೇಷ, ಅವನು ಬಂದು ಯಾರೋ ಹೊರಗೆ ಹೋದಲ್ಲ, ಅವ ನಿಮ್ಮ ಶಿಷ್ಯ. ಈಗ ನನಗೆ ಸಮಯ ಇಲ್ಲ ಅಪ್ಪಯ್ಯ. ನಾವೊಮ್ಮೆ ಬೇಗ ಒಂದು ಊಟ ಮಾಡಿ ಮಲಗು. ಅದೆಲ್ಲ ಸರಿ. ಹಾಗಾದ್ರೆ ಅವನನ್ನು ಎಲ್ಲಿ ಕಳಿಸಿದ್ದೀರಿ ಹೇಳಿ? ಯಾವಾಗಲೂ ಹೋಗುವಲ್ಲಿಗೆ ಅಲ್ಲ ಹೋಗೋದು. ಯಾವಲ್ಲಿ ಹೋಗುವಲ್ಲಿ ಬರಬೇಕಿತ್ತಲ್ಲ ಇಷ್ಟೊತ್ತಿಗೆ? ಅಲ್ಲ, ಬರಬೇಕಿತ್ತು. ಮಾರದೇ ಇದ್ರೆ ಅವನದು ತಪ್ಪಲ್ವಾ? ಅವನು ತಪ್ಪಾದ್ರೆ ನೀವು ಭರಿಸಬೇಕಿತ್ತು ಅವನನ್ನು ಇಷ್ಟೊತ್ತಿಗೆ. ಓಹೋ, ಒಂದು ಪೂರ್ವ ಅನುಭವ ಉಂಟಲ್ಲ. ಮೊನ್ನೆ ಹೀಗೆ ಮಾಡಿದ್ರಿ ನೀವು. ಮೊನ್ನೆ ಹೀಗೆ ಅವನನ್ನು ರಾಕ್ಷಸರು ಅವನನ್ನು ಕೊಂದು ಚೂರ್ಣಿಸಿ ಹಾಗೆ ಮಾಡಿಬಿಟ್ರ ನೋಡಿ. ಒಂದು ಕ್ಷಣ ಆಲೋಚನೆ ಮಾಡಿ ನೋಡ್ತೆ. ಅಪ್ಪಯ್ಯ, ಜ್ಞಾನ ದೃಷ್ಟಿಗಳಿಂದ ಅರಿತವನು ಕಡು ಹೀನರಿವನ ಕೊಂದರೆಂಬುದನು ಹಾನಿಗೈದರೆ ಜೀವಿಪೇ ಎನ್ನುತ್ತ ಗುರು ಸೂನುವನು ಎನ್ನುತ್ತಲೇ ಭೃಗುಜಾತ. ದೇವಯಾನಿ. ಅಪ್ಪಯ್ಯ. ಈಗಲೂ ಅದೇ ಆದದ್ದು. ಏನಪ್ಪ? ಕಚನನ್ನು ಕೊಂದು ಏನು ಮಾಡಿದ್ರು? ಕೊಂದು ನನ್ನೊಳಗೆ ಸೇರಿಸಿದ್ದಾರೆ. ಅಪ್ಪಯ್ಯ, ಅವನ ಪಾರ್ಥಿವ ಶರೀರವನ್ನು ಸುಟ್ಟು ಭಸ್ಮೀಕೃತಗೊಳಿಸಿ ಅದನ್ನು ಸುರೆಯಲ್ಲಿ ಕರಡಿ ನನಗೆ ಕುಡಿಯುವುದಕ್ಕೆ ಕೊಟ್ಟಿದ್ದಾರೆ. ನಾ ಕುಡಿದಿದ್ದೆ. ಅಪ್ಪಯ್ಯ, ಸಂಜೀವಿನಿ ಮಂತ್ರವನ್ನು ಜಪಿಸಿ ಅವನನ್ನು ಬದುಕಿಸಿದ್ರೆ ಅವನ ನನ್ನ ಹೊಟ್ಟೆ ಒಳಗಿದ್ದಾನೆ. ಬದುಕಿಸಿ ಅಪ್ಪಯ್ಯ. ಬದುಕಿಸಿದ್ರೆ ಹೊಟ್ಟೆ ಒಳಗಿದ್ದಾನೆ. ಅವ ನನಗೆ ಬೇಕು ಅಪ್ಪಯ್ಯ. ಹೊರಗೆ ತರುವುದು ಹೇಗೆ? ಈಗ ಒಂದು ಮಾತು ಕೇಳ್ತೇನೆ. ಏನು? ಈಗ ಅವನನ್ನು ಬದುಕಿಸಬೇಕು ಅಂತಾದ್ರೆ ನಾನು ಸಾಯ್ಬೇಕು ಅಪ್ಪಯ್ಯ. ನಾನು ಉಳಿಬೇಕು ಅಂತಾದ್ರೆ ಕಚ್ಚ ಸಾಯ್ತಾನೆ. ನಿನಗೆ ಇಬ್ಬರಲ್ಲಿ ಯಾರು ಬೇಕು? ಯಾರೋ ಒಬ್ಬರಿಗೆ ಮಾತ್ರ ಬದುಕಲಿಕ್ಕಾಗೋದು. ಅಪ್ಪಯ್ಯ, ನನಗೆ ಒಂದೋ ನಾನು, ಇಲ್ವೋ ಕಚ. ಇದು ಪ್ರಶ್ನೆ. ಯಾರಾದೀತು ಅಂತ ಹೇಳ್ಬೇಕು ಅಪ್ಪಯ್ಯ. ಬೇರೆ ದಾರಿ ಇಲ್ಲ. ತೊರೆದರದು ನಿನ್ನ ಬಾಳಿ ಕೊಂಬುವಳಲ್ಲದ ಪರಮಸಕನ ಕಚನು ಬರದೆ ಎಂಬುವಳಲ್ಲದ ಪರಿಗಳರಿವುದ ಕಾರ್ಯ ಬೆಸಗನಲ್ಲಿ
ಕಥೆಯನ್ನು ಕೇಳಿದ್ದೀರಿ. ಬೇರೆ ದಾರಿ ಇಲ್ವಲ್ಲ. ಹುಟ್ಟಿದಾರಭ್ಯ ಅವ್ವೆಯ ಮಗವನ್ನು ಕಂಡವಳು ನಾನಲ್ಲ. ಅವ್ವೆಯಾಗಿ ಅಪ್ಪನಾಗಿ ನನ್ನ ಬದುಕಿಗೆ ಸರ್ವಸ್ವವು ನೀನೇ ಆಗಿ ದೇವಯಾನೆಯ ಪಾಲಿಗೆ ಜೀವ ಅಂದ್ರೆ ಅದು ನೀವೇ ಅಲ್ವೇ ಅಪ್ಪಯ್ಯ? ಗೊತ್ತು. ನೀವಿಲ್ಲದೆ ದೇವಯಾನಿ ಬದುಕುತ್ತಾಳೆ ಹಾಗಂತ ಹೇಳಿ ಸುಮಾರು 5 ಶತಮಾನಗಳಿಂದ ನನ್ನ ಬದುಕಿಗೆ, ನನ್ನ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟವನು ಕಚಕುಮಾರ. ನಿಮ್ಮ ಪರಮ ಶಿಷ್ಯನೇ ಆಗಿದ್ರು ಕೂಡ ಪರಮ ಸಖನಾಗಿ ನನಗೆ ಸಾಂಗತ್ಯಕ್ಕೆ ಒಂದು ಹೊಸ ಅರ್ಥವನ್ನು ಹುಟ್ಟಿಸಿದವನು ಆತ. ನಿಮಗೆ ಗೊತ್ತಿದೆ, ನಾವಿಬ್ಬರೇ ಉಣ್ಣುತ್ತಿದ್ದವರು. ಇತ್ತೀಚಿನ ಸುಮಾರು 500 ವರ್ಷಗಳ ಹಿಂದೆ ಈಚೆಗೆ ಅವನನ್ನು ಬಿಟ್ಟು ನೀವು ಉಂಡವರಲ್ಲ, ನಾನೂ ಉಂಡವಳಲ್ಲ. ಹೌದು. ಕಚನೊಂದಿಗೆ ನನ್ನ ಬದುಕು, ನನ್ನ ಜೀವನ ಅದು ಪ್ರತಿನಿತ್ಯವೂ ಆರಂಭ ಆಗ್ತಾ ಇತ್ತು. ನೀವಿಲ್ಲದೆ ನಾನು ಬದುಕಲಾರೆ ಅಪ್ಪಯ್ಯ. ಕಚನಿಲ್ಲದಿದ್ದರೂ ಕೂಡ ನನ್ನ ಜೀವನ ಅರ್ಥ ಇಲ್ಲ ಅಪ್ಪಯ್ಯ. ನನಗೆ ನೀವು ಬೇಕು, ಕಚನು ಬೇಕು. ನೀವಿಬ್ಬರು ಇದ್ದರೆ ಮಾತ್ರ ನನ್ನ ಬದುಕು, ಇಲ್ಲದಿದ್ದರೆ ಈ ಬದುಕಿಗೆ ಅರ್ಥ ಇಲ್ಲ. ಜೀವ ನೀವಲ್ಲ, ನಾನು ಬಿಡಬೇಕಾದೀತು ಅಪ್ಪಯ್ಯ. ಇಂಥ ಒಂದು ಸಂದಿಗ್ಧಕ್ಕೆ ಕಾರಣನಾದನಲ್ಲ ವೃಷಪರ್ವ. ಅವನಿಗಿರುವ ಅಭಿಲಾಷೆ ಒಂದೇ, ತಾನು ದೇವಲೋಕವನ್ನು ಗೆಲ್ಲಬೇಕು. ಅದಕ್ಕೆ ಬೇಕಾಗಿ ಇಂತಹ ಕುತಂತ್ರವನ್ನೇ ಮಾಡಿದ ನಮ್ಮ ವಿರೋಧ ಅಂತಾದ್ರೆ ಇವ ಗೆಲ್ಲುವುದಕ್ಕುಂಟ ಬದುಕಿನಲ್ಲಿ? ಶಾಶ್ವತವಾಗಿ ಪರಾಜಯವೇ ಸಂಭವಿಸಲಿ ವೃಷಪರ್ವನಿಗೆ ಶಪಿಸಿದ್ದೇನೆ, ಸಾಲದು. ಹೀಗಾಗುವುದಕ್ಕೆ ಕಾರಣ ನನ್ನ ದೌರ್ಬಲ್ಯವೇ ಅಲ್ವೇ? ಬ್ರಾಹ್ಮಣ್ಯದಲ್ಲಿರುವ ದೌರ್ಬಲ್ಯವನ್ನು ಅಲ್ವೋ ಈ ರಾಕ್ಷಸರು ಮೆಟ್ಟುವುದು. ಅದಕ್ಕೆ ಬೇಕಾಗಿ ಮಹಾದುರಿತವಹ ಬ್ರಹ್ಮತ್ಯ ಅಧಿಗಲಿ ನರಕ ಭಾಜನರಾಗಲಿ ಎನ್ನುದ ಯಾವಾತನು ಬ್ರಹ್ಮವಿಧನಾದ ಬ್ರಾಹ್ಮಣನಾಗಬೇಕು. ಅವನು ತನ್ನ ಔನ್ನತ್ಯವನ್ನು ಮರೆತು ಸುರಾಪಾನದಂತಹ ದೌರ್ಬಲ್ಯಗಳಿಗೆ ದಾಸನಾಗಿ ಹೋದರೆ ಎಂಥವರು ಮೆಟ್ಟುತ್ತಾರೆ ಅನ್ನುವುದಕ್ಕೆ ಸಾಕ್ಷಿ ಇದು. ಆದ್ರಿಂದ ಬ್ರಾಹ್ಮಣರಲ್ಲಿ ಈ ದೌರ್ಬಲ್ಯ ಇರಕೂಡದು. ಇನ್ನು ಮುಂದೆ ಯಾವನಾದರೂ ಬ್ರಾಹ್ಮಣನಾದವನು ಸುರಾಪಾನವನ್ನು ಮಾಡಿದರೆ ಬ್ರಹ್ಮಹತ್ಯೆಯ ದೋಷವೇ ಬಂದು ಹೋಗಲಿ. ಶಪಿಸಿದ್ದೇನೆ ಮಗಳೇ. ಅಪ್ಪಯ್ಯ, ಶಾಪ ಕೊಟ್ಟಾಯ್ತು. ಶಾಪ ಕೊಟ್ರೆ ನನ್ನ ಕಚ ಬರ್ತಾನೆ. ಈಗ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಏನಪ್ಪಯ್ಯ? ನೀನು ಸ್ವಲ್ಪ ಹಿಂದೆ ನಿಲ್ಲು. ನಾನು ಅವನಲ್ಲೇ ಮಾತಾಡಬೇಕು. ನನ್ನೊಳಗಿದ್ದಾನೆ, ಅವನಲ್ಲೇ ಮಾತಾಡಬೇಕು. ಆದೀತು. ಮಗು ಕಚಕುಮಾರ, ನನ್ನ ಗರ್ಭದಲ್ಲಿದ್ದೀಯೆ. ಇಲ್ಲಿಯವರೆಗೆ ಪ್ರಪಂಚದಲ್ಲಿ ಸಂಭವಿಸದೇ ಇದ್ದ ವಿಶೇಷ ಇದು ಅಂತ ತಿಳಿಯೋಣ. ನಿನ್ನನ್ನು ಹೊರಗೆ ತೆಗಿಬೇಕು ಅಂತಾದರೆ ನನ್ನ ಶರೀರವನ್ನು ನಾನು ಸೀಳಿ ಪ್ರಾಣ ಕಳ್ಕೊಳ್ಬೇಕು. ನೀನು ಹೊರಗೆ ಬಂದರೆ ನಾನು ಉಳಿಯುವುದಿಲ್ಲ. ನಾನು ನಿನ್ನನ್ನು ಹೊರಗೆ ತೆಗೆಯದೇ ಇದ್ರೆ ನನ್ನ ಜೀರ್ಣ ಶಕ್ತಿಯಲ್ಲಿ ನೀನು ಉಳಿಯುವುದಿಲ್ಲ. ಆದ್ರಿಂದ ನನಗೊಂದು ಸತ್ಯವನ್ನು ನೀನು ಆಡಬೇಕು ಮಗು. ಏನು ಗುರುಗಳೇ? ಒಂದು ವೇಳೆ ಸ್ವಾರ್ಥ ಸಾಧನೆಗಾಗಿಯೇ ನೀನು ಬಂದವನಾದರೆ ನನ್ನ ಉದರಾಗ್ನಿಯಲ್ಲಿ ಭಸ್ಮವಾಗಿ ಹೋಗ್ತಿ ಬದುಕಿದ್ರು. ಇಲ್ಲ, ಒಂದು ಸಮುದಾಯಕ್ಕಾಗಿ, ಒಂದು ಲೋಕಕ್ಷೇಮಕ್ಕಾಗಿ, ಒಂದು ಮಹಾವಿದ್ಯೆಯ ಪ್ರಯೋಜನಕ್ಕಾಗಿಯೇ ಬಂದವನು ಹೌದು ಅಂತಾದ್ರೆ, ನಿನ್ನವರಿಗಾಗಿ ನೀನು ದುಡಿಯುವುದಕ್ಕೆ ಸಿದ್ಧನಾಗಿ ಬಂದವ ಅಂತಾದ್ರೆ ಆ ಸತ್ಯವನ್ನು ಹೇಳಿದರೆ ನಿನ್ನನ್ನು ಬದುಕಿಸಲಾಪೆ. ಯಥಾರ್ಥವನ್ನು ಹೇಳು. ನಾನು ಗುರುಜನೇ ಹೌದು ಸ್ವಾಮಿ. ಹೌದೇ? ಗುರುಜನ ನಹುದಿಲೆ ಸ್ವಾಮಿ.
ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ನಾನು ಆಡುವ ಮಾತುಗಳಿದು ಗುರುಗಳೇ. ಕೇಳೋಣ. ಆರಂಭದಲ್ಲಿ ಬಂದು ನಿಮ್ಮ ಪಾದಮೂಲದಲ್ಲಿ ನಾನೇನು ಭಿನ್ನವಿಸಿಕೊಂಡೆನೋ, ದೇವಗುರು ಬೃಹಸ್ಪತಿಯ ಮಗ ಕಚ ನಾನು ಅಂತ ನಿವೇದಿಸಿಕೊಂಡವ. ಆ ಮಾತಿನಲ್ಲಿ ಎಳ್ಳಿನಿತೂ ವ್ಯತ್ಯಾಸಗಳಿಲ್ಲ ಗುರುಗಳೇ. ಗುರುಜನೇ ಹೌದು, ಗುರುಜನೇ ನಾನು ಹೌದು. ಮಾತ್ರವಲ್ಲ, ಈ ಕುರುಜಾಂಗಣಕ್ಕೆ ಬಂದು ತಮ್ಮಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸುವುದರ ಹಿಂದೆ ನನಗಾಗಿ ಅಥವಾ ನಮಗಾಗಿ ಯಾವುದೇ ಸ್ವಾರ್ಥಗಳಿಲ್ಲ ಗುರುಗಳೇ. ನಿನಗೆ ಬೇಕಾಗಿ ಏನೋ ಸಾಧಿಸುವುದಕ್ಕೆ ಅಂತ ಬಂದವಲ್ಲ. ಬದಲಾಗಿ ನಮ್ಮವರಾದಂತಹ ದೇವತೆಗಳನ್ನು ಉದ್ಧರಿಸುವುದಕ್ಕೆ, ಆ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ವಿದ್ಯೆಯನ್ನು ಕಲಿತು ಬರಬೇಕು ಎಂಬುದಾಗಿ ನಮ್ಮ ತಂದೆಯವರ ಆಜ್ಞೆ. ಅದನ್ನು ಈಡೇರಿಸುವುದಕ್ಕಾಗಿಯಷ್ಟೇ ನಾನು ಬಂದವ. ಹಾಗಾಗಿ ನಿಮ್ಮ ಪಾದಮೂಲದಲ್ಲಿ ನನ್ನನ್ನು ಒಡ್ಡಿಕೊಂಡದರ ಹಿಂದೆ ಪರೋಪಕಾರ ಒಂದೇ ಗುರಿ ಗುರು. ಕಪಟ ಇಲ್ವಲ್ಲ? ಇಲ್ಲ ಗುರುಗಳೇ. ಹಾಗಿದ್ರೆ ಇದು ನಿನಗೆ ಬೋಧೆಯಾಗುವಂತೆ, ಸತ್ತವರನ್ನು ಮರಳಿ ಜೀವಿಸುವಂತೆ ಮಾಡತಕ್ಕ ಮೃತ ಸಂಜೀವಿನಿ ಮಂತ್ರೋಪದೇಶವನ್ನು ಮಾಡ್ತೇನೆ. ಅರ್ಥವಾಯ್ತಲ್ಲ? ಓಹೋ. ಇನ್ನು ನನ್ನ ಉದರವನ್ನು ಸೀಳಿ ನಿನಗೆ ಹೊರಗೆ ಬರುವುದಕ್ಕೆ ನಾನು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಹೊರಗೆ ಬಂದ ನೀನು ಅದೇ ವಿದ್ಯೆಯ ಸಹಾಯದಿಂದ ನನ್ನನ್ನು ಮತ್ತೆ ಜೀವಿಸುವಂತೆ ಮಾಡಬೇಕು. ಸಿದ್ಧನಿದ್ದೀಯಲ್ಲ? ಓಹೋ. ಇದು ಗುರುಗಳಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ನನ್ನದಾಗಿಸಿಕೊಂಡೆ. ಅಲ್ಲ, ಗುರುಗಳು ಅದನ್ನು ನನಗೆ ದಾನ ರೂಪವಾಗಿ ಕೊಟ್ಟಿದ್ದಾರೆ. ಹಾಗಾಗಿಯೇ ಗುರುಗಳ ಎದೆಯನ್ನು ಉದರವನ್ನು ಬಗಿದು ಹೊರಗೂ ಬಂದಿದ್ದೇನೆ. ಎಂತಹ ಉದಾತ್ತ ಜೀವಿ ನಮ್ಮ ಗುರುಗಳು ಅನ್ನುವುದು ಇಲ್ಲಿ ಸ್ಪಷ್ಟವೇ. ಶಿಷ್ಯನನ್ನು ಬದುಕಿಸುವುದಕ್ಕಾಗಿ, ಅವನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ತಾವು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೂ ಸಿದ್ಧರಾಗಿದ್ದಾರೆ. ಇನ್ನೂ ಒಂದುಂಟು, ತನ್ನ ಶಿಷ್ಯನ ಮೇಲೆ ಅವರಿರಿಸಿದ ಆ ಉದಾತ್ತ ಭಾವನೆ, ಆ ಪ್ರೀತಿ ಎಷ್ಟು ಅನ್ನುವುದು, ನನ್ನ ಮೇಲೆ ಅವರಿರಿಸಿದ ವಿಶ್ವಾಸ ಎಷ್ಟು ಅನ್ನುವುದನ್ನು ನಾನು ಬಲ್ಲೆ. ಹಾಗಾಗಿ ಬಹುಶಃ ಹೀಗೆ ಇರಬೇಕು. ತಾನು ಬದುಕಬೇಕು ಅನ್ನುವ ಹಂಬಲಕ್ಕಿಂತಲೂ ತಾನು ಕೊಟ್ಟ ವಿದ್ಯೆ ಶಿಷ್ಯನಿಗೆ ಕರಗತ ಆಗಿದೆ ಅನ್ನುವುದು ಶಿಷ್ಯನಿಗೇ ತಿಳಿಯಬೇಕು ಅನ್ನುವ ಉದ್ದೇಶವೂ ಇದೆಯೋ ಏನೋ. ಅಂತೂ ಈ ಮೃತ ಸಂಜೀವಿನಿ ವಿದ್ಯೆಯನ್ನೇ ಅವರ ಮೇಲೆ ಪ್ರಯೋಗಿಸಿ ಅವರನ್ನು ಬದುಕಿಸ್ತೇನೆ. ಗುರುದೇವ, ಪಾದಗಳಿಗೆ ಎರಗಿದ್ದೇನೆ. ಮೂರನೇ ಹುಟ್ಟು ನನಗೆ ಅಲ್ಲ, ನಾಲ್ಕನೇದ್ದು. ಒಂದು ತಾಯಿಯ ಗರ್ಭದಿಂದ, ಇನ್ನೊಂದು ಬ್ರಹ್ಮೋಪದೇಶದಿಂದ, ಇನ್ನೊಂದು ಪರಮೇಶ್ವರ ಗರ್ಭದಿಂದ, ಇದೀಗ ಮತ್ತೊಮ್ಮೆ ನಿನ್ನ ಮೂಲಕ. ಯಾವನು 4 ಸಲ ಸತ್ತು ಬದುಕಲಿಕ್ಕಿಲ್ಲಲ್ಲ, ಬದುಕಿಸಲಿಕ್ಕೂ ಇಲ್ಲಲ್ಲ. ಮಗು ಗುರುದೇವ ಬದುಕಿದೆ. ನಾನು ಮಾತ್ರ ಅಲ್ಲ, ನೀನೂ ಬದುಕಿದೆ. ಹೌದು. ಯಾಕೆ? ಪೂರ್ಣತೆ ಎಂಬುದು ಸಿದ್ಧವಾಗುವುದು ಎಲ್ಲಿ ಅನ್ನೋದಕ್ಕೊಂದು ಆದರ್ಶವಾಗಿ ನಿಂತಿದ್ದಿ. ಈಗ ಪೂರ್ಣವಾಯಿತು ಮಗು. ಓಹೋ. ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು, ತೆರಳು ನಿನ್ನಯ ಪಿತ ನಡಿಗೆ. ಪರಮ ಮೋಹದ ಶಿಷ್ಯನಾಗಿರ್ಪೆ ಬಳಲಿದೆ, ಪರಿಸೇನಿಸುನು ತನ್ನ ಕುವರಾಗ. ಕುಮಾರ, ಗುರುದೇವ, ಅರ್ಧ ಸಹಸ್ರಮಾನ ನನ್ನೀ ಆಶ್ರಮದಲ್ಲಿ ನನ್ನ ಶಿಷ್ಯನಾಗಿ ಅಂತೇವಾಸಿಯಾಗಿ ಇದ್ದವ. ಸ್ವಾಮಿ, ವಿದ್ಯೋಪದೇಶವನ್ನು ಹೊಂದುವುದಕ್ಕೆ ಬಂದಿದ್ದೇನೆ ಅಂತ ನೀ ಹೇಳುವಾಗಲೇ ನಿನ್ನ ತಂದೆಯಲ್ಲಿ ಇಲ್ಲದೆ ಇದ್ದದ್ದು ನನ್ನಲ್ಲಿರುವುದೇನು ಅಂತ ನನಗೆ ಅರ್ಥ ಆಗೋದಿಲ್ವೇನ? ಗೊತ್ತಿತ್ತು. ಆದರೂ ಸತ್ಪಾತ್ರನೊಬ್ಬನಿಗೆ ಕೊಡುವುದಕ್ಕಾಗಿ ಸಿದ್ಧವಾದ ಮಂತ್ರ. ಓಹೋ. ಅದನ್ನು ನಿನ್ನಂತಹ ಪ್ರಿಯ ಶಿಷ್ಯನಿಗಲ್ಲದೆ ಮತ್ತೆ ಯಾರಿಗೆ ಕೊಡ್ಲಿ? ಅಥವಾ ಒಂದು ನೆಲೆಯಿಂದ ನೋಡಿದರೆ ದೈವ ಸಂಕಲ್ಪವೇ ಇದಿರಬೇಕು. ನಿನಗೆ ಉಪದೇಶ ಮಾಡಿದ ಮೇಲೆ ನನ್ನಲ್ಲಿ ಅದು ಫಲಿಸುವುದಿಲ್ಲ. ಆದರೆ ನಿನಗೆ ಪ್ರಯೋಜನಕ್ಕೆ ಬಂದಿತ್ತು. ಎಲ್ಲಿ? ಸುರರ ಕಾರ್ಯಾರ್ಥ. ಹೌದು. ಬಹುಶಃ ಸುಮನಸರಾದ ದೇವತೆಗಳು ಪ್ರಪಂಚಕ್ಷೇಮವನ್ನು ಸಾಧಿಸಬೇಕು ಎನ್ನುವ ಹಿರಿದಾದ ಆಶಯದಿಂದ ದೈವವೇ ಹೀಗೆ ಮಾಡಿತೋ ಏನೋ ನನಗೆ ಗೊತ್ತಿಲ್ಲ. ಏನೋ ಮಗು, ಏನೇ ಇದ್ರೂ ಮೃತ ಸಂಜೀವಿನಿ ಸಂಪನ್ನತೆ ನಿನಗೆ ಪ್ರಾಪ್ತವಾಯ್ತಲ್ಲ. ಇಷ್ಟು ಕಾಲ ನಮ್ಮ ಮನೆಯವನೇ ಆಗಿ
ನನಗೆ ಗಂಡು ಮಕ್ಕಳಿಲ್ಲ ಮಗು. ಆದರೆ ಇಷ್ಟು ಕಾಲ ನನಗೆ ಗಂಡು ಮಕ್ಕಳಿಲ್ಲ ಎಂಬ ಕೊರತೆಯೇ ಕಾಣದಂತೆ ನನ್ನ ಹೃದಯವನ್ನು ತುಂಬಿ ನಿಂತವ ನೀನು. ವಿದ್ಯಾಭ್ಯಾಸ ಪೂರ್ಣವಾದ ಮೇಲೆ ಮತ್ತೆ ಗುರುಕುಲದಲ್ಲಿ ಉಳಿಬೇಕಾದ ಬದ್ಧತೆ ನಿನಗೂ ಇಲ್ಲ. ಉಳಿಸಿಕೊಳ್ಳಬೇಕು ಎನ್ನುವ ಹಠವನ್ನು ನಾನೂ ಮಾಡಬಾರದು. ಹಾಗಾಗಿ ಗುರುಕುಲವಾಸದ ಅವಧಿ ಪೂರ್ಣಗಳಾಯ್ತು. ಓಹೋ, ಹಾಗಾದ್ರೆ ಮುಂದೇನು? ಮುಂದೆ ನೀ ಕಲಿತ ವಿದ್ಯೆಯಿಂದ ಸಾಧಿಸತಕ್ಕ ಮಹಾ ಸಾಧನೆ ಏನುಂಟು ಅದು ಪ್ರಪಂಚದಲ್ಲಿ ಒಂದು ಐತಿಹಾಸಿಕವಾದ ಮಹತ್ತರವಾದ ಒಂದು ವಿಪ್ಲವಕ್ಕೋ ಒಂದು ಘಟನೆಗೋ ಕಾರಣವಾದೀತು ಅಂತ ನನಗೆ ಕಾಣುತ್ತದೆ. ಮಗು ಗುರುಗಳೇ, ನೀನಿನ್ನು ಸ್ವತಂತ್ರನಿದ್ದೀಯೆ. ಆದ್ರೆ ಒಂದು ಏನು ಗುರುಗಳೇ? ಇಷ್ಟು ಕಾಲ ಒಟ್ಟಿಗೆ ಇದ್ದವ ಇವತ್ತು ರಾತ್ರಿ ನಮ್ಮ ಜೊತೆಯಲ್ಲಿಯೇ ಒಂದು ಹೊತ್ತು ಊಟವನ್ನೂ ಮಾಡಿ ನಾಳೆ ಬೆಳಗಿನ ಹೊತ್ತು ನನ್ನ ಮಗಳಾದ ದೇವಯಾನಿಯನ್ನು ಬೀಳ್ಕೊಂಡು ಸುರಲೋಕವನ್ನು ಸೇರಪ್ಪ. ಗುರುಗಳೇ, ಶುಭವಾಗಿದ್ದೀತು ನಿನಗೆ. ಗುರುಗಳೇ, ದೇವಲೋಕದಿಂದ ಬರುವಾಗ ಏನು ಗೊಂದಲಗಳನ್ನು ಹೊತ್ತು ಬಂದಿದ್ದೇನೋ ಅವೆಲ್ಲ ನಿವಾರಣೆ ನಿಮ್ಮಿಂದ ಸಾಧ್ಯ ಆಯಿತು ಗುರುಗಳೇ. ಒಂದು ಸಮಾಧಾನ ನನಗೂ ಉಂಟು. ಶುಕ್ರಾಚಾರ್ಯನ ಸನ್ನಿಧಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡು ಅಂತ ಸ್ಪರ್ಧಿಯಾದ ಬೃಹಸ್ಪತಿ ತನ್ನ ಮಗನನ್ನೇ ನನಗೊಪ್ಪಿಸ್ತಾನೆ. ಹಾಗಾದ್ರೆ ನನ್ನ ಮೇಲೆ ಅವ ಇಟ್ಟ ಭರವಸೆ ಎಷ್ಟು? ಓಹೋ, ಅಳಿದು ಹೋದ ಮಗನನ್ನಾದರೂ ಇದೋ ಬದುಕಿಸಿ ನಿನಗೆ ಕೊಟ್ಟಿದ್ದೇನೆ ಬೃಹಸ್ಪತಿ ಎಂಬಲ್ಲಿ ನಾನು ಅವನ ಎತ್ತರವನ್ನು ಸಾಧಿಸಿದನಲ್ಲ. ಈ ಸಮಾಧಾನ ಸಂತೋಷ ನನಗುಂಟು. ಒಳ್ಳೆಯದು ಮಗು, ನಿಮ್ಮ ಆಜ್ಞೆಯನ್ನು ಪಾಲಿಸ್ತೇನೆ. ಒಳ್ಳೆಯದು ಒಳ್ಳೆಯದು. ದೇವಯಾನಿ, ಸಕನೆ ಬಹಳ ಕಾಲ ಕಳೆದು ಹೋಯಿತು. ಈ ರಾಕ್ಷಸ ಲೋಕವನ್ನು ಕುರುಜಾಂಗಣವನ್ನು ಸೇರುವ ವೇಳೆಯಲ್ಲಿ ಮನಸ್ಸಿನಲ್ಲಿ ನಾನಾ ಕಳವಳ ಇತ್ತು. ಆ ಕಳವಳವನ್ನು ನಿವಾರಿಸಿದವಳು ನೀನು. ಯಾಕಂದ್ರೆ ನಿನ್ನ ಸಾಂಗತ್ಯದಿಂದ ಎಲ್ಲ ಕಳವಳದಿಂದ ಮುಕ್ತನಾಗಿ ಬಂದಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಕಾರಣಳಾದವಳು ನೀನು ಅನ್ನುವುದು ಸ್ಪಷ್ಟವೇ. ಈಗ ಕಾಲ ಕೂಡಿ ಬಂದಿದೆ. ಹಾಗಾಗಿ ನಿನ್ನಲ್ಲಿ ನಾನು ಹೇಳುವುದಿಷ್ಟೇ, ಹೋಗುವುದಲ್ಲ, ಹೋಗಿ ಬರ್ತೇನೆ. ನೀನು ಹೌದು. ಪರಮ ಸಖನೇ ಕೇಳು ನೀನು, ಸಖನೇ ಪರಮ ಸಖನೇ ಕೇಳು ನೀನು ಗುರುಕುಲವಾಸದಿ ವೃತದೊಳಗಿರುವೆ. ಪರಮ ಸಖನೇ ಕೇಳು ನೀನು ಗುರುಕುಲವಾಸದಿ ವೃತದೊಳಿರುವೆ. ಬ್ರಹ್ಮಚರ್ಯವೆಂದ ನರಿತು ಬೀಳಲಿಲ್ಲ ವಾಂಚ ಸಖನೇ ಕೇಳು. ದೇವಯಾನಿ, ಕಚ, ನನ್ನ ಸ್ಥಿತಿಯನ್ನು ನೀನು ಗಮನಿಸಿರಬಹುದು. ನಿನ್ನ ಮುಂಭಾಗದಲ್ಲೇ ಆಚಾರ್ಯರು ಆಡಿದ ಮಾತು ಏನಂದ್ರೆ ಗುರುಕುಲವಾಸದ ವ್ರತ ಪೂರ್ಣ ಆಯಿತು ಮಗನೇ ಅಂತ. ಪೂರ್ಣ ಆದ ಮೇಲೆ ಮತ್ತೆ ಉಳಿಯುವುದಕ್ಕಿಲ್ಲ. ಯಾಕೆ? ಉದ್ದೇಶ ಸಾಧನೆಯ ಬಳಿಕ ನಾವು ಯಾವುದೇ ಕಾರ್ಯದಲ್ಲಿ ವಿಳಂಬಿಸುವ ಹಾಗಿಲ್ಲ. ಹಾಗಾಗಿ ಇದುವರೆಗಿನ ನಮ್ಮ ಸಾಂಗತ್ಯ ಈ ಆಶ್ರಮದಲ್ಲಿ ಹೇಗಿತ್ತೋ, ಆಚಾರ್ಯರ ಮನೆಯಲ್ಲಿ ಹೇಗಿತ್ತೋ ಅದನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಅದಕ್ಕೆ ಕಾರಣಳಾದ ನಿನ್ನಲ್ಲಿ ಕೃತಜ್ಞತೆಯ ಎರಡು ಮಾತುಗಳನ್ನಾಡಿ ತೆರಳಬೇಕಾದ್ದು ನನಗೆ ಕರ್ತವ್ಯ. ಹಾಗಾಗಿ
ನಿನ್ನಲ್ಲಿ ಸ್ಪಷ್ಟವಾಗಿ ನೇರವಾಗಿ ಸಂಕ್ಷಿಪ್ತವಾಗಿ ಹೇಳುವುದಿಷ್ಟೇ. ಏನು? ಹೋಗಿ ಬಹೇನ ನಾಗವೇಣಿಯೇ. ಆದ್ರೆ ಇಲ್ಲಿ ನಾನು ಕಳೆದಂತಹ ದಿನಗಳುಂಟಲ್ಲ, ಅದನ್ನ ಅಷ್ಟು ಸುಲಭದಲ್ಲಿ ಮರೆಯುವುದಕ್ಕಿಲ್ಲ. ಹಾಗಾಗಿ ಆಗಮಿಪೇನ ಸ್ವಲ್ಪ ದಿವಸಕ್ಕೆ, ಮತ್ತೊಮ್ಮೆ ಇಲ್ಲಿಗೆ ಬಂದೇನು ನಾನು ಯಾವಾಗ ಅನ್ನುವುದು ಸ್ಪಷ್ಟ ಅಲ್ಲ. ಹಾಗಾಗಿ ನನ್ನನ್ನು ಸಿಹಿ ನೆನಪುಗಳೊಂದಿಗೆ ನೀನು ಕಳುಹಿಸಿಕೊಡಬೇಕು ಅಂತ ನಿನ್ನಲ್ಲಿ ವಿನಂತಿ. ಕಚಕುಮಾರ, ದೇವಯಾನಿ, ಸುಮಾರು ಶತಮಾನಗಳ ಹಿಂದಿನ ಆ ದಿನ ನನಗೆ ಮತ್ತೆ ನೆನಪಿಗೆ ಬರ್ತಾ ಇದೆ. ನಮ್ಮ ಪಾಠಶಾಲೆಗೆ ಪ್ರವೇಶ ಪಡೆದಂತಹ ನಿನ್ನನ್ನ ಪರಿಚಯಿಸುವುದೋಸ್ಗ ನನ್ನನ್ನು ಅಪ್ಪಯ್ಯ ಕರೆದು ಗುರುಪುತ್ರ ಕಚನೀತ ಅಂತ ನಿನ್ನ ಬಗ್ಗೆ ಬೆರಳು ತೋರಿಸಿ ಹೇಳಿದರು. ಹೌದು. ಆವಾಗ ನಸುನಗುತ ನಿನ್ನನ್ನು ಉದ್ದೇಶಿಸಿ ನಾನು ಹೇಳಿದ ನನ್ನ ಬಾಯಿಯಿಂದ ಬಂದ ಮೊದಲ ಮಾತು ನನಗೆ ಈಗಲೂ ಕೂಡ ಬೆಚ್ಚಗೆ ನೆನಪಿನಲ್ಲಿದೆ. ಓ ಪರಮಸಕನೇ ಅಂತ ನಾನು ಸಂಬೋಧಿಸಿದೆ. ಆ ಭಾವ ನಿನ್ನ ನಗುವಿನಲ್ಲೇ ನನಗೆ ಕಂಡಿತ್ತು. ನೆನಪಿದೆಯಲ್ವೇ? ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟ ಅದೆಷ್ಟೋ ಭಾವನೆಗಳನ್ನು ಅದೇ ಕ್ಷಣದಲ್ಲಿ ಬಿಚ್ಚಿಡಬೇಕು ಅಂತ ನಾನು ಕಾತರಳಾಗಿದ್ದೆ. ಆದರೆ ಗುರುಪುತ್ರ ನೀನು ಹೇಗೆಯೋ ನಾನು ಕೂಡ ಗುರುಪುತ್ರಿ ಎನ್ನುವಂತಹ ಪ್ರಜ್ಞೆ ನನ್ನಲ್ಲಿ ಜಾಗೃತ ಆಯಿತು ಕಚಕುಮಾರ. ಹಾಗಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ನೀನಿರುವೆ ಎನ್ನುವ ಅರಿವು ನನಗೆ ಗೊತ್ತಿದ್ದು ನನ್ನ ಅಂತರಂಗದ ವಾಂಛೆಗಳನ್ನು ನಾನು ಬಚ್ಚಿಟ್ಟುಕೊಂಡಿದ್ದೆ. ನನಗೆ ಅತೀಂತ ನನಗನಿಸಿತು ಗುರುಪುತ್ರಿಯಾದಂತಹ ನನಗೆ ಎಷ್ಟು ಸಂಯಮ ಇತ್ತು ಅಂತ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಓ ಪರಮಸಕನೇ, ಪುನರಪಿ ಅದೇ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನೀನು ಈ ಕ್ಷಣದ ತುಸು ಹಿಂದೆ ನೀನು ಆಡಿದ ಮಾತುಗಳೆಲ್ಲವನ್ನು ಕೂಡ ತಾದಾತ್ಮ್ಯ ಭಾವದಿಂದ ಕೇಳಿದೆ, ಸೊಗಸಾಗಿ ಮಾತನಾಡಿದೆ. ಆದರೆ ಕಚಕುಮಾರ, ನನ್ನ ಮನಸ್ಸಿಗೆ ಹಿತವಾಗುವ ಒಂದೇ ಒಂದು ವಾಕ್ಯ ನಿನ್ನ ಮಾತುಗಳಲ್ಲಿ ಬರಲಿಲ್ಲ ಎನ್ನುವುದು ಖೇದವನ್ನುಂಟು ಮಾಡ್ತಾ. ಹಾಗಿದ್ರೆ ತನ್ನ ನಿರ್ಧಾರ ನಿನಗೆ ಹಿತ ಆಗಲಿಲ್ಲ ಅಂತ. ನಿನ್ನ ನಿರ್ಧಾರ ಹೋಗಿ ಬಹೆ ನಾಗವೇಣಿ ಅಂತ ಹೇಳಿದೆಯಲ್ಲ, ಹೌದು, ಗೊತ್ತಿಲ್ಲ. ಹೋಗಿ ಬಹೆ ಬರುತ್ತೇನೆ ಇರುವಂತ ಖಚಿತತೆ ಸ್ಪಷ್ಟತೆ ಅಲ್ಲಿಯೂ ಇಲ್ಲ. ಹೋಗುತ್ತೀಯ ಕಚಕುಮಾರ? ನನ್ನನ್ನು ಬಿಟ್ಟು ಹೋಗಬೇಕು ಎನ್ನುವಂತ ಮನಸ್ಸಾದ್ರೂ ನಿನಗೆ ಬರ್ತದೆ ಹೇಳು? ಅದು ಹೇಗೆ ಹೋಗ್ತಿ? ಅದು ಯಾಕೆ ಹೋಗ್ತಿ? ಅಂದ್ರೆ ನನ್ನನ್ನು ಬಿಟ್ಟು ಕೊಡುವುದಕ್ಕೆ ನಿನ್ನಲ್ಲಿ ಮನಸ್ಸಿಲ್ಲ ಅಂತ ಆಯ್ತು. ಹಾಗಿದ್ರೆ ನಿನ್ನ ನಿಜವಾದ ಭಾವನೆ ಏನು ಅನ್ನುವುದನ್ನಾದ್ರೂ ನೀನು ತಿಳಿಸಬೇಕು ತಾನೆ? ಓಹೋ, ಇದೇ ಕ್ಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೆ ಕಚಕುಮಾರ. ಕೇಳಬೇಕು ಕೇಳಬೇಕು. ಕೇಳೋ ಕಾಮಸನ್ನಿಭ ಕಾಮಸನ್ನಿಭ ಕೇಳೋ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರ ಧಂಗನೆಂದೇ ಪ್ರೇಮ ಪಾತ್ರ ಧರಂಗನೆಂದೇ ನಾಮನದಿ ನಂಬಿಪೆನು ಪ್ರೇಮ ಪಾತ್ರ ಧಾಂಗನೆಂದೇ ನಾಮನದಿ ನಂಬಿಪೆನು ಕಾಮಸನ್ನಿಭಾಂಗ ವಿದ್ಯಾ ಕಾಮಿತ ದಿಬದಾರಭ್ಯ ಕಚಕುಮಾರ, ದೇವಯಾನಿ, ಅಪ್ಪಯ್ಯನಿಂದ ಯಾವ ಶಾಸ್ತ್ರವನ್ನು ನೀನು ಕಲ್ತಿಯೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮುಂದೆ
ನನ್ನ ಹೃದಯ ಎನ್ನುವ ಪುಸ್ತಕವನ್ನು ಬಿಚ್ಚಿಡ್ತಾ ಇದ್ದೇನೆ. ಓದಬೇಕು ನೀನು. ಓದುವುದು ಮಾತ್ರ ಅಲ್ಲ, ನನ್ನ ಮನದ ಭಾವಗಳನ್ನು, ನನ್ನ ಅಂತರಂಗದ ತುಮಲಗಳನ್ನು ಅರ್ಥೈಸಿಕೊಳ್ಳಬೇಕು ಕಚಕುಮಾರ. ಯಾವ ಮುಚ್ಚು ಮರೆಯಿಲ್ಲದೆ ನನ್ನನ್ನು ಬಿಚ್ಚಿಡುತ್ತಿದ್ದೇನೆ. ಓ ಕಾಮಸನ್ನಿಭ, ಇದೇ ಭಾವ ನನ್ನ ಅಂತರಂಗದಲ್ಲಿ ಮೊಳೆತದ್ದು ನೀನು ಕುರುಜಾಂಗುಲದ ಈ ಗುರುಕುಲವನ್ನು ಪ್ರವೇಶಿಸಿದ ದಿನ. ಆ ಬೀಜ ಮೊಳೆತು ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತು ಮರವಾಗಿ ಭದ್ರವಾಗಿ ನಿಂತಿದೆ. ನೀನು ಆಸರೆಯಾಗಿ ಬರಬೇಕು. ನನ್ನ ಬದುಕಿಗೆ ಹೊಸ ಅರ್ಥವನ್ನು ಕಲ್ಪಿಸಿದವ ನೀನು, ಕಲ್ಪಿಸುವುದಕ್ಕೆ ಕಾರಣೀಭೂತನಾದವ ನೀನು. ಆ ಅರ್ಥಕ್ಕೆ ಸಾಕಾರವನ್ನು ಕೊಡಬೇಕು, ಒಂದು ಸ್ವರೂಪವನ್ನು ಕೊಡಬೇಕು, ನನ್ನ ಬದುಕನ್ನು ಪಾವನಗೊಳಿಸಬೇಕು. ಹಾಗಾಗಿ ವಿದ್ಯಾಕಾಮಿಯಾಗಿ ಬಂದಂತಹ ನಿನ್ನನ್ನು ಮನಸಾರೆ ನಾನು ಇಷ್ಟಪಟ್ಟಿದ್ದೇನೆ. ಆದರೆ ವ್ಯಕ್ತಗೊಳಿಸಬಾರದು ನಿನ್ನ ವಿದ್ಯೆಯ ಸಂದರ್ಭದಲ್ಲಿ ಎನ್ನುವ ಕಾರಣಕ್ಕಾಗಿ ನಾನು ತಡೆ ಹಿಡಿದಿದ್ದೇನೆ. ಇವತ್ತು ಬಿಚ್ಚಿಟ್ಟಿದ್ದೇನೆ. ನನ್ನ ಪಾಲಿನ ದೇವರಾಗಬೇಕು ನೀನು. ನನ್ನ ಬದುಕಿಗೆ ಹೊಸ ಅರ್ಥವನ್ನು ಕಲ್ಪಿಸಿಕೊಡಬೇಕು. ನನ್ನ ಕೈ ಹಿಡಿಬೇಕು ಕಚಕುಮಾರ. ಇದು ಕೇವಲ ನಿನ್ನ ನಾಲಗೆಯ ತುದಿಯ ಮಾತಲ್ವಲ್ಲ, ನನ್ನ ಅಂತರಂಗದ ಮಾತುಗಳು, ಹೃದಯದ ಮಾತಲ್ವ? ಹೃದಯದ ಮಾತು. ಶಿವನೇ ಶಿವನೇ, ಯಾಕೆ ಹರ ಹರ ನೀನೇದಕ್ಕಿಂತ ದುರ್ಭಾಷೆಯ ಹೊರೆಯುವೆ ಪ್ರಿಯ ಸಖಿಯೇ ಸಖಿಯೇ ಗುರು ಸುತೆಯನ್ನ ಸಹೋದರಿ ನಮಿಸುವೆ, ಗುರು ಸುತೆಯನ್ನ ಸಹೋದರಿ ನಮಿಸುವೆ, ಪರಮ ಸುಜ್ಜೋನಿಯ ನೀನು ಹರ ಹರ ದುರ್ಭಾಗ್ಯ ದೇವಯಾನಿ, ಇಷ್ಟು ದೀರ್ಘಕಾಲ ಈ ಆಶ್ರಮದಲ್ಲಿ ನಿನ್ನ ಸಾಂಗತ್ಯದಲ್ಲಿ ನಾನು ಬದುಕಿದಾಗ ನಿನ್ನಲ್ಲಿ ಒರಟುತನವನ್ನು ನಾನು ಗುರುತಿಸಿ ಇರಬಹುದು. ಆದ್ರೆ ಆ ಒರಟುತನದ ಹಿಂದೆ ಒಂದಷ್ಟು ಮಾರ್ಧವ ಗುಣವನ್ನು ನಾನು ಕಂಡವನೇ ಇದ್ದೇನೆ. ಆದ್ರೆ ಈಗ ನೀನಾಡುವ ಮಾತುಗಳನ್ನು ಕೇಳುವಾಗ ಇದು ದುರ್ಭಾಷೆಯಾಗಿ ನನಗೆ ಕಾಣಿಸ್ತಾ ಇದೆ. ಯಾಕೆ? ನಿನ್ನನ್ನು ನನ್ನ ಸಹೋದರಿ ಅನ್ನುವ ಸ್ಥಾನದಲ್ಲೇ ನಾನು ಗುರುತಿಸಿಕೊಂಡವ. ಆದ್ರೆ ಈಗ ನೀನು ನಿನ್ನ ಪಾಲಿಗೆ ನಾನು ಕಾಮಸನ್ನಿಭಾಂಗನಾಗಿ ಕಾಣಿಸ್ತೇನೆ ಅಂತಾದ್ರೆ ಬಹುಶಃ ಇದನ್ನು ವಿಧಿಯ ವಿಪರ್ಯಾಸ ಅಂತ ಹೇಳಬೇಕು. ಅದಕ್ಕಾಗಿಯೇ ಹರಹರ ಅನ್ನುವ ಉದ್ಗಾರ ನನ್ನ ಬಾಯಿಯಿಂದ ಬಂದದ್ದು. ನೀನೇ ಗಮನಿಸಿ ನೋಡು, ನೀನೇನು ತಿಳಿಯದವಳಲ್ಲ, ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವಳು ನೀನು. ಓದಿ ತಿಳಿದೀಹೆ ಶಾಸ್ತ್ರವ. ಇಷ್ಟು ಮಾತ್ರ ಅಲ್ಲ, ನನ್ನ ನಿನ್ನ ಸಂಬಂಧ ಹೇಗಿತ್ತು ಅನ್ನುವುದನ್ನು ಕಲ್ಪಿಸಿ ನೋಡು. ನೀನಾರ ಹೃದಯದಲ್ಲಿ ಜನಿಸಿದ್ದೆಯೋ ಅದೇ ಶುಕ್ರಾಚಾರ್ಯರ ಉದರದಿಂದ ಹೊರಬಂದವ ನಾನು. ಆ ದೃಷ್ಟಿಯಿಂದ ನಿಜದ ಅರ್ಥದಲ್ಲಿ ನೀನು ನನಗೆ ಸಹೋದರಿ. ಆದರೂ ನನ್ನಲ್ಲಿ ಕಾಮಸನ್ನಿಭಾಂಗ ಅಂತ ನೀನು ನನ್ನನ್ನು ಗುರುತಿಸ್ತಿ ಅಂತ ಆದ್ರೆ ಇದನ್ನು ವಿಧಿಯ ವಿಪರ್ಯಾಸ ಅಂತ ಹೇಳಬೇಕು. ಸತ್ಯಕ್ಕಾದ್ರೆ ನಿನ್ನನ್ನೊಬ್ಬಳು ಆದರ್ಶ ತಂಗಿಯಾಗಿ ನಾನು ಗುರುತಿಸಿದ್ದೇನೆ. ಕಚಕುಮಾರ, ದಾರಿ ತಪ್ಪಿ ಸಾಗುವ ಅಣ್ಣನ ಕೈ ಹಿಡಿದು ಸರಿದಾರಿಯನ್ನು ತೋರುವ ಒಬ್ಬಳು ತಂಗಿಯಾಗಿ ನಿನ್ನನ್ನು ಕಾಣುತ್ತೇನೆಯೇ ಹೊರತು ನಿನ್ನಲ್ಲಿ ಆ ಕಾಮುಕ ಭಾವವನ್ನು ನಾನು ಎಳ್ಳಷ್ಟು ಕಾಣುವುದಕ್ಕಿಲ್ಲ. ಹಾಗಾಗಿ ಗುರು ಪುತ್ರಿಯಾದಂತಹ ನೀನು ನನಗೆ ಪೂಜ್ಯಳೂ ಹೌದು. ನನ್ನನ್ನು ಈ ದಾರಿಗೆ ನೀನು ಎಳಿಬೇಡುವೆ? ಬಿಡು ಬಿಡು ಬಿಡು, ನಾನು ಬಿಡುವುದಿಲ್ಲ ನಿನ್ನನ್ನು. ನನಗೆ ನಿನ್ನ ನೆನುದ ಮನ ಮಾತ ಮಣದಿನ ತೊರೆವುದೆಂದ ನಡತೆ ಏನ್ ಘನಗನು ನದಿ ಪರಿಣಯವ ನಡೆಸಿ ಕ್ರೀಡಿಸು ಮೋದದಿ. ಕಚಕುಮಾರ, ನಿನ್ನ ಉಪದೇಶ ನನಗೆ ಬೇಡ, ನೀನು ಬೇಕು. ಇದು ನಿನ್ನನ್ನು ತಪ್ಪು ಹಿಡಿದಿದ್ದೇನೆ, ಬಿಡುವುದಿಲ್ಲ.
ದೇವಯಾನಿ, ಏನು? ವರ್ತನೆ ಅಸಭ್ಯ ಆದರೆ ಬಹುಶಃ ಅದನ್ನು ಯಾರೂ ಸ್ವೀಕರಿಸುವುದಿಲ್ಲ ಅನ್ನುವುದನ್ನು ನೀನು ಗಮನಿಸಿ. ನನಗೆ ಬೇಕು ಅಂದ್ರೆ ಬೇಕೇ ಬೇಕು. ನಾನು ಹಾಗೆ ಬೆಳೆದವಳು. ಏಕ? ಏನು ನಿನಗೆ ಆಗುವುದಿಲ್ವಾ? ನಾನು ಬೇಡವಾ? ಬೇಡ ಅಂತ ಹೇಳ್ತೀಯ ನೀನು? ಯಾವುದೇ ಕಾಲಕ್ಕೂ ನಿನ್ನನ್ನು ನಾನು ನಿನ್ನ ಭಾವದಲ್ಲಿ ಸ್ವೀಕರಿಸುವುದಕ್ಕೆ ಸಿದ್ಧನೇ ಇಲ್ಲ. ಸಿದ್ಧನಿಲ್ಲ ನೀನು. ಯಾಕಂದ್ರೆ ಕೆಣಕ್ತಾ ಇದ್ದೀನಿ ನಾನು. ಗಜಕುಮಾರ, ಮೋಸ ಮಾಡಿದ್ದೀನಿ ನೀನು. ನನಗೆ ಮಾತ್ರ ಅಲ್ಲ, ನನ್ನ ಅಪ್ಪಯ್ಯನಿಗೂ ಮೋಸ ಮಾಡಿದ್ದಿ. ಅಪ್ಪಯ್ಯನಿಂದ ಏನು ವಿದ್ಯೆ ಕಲ್ತಿದ್ದೀಯಲ್ಲ, ಫಲಿಸದೆ ಹೋದೈತದು. ಶಾಪವ. ದೇವಯಾನಿ, ಇಂತಹದ್ದನ್ನು ನಿನ್ನಿಂದ ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ನಾನು ಕಲಿತಂತ ಅಪೂರ್ವವಾದ ವಿದ್ಯೆ ಏನು ನನಗೆ ಫಲಿಸದೆ ಹೋಗಲಿ ಅಂತ. ನನ್ನ ಅಪ್ಪಯ್ಯನಿಂದ ಕಲಿತ ವಿದ್ಯೆ ನಾನು ನಿನಗೆ ಬೇಡ ಅಂತಾದ್ರೆ ಬಿಡು. ನನ್ನ ಅಪ್ಪಯ್ಯನಿಂದ ಕಲಿತ ವಿದ್ಯೆ ಕೂಡ ನಿನಗೆ ಫಲಿಸ. ನಾನು ಅದರಿಂದ ಭಯಭೀತನಾಗುತ್ತೇನೆ ಅನ್ನುವ ಚಿಂತೆಯೇ ನಿನಗೆ ಬೇಡ. ಯಾಕೆ ಗೊತ್ತಾ? ಯಾವಾತ ಒಬ್ಬ ವ್ಯಕ್ತಿ ತನಗಾಗಿ ಸಂಗ್ರಹ ಮಾಡುತ್ತಾನೋ ಅದು ಕಳೆದು ಹೋದಾಗ ದುಃಖಿಸ್ತಾನೆ. ಆದರೆ ನಾನು ಶುಕ್ರಾಚಾರ್ಯರಿಂದ ಪಡೆದುಕೊಂಡದ್ದು ನನಗಾಗಿ ಅಲ್ಲ, ನನ್ನ ಸ್ವಂತದ ಲಾಭಕ್ಕಾಗಿಯೂ ಅಲ್ಲ, ದೇವತೆಗಳ ಇಷ್ಟವನ್ನು ಈಡೇರಿಸುವುದಕ್ಕಾಗಿ. ಹಾಗಾಗಿ ಅದಕ್ಕಾಗಿ ಅದನ್ನು ಬಳಸ್ತೇನೆ ಅನ್ನುವ ಭರವಸೆ ನನಗುಂಟು. ನಿನ್ನ ಶಾಪ ಫಲಿಸುವುದಕ್ಕಿಲ್ಲ. ಆದರೆ ಒಂದುಂಟು, ಗುರು ಪುತ್ರಿಯಾಗಿ ಶುಕ್ರಾಚಾರ್ಯರ ಶ್ರೇಷ್ಠ ಗುರುಗಳ ಮಗಳಾಗಿ ಹುಟ್ಟಿದಂತಹ ನೀನು ಇಂಥ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟೆಯಲ್ಲ. ಇಷ್ಟು ವರ್ಷದ ಸಾಂಗತ್ಯ ನನ್ನ ಜೊತೆಗಿದ್ದು ನನ್ನನ್ನು ಶಪಿಸುವ ಮಟ್ಟಕ್ಕೆ ಇಳಿದೆಯಲ್ಲ. ಏನು ಶಪಿಸುವುದಕ್ಕೆ ನನಗೆ ಬರುವುದಿಲ್ಲ ಅಂತ ತಿಳಿದೆಯೋ ನೀನು? ಈ ಬ್ರಾಹ್ಮಣ ಕನ್ಯೆಯಾಗಿ ಹುಟ್ಟಿ ಯಾವ ತಾಮಸಿ ಪ್ರವೃತ್ತಿಯನ್ನು ನೀನು ಪ್ರಕಟಪಡಿಸಿದ್ದೀಯಲ್ಲ, ಇಂತಹ ನಿನಗೆ ಕ್ಷತ್ರಿಯ ಗಂಡನೇ ದೊರಕಲಿ, ಕ್ಷತ್ರಿಯ ಗಂಡನೇ ದೊರಕಲಿ. ಧನ್ಯವಾದಗಳು. ಧನ್ಯವಾದಗಳು. ದೊರೆಯುಳು ಬೆದರದ ಪುತ್ತೂರು ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರ್ಪ ಮಹಾಲಿಂಗೇಶ್ವರಗಿ ಶರಣಾಗತ ಪರಿಪಾಲಯ ದೇವಗೆ, ಶರಣಾಗತ ಪರಿಪಾಲಯ ದೇವಗೆ, ಶಿರವ ಬಾಗುದನ ಪಾಡುವೆ ಮಂಗಲ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ ಶ್ರೀ ಮಹಾಗಣಪತಿಗೆ ಮಹಲಿಂಗೇಶಗೆ ಮಹಮಾಯೆಗೆ ಉಳ್ಳಾಲ್ತಿಗೆ ಮಂಗಲೋ ಶುಭ ಮಂಗಲೋ ಕದಳು ಬರಳು ಬಡಾಂಗುಷಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರಿ, ಆರತಿ ಬೆಳಗಿರೆ ಗಜಮುಖದ ಮಗೆ ಗಣಪಗೆ ಇದುವರೆಗೆ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಹರಿ ಓಂ. ಸ್ವಲ್ಪ ಬೇಸ್ ಮಾಡಿ, ಸ್ವಲ್ಪ ಜಾಸ್ತಿ. ಹರಿ ಓಂ, ಹರಿ ಓಂ, ಹರಿ ಓಂ. ಹರಿ ಓಂ. ಚೂರು ಡಿಲೆ ಕೊಡು, ಚೂರು ಡಿಲೆ. ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಹಾಂ, ಹರಿ ಓಂ. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಸ್ವಲ್ಪ ಕಮ್ಮಿ. ಇದೀಗ ವೇದಿಕೆಯಲ್ಲಿ ಕಲ್ಲಡ್ಕ ವಿಠಲ್ ನಾಯಕ್ ಅವರ ಗೀತ ಸಾಹಿತ್ಯ ಸಂಭ್ರಮ ತಂಡದ ಎಲ್ಲ ಸದಸ್ಯರಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಜಾನನಂ ಗಣಪತಿಂ ಗಜಪರ್ವತವಾಸಿನಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಕಾರ್ಯನೇ ಸಿದ್ಧಿಮಾಯಾತು ಪ್ರಸನ್ನೇ ತ್ವಯದಾತರಿ ವಿಘ್ನಾಷ್ಟನಾಶಮಾಯಾಂತು ಸರ್ವತಾ ಗಣನಾಯಕ ವಿಘ್ನಾಷ್ಟನಾಶಮಾಯಾಂತು ಸರ್ವತಾ ಗಣನಾಯಕ ವಿಘ್ನಾಶನಾಶಮಾಯಾಂತು ಸರ್ವತ ಗಣನಾಯಕ.
ಮಂಗಳದಾಯಕ ಹೇ ಗಣನಾಥ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಮಂಗಳದಾಯಕ ಹೇ ಗಣನಾಥ ಮಂಗಳದಾಯಕ ಹೇ ಗಣನಾಥ ಮಂಗಳದಾಯಕ ಹೇ ಗಣನಾಥ ಮಂಗಳದಾಯಕ ಹೇ ಗಣನಾಥ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಹೇ ಶಿವನಂದನ ಪಾಹಿ ದಯಾಳ ಹೇ ಶಿವನಂದನ ಪಾಹಿ ದಯಾಳ ಹೇ ಶಿವನಂದನ ಪಾಹಿ ದಯಾಳ ಹೇ ಶಿವನಂದನ ಪಾಹಿ ದಯಾಳ ಪತಿಪುರೀಶ್ವರ ಜಗತ್ ಪರಿಪಾಲ ಪತಿಪುರೀಶ್ವರ ಜಗತ್ ಪರಿಪಾಲ ಪತಿಪುರೀಶ್ವರ ಜಗತ್ ಪರಿಪಾಲ ಪತಿಪುರೀಶ್ವರ ಜಗತ್ ಪರಿಪಾಲ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಮಂಗಳದಾಯಕ ಹೇ ಗಣನಾಥ ಮಂಗಳದಾಯಕ ಹೇ ಗಣನಾಥ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಹೇ ಶಿವನಂದನ ಪಾಹಿ ದಯಾಳ ಹೇ ಶಿವನಂದನ ಪಾಹಿ ದಯಾಳ ಪತಿಪುರೀಶ್ವರ ಜಗತ್ ಪರಿಪಾಲ ಪತಿಪುರೀಶ್ವರ ಜಗತ್ ಪರಿಪಾಲ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಮಂಗಳದಾಯಕ ಹೇ ಗಣನಾಥ. ಆತ್ಮೀಯ ಸಜ್ಜನ ಭಕ್ತಾಭಿಮಾನಿ ಬಂಧುಲೆ, ಶ್ರೀ ದೇವತಾ ಸಮಿತಿ ಪುತ್ತೂರು ಕಿಲ್ಲೆ ಮೈದಾನದ 57ನೇ ವರ್ಷದ ಶ್ರೀ ಮಹಾ ಗಣೇಶೋತ್ಸವದ ಶುಭ ಸಂದರ್ಭಡು ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬತ್ತನ ಮಾತ ಬಂಧುಲೆಗಳ ಎಂಕಲ್ನ ತಂಡದ ಪರವಾದ ಅತ್ಯಂತ ಪ್ರೀತಿಡು ಸ್ವಾಗತ ಮಲ್ತೊಂದು ಕಾರ್ಯಕ್ರಮ ಪ್ರಾರಂಭ ಮಲ್ತೊಂದುಲ್ಲ ಮುಳು ತುಳುಟ್ಟು ಕಾರ್ಯಕ್ರಮ ಮಲ್ಪೆರ ಪಣ್ತೀರು ಅಂಚಾದು ಬಾರಿ ಸಂತೋಷ ಅಂಡು ದಯಪಣದಾಂಡ ನಮ್ಮ ತುಳುನಾಡು ಆ ತುಳುನಾಡು ನಮ್ಮ ತುಳುಟೆ ಆಯ್ನಾತ್ ಕಾರ್ಯಕ್ರಮ ಮಲ್ತನದಾಂಡ ಒಂತೆ ಜಾಸ್ತಿ ಮುಟ್ಟುಂಡು ಭಾಷೆ ಓವಾಂಡ್ಲ ಒಂಜಿ ಅಂಡ ಕೆಲವು ಭಾಷೆಲಿಗೆ ಐನಂತಿನ ಒಂಜಿ ತಾಕತ್ತಂದು ಇಪ್ಪುಂಡು ಹೋಗೋರು ಹೋಗ್ತಾರೆ ಬರುವವರು ಬರ್ತಾರೆ ಹೇಳುವರಿಲ್ಲ ಕೇಳುವರಿಲ್ಲ ಯಾರಪ್ಪನ ಗಂಟೋಯ್ತು ನಿನಗೆ ರಂಡ ಇಂಗ್ಲೀಷ್ ಬಣ್ಣಿಯರ ಬಂಡ ದಾನಕ್ಕೆ ದಾನೆ ಅಪ್ಪ ಇನ್ನು ಕನ್ನಡದ ಬಂಡನೆ ಇಡ್ಡೆ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಹೇಳುವರಿಲ್ಲ ಕೇಳುವರಿಲ್ಲ ಯಾರಪ್ಪನ ಗಂಟೋಯ್ತು ನಾನು ಇಂಗ್ಲೀಷ್ ಬಣ್ಣಿಯರ ಬಂಡ ಗೋಸಾರ್ ಗೋಸ್ ಕಮ್ಸಾರ್ ಕಮ್ಸ್ ನಾಟ್ ಆಸ್ಕರ್ಸ್ ನಾಟ್ ಹಿಯರ್ಸ್ ಓಸ್ ಫಾದರ್ಸ್ ಬಂಡಲ್ ಗೋಸಾಪ್ ಅಂಚಾದು ನಮ್ಮ ತುಳುಟೆ ಕಾರ್ಯಕ್ರಮ ಮಲ್ತೊಂದುಲ್ಲ ಗಣೇಶೋತ್ಸವದ ಶುಭ ಸಂದರ್ಭಡು ಮಹಾಗಣಪತಿ ಸ್ಥಾಪನೆ ಮಲ್ತದು ನಮ್ಮ ಮಾತೆರ್ಲ ದೇವರೆಡ ಬತ್ತು ನಟ್ಟು ಬಾ ದೇವರ ಎಡ್ಡೆ ಮಲ್ಪು ಎಂಕ್ಲಿಗೆ ಮಾತ್ರ ಎಂಕ್ಲ ಜೋಕ್ಲಿಗ್ಲ ಎಡ್ಡೆ ಮಲ್ಪು ಅಂಚಾದ ನಮ್ಮ ಒಟ್ಟಾಯರಗೋಸ್ಕರ ಈ ಪರ್ಬೋಲ್ ಪುರ ಪ್ರಾರಂಭಾಪನೆ ಒಲ್ತು ಪಂಡ ನಾಗರ ಪಂಚಮಿ ಹಿಡಿದು ನಾಗರ ಪಂಚಮಿ ಹಿಡಿದು ನಮ್ಮ ಸನಾತನ ಧರ್ಮದ ಪೂರ ಪರ್ಬೋಲುಲ ನಾಗರ ಪಂಚಮಿ ಹಿಡಿದು ಪ್ರಾರಂಭ ಒಂದು ಬೋಪ
ಅವು ದಾಯ ನಾಗರ ಪಂಚಮಿಗೆ ಬಂಡ ವಿದೇಶಡ್ ಒಂಜಿ ಉಚ್ಚುನು ಅಕಲು ಕೋಬ್ರಾ ಕಿಂಗ್ ಕೋಬ್ರಾ ಅಂದಲೆ ಎತ್ತಂಡ ನಮ್ಮ ಭಾರತಡೈಕ್ ಆದಿಶೇಷ ನಮ್ಮ ಭೂಮಿನ ತುಂಬ ಒಂದೇ ಪಂಪುಣಂಚಿನ ಒಂಜಿ ನಂಬಿಕೆ ಅದಕ್ಕೋಸ್ಕರ ಸಾಮಾನ್ಯ ಪಂಡ್ಪೇರು ನಿಖಲು ಕಲ್ಲಿಗೆ ಪೇರು ಪಾಡ್ಬಾರು ಕಲ್ಲಿಗೆ ಬೊಂಡ ಪಾಡ್ಬಾರು ಅವು ದಾನೆ ಪ್ರಯೋಜನ ಅಜ್ಜಿನ್ ಪಂಡ ಫಸ್ಟ್ಗೆ ಭೂಮಿನ ತುಂಬ ಒಂದು ಇತ್ತನಂಚಿನ ಆದಿಶೇಷಕ್ಕೆ ತಂಪು ಮಲ್ತದು ಐಡ್ದು ಪಕ್ಕ ನಮ್ಮ ಬಾಕಿದ ಪೂರ ಪರ್ಬೋಲಿನ ಪ್ರಾರಂಭ ಮಲ್ಪಡು ಪಂಪುಣಂಚಿನ ಉದ್ದೇಶ ಬಂದುಲ್ಲ ಅದಕ್ಕೋಸ್ಕರ ನಾಗರ ಪಂಚಮಿ ಪ್ರಥಮ ಅದು ಸ್ಟಾರ್ಟ್ ಆಪುಂಡು ನಾಗರ ಪಂಚಮಿ ಹಿಡಿದು ಬೊಕ್ಕ ಬರ್ಪುಣ್ಯದುಲ್ಲ ಶ್ರೀಕೃಷ್ಣಾಷ್ಟಮಿ ನಮ್ಮ ಮಾತೆರ್ಲ ನಮ್ಮ ಬಂಗನು ಪಂಡೋನ್ಮ ದೇವೇರಡ ಅಂಡ ದೇವೇರ್ನ ಬಂಗನು ಆರು ಏರೆಡ ಪಂಡೋಳ್ಳಿ ನಮ್ಮ ಅಟ್ಲೀಸ್ಟ್ ಒಂಜಿ ನರ್ಸಿಂಗ್ ಹೋಮಡ ಇಲ್ಲಲ್ಲ ಆಸ್ಪತ್ರೆ ಅಣ್ಣ ಪುಟ್ಟು ದಿಪ್ಪುವ ಶ್ರೀಕೃಷ್ಣ ದೇವೇರ ಜನನ ಇನ್ನೇ ಜೈಲು ಕಾರ್ಯಕ್ರಮಕ್ಕೆ ಬರ್ಸ ಬತ್ತಂಡ ಮತ್ಮೇದಾನಿ ಬರ್ಸ ಬತ್ತನ ನಂಗೆ ಬಂಡೆ ಬೆಚ್ಚ ಹಾಪುಂಡು ಶ್ರೀಕೃಷ್ಣ ಪರಮಾತ್ಮನ ಪತೊಂದು ಹೋಯ್ನೇನೆ ಆ ತೆಡಿಲು ಬರ್ಸದ ನಡುಟು ಬುಟ್ಟಿಡ್ದಿ ಒಂದು ಪತೊಂದು ಹೋಯ್ನೆ ಅಪಗ ಶ್ರೀಕೃಷ್ಣ ಪರಮಾತ್ಮಕ್ಕೆ ಮಿತ್ತಿಡ್ದು ಅಡ್ಡ ಬತ್ತದು ರಕ್ಷಣೆ ಮಲ್ತನೆ ಇರಂದು ಬಂಡ ತೀರ ಆದಿಶೇಷೇನೆ ನಾಗರ ಪಂಚಮಿ ಹಿಡಿದು ಪ್ರಾರಂಭ ಆವಡು ಪಂಪುಣಂಚಿನ ಉದ್ದೇಶ ಯಾಕೆ ಶ್ರೀಕೃಷ್ಣ ಪರಮಾತ್ಮನು ನಾನೊಂಜಿ ಕೋಡಿಗೆ ಶಿಫ್ಟ್ ಮಲ್ತೇರು ಜೈಲು ಹಿಡ್ದು ಬೇತೆ ಕೋಡಿಗೆ ಶಿಫ್ಟ್ ಮಲ್ತೇರು ಇತ್ತೆ ನಮ್ಮಲ್ಲಿ ಆ ಒಂದುಂಡು ಒಂಜಿ ಜೈಲು ಹಿಡ್ದು ಬೊಕ್ಕೊಂಜಿ ಕೋಡಿಗೆ ಶಿಫ್ಟ್ ಮಲ್ತದು ಹೊಳ್ತೋಡೆ ಪತ್ತೊಂದು ಬೋಪಣ ಆ ಒಂದುಂಡು ಅವಾಗ ಬಾಲೆನೇ ಶಿಫ್ಟ್ ಮಲ್ತನಿ ಶಿಫ್ಟ್ ಮಲ್ತದು ಒಂಜಿ ದಿನ ಮಣ್ಣು ತಿನ್ನೊಂದಿತ್ತೇಕೆ ಶ್ರೀಕೃಷ್ಣ ಪರಮಾತ್ಮೆ ಓಳು ಜಾಳ್ದು ಅಪ್ಪೆ ತೂಣಾಗ ಮಣ್ಣು ತಿಂತೆ ಮಣ್ಣು ತಿಂದನ ತೂದು ಅಪ್ಪೆ ಪಂಡಲ್ಗೆ ಹೊರ ಬಾಯಿ ಬುಡ್ಲ ಮಗ ಅಂದು ಬಾಯಿ ಮುಡ್ಲ ಮಗ ಅಂದು ಕೃಷ್ಣೆ ಬಾಯಿ ಬುಡ್ನಾಗ ಅಪ್ಪೆಗೆ ಬ್ರಹ್ಮಾಂಡನೆ ತೋಜುನಿಗೆ ಅದೇ ದೇವೇರೇ ಎಲ್ಲಿ ಅಪ್ಪಣಗನೆ ಅಪ್ಪೆಗೆ ಬ್ರಹ್ಮಾಂಡನ ತೋಜ್ಪಾಯರು ಅಂಡ ಇತ್ಯದ ಜೋಕುಲು ಬ್ರಹ್ಮಾಂಡ ತೋಜ್ಪಾಜಿನ್ಲ ತೊಂದರೆ ಅಜ್ಜಿ ಬಾಯಿ ಬುಡ್ನಾಗ ವಿಮಲ್ ಮಾರುತಿ ಗುಟ್ಕ ಡ್ರಗ್ಸ್ ಮಧು ಈತಿಜ್ಜಿಂಡೆ ಇಜ್ಜಿಂದಂಡ ಐತೆ ಅವೇ ಸಮಸ್ಯೆ ಆಪಣೆ ಎಲ್ಲೇ ಜೋಕ್ಲಿಡ್ದೆ ಒಂಚೂರು ಸಂಸ್ಕಾರ ಬರಡು ಬಣ್ಪುಣಂಚಿನ ದೃಷ್ಟಿಡು ಐತೆ ಪೂರ ವ್ಯತ್ಯಾಸ ಒಂದುಂಡು ಇನಿ ಬಯ್ಯದ ನ್ಯೂಸ್ ಕೇಳಿನಾಗ ಒಂಜಿ ಅಮ್ಮೇರ ಮಗಳಿನ ತರಕ್ಕೆ CCTV ಕ್ಯಾಮರಾ ದೀತೇರಿ ಪಂಡ ವಿಶ್ವಾಸ ಬಣ್ಪುಣಂಚಿನ ಪಾರ ಕಮ್ಮಿಯ ಒಂದು ಬೈದು ನಿತ್ತೆ ದುಂಬದ ಕಾಲೋಡು ಏತು ವಿಶ್ವಾಸ ಇದ್ರು ಮಂಡ ಇಲ್ಲಾಗ ಬಾಗಿಲ ಹೆಜ್ಜಾಂಡಿಗೆ ಐಡದ ಬಕ್ಕ ವಿಶ್ವಾಸ ಕಮ್ಮಿಯಾದ ಬಾಗಿಲು ಬತ್ತಂಡು ಐಡದ ಬಕ್ಕ ವಿಶ್ವಾಸ ಕಮ್ಮಿಯಾದ ಬೀಗ ಬತ್ತಂಡು ಐಡದ ಬಕ್ಕ ವಿಶ್ವಾಸ ಕಮ್ಮಿಯಾದ CC ಕ್ಯಾಮರಾ ಬತ್ತಂಡು ಇತ್ತೆ ತರೆಕ್ತವಳ ಏಟಿ CC ಕ್ಯಾಮರಾ ತಿಕ್ಕವನಾಡೆ ಮುಟ್ಟ ನಮ್ಮ ಮಾನವೀಯ ಸಂಬಂಧ ಪಂಪುಣಂಚಿನ ಇಂದು ಆ ಒಂದುಂಡು ಬಂದುಲೆ ಅದಕ್ಕೋಸ್ಕರ ವಾಯರ ಬಲ್ಲಿಂದ ಅಂಡ ಒಂತೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಒಂತೆ ಒಳ್ಳೆ ಎಡ್ಡೆ ಸಂಸ್ಕಾರ ಕಲ್ಪವಣಂಚಿನ ಬೇಲೆ ನಮ್ಮ ಮಲ್ಪೋಡು ಐಕ್ ಪಣ್ಪೇರು ಅದಂದು ಪಂಡ ಅವು ಬಾಲ್ಯಡ್ದು ಇಲ್ಲಡ್ದು ಪ್ರಾರಂಭ ಅವಡು ಸಂಸ್ಕಾರ ಕಲ್ಪವಣಂಚಿನ ಬೇಲೆ ಅವು ನಮ್ಮ ಬಣ್ಪ ಜೋಕುಲು ಇನಿ ಕಂಪ್ಲೀಟ್ ಹಾಳಾದ ಪೋಯಪ್ಪ ಹಾಳಾದ ಪೋಯ ಜೋಕುಲು ಹಾಳಾದ ಪೋಯ್ನೆ ಮೊಬೈಲ್ಡು ಜೋಕುಲು ಹಾಳಾದ ಪೋಯ್ನೆ ಮೊಬೈಲ್ಡ್ ಆಂಡಲ್ಲ ನಮ್ಮ ಮಲ್ಲಕ್ಲೆಂಚಲ್ಲ ಅಂದ ಒಂಚೂರು ಆಲೋಚನೆ ಮಲ್ಪಡಾಪು ಮಲ್ಲಕ್ಲೆಡ್ದು ಅವು ನಿಧಾನವಾದ ಜೋಕ್ಲಿಗೆ ಒಂದು ಪೋಪುಣಿ ಐಕೆ ನನ್ನತ ಜನರೇಷನ್ ಬಗ್ಗೆ ಕೇವಲ ವಿದ್ಯಾಭ್ಯಾಸ ಮಾರ್ಕ್ ಎಂಗ್ಲೆಲ್ಲಿ ಅಪ್ಪಣಗ ಪುರ ಪಣೊಂದಿತ್ತ ಎಂಜಿನ ಏರಾಂಡ ಬತ್ತಂಡ ಗುರ್ತಜ್ಜಿ ಅನ್ನಕಲು ಬತ್ತಂಡ ಬಾಗಿಲ್ದೆ ಪೊಡಿಚಮ್ಮ ಯಾನವರ ಪುತ್ತೂರು ಸಂತೆಗೆ ಬೋದು ಬರ್ಪೆ ಗುರ್ತೈತನಕಲು ಬತ್ತನ ಮಾತ್ರ ಜೋಕುಲು ಬಾಗಿಲ್ದೆ ತೊಂದಿತ್ತ ಇತ್ತ ಗುರ್ತೈತನಕಲು ಬಿಡ್ದು ಮರ್ಮಾಯಲ ಪುಳ್ಳಿಲ್ಲ ಬರಿಯರ್ಲ ಗೊತ್ತಿ ಜಿಲ್ಲಾಡಿ ಮರ್ಮಾಯಲ ಪುಳ್ಳಿಲ್ಲ ಬತ್ತಂಡ ಬಾಗಿಲ್ದೆತ್ತನ ಅಜ್ಜೇರಿಗೆ ಲಾಸ್ಟ್ಗೆ ಅಜ್ಜೇರು ಪೊಡ್ಲು ಒಣಸಪಾಡ್ನೇನು ಉಂಡುದು ಬೊಕ್ಕ ಅಜ್ಜೇರು ಕೊರ್ನ ಚಾನು ಪರ್ದು ಹಿಡ್ದು ಬೊಕ್ಕ ಪೋಣಾಗ ಅಜ್ಜೇರನೊಂಜಿ ಕಡ್ತದು ಲಾಸ್ಟ್ಗೆ ಇಡೀಗಿ ಜಾಲಡ್ದು ಇದು ಪೋಪಣಂಚಿನ ಮಾನವೀಯ ಸಂಬಂಧಲೆ ನಮ್ಮ ತು ಒಂದುಲ್ಲ ಬಂದುಲೆ ನಿನ್ನ ದೂರ ಐಕೆ ಭಾರತನ ವಿಶ್ವಗುರುಂದಲೆತ್ತನಂಚಿನ ಉದ್ದೇಶನೇ ಬೇತೆ ಉಂಡು ಭಾರತನ ವಿಶ್ವಗುರುಂದಲೆತ್ತಿನ ಅಲ್ಲಿ ಲೋಕಾಯುಕ್ತ ದಾಳಿ ಕೋಟಿ ಪತ್ತೆ ಅಂದ್ ಬಣ್ಣೆ ಕತ್ತು ಅತ್ತಂದಾಂಡ ಅಜ್ಜರಿಗೆ ಕಡ್ತನೆ ಕತ್ತು ಅತ್ತಂದಾಂಡ ತಂದೆಯಿಂದ ಮಗನ ಕೊಲೆ ಮಗನಿಂದ ತಂದೆಯ ಕೊಲೆ ಸೊಸೆಯಿಂದ ಮಾವನ ಕೊಲೆ ಇಂಚ ಬಣ್ಣೆ ಕತ್ತು ಭಾರತನ ವಿಶ್ವಗುರುಂದಲೆತ್ತನಂಚಿನ ಉದ್ದೇಶನೇ ನನ್ನಂತ ಜನರೇಷನ್ಗೆ ಗೊತ್ತಾವಡ್ದಾದ ಬಂಡ ಅತ್ಯಂತ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಇತ್ತನಂಚಿನ ಒಂಜಿ ದೇಶ ಉಂಡು ನಾಂಡ ಅವು ನಮ್ಮ ಪುಣ್ಯ ಭೂಮಿ ಭಾರತ ಬಂದುಲೆ ಅದಕ್ಕೋಸ್ಕರ ಭಾರತನ ವಿಶ್ವಗುರು ಬಣ್ಪುಣಂಚಿನ ಸ್ಥಾನ ನೋಡ್ಕೊಂಡೋದ್ದೀರಿ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಉಂಡು ಪ್ರತಿ ಕುಟುಂಬದ ಬಿರಾಡು ಒಂಜಿ ನಾಗದೇವರುಳ್ಳರು ಒಂಜಿ ದೈವದೇವರುಳ್ಳರು ಸೀಮೆಗೆ ಒಂಜಿ ದೇವಸ್ಥಾನ ಉಂಡು ಒಂಜಿ ದೈವಸ್ಥಾನ ಉಂಡು ತಿರುಪತಿದ ಮುಡಿಪು ಉಂಡು ಈ ಒಂಜಿ ಆಧ್ಯಾತ್ಮಿಕ ಹಿನ್ನೆಲೆ ಇತ್ತನಂಚಿನ ದೇಶ ನಡೆದವರ ನಂಕ್ ಸನಾತನ ಧರ್ಮಗೂ ಭಗವದ್ಗೀತೆ
ಭಗವದ್ಗೀತೆ ಪಂಪುಣಂಚಿನ ಧರ್ಮ ಗ್ರಂಥನ ಕೊರದುಬೋದು ಶ್ರೀಕೃಷ್ಣ ಪರಮಾತ್ಮೆ ಅರ್ಜುನಗೆ ಎಂಚಿನ ಉಪದೇಶ ಮಲ್ತೇನ ನೆನೊಂಚೂರು ನಿಕ್ಲು ಕಲಿಯುಗೊಟ್ಟು ಒಂದು ಮಲ್ಪುಲೆ ಪಂಪುಣ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮೆ ಪಣ್ಣೆಂಚಿನ ಮಂಡ ಗ್ಲಾನಿರ್ಭವತಿ ಭಾರತ ಯಾನ್ ನನ್ನ ಜನ್ಮ ಮಲ್ತೊಂದು ಬರ್ಪುಂಡ ಭಾರತಡ್ ಬರ್ಪೆ ಗ್ಲಾನಿರ್ಭವತಿ ಚೀನಾ ಅಂದ್ ಬಂಟೊಲಿ ಗ್ಲಾನಿರ್ಭವತಿ ಜಪಾನ್ ಅಂದ್ ಬಂಟೊಲಿ ಗ್ಲಾನಿರ್ಭವತಿ ರಷ್ಯಾ ಅಂದ್ ಬಂಟೊಲಿ ತಂತ್ರಜ್ಞಾನದ ಆ ದೇಶಲು ಪೂರ ಮಸ್ತ್ ಮಿತ್ತುಲ್ಲ ಅಂಡ ಎಂಕ ತಂತ್ರಜ್ಞಾನದ ದೇಶ ಬೊಡ್ಚಿ ಎಂಕ ಮಂತ್ರಜ್ಞಾನದ ದೇಶ ಬೋಡು ಐಕೋಸ್ಕರ ಏನು ಭಾರತದ ಪೀರ ಅವತಾರ ಮಲ್ತೊಂದು ಬರ್ಪೆ ಬಣ್ಪುಣಂಚಿನ ಉದ್ದೇಶಡು ಗ್ಲಾನಿರ್ಭವತಿ ಭಾರತ ಬಣ್ಪುಣಂಚಿನ ಒಂಜಿ ಆ ಒಂಜಿ ಭಗವದ್ಗೀತೆದ ಶ್ಲೋಕ ಅರ್ಥ ಆಯ್ಜಿಂದಾಂಡ ನನ್ನದ ಜೋಕುಲವೇ ಸಮಾಜ ಬೂಕುಡು ಓದು ನಿಂಚಿನ ನಿಖಿಲ್ ತುಳೆಗೆ ಅವರು ನಮ್ಮನ್ನು ಆಳಿದರು, ಬ್ರಿಟಿಷರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಕುಶಾಣರು ನಮ್ಮನ್ನು ಆಳಿದರು. ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ಒಂದನೇ ಪುಳಕಿಸಿ ದಂಡೆತ್ತಿ ಬಂದಾಗ ಎರಡನೇ ಪುಳಕಿಸಿ ಕುಂಡೆತ್ತಿ ಹೋತ. ನೀನು ಮಾತ್ರ ಬರೆದು ಜೋಕ್ಲು ಮಾರ್ಕದೆ ಪುಣಂಚಿನ ಪರಿಸ್ಥಿತಿ ಬಿಡ್ದು ಸ್ವಾಭಿಮಾನೋಡು ಬದುಕೋಡು ಪಣ್ಪುಣಂಚಿನ ಉದ್ದೇಶಡು ಈ ಒಂಜಿ ನಮ್ಮ ಹಿರಿಯಕ್ಲು ಪೂರ ಮಲ್ತನಂಚಿನ ಉದ್ದೇಶ. ಈ ಚೌತಿಗೆ ಐಕ್ ನೆಕ್ ಪೂರ ನಮ್ಮ ಒಟ್ಟು ಸೇರ್ಬದಾಯ ಬಂಡ ನಿಖಲು ಒಟ್ಟಾಲೆ ನಿಖಲ್ನ ಭಕ್ತಿನ ಎಂಕ ಮುಟ್ಟಾಲೆ ಪಣ್ಪುಣಂಚಿನ ಒಂಜಿ ಇಂದು ಐಕೋಸ್ಕರ ಸಾಂಸಾರಿಕ ಸಂಬಂಧಗಳು ಇನಿ ದೂರ ಒಂದುಂಡು ಸುರುಕು ನಮ್ಮ ಕುಟುಂಬದ ಒಟ್ಟಾವಂದೇನೆ ಇನಿ ನಮ್ಮ ಇಲ್ಲಲ್ಲಿ ಆ ಒಂಜಿ ತಂತ್ರಜ್ಞಾನ ಬತ್ತದ ಕುಲ್ಲುದು ಜೋಕುಲು ಮೊಬೈಲ್ ಹಾಳಾಯ ಪಂಡ 19-20 ಇಸ್ವಿಡ್ ಅಂತ ಜೋಕ್ಲಿಗೆ ಸಮಸ್ಯೆ ಆಂಡು ದಯ ಪಂಡ ಆನ್ಲೈನ್ ಕ್ಲಾಸ್ ಶುರು ಆಂಡಗ ಬಕ ದಾಯ್ತಾ ಅನ್ಪುಣಿ ಐಟ್ ಬರೋಡತ್ತ ಪೂರ 19-20 ದಾಯ್ತಾಯ್ತಂಡು ಚೌತಿ ಲಜ್ಜಾಂಡು ನವರಾತ್ರಿ ಲಜ್ಜಾಂಡು ಲಜ್ಜಾಂಡು ಲಕ್ಷ ಗಟ್ಲೆದ ನೆಕ್ಲೆಸ್ ಪೂರ ಜ್ಯುವೆಲರ್ಸ್ ದವಳ ಇತ್ತು ಶೋಕೇಸ್ ದವಳ ಕಾಂಜೀವರಂ ಸೀರೆ ಯಮರಾಜ್ ಬಣ್ಣಿಯಾನು ಪೂರ ಉಳ ಇತ್ತುಂಡು ಶೂ ಲಜ್ಜಿ ಬ್ಯೂಟಿ ಪಾರ್ಲರ್ಗೆ ಬಾಡ್ನ ಬೀಗನ ಪಿಕ್ಕಾಸಡು ದರ್ತದೆ ಎತ್ತೇದು 10 ರೂಪಾಯಿದ ಮಾಸ್ಕ್ ಮಾತ್ರ ಎದುರುಡಿತೀನಿ. ಪುತ್ತೂರು ಪೇಂಟೆಗೆ ಬೋದು ಬಣ್ಣಗ ನಳಿನಿಯರು, ಜಲಜೆಯರು, ಶಶಿಧರೆಯರು, ರಮೇಶೇರು ಏರೆಗಳ ಗೊತ್ತಾಯರು ಸಾಲದೆತ್ತನಕ್ಲ ತಿರುಗಿಯರು. ಒಂಜಿ ವೇಳೆ ಗುರ್ತ ತಿಕ್ಕದು ಬಿನಿ ಸಾಲ ಕೇಣಿಯರ ಬೊಂಡ ಚೊರೆ ಮಲ್ಪೆರಜ್ಜಿ ಮಾಸ್ಕ್ನ ಮೆಲ್ಲ ಜಾರಾವಣಿ ಆಕ್ಷಿ ಮಲ್ತ ಉಂಡಾಂಡು ತನ್ನಾತೆಗೆ ಬುದ್ಧಿ ಜೆತ್ತೊಂದಿತ್ತೀರು ದುಂಬು ಏರಂಡ ಆಕ್ಷಿ ಮಲ್ತನ ಲೆಕ್ಕ ಎಂಚ ಬಂಡ ಏರ ಎನ್ನ ಸುದ್ದಿ ತೆಪ್ಪುವೇರು 19-20 ಇಸ್ವಿಡ್ ಆಕ್ಷಿ ಮಲ್ತಂಡ ಬಯ್ಯಡ ಆಶಾ ಕಾರ್ಯಕರ್ತೆಲ್ಲ ಮೆರ್ಲ ನರ್ಸಲ ಬರೋಂದಿತ್ತೀರು ದಯಗೆ ಇರ್ನ ಸುದ್ದಿ ಆತಂಡು ಕೊರೋನಾ ಉಂಡಿಗೆ ಪೋಯಿ ಅದನ್ನಾಗ ಜೋಕ್ಲಗಿ ಮೊಬೈಲ್ ತಿಕ್ಕದು ಆನ್ಲೈನ್ ಕ್ಲಾಸ್ ಶುರುವಾಂಡು ಆನ್ಲೈನ್ ಕ್ಲಾಸ್ ತುಲೈ ಪೊಗ್ಗುದ ಆತನ ಜೋಕ್ಲಗಿತ್ತೆ ಮೊಬೈಲ್ ದಲೈ ವಿದಯ ಬರ್ಪುಣ ಇಂಚ ಅಂದು ಭಾರೀ ಮಲ್ಲ ಸಮಸ್ಯೆ ಅಪ್ಪ ಮೇಲೆ ಜೋಕುಲ್ಲ ಮಾತೆರ್ಲ ಉಳ್ಳ ಏಕಾದಶಿ ಉಪವಾಸ ಮಲ್ಪೊಲಿ ಸಂಕಷ್ಟ ಚತುರ್ಥಿ ಮಲ್ಪೊಲಿ ಆನಿ ಒಣಸ ದಿನಂದೆ ಕುಳ್ಳೊಲಿ ಅಂಡ ಮನಸ್ಸು ಮೊಬೈಲ್ ದಿವಂದೆ ಕುಳ್ಳಿಯರ ಬಂಗ ಐಕೋಸ್ಕರ ಮೊಬೈಲ್ ಉಪಯೋಗ ಮಲ್ಪೆರ ಬಲ್ಲಿಂದತ್ತು ಐಟು ಏತೋ ಉಪಯೋಗ ಉಂಡು ಅಂಡ ಇನಿ ಸಮಸ್ಯೆ ಆಯ್ನೆಂಚಿನಂದು ಬಂಡ ಇಲ್ಲಲ್ಲ ಅಪ್ಪೆಮ್ಮೆ ಏತ್ ಗ್ರಾಮ ಅರಿಗೊಣದು ಬಂಗ ಬತ್ತದ ದಿವಂದುಳ್ಳಿರ ಬಣ್ಪುಣಂಚಿನ ಜವಾಬ್ದಾರಿವಂತೆ ದೂರ ಅದು ಇನ್ಸ್ಟಾಗ್ರಾಮ್ಡ್ ಪರಿಚಯ ಆಯ್ಬೆಟ್ಟಿಗೆ ಸೀದಾ ಪೋದು ಪರಿಚಯ ಇಜ್ಜಾಂದನ ಒಟ್ಟಿಗೆ ಪೋದು ಕಾರ್ಡ್ ಕುಳ್ಳುದು ಇಡೀ ಊರು ತಿರ್ಗುಣಂಚಿನ ಪರಿಸ್ಥಿತಿ ಬತ್ತ ನಡೆದವರ ಇನಿ ಅಪ್ಪಮ್ಮಗ ಆತಂಕ ಬರೋದುಂಡು ನಿತ್ಯನ ಇನ್ಸ್ಟಾಗ್ರಾಮ್ ಓಡೆಗೆ ಮುಟ್ಟ ಎತ್ತು ದಾಯೆ ಬುಕ್ ಫೇಸ್ ಮಲ್ಪುಣ ಪ್ರಾಯಡ ಜೋಕುಲು ಫೇಸ್ಬುಕ್ ಕೊಡಲ್ಲ ಅಪ್ಪಮ್ಮನ ಲೋಡ್ ಡೌನ್ ಮಲ್ಪುಣ ಬಿಡ್ದು ಡೌನ್ಲೋಡೇ ಜಾಸ್ತಿ ದಾಯ ಒಂದುಂಡು ಸೆಟಪ್ ಆಪುಣ ಪ್ರಾಯಡು ಅಪ್ಸೆಟ್ ದಾಯ ಒಂದುಲ್ಲಿ ಇರಂದ ಆಲೋಚನೆ ಮಲ್ತಂದಾಂಡ ಇನಿ ಎಂಚಿನ ಆ ಸಾಂಸಾರಿಕ ಸಂಬಂಧಲು ಒಂಚೂರು ದೂರ ಆಪುಣಂಚಿನ ಪರಿಸ್ಥಿತಿ ನಮ್ಮದು ಒಂದುಲ್ಲ ಐಕೋಸ್ಕರ ಬಂದುಲೆ ನಮ್ಮ ಇನಿ ಓಡೆ ಮುಟ್ಟ ಪಂಡ ಒಂಜಿ ವಿಚ್ಛೇದನಲು ಪೂರ ಕೌಟುಂಬಿಕ ಸಂಬಂಧಲು ದೂರ ಆದು ಮುರಣಿ ನಿಖಲು ವಾಟ್ಸಾಪ್ ತೂದಿಪ್ಪಾರು ಮುಲ್ಪುಗು ಮದ್ಮೆ ಆತಂಡು ಮಧ್ಯಾಹ್ನದ ಲಡಾಯಿ ಬಯ್ಯಡನಗ ಡೈವೋರ್ಸ್ ನಮ್ಮಯ್ಯ 500 ರೂಪಾಯಿ 250 ರೂಪಾಯಿ ಪೂರ ಕವರ್ಡ್ ಓದಿ ಇದು ಕೊರಪಾತ ನಿಜವಾದ ಬೋದು ಮುಸುಂಟುಗ ಹಾಕದು ಹೋಯ್ತು ಒಂದು ಹೊರಡ ಇನ್ನು ಈ ಕವರ್ಡ್ ಪೊಕ್ಕಡೆ ನಿಕ್ಕ 500 ರೂಪಾಯಿ ದೀನೆ ರಡ್ಗಿಲ್ಲ ಕೋರಿ ಗೊಣತುಂಡ 3 ದಿನ ಬೆಚ್ಚ ಆಳ್ತದೆ ತಿಂತೋಲಿ ಇನಿ ಅಡೆ ಮುಟ್ಟದ ವ್ಯಾಲಿಡಿಟಿ 1 ದಿನದ ವ್ಯಾಲಿಡಿಟಿ ಲಜ್ಜಿ ಅವಾಯರ ಬಲ್ಲಿ ಐಕೋಸ್ಕರ ನನತ ಜೋಕ್ಲಿಗೆ ಸಂಸಾರಡು ಸಂಬಂಧ ಗಟ್ಟಿಯಾಪನ ಗೊತ್ತಾದು ಓಡೆ ಮುಟ್ಟ ನಮ್ಮ ಸಂಸಾರಡು ಬೇತೆ ಆದ ಮೈಪು ಸುಡಿದ ಕಡ್ಡಿಯಾಪನ ಬಂದುಲೆ ಏರೇರು ಬತ್ತದು ಫೇಸ್ಬುಕ್ದ ಮೂಲಕ ನನ್ನೊಂಜಿತ ಮೂಲಕ ಬತ್ತದು ನಮ್ಮ ಸಂಸಾರನ ಪುಳಿಪುಣಂಚಿನ ಪ್ರಯತ್ನ ಮಲ್ಪೇರು ಓಡೆ ಮುಟ್ಟ ನಮ್ಮ ಒಟ್ಟಾದ ಮೈಪು ಸುಡಿಯಾಪನ ಅಗತ್ಯಜ್ಜಂದೆ ಬತ್ತನಕ್ಲೇನು ಕಜವದ ಲೆಕ್ಕ ಅಡಿತು ದಕ್ಕೆರ್ಲ ಹಾಪುಂಡು ಪೆದಂಬು ಬಾತೆರ್ನ ತಿರುಗದು ಹತ್ತೆರ್ಲ ಹಾಪುಂಡು ಐಕೋಸ್ಕರ ನಮ್ಮ ಸಾಂಸಾರಿಕ ವ್ಯವಸ್ಥೆ ಸರಿ ಓಡು ಮುರಣಿ ಡೈವರ್ಸ್ ಕೋರ್ಟ್ಗಳ ಬತ್ತೇರಿಗೆ
ಅಮ್ಮೆ ಮಗೆ ಅಪ್ಪೆ ಒಟ್ಟಿಗೆ ಡೈವರ್ಸ್ ಕೋರ್ಟ್ಗೆ ಬರ್ತದೆ ಜಡ್ಜ್ ಎದುರು ಅಂತ ಅದಕ್ಕೆ ಏನಿರು ಒಂದು ಇರೆಗೆ ದಾಯ್ತ ಸಮಸ್ಯೆ ಇಂಜಿನ ನಿಕ್ಲಿಗೆ ಅವು ಎಂಕ್ಲು ಕೂಳಿದಕ್ಕಂದೆ ಆಜಿ ತಿಂಗೊಳ್ಳಾಂಡ ಬಂಡಿ ಕೂಳಿದಕ್ಕಂದೆ ಆಜಿ ತಿಂಗೊಳ್ಳಾಂಡ ದಾನೆ ಸಮಸ್ಯೆ ಇಂಚಿನ ನಿಕ್ಲ ಎಂಕ್ಲಿಗೆ ಬೊಲ್ಪ ಲಕ್ಕಿ ಬಿಟ್ಟಿಗೆ ಲಡಾಯಿ ಶುರು ಆಪು ವಾವಿಸೈಡ್ ಲಡಾಯಿ ಶುರು ಆಪು ವಾವಿಸೈಡ್ ದಾಲಜ್ಜಿ ಮಗೆ ಪಣ್ಪುಣೆಗೆ ಪೇಸ್ಟನ್ನು ತಿರುತಿಡ್ದು ಒತ್ತೋಡುಂದು ಬೊಡದಿ ಪಣ್ಪುಣೆಗೆ ಪೇಸ್ಟನ್ನು ನಡುಡ್ದು ಒತ್ತೋಡುಂದು ಕಂಡನಿ ಪಣ್ಪುಣೆ ಪೇಸ್ಟನ್ನು ಮಿತ್ತಿಡ್ದು ಒತ್ತೋಡುಂದು ಅಂಚೆ ಎಂಕ್ಲಿಗೆ ಲಡಾಯಿ ಬಂಡೇರು ಅದನಗೆ ಜಡ್ಜಿ ಬಂಡೇರಿಗೆ ಐಕ ನಿಕ್ಲಿ ಇಡೀ ಡೈವರ್ಸ್ ದೊತ್ತೊಂದು ದೂರ ದೂರ ಆಪುನಾಗ ತೆಜ್ಜಿ ಮೂಜಿ ಪೇಸ್ಟ್ ಪತ್ತಂ ಪೊಲ್ಲೆ ಇಲ್ಲಾಡಿ ತಿರುತಿಡ್ದು ಒತ್ತುನಾಯಿ ತಿರುತಿಡ್ದೆ ಒತ್ತಾಡು ನಡುಡ್ದು ಒತ್ತುನಾಯಿ ನಡುಡ್ದೆ ಒತ್ತಾಡು ಮಿತ್ತಿಡ್ದು ಒತ್ತುನಾಯಿ ಮಿತ್ತಿಡ್ದೆ ಒತ್ತಾಡು ದೇಪಂಡ ಮಿತ್ತು ಒತ್ತದು ಮುಗಿನಾಗ ಅಯ್ಯ ನಡುಕು ಬರಂದೆ ಹೊಡೆಯಪ್ಪಿ ನಡುಟ್ಲ ಒತ್ತದು ಮುಗಿನಾಗ ತಿರುತಿಡ್ದು ಒತ್ತಂದೆ ಹೊಡೆಯಪ್ಪಿ ಅವಳ ನಮ್ಮ ಪೇಸ್ಟ್ ಒತ್ತರೆ ನಂಗೆ ಕಲ್ಪವಡ ಒತ್ತು ನಾತು ಒತ್ತದು ಕಕ್ಕು ನಾತು ಕಕ್ಕದು ಲಾಸ್ಟ್ಗೆ ಚಪಾತಿ ಲಟ್ಟನ ಲಟ್ಟಣಿಗೆ ಇಂಚ ಮಲ್ತದು ನಡುಡ್ದು ಐನು ಕೊಯ್ ಆಪರೇಷನ್ ಮಲ್ತದು ಕೆತ್ತದು ದೆಕ್ಕುನ ಅವಸ್ಥೆ ತುಂಡ ಕಂಪನಿ ದೇಗ ಮಂಡೆ ಹಚ್ಚಾವು ನೆತ್ತೊಳ ಪೇಸ್ಟ್ ದಿಂಜ ಅದೆ ನಜ್ಜ ಖಾಲಿ ಮೂಜಿ ಪೇಸ್ಟಡ್ ಒಂಜಿ ಕುಟುಂಬ ಸರಿ ಅಂಡಿ ಇನ್ನು ಎಲ್ಲೆಲ್ಲ ವಿಷಯಗೂ ಐಕವೇ ಎಂಗ್ಲಿಗೆ ಎಲ್ಲೇ ಪುಣಗ ಇನಿ ಸಮಸ್ಯೆ ಆಯ್ನ ಇಂಚಿನ ಬಂಡ ಎಂಗ್ಲಿಗೆ ಆಜಿ ವರ್ಷ ಮುಟ್ಟ ಅಪ್ಪೆ ವಾ ಮಂಡೆ ವೆಚ್ಚಲ ಗೊರ ದಿಜ್ಜಾನ್ ಬಾಲಿ ಹಿಡ್ದು ಸ್ಟಾರ್ಟ್ ಆವಡು ಎಂಗ್ಲೆ ಬಾರಿ ಭಂಗ ಆಯ್ತು ಶಾಲೆಗೆ ಪೊಣಗ ಪುರ ಆಜಿ ವರ್ಷ ಮುಟ್ಟ ವಾವ ರೀತಿದ ಮಂಡೆ ಬೆಚ್ಚಲ ಅಜ್ಜಿ ಪೋ ತೋಟಕ್ಕೆ ಬೋದು ಬಜ್ಜೆ ಬೆಜ್ಜೆ ಒಂದು ಬಲ ಸಾರಾಯಿ ಬೆಜ್ಜೆ ಒಂದು ಬಲ ಬಜಕ್ರೆಗೆ ಹೋಗಿ ಪೆತ್ತ ದೇರೊಂದು ವರ್ಕ ಬೊಗ್ಗಿಗೂ ಉಪ್ಪು ಬಾಡ ಬಣ್ಣ ಎತ್ತಂದೆ ಹನ್ನೊಂದೊಂದಲ್ಲಿ ಮಗ್ಗಿ ಬಾಯಿ ಪಾಠ ಮಲ್ಪೊಂದು ಬಂಡ ದಿಪ್ಪ ಅಂತ ಆಜಿ ವರ್ಷ ಮುಟ್ಟ ನಮ್ಮ ಪ್ರಕೃತಿಡೇ ಅಪ್ಪಮ್ಮನ ಸರಂಗ ಬತ್ತೊಂದು ಮಲ್ಲಾಯ ನೋಡೋದಕ್ಕೆ ಆಜಿ ವರ್ಷ ನೋಡೋದಕ್ಕೆ ಶಾಲೆಗೆ ಸೇರ್ಸವಣೆ ಬಂಡ ಇಂಚಿನ ಒಂಜಿ ಹೊರ ಕಾಣಿಕೆ ಕೊಣ ಲೆಕ್ಕ ಇಂಚ 4 ಜನ ಪತ್ತೊಂದು ಬೋದು ಬುಡ್ಕ ಪಾಡದು ಬರ್ಪುಣೆ ಜನನ ಪ್ರಮಾಣ ಪತ್ರ ಲಜ್ಜಿ ಆಧಾರ್ ಕಾರ್ಡ್ ಲಜ್ಜಿ ಮಾಸ್ಟರ್ಗೆ ಪ್ರಾಯ ಗೊತ್ತಾಗ್ತದೆ ನೆಂಚ ಬಲತ ಕೈ ನಿಂಚ ಮಲ್ಪು ಮಗ ಇಡೆಗೆ ಸೇರ್ಸಲ ಆಜಿ ವರ್ಷ ಅಂಡನಿಕ್ಕೆ ಒಂಜಿನ ಕ್ಲಾಸ್ ಕೊಲ್ಲುಲ ಸುರುತ ಪಾಠ ಅಗಸ ಬಂಡ ಮಲ್ತನೇನ ಅರ್ಧಿಯರ ಬತ್ತನೆ ಈ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಅಂಡ ಇನ್ನಿ ಮೂಜಾರೆ ವರ್ಷಡೆ ಕೆಲವು ಸುಳ್ಳು ಅನ್ಪುಣ ಪದ್ಯಲ್ಲೇ ಶುರುವಾತ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ ಓಪನ್ ಯುವರ್ ಮಾತು ಫಸ್ಟ್ಗೆ ಸಕ್ಕರೆ ಬಾಯಿಡ್ದಿ ಒಂದು ಸುಳ್ಳು ಅನ್ಪುಣ ಉದ್ದೇಶ ಅಂಡ ಅಪಘಾತ ವ್ಯತ್ಯಾಸ ಇಂಚಿನ ಮಂಡ ಅಪಘಾತ ಕಂಡ ಬಟ್ಟೆ ಪೆಟ್ಟಿತ್ತು ಶಾಲೆಡ್ ಭಯಂಕರ ಪೆಟ್ಟು ಈತ ಅಲಕ್ಕ ಪೆಟ್ಟು ಕಮ್ಮಿ ಮಂಡ ಶಾಲೆಡ್ ಪೆಟ್ಟು ಕಮ್ಮಿ ಶಾಲೆಡ್ ಹಾಕಿಯರೆ ಅಲಕ್ಕ ಪೆಟ್ಟು ಕಮ್ಮಿ ಇನ್ನು ಪೆಟ್ಟದ ಬದಲಿಗೆ ಕೆತ್ತಿ ಉಂಡು ಕೆತ್ತಿ ಬಡಿಸಿಂದಾಂಡ ಚಿಕ್ಕಿ ಉಂಡು ಅವಳ ಬಡಿಸಿಂದಾಂಡ ಪರಂದುಂಡು ಪೇರುಂಡು ಒಣಸ್ಸುಂಡು ಕಾರ್ಗ ಬಾಡಿಯರ ಹತ್ತಂಡ ಹಾಕಿಯರ ಚಪ್ಪಲುಂಡು ಬೊಕ್ಕ ಬೂಕುಂಡು ರಾಗಿ ಉಂಡು ಓಡೆ ಮುಟ್ಟ ಬಂಡ ವರ್ಷಕ್ಕೆ 2 ಸರ್ತಿ ಬಂಜಿದ ಪುರಿ ಸಮೇತ ಬಿದಾಯ ಪಾಡ್ನೆ ಗವರ್ಮೆಂಟ್ ಶನಿವಾರ ಮಧ್ಯಾಹ್ನದಕ್ಕ ನಮ್ಮ ಪುರಿತ ಮಾತ್ರೆ ಕೊರ್ಪ ಐತಾರ ಪೋಪುಣ ಪುರಿ ಹೋಗು ಬಂಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಪುರಿ ಅವು ದುಂಬು ಇಡೀ ಪುರಿ ನೇಲೊಂದಿತ್ತನ್ರಿ ಅಂಚದು ಗೊತ್ತಾಗ್ಬೇದನ್ರಿ ಇತ್ತೆ ಅವು ಕಟ್ಕಟ್ಟ ಅದು ಹೋಗ್ಬಂಡು ಅವು ಗೊತ್ತಾಗ ಜಿತೆ ಮನಸ್ಸಿಗೆ ತಿಂಜಿನ ಪುರಿನೇ ಎಂಚ ಬಿದಾಯ ಪಾಡ್ನೆಪ್ಪ ಅನ್ಪುಣೆ ಮಾತೆರೆಗಳ ಒಂಜಿ ಜೋಕಲ್ನ ಬಗ್ಗೆ ಆತಂಕದ ಪರಿಸ್ಥಿತಿ ಬೈತೀನಿ ಒಂಜಿ ಅಮ್ಮೆ ಮಗಳಿಗೆ ತರಕ್ಕೆ CCTV ಫಿಕ್ಸ್ ಮಾಡ್ಪುಣ ಪರಿಸ್ಥಿತಿ ಬರೋದುಂಡು ಅಂಡ ನನ್ನ ತರಕ್ಲ ಒಂಜಿ ವಯರಿಂಗ್ ಮಲ್ಪುಣ ಪರಿಸ್ಥಿತಿ ಬರ್ಪುಂಡತ್ತ ಇಲ್ಲಿಗೆ ವಯರಿಂಗ್ ಒಟ್ಟಿಗೆ ಐಕೆ ನನ್ನತ ಜೋಕ್ಲಿಗೆ ಬೋಡಾಯ್ನೆ ಸಂಸ್ಕಾರ ಮಾರ್ಕ್ ರಡ್ಡು ಕಮ್ಮಿ ಆಂಡಲ ತೊಂದರೆಜ್ಜಿ ಐಕ್ಯ ಪ್ರೈಮರಿ ಶಾಲೆದ ಜೋಕುಲು ಕರೆಕ್ಟ್ ಶಾಲೆಗೆ ಒಪ್ಪಾಯಿನಿ ಅಂಡ ಅಪ್ಪ ಮಗ ಬಂಡೆ ವೆಚ್ಚ ಅಪ್ಪಣ ಏಪ ಅಂದು ಬಂಡ ವಾಟ್ಸಾಪ್ ಪುರ ಬಣ್ಣಗ ಕಾಲೇಜಿನ 2 ಜೋಡಿ ಬೈಕ್ ಸಮೇತ ಗುಡ್ಡೆಯಲ್ಲಿ ಪತ್ತೆ ಅಂದು ಕೇಳಿನಾಗ ಮಂಡೆ ವೆಚ್ಚ ಅಪ್ಪು ದುದಾಯ ಪಾಡೆ ಬೋಂಡು ಮಣತನಿದುಲೆ ಕೋಡಂಜಿ ಸಿಂಹ ಬೈದನಿಗೆ ಪೆಟ್ರೋಲ್ ಪಂಪ್ಗು ಗುಡ್ಡೆಯಲ್ಲಿದ್ದ ಚಿರತೆ ನಾಡಿಗೆ ಅವು ಪ್ರಿನ್ಸಿಪಾಲ್ ನಾಡು ತಿರ್ತು ಬರ್ಬಣೆ 2 ಜೋಕುಲು ಗುಡ್ಡೆಡುಲ್ಲ ಐಕೆ ಬಂಡ್ಪೇರು ಮಾನಸಿಕ ತಜ್ಞರು ನನ್ನತ್ತ ಜೋಕ್ಲಿಗೆ ನಿಕ್ಲು ಅಮಸರ ಮಲ್ಪೊಡ್ಚಿ ಬೇಗ ಬೇಗ ಕಲ್ಪೊಡು ಬೇಗ ಬೇಗ ಮಾರ್ಕ್ ತೆಪ್ಪೊಡು ಬೇಗ ಬೇಗ ಮದ್ಮೆ ಆವಡು ಬೇಗ ಬೇಗ ಡೈವರ್ಸ್ ಆವಡು ಬೇಗ ಬೇಗ ಸೈಯೋಡು ಬಡ್ಚಿ ಲಿಂಬೆ ಚಮಚ ಓಟ ಕಲ್ಪಾಲೆ ಬಂಡಿರು ಬಾಯಡಿ ಚಮಚ ದಿವನು ಮಗ ಕೊಡಿಟ್ಟು ಲಿಂಬೆ ದಿವನು ಚಮಚ ಬಂಡ ನಿನ್ನ ಜೀವನದ ಸಾದಿ ಲಿಂಬೆ ಬಂಡ ಅಪ್ಪೆಮ್ಮನ ಮರ್ಯಾದೆ ತಿರ್ತು ಪಾಡನ ಲೆಕ್ಕ ನಿನ್ನ ಜೀವನದ ಎಪ್ಪು ಬಣ್ಪುಣಂಚಿನ ಲಿಂಬೆ ಚಮಚ ಓಟದ ಮೂಲಕ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕಲ್ಪಾಣದಂಡ ಮಾತ್ರ ಸಂಸ್ಕಾರ ಬರುವತ್ತಂದೆ ಬಂದುಲೆ ಅಮಸರ ಮಲ್ತಂದಾಂಡ ಮಾಹಿತಿ ಹೊತ್ತ ಕತ್ತೆಗಳನ್ನಾಗಿ ಮಾಡ್ತಾ ಇದ್ದೀರಿ ಐಕ್ಯವಾಯರ ಬಲ್ಲಿ ಬಣ್ಪುಣಂಚಿನ ಉದ್ದೇಶಗಳು ಇನಿ ಕಲಿತುಕೊಳ್ಳುವುದಕ್ಕಾಗಿರುವುದು ಅದು ಕಳೆದುಕೊಳ್ಳುವುದಕ್ಕಾಗಿಯೇ ಬಳಸಬಾರದು ಏತು ದಿಗಿಡ ಒಂದು ನೀನು ಆತಂಕ ಐಕ್ಯಂಚ ಆಯರ ಬಲ್ಲಿ
ಅನ್ಪುಣಂಚಿನ ಉದ್ದೇಶ ಐಕ್ ಒಂಜಿ ದಿಗಡ್ ಕಾರ್ಯಕ್ರಮ ಪೂರ ಆದ್ ಲೇಟ್ ಆದ್ ಜೆತ್ತಿತ್ತೇರಿಗೆ ಕಂಡನಿ ಬಡಿದಿ ಜೆತ್ತಿದಿ ಪುಣಗ ಎಡ್ಡ ನಿದ್ರೆ ಬರ್ಪುಣ ಪೊರ್ತು ಕಂಡನೆ ಕೊಂಚ ಬಡಿದಿ ಕೊಂಚ ವಿಶೇಷ ಶಬ್ದ ಕೇಂದ್ರ ಶುರುವಾಂಡು ಶಬ್ದ ಕೇಣೊಂದುಂಡು ಒಂಜಿ ಮರ ಕೊಯ್ನಂಚಿನ ಶಬ್ದ ಒಂದು ಎಂಕ್ಲ ಜಾಲದ ಮರನೇ ಕಂಡೊಂದುಲ್ಲೇರು ಬಂಡೇರು ಸಿಟ್ಟೌಡ್ದ ಲೈಟ್ ಪಾಡ್ದು ಪೋದು ತೂಣಗಂಚಿನ ಮರ ಕರೆಕ್ಟ್ ಉಂಡು ದಾಲ ತೊಂದರೆಜ್ಜಿ ಅಂಡ್ಲ ಸೌಂಡ್ ಉಂತೊಂದಿಜ್ಜಿ ಸೌಂಡ್ ಪಿರ ಕಂಡನ ಬೆಡ್ರೂಮ್ ಉಡ್ದಕ್ಕೇನು ಸೀದಾ ಪೋಯ್ನಿ ಕಂಡನ ಲಕ್ಕಾಯ್ನಿ ಲಕ್ಲಿ ಇಂಚಿನ ಒಂದುಂಡಿರಿಗೆ ಅವು ಇಂకొಂತ ತಿಗಲ ಬೇನೆ ಲೆಕ್ಕ ಹಾಕೊಂಡು ತಿಗಲ ಬೇನೆ ಬಂಡ ಹಾರ್ಟದ ಸಮಸ್ಯೆ ಅತ್ತವು ಅವು ಹೋಯ್ನವಳು ಪೂರ ಕೆರೆಂಗ್ ಪೋಡಿ ಬನ್ಸ್ ಬೊಕ್ಕ ಕಡ್ಲೆ ಪೂರ ಕಂಡ ಬಟ್ಟೆ ತಿಂದಂಡ ದಿನಕ್ಕೆ 14 ಸರ್ತಿ ಅಪಾನವಾಯು ಬೋಡಿಗೆ ನಾನು ಎಲ್ಲ ಮಂಡ್ಯ ಚಾನಲ್ ಪೊಡ್ಜಿ ಲೆಕ್ಕದಿದ್ದು ಎಂಕ್ 14 ಆಯ್ನೆ ನಾನು 2 ಓಡೆ ಬೋಂಡು ಅವು ಕೆಲವುದಕ್ಲೆ 14 ಒರೋಣೆ ಬೋವು ಕೆಲವುದಕ್ಲೆ ಕಂತು ಪ್ರಕಾರ ಬೋವು 14 ಸರ್ತಿ ಪೋಯರ ಬುಡ್ಜಿಂದಾಂಡ ಅವು ಬೈಪಾಸ್ ಡೇ ಸೀದಾ ಇಂಚ ಹೋಗ್ಬೋದು ಮಿತ್ತು ಬರ್ಬೋದು ಅವು ಇದಕ್ಕೆ ಗ್ಯಾಸ್ಟ್ರಿಕ್ ಜೀರಿಗೆ ಕಷಾಯ ಸರಿ ಹಾಕೊಂಡು ಮಂಡ್ಯ ಬಡಿದು ಗುದ್ದು ಜೀರಿಗೆ ಕಷಾಯ ಮಲ್ತು ಕೊರಿ ಅಂಡಲ್ಲ ಕಮ್ಮಿ ಆಪು ನಾನು ಫೋನ್ ಮಲ್ತಿಜಿಂದ ಒಂದೊಂದು ಫೋನ್ ನಂಬರ್ ನಾಡ್ನಾಗ ಡಾಕ್ಟರ್ನ ನಂಬರ್ ಇಜ್ಜಿ ಕಂಡನ ಫೋನ್ ಕೇಂದ್ರಿ ಇಂಚಿ ಕೊರ್ಲೆ ಫೋನು ಎನ್ನಿಟ್ಟು ಡಾಕ್ಟರ್ನ ನಂಬರ್ ಇಜ್ಜಿ ಫೋನ್ ಕೊರ್ಲೆ ಕಂಡನಿಗೆ ಫೋನ್ ಕೊರ್ದಾತನು ಬಡಿದಿ ಫೋನ್ ದೆತ್ತೊಂದಾತನು ಲಾಕ್ ಪಾಡ್ದ ಇಂಚಿನ ಕೊರ್ಪುಣಿ ಲಾಕ್ ದೆತ್ತು ಕೊರ್ಲೆ ಫಣ್ಣಾಗ ಕಂಡನಿ ಬಣ್ಬೇಕೆ ಫೋನ್ ಮಲ್ ಪೊಡ್ಚಿಯ ತಿಗಲ ಬೇನೆ ಕಮ್ಮಿ ಆಂಡು ಲಾಕ್ ದೆತ್ತು ಕೊರ್ನ ಬಡಿದಿನ ತಿಗಲೆ ಬಿಡವಣ ತುಂಡಾಯ್ತು ಮಲ್ಲಕ್ಲ ಆತು ಪುರ ಲಾಕ್ ಹಿಡ್ದಿ ಒಂದು ಜೋಕುಲಾಳಯ 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 ಬಂಡ ಟಾಂಕಿಡಿತನ ನೀರತ್ತ ಟ್ಯಾಪಿಡ್ ಬರ್ಪುಣೆ ಒಂಚೂರು ಮಲ್ಲಕ್ಲಂತೆ ಕಮ್ಮಿ ಮಲ್ತೊಂದು ಬತ್ತಂದಂಡ ಐತ ಬದಲಿಗೆ ಬೇತೆ ಸಾದಿ ದೇಪಂಡ ಬೇತೆ ನಾಡೋಡು ಐಕ್ ಬಂಡ್ ಪೇರು ಎಲ್ಲಿ ಪುಣಗ ಒಂಜಿ ಮೇರು ಅಜ್ಜಿ ಬಂಡೇರಿಗೆ 24 ಗಂಟೆ ಎನ್ನ ಹುಳ್ಳಿ ಏಪಲ ಬಾಯ್ಡು ಕೊಂಬ ಬೆರಳದಿ ಒಂದು ತುಚೋಂದು ಇಪ್ಪುವೇನು ಐಕಿತ್ತೆ ಎಲ್ಲ ಗಂಟೆಗೆ ರಡ್ಡು ಪಾಡೋಡು ಐಕೆ ಕೈತಲ್ದಿಲ್ಲ ಪಂಡೇರಿಗೆ ಆತ ಪುರ ಎಲ್ಲಿಯ ಬಾಳೆಗೆ ಹಾಕ್ಯಾರ ಪೋಡ್ಚಿ ಪಾಪ ಐಕ್ ಗೊತ್ತಿಜ್ಜಿ ನಿಕ್ಲು ಬಿರಳು ಬಾಯಿಗೆ ಬಾಟ್ರೆ ಬಲ್ಲಿಂದಂಡ ಸುಲಭದ ಉಪಾಯ ಉಂಡು ಉಪಾಯ ದಾಲಜ್ಜಿ ಲೂಸದೊಂಜಿ ಶಡ್ಡಿ ವಾಡ್ಲೆ ಅಂಡ್ಲಿ ಲೂಸದೊಂಜಿ ಶಡ್ಡಿ ನನ್ನ ಬಿರಳು ಓಡಿ ಬಾಯಿಗೆ ವಾಡ್ನಿಂದೇನು ಪತ್ತೊಂದೇ ತಿರ್ಗೋಡತ್ತಿ ಐಕ್ ಅಲ್ಪಡ್ದೆ ಪ್ರಾರಂಭ ಆವಡ ಐಕ್ ಬಂದುಲೆ ನಮ್ಮ ಸ್ವಂತ ಇಲ್ಲಿ ಕಟ್ಟುನೆಕ್ಕೆ ತುಂಬ ಏರ್ನಂಡ ಫ್ಲಾಟಡ ಬಾಡಿಗೆದಿಲ್ಲಲ್ಲ ಓಲಾಂಡ ಇಪ್ಪುವ ಬಾಡಿಗೆದಿಲ್ಲ ಇಪ್ಪುನಾಗ ಬಾಡಿಗೆದ ಕೊರ್ಪುಣಾರ ಪಣ್ಪೇರು ಹೆಂಚಿನ ಇಲ್ಲಿಡ ಆಣಿ ಹಾಕ್ಯಾರ ಬಲ್ಲಿ ಅವಳು ಕ್ಯಾಲೆಂಡರ್ ಬಿಟ್ರೆ ಬಲ್ಲಿ ಜೋಕುಳಿ ತಿನ್ನಂಡ ಗೋಡೆಡಿ ಚಿತ್ರ ಬಿಡ್ಪಾರ ಬಲ್ಲಿ ಪ್ಲಂಬಿಂಗ್ ಟ್ಯಾಪ್ ಹಾಳು ಮಲ್ಪೆರ ಬಲ್ಲಿ ಫ್ಯಾನ್ ಹಾಳು ಮಲ್ಪೆರ ಬಲ್ಲಿ ಹಾಳು ಮಲ್ತನ ಬಾಡಿಗೆ ತಗೊಂಡಿಡೋದು ಲಕ್ಕ ಬೆನ್ನಿ ನಾನು ಅಮಲಾ ಮಹಾಗಣಪತಿ ದೇವರನ್ನ ಮಾಲಿಂಗೇಶ್ವರ ದೇವರನ್ನ ಬಾಡಿಗೆದೆಲ್ಲಡೆಗೆ ಬರ್ತನೆ ಎಲ್ಲ ಈ ಬಾಡಿಗೆ ಬತ್ತೊಂದು ನಮ್ಮ ಪೋಯರುಂಡು ಆತನಗ ನಮ್ಮ ಆಧಾರ್ ಕಾರ್ಡ್ ಬಡ್ಚಿ ನಮ್ಮ ಪಾನ್ ಕಾರ್ಡ್ ಬಡ್ಚಿ OTP ಬರಿಯರಜ್ಜಿ ನಮ್ಮ ಕುಟುಂಬದಕ್ಲಿಜ್ಜಿ ನಮ್ಮ ಬಾಯ್ ಫ್ರೆಂಡ್ ಇಜ್ಜಿ ಗರ್ಲ್ ಫ್ರೆಂಡ್ ಇಜ್ಜಿ ಸಂಬಂಧದಿಕ್ಕಲು ಏರ್ಲಜ್ಜಿ ಅಂದ್ರೆ ಒರಿಯನೆ ಬಾಡಿಗೆ ಬತ್ತೊಂದು ಪೋಯರುಂಡು ಮಿತ್ತು ಆತನಗ ದೇವರಿಗೆ ರಿಪೋರ್ಟ್ ಹೋಗ್ಬಂಡ ಚಿತ್ರಗುಪ್ತರ್ನ ರಿಪೋರ್ಟ್ ಅತ್ತಂದೆ ಮುಲ್ಪದ ನಿನ್ನನ್ನು ಕಳಿಸಿದ್ದೇನೆ ಏನು ಕೊಟ್ಟು ಬಂದಿ ಮತ್ತು ಏನು ಬಿಟ್ಟು ಬಂದಿ ಇಂದು ಕೇಳಬೇರಿಗೆ ಆತನಗ ದೇವರ ವಿಚಾರಣೆ ಮಲ್ಪಣಕ ಪನಡು ಎಡ್ಡೆ ಬೇಲೆ ಮಲ್ತ ಮಗ ಭಾರತದಂಚಿನ ಪುಣ್ಯ ಭೂಮಿಡು ತುಳುನಾಡದಂಚಿನ ಒಂಜಿ ನಾಡು ಪುತ್ತೂರದಂಚಿನ ಮಾಲಿಂಗೇಶ್ವರನ ಕ್ಷೇತ್ರಡು ಊರುಡು ನಿಕ್ಕೊಂಜಿ ಎಡ್ಡೆ ಜನನ ಕೊರ್ದಿತ್ತೆ ಎಡ್ಡೆ ಬೇಲೆ ಮಲ್ತು ಬತ್ತ ನನ್ನತ್ತ ಜನ್ಮ ಇತ್ತು ನಂಡ ನಿಕ್ ನನಲ ಎಡ್ಡೆ ಜಾಗೆಡ್ ಜನನ ಕೊರ್ಪೆ ಅಂದು ಕೊರುಡತ್ತಂದೆ ಈ ಬೊಡ್ಚಾಂದನ ಮಲ್ತು ಬತ್ತ ಜವನಾಟಿಕೆಡ್ ಏರೇರಿನ ಹಾಳು ಮಲ್ತ ಬಾಕಿ ದಕ್ಲಿನ ಪೂರ ಅತೆ ಮಲ್ತು ಲಗಡಿದೆತ್ತ ನಿನ್ನ ಇಡೀ ನಿನ್ನಡದವರ ಏತೋ ಜನಕ್ಕೆ ತೊಂದರೆ ಕೊರಿಯ ನನ್ನತ್ತ ಜನ್ಮ ಇತ್ತಂದಾಂಡ ನಿಕ್ ಗಾಜಾ ಪಟ್ಟಿಡ ಅತನ ಸೊಮಾಲಿಯಾ ದೇಶಡ ಒಣಸ್ಸಿಗೆ ಗತಿಜ್ಜಾಂದನ ಪ್ರದೇಶಡ ಒಂಜಿ ಕೊಡಪನ ನೀರಿಗೆ ಮೈಲುಗಟ್ಲೆ ಪೋಪಣಂಚಿನ ಬರಗಾಲ ಪ್ರದೇಶಡ ಜನನ ಕೊರಪೆ ಅಂದು ಪಣ್ಣಿಡ್ದು ಬಕ್ಕ ಬೊಕ್ಕ ನಂಗ್ಮ ವಾಜ ಅನ್ಮೋಡು ಮಲ್ತನಂಚಿನ ಪಾಪ ಅಂದು ಮಂಡೆ ಬೆಚ್ಚ ಮಲ್ಪು ಹಿಡ್ದು ಎಂಕ್ಲೆಗೆ ಬೋಡಿತ್ತಿನ ಒಂಜಿ ಈ ಮಹಾಗಣೇಶೋತ್ಸವದ ಸಂದರ್ಭಡು ನಂಕಿಲ ಜೋಕ್ಲೆಗಳ ಮಾತೆರೆಗಳ ಗೊತ್ತಾವಡೈನ ಒಂಜಿ ಸಂದೇಶವು ಪಂಡ ಬಂದುಲೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಅದಕ್ಕೋಸ್ಕರ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊರ್ಲೆ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ
ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು, ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ, ಎಂದರೆ ನಡೆಯದು ಈ ಪ್ರತೀಕಾರ. ಬಿಡಿಸುವ ತಿರಿಸುವುದು, ಬಿಡಿಸುವ ತಿರಿಸುವುದು ಅವನದುಗಾರ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು, ಎನ್ನುವುದೆಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತೋರುವುದು, ಅಂತ್ಯಕ್ಕೆ ತೋರುವುದು ಈ ನುಡಿ ತೊಳ್ಳು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು, ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು. ಈ ನಮ್ಮಿರುವ ದೇವರ ಆಸ್ತಿ, ಈ ನಮ್ಮಿರುವ ದೇವರ ಆಸ್ತಿ. ಈ ಜಗವೆಲ್ಲ, ಈ ಜಗವೆಲ್ಲ ದೇವರ ವಸತಿ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು, ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆ
ಖುಷಿ ಆಪಲೆಕ್ಕ ಮಲ್ಪುಲಿ ಅದಕ್ಕೋಸ್ಕರ ಈಶ್ವರ ದೇವರಿಗೆ ಮಹಾಲಿಂಗೇಶ್ವರ ದೇವರಿಗೆ ರಡ್ಡು ಜನ ಜೋಕುಲು ಒಂಜಿ ಸುಬ್ರಹ್ಮಣ್ಯಲ ಒಂಜಿ ಮಹಾಗಣಪತಿಲ ಸುಬ್ರಹ್ಮಣ್ಯ ದೇವರಲ್ಲ ಮಹಾಗಣಪತಿಲ ಭೂಮಿಗೆ ಭೂಮಂಡಲಕ್ಕೆ ಸುತ್ತುಪಾಡದ ಬಲ್ಲೆ ಮನ್ನಾಗ ಸುಬ್ರಹ್ಮಣ್ಯ ದೇವರು ಸುತ್ತುಪಾಡ್ರ ಬಿದಾಡಿಯರು ಗಣಪತಿ ದೇವರು ಅಪ್ಪ ಅಮ್ಮಗ ಒಂಜಿ ಸುತ್ತು ಬತ್ತದು ಅಡ್ಡ ಬೂರಿಯರು ವಾಗರ್ಥ ವಿವ ಸಂಪ್ರವೃತ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ನಿಕ್ಲೇ ಎಂಕ್ ಭೂಮಂಡಲ ಅಂತ ಪಂಡದು ಅಡ್ಡ ಬೂರಿಯರು ಐಕೆ ಓಲಾಂಡ ಜಾಗೆ ದೆಪ್ಪುಣ ಇತ್ತಂಡ ಇಲ್ಲಿಗೆ ಕುಟ್ಟಿಪಾಡ್ನ ಇತ್ತಂಡ ಸುರುಕೊರ ಸುಬ್ರಹ್ಮಣ್ಯಗೆ ಬೋದು ಬಲ್ಲೆ ಬಣ್ಣೆ ದಯವಂಡ ಪಣ್ಪುಣೆ ದಯವಂಡ ನಾರು ಸುತ್ತುವಾಡ್ನಾರ ಆರು ಅಪ್ಪೆಮ್ಮಡ ದೇವರನ್ನ ತೂಲೆ ಪಣ್ಪುಣೆ ಒಂಜಿ ಕಲ್ಪಾಯಿನಾರ ದೇವರೇ ಇರೋದು ಪಂಡ ಅವು ನಮ್ಮ ಗಣಪತಿ ದೇವರು ಅದಕ್ಕೋಸ್ಕರವೇ ಕೆಬಿರಡ್ಡು ಮಲ್ಲ ಉಂಡು ಗಣಪತಿ ದೇವರನ್ನ ಇನ್ನು ಪ್ರತಿವರಿಯನ್ನ ಕಂಪ್ಲೇಂಟ್ ಲಾತಿ ಕಂಡನಿ ಬಣ್ಣ ಬಡಿದಿಗೇನು ಜಿ ಬಡಿದಿ ಬಣ್ಣ ಕಂಡನಿಗೇನು ಜಿ ಮಾಮಿ ಬಣ್ಣ ಮರ್ಮಲ್ಗೇನು ಜಿ ಮರ್ಮಲ್ ಬಣ್ಣ ಮಾಮಿಗೇನು ಜಿ ಅಪ್ಪೆಮ್ಮೆ ಬಣ್ಣ ಜೋಕುಲ್ಗೇನು ಜಿ ಅಂಚಕ್ಕೇನು ನೆನಂತೆ ಜಾಸ್ತಿ ಮಲ್ಪಲೆಂದು ಕೆಬಿರಡ್ಡು ಮಲ್ಲ ಕಣ್ಣು ಎಲ್ಯ ಕಂಡಾಬಟ್ಟೆ ಬಿಗ್ ಬಾಸ್ ಧಾರಾವಾಹಿ ಫೇಸ್ಬುಕ್ ತೂದು ಮಂಡೆನ ಹಾಳು ಮಲ್ತು ನುಡ್ಚಿ ಬಾಯಿಲ ಎಲ್ಲಿ ಅದುಲಿ ಒಂಜಿ ಮದ್ಮೆಗೆ ಪೋಣದಾಂಡ ಆಜಿ ತಿಂಗಳು ಪಾತೆರ ಬೋಡಾನಾತ್ ಮಂಡೆಡ್ ದಿಂಜ ಒಂದು ಬರೋಡ್ಚಿ ಅಲೆಗೆ ಮೂಜಿ ತಿಂಗಳು ಪೋಂಡಿಗೆ ಮಾಮಿ ಹಾಕಿ ಅಲ್ಲಿಗೆ ಮರ್ಮಲೆಗೆ ಲಡೈಗೆ ಅಂಚಗೆ ಇಂಚಗೆ ಮಂಡೆಡ್ ದಿಂಜ ಒಂದು ಬರೋಡ್ಚಿ ಸೊಂಡಿಲು ಬತ್ತದು ಬಂಜಿದ ಮಿತ್ತು ಉಂತುದುಂಡು ಇನ್ನ ಬಂಜಿದ ಬಗ್ಗೆ ಜೀವ ನೋಡು ಬೆಂದದ ಆಲೋಚನೆ ಮಲ್ಪುಲತ್ತ ಅಂದೆ ನನ್ನವರಿಯನ್ನ ಕುಟುಂಬಕ್ಕೂ ಮುಂಕು ಬಾಟ್ರೆ ಪೋಡ್ಚಿ ಬಣ್ಪುಣಂಚಿನ ಒಂಜಿ ವ್ಯಾವಹಾರಿಕ ಸತ್ಯನ ನಂಗೆ ಗಣಪತಿ ದೇವರನ್ನ ಮೂರ್ತಿಯೇ ತೋಜ್ಪಾಂಡು ಬಂದುಲೆ ಐಕ್ಯವೇ ಬನ್ನೆ ಗಟ್ಟಿ ಬತ್ತ ನೋಡು ದೇವೇರನು ಪೂರ್ತಿ ನಂಬಿಕೆ ಪಡು ವಿಮಾನ ಪೋಂದುಂಡು ವಿಮಾನ ಪೋಂದಿ ಪುಣಕ ಪೈಲಟ್ ಬಂಡರಿಗೆ ವಿಮಾನ ಹಾಳಾತಂಡು ಏಪ ದಾನೆ ಪಣದು ಗೊತ್ತಿಜ್ಜಿ ಮಾತೆರ್ಲ ಬೆಲ್ಟ್ ಪಾಡೋಣ್ಲಿ ಊರೆಲ್ಲ ಬೆಲ್ಟ್ ಪಾಡ್ದು ಬಗ್ಗದ ಗುಳ್ಳಿಯರು ಪರಕೆ ಬಂಡ್ರೆ ಸುರು ಮಲ್ತಿರು ಯಾನೊಂಜಿ ಅಗೆಲ್ ಕೊರ್ಪೆ ಯಾನೊಂಜಿ ಕೋಲ ಕೊರ್ಪೆ ಯಾನೊಂಜಿ ಪೂತ ಪೂಜೆ ಮಲ್ಪಾಪೆ ಕುಂಕುಮಾರ್ಚನೆ ಮಲ್ಪಾಪೆ ಎಂದು ಪೂರೆಲ್ಲ ಮಂಡೆ ಅಡಿಕೆ ಪಾಡ್ದು ಪರಕೆ ಬಣ್ಣೊಂದುಲ್ಲಿ ಹೊರತಿ ಪೊಣ್ಣು ಮಾತ್ರ ಡ್ಯಾನ್ಸ್ ಮಲ್ತೊಂದುಲ್ಲ ಅಲ್ಲಿಗೆ ಪದ್ಯ ಬಣ್ಣೊಂದು ಬಾಕಿ ದಕ್ಲು ಬಂಡಿರು ನಿಕ್ಕಿ ಸ್ವಯಜ್ಜ ನಿಕ್ಕಿ ಎಂಕ್ಲು ಪೂರ ಈ ನಮನೆ ಪರಕೆ ಬಣ್ಣೊಂದುಲ್ಲ ಮುಳು ಈ ಡ್ಯಾನ್ಸ್ ಮಲ್ತೊಂದುಲ್ಲ ಅತ್ತ ಮುಳು ಆತನಗಾಲ ಬಂಡಲ್ಗೆ ನಿಕ್ಲಿ ಏತು ಬೋಡನ್ಲ ಪರಕೆ ಬಂಡ್ಲಿ ಎಂಕದಾಲ ಸಮಸ್ಯೆ ಇಜ್ಜಿ ದಯ ಪಂಡ ಪೈಲಟ್ ಏರ್ಗೆಂಡ ಅವು ಎನ್ನ ಅಮ್ಮೇರು ಎನ್ನ ಅಮ್ಮೇರೆ ಗೊತ್ತುಂಡು ಬೇತೆ ಏರು ಸೈತನ್ಲಾವು ಎನ್ನ ಮಗಳೊಂಜಿ ಪಿರಾವುಡುಲ್ಲಾಲು ಆಲೆಗದಾಲ ಒಂದು ಲೆಕ್ಕ ಖಂಡಿತವಾದಲ್ಲ ಕರೆಕ್ಟ್ ಜಾಗೇಡು ವಿಮಾನ ಜಪಡಬೆ ಪಂಪುಣಂಚಿನ ವಿಶ್ವಾಸ ಉಂಡು ಆತ ವಿಶ್ವಾಸನು ನಮ್ಮ ದೀವನುಡು ದೇವರಡ ಐಕದು ಪಣ್ಪೇರು ದೇವರ ಬಂಗಗೊರಿ ರೈತನಾರತ್ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಇದಿದ್ರೆ ನೀನು ಮಾನವ ಜಾತಿ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮಂತ್ರಾಲಯ ಅವಡು ಮನಸ್ಸು ದೇವಾಲಯ ಅನ್ನಂದ ರಡ್ಡೆ ನಮ್ಮ ಜೀವ ನೋಡಿಪುಣೆ ಕೈಕಾರಿಜ್ಜಂದನ ಜೋಕುಲು ಪುಟ್ಟು ಬಾ ಬಂದುಲೆ ಕಣ್ಣಿಜ್ಜಂದನ ಜೋಕುಲು ಪುಟ್ಟು ಬಾ ಅಂಗವಿಕಲಾದ ಪುಟ್ಟು ಬಾ ಬಂಜಿಜ್ಜಂದನ ಬಾಳೆ ಒಂಜಿಲ ಪುಟ್ಟುಚ್ಚಿ ಐಕೆ ಒಂಜಿ ಒಣಸ್ಸು ವ್ಯತ್ಯಾಸ ಅನ್ನಂದ ಮರದುಂಡು ಮನಸ್ಸು ದುರಡ್ಡು ಭಾರಿ ಮುಖ್ಯ ಐಕೋಸ್ಕರ ಇನಿ ಯುವ ಜನತೆ ಪಂಪುಣಂಚಿನ ತಪ್ಪು ಸಾಧಿಗೆ ಪೋಪುಣಂಚಿನ ಪರಿಸ್ಥಿತಿಲು ಜಾಸ್ತಿ ಆವೊಂದುಂಡು ವಿಶ್ವಗುರು ಭಾರತ ನಮ್ಮ ಉಳಾಡ್ದು ಸರಿಯಾಜಿಂದ ವಿಶ್ವಗುರು ಆದಿಪ್ಯರ ಸಾಧ್ಯ ಇಜ್ಜಿ ಐಕೆ ದೇವರ ಬಾಲ್ಯ ಕೊರ್ನೆ ಒಂಜಿ ಬಾಲೆ ಪೆದ್ದೊಡ್ದಾಂಡ ಅಪ್ಪೆಗೆ 200 ಎಲು ಹೊರಾಣೆ ಪೊಡಿ ಆಯ್ನತ ಬೇನೆ ಪುಣಿಗೆ ಒಕ್ಕ ಅಪ್ಪೆಗೆ ಸಮಾಧಾನ ಪುಣೆ ಪಂಡ ಬಾಲೆ ಮಗತುಬೂರ್ನಾಗ ಪರತೊಂದು ಪೋನಾಗ ನಡಪೆರ ಕಲ್ಪುನಾಗ ಕೊನ್ನೆ ಪಾತೆರ್ನಾಗ ಅಂಗನವಾಡಿಡ LKG ಸೇರಿದ ಡ್ಯಾನ್ಸ್ ಮಲ್ಪುನಾಗ ಅಪ್ಪನ ಮನಸ್ಸು ದಿಂಜಿದ್ ಬರ್ಪುಂಡು ಜವನಾಟಿಗೆ ಕೊರ್ನೆ ಬದುಕು ಕಟ್ಟೋಣ್ಯರೆ ನಿಕ್ಕೆ ಜವನಾಟಿಗೆ ಕೊರತೆ ಬೆಚ್ಚ ನೆತ್ತೆರು ಕೊರತೆ ತಾಕತ್ತು ಕೊರತೆ ದಾಯಕದ ಬಂಡ ಬೆನ್ಲ ಸಂಪಾದನೆ ಮಲ್ತು ಶೋಕದ ಇಲ್ಲಿ ಕಟ್ಟಲ ಇಲ್ಲಲ್ಲ ಅಪ್ಪಮ್ಮನ ಅಜ್ಜಿನ ಕುಲ್ಲಾಲ ಕಡೆ ಮುಟ್ಟಾಕ್ಲೇನು ತೂಲ ತಾಕತ್ತುಂಡ ಜವನಾಟಿಗೆಡು ಬಾಕಿ ತಕ್ಲೇನ ಹಾಳು ಮಲ್ಪೆರ ಬೋಪಣೆತ್ತು ವೇದಿಕೆಗಳೆತ್ತದು ಉಂತುದು ಮಾಲೆ ಪಾಡುನ ಬೇಲೆ ಮಲ್ಪಡತ್ತಂದೆ ಈ ಡ್ರಗ್ಸ್ ಗಾಂಜಾ ಈ ಫೇಸ್ಬುಕ್ ಈ ಇನ್ಸ್ಟಾಗ್ರಾಮ್ ಪಂಡದು ಆ ತಪ್ಪು ಸಾಧಿನ ಪತ್ತದು ಜೀವನ ಕಲೆ ಒಂದು ಜತ್ತನವಳು ಮಾಲೆ ಪಾಡು ನಂಚಿನ ಬೇಲೆನು ವಾ ಇಲ್ಲಲ್ದ ಜವಣಿರ್ಲ ಜವಂದಿಯಲ್ಲ ಮಲ್ತು ಜೇರುಂದಾಂಡ ಅವು ನಿಜವಾದ ನಮ್ಮ ವಿಶ್ವಗುರು ಪಂಪುಣಂಚಿನ ಸ್ಥಾನಗೂ ನಮ್ಮ ಭಾರತ ಬರಿಯರ ಸಾಧ್ಯ ಉಂಟು ಐಕೆ ಹಿರಿಯರಿಗೆ ಸಮಾಧಾನ ಸಿಗ್ಲಿಕ್ಕೆ ದೇಗುಲ ನಮ್ಮ ಮಾತೆಲ್ಲ ಗಣಪತಿಗೆ ಮತ್ತು ನಮಸ್ಕಾರ ಮಲ್ತು ಪೋಪ ಬಾಲೆಗೆ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಜನನಿ ತಾನೇ ಮೊದಲ ಗುರು ಒಂದು ಬಣ್ಣಂಚಿನ ಉದ್ದೇಶ ಪಂಡ ಬಾಲೆಗೆ ಇಲ್ಲಿಯ ದೈಕ್ ಮದೆ ಕಟ್ಟೋಡತ್ತಂದೆ ಮಲ್ಲ ಮರ ಏನಿಡ್ದೊಕ ಮದೆ ಕಟ್ಟಾರ ಪೂಜಿ ಬಾಲೆಗೆ ಸಂಸ್ಕಾರ ದಿಂಜಾವಣಿ ಇருந்து ಬಂಡ ಆ ಅಪ್ಪೆನ ದಯ ಪಂಡ ನಮ್ಮ ಮಾತೆಲ್ಲ ಪುಟ್ಟಿ ಬೆಟ್ಟಕ್ಕೆ ಫಸ್ಟ್ಗೆ ಎಣ್ಣೆ ಶಬ್ದನೇತೆ
ಶಬ್ದ ಆಜಿಂದಾಂಡ ಬಟ್ಟಲ ಬೊಟ್ಟದಾಂಡ್ಲ ಶಬ್ದ ಮಲ್ಪ ಹೊಂದಿತ್ತೇರು ಐಕೆ ಎಡ್ಡೆ ಶಬ್ದ ಕೆಬಿಕ್ಕಿ ಬೂರು ನಂಚಿನ ಪ್ರಯತ್ನ ಮಲ್ಪುಲೆ ಶಿಶುರು ವೇತ್ತಿ ಪಶುರು ವೇತ್ತಿ ವೇತಿರ್ಗಾನ ರಸಂಪಣಿ ಶಿಶುಕ್ಲೆಗ್ಲ ಪಶುಕ್ಲೆಗ್ಲ ಆ ಸಂಗೀತ ಬಣ್ಪುಣೆಟ್ಟು ಆ ಸಂಸ್ಕಾರ ಬಣ್ಪುಣಂಚಿನ ಬುಳೆ ಒಂದು ಬರ್ಪುಂಡು ಇಟ್ಲ ನಮ್ಮ ತುಳುನಾಡು ಒಂಜಿ ಬಾಲನ ಜಪಡಾರ ಬರಡುಂದಾಂಡ ತುಳಸಿದ ಕಟ್ಟೆಗೆ ಸುತ್ತದು ಮುತ್ತೈಸಿ ನಿನೆದಿದು ಬತ್ತಲು ಕೈ ಮುಗಿದು ಹುಲಿ ಪುನ ಬಾಲೆನ್ ನುಪ್ಪಾದು ಮಾನಾದು ಹುಲಿ ಪುನ ಬಾಲೆನ್ ನುಪ್ಪಾದು ಮಾನಾದು ತೊಟ್ಟಿಲೆಡೊಚ್ಚಲ್ ಗೋ ಪಂಡಿದು ತೊಟ್ಟಿಲೆಡೊಚ್ಚಲ್ ಗೋ ಪಂಡಿದು ಜೋ ಜೋ ಬಾಲ ಜೋ 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 ಬಂಗಾರು ಜೋ ಜೋ ಎದು ಶೋಕದ ಸಂಗೀತ ಕೇಳೊಂದು ಜೋಕುಲು ಮಲ್ಲ ಒಂದಿತ್ತ ಅಣ್ಣ ಇದ್ದಿ ಕೇನುಣ ಅಜ್ಜಿ ಇನಿ ರಾಗದ ಸಂಗೀತ ಅಂತ ಕಮ್ಮಿ ಆತನ ಜೋಕುಲ ಮನಸ್ಸು ಸರಳಿಸೋಣ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ಏನೇನೋ ಆಯ್ತದಲ್ಲ ಜುಮ್ ಜುಮಾಯ నేను డాక్టర్ పోదు పంట డాక్టర్ పంట పేరు మూల వ్యాధి ఇరే గుంతేర్లాబ్జి కుళ్ళేర్లాబ్జి జుమ్ జుమ్ పండుకుందా అంట కర్రల బిదాయి వరందు ಐಕೆ ಎಡ್ಡೆ ಸಂಗೀತಕ್ಕೆ ಏನು ಪಾಲೆ ಎಲ್ಲಿ ಅಪ್ಪನಾಗ ಎಡ್ಡೆ ಸಂಗೀತಕ್ಕೆ ಎಣ್ಣ ಜೋಕುಲು ಏತು ಸಾರಿ ಪೂಜೆ ಮಗ ಮರಣಿ ಅಪ್ಪನೊಟ್ಟಿಗೆ ತಪ್ಪದ ಕಟ್ಟಕೊಂಡ ಇರಬೋತೀವ್ರಿ ಅಪ್ಪ ತಪ್ಪು ಕಟ್ತಾರೆ ಪೋತೀರಿ ಮಗೆಲ್ಲ ಒಟ್ಟಿಗೆ ಪೋಯಿ ಹೋದು ನೆತ್ತ ಮಿತ್ತು ಅಪ್ಪ ಕಡ್ತದ ಲೆಕ್ಕನೆ ತಪ್ಪದ ಕಟ್ಟದ ಮಿತ್ತು ಕುಳ್ಳೊಂಡಿ ಕುಲ್ಲದು 10 ನಿಮಿಷದ ಬತ್ತು ಅನ್ಪೆ ಅಮ್ಮ ಎನ್ನ ಕೈಕಾರ ಪುರ ಒಂಜಿ ನಮನೆ ಕಿರುಮೊಂದುಂಡು ಅಪ್ಪೆ ಬಂಡಿರು ತಪ್ಪದ ಕಟ್ಟದ ಮಿತ್ತು ಕುಳ್ಳ ಪಕ್ಕ ದಾಯ್ತಾಪುಂಡು ತಪ್ಪೊಡಿತ್ತು ನಂಚಿನ ತೂಲ ಒಂಜಿ ಪೂರಿನ ಕಾರ್ಗೆ ಹೋಗುಂದುಂಡು ಆ ಕಾರದ ಪೂರಿನ ಮೆಲ್ಲ ರಟ್ಟಲ ಅಜ್ಜಿನ ಇಡೀ ಮೇಯ್ಕ್ ಕರಿಂಬೆರ ಸುರಾಪುಂಡು ನಿಕ್ಕಿತ್ತೆ ಪೂರಿನ ರಟ್ಟಲ ಐಕೆ ಸಾಂಬ್ರಾಣಿ ತಪ್ಪುಂಡು ಮುಟ್ಟಲ್ಲ ಇವೇ ಸಾಂಬ್ರಾಣಿ ತಪ್ಪುಂಡು ಮುಟ್ಟನಾಗ ಅಯನಾತಿಗೆ ఆయన ಪದ್ಯ ಅನ್ಪಣೆ ಕುಲು ಕಂಬಳಿ ಪುರಿ ಎನ್ನ ಬಲತ ಕಾರ್ಗೆ ಬತ್ತಂಡೆ ಕಂಬಳಿ ಪುರಿ ಎನ್ನ ಬಲತ ಕಾರ್ಗೆ ಬತ್ತಂಡೆ ಬತ್ತನ ಕಂಬಳಿ ಪುರಿ ಮಿತ್ ಮಿತ್ ಪರಪುಂಡು ಬತ್ತನ ಕಂಬಳಿ ಪುರಿ ಮಿತ್ ಮಿತ್ ಪರಪುಂಡು ಪರತಿನ ಜಾಗೆಡೆ ಕೈ ಕಾರ್ ಕಿರ್ಮುಂಡು ಪರತಿನ ಜಾಗೆಡೆ ಕೈ ಕಾರ್ ಕಿರ್ಮುಂಡು ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ ಇಂಕು ಗೊತ್ತೇ ಚಂಡಮ್ಮ ನನ್ನ ತುಂಬುಗೆ ನನ್ನ ತಪ್ಪು ಲೆಪ್ಪಡಮ್ಮ ಎಲ್ಲೆಡ್ತ ಪಕ್ಕ ತಪ್ಪು ಮಲ್ಪಡಮ್ಮ ಎಕಡೆ ಪಂಡಿಜ ನಮ್ಮ ತೋಟೊಡು ಕಂಬಳಿ ಪುರಿ ಉಂಟು ಪಂಡಿಜ 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 ಭಾರಿ ಶೋಕಡೆ ಪದ್ಯ ಅನ್ಪಿ ಇತ್ತದ ಕೆಲವು ಜೋಕ್ಲಗಿಂಚಿನ ಪಣಿಯರ್ಲ ಜಿನಾಳು ಸಿನಿಮಾದ ಪದ್ಯ ಉಂಡ ಬೇತೆ ಕೊತ್ತಿ ಪುನಲ ಬಂಗ ನಲಿಪುಲೆ ಮಗ ಬಂಡ ಸ್ಟೆಪ್ ದಿಕ್ಕು ಅನ್ಪಿ ಇತ್ತದ ಸ್ಟೆಪ್ಪುಲ್ಲಾತಿ ಓಯ್ನ ಕೈಕಾರ್ ವಾಪಸ್ ಬತ್ತುಂಡು ಇಂಜಿನ ಸುಶ್ರುತಾಗೆ ಅಡ್ಮಿಟ್ ಮಲ್ಪಡತ್ತಿ ಒಂಜಿ ಪುಟೇನೆ ಬೋಂಡೇರಿ ಪುಡಿ ಬಾಳೆದ ಇತ್ತದ ರಿಯಾಲಿಟಿ ಶೋ ತೂದು ಈ ಶಾಲಿಯ ಲೆಕ್ಕ ಮಿತ್ತದೆ ಬರ್ಪುಣೆ ಹೊಗೆತನ ಡೊಟ್ಟೆ ಬರ್ಪುಣೆ ನೀವು ಬತ್ತು ಇತ್ತ ಜೋಕ್ಲೆ ಗುದ್ದಂದೆ ಆಪುಜಿ ಹೋಗ್ಲ ಪಳಕ್ಕ ಗುದ್ದೋಡು ಗುದ್ದುನ ಇತ್ತೆ ಕೆಲವು ಕೋಟಿಡು ಗುದ್ದುನ ಜಾಸ್ತಿ ಆದ ಕೆಲವು ಜನಕ್ಕೆ ಅಪಾಯ ಒಂದುಂಡು ಮೊನ್ನೆ ಈ ಕೈತಲದಿಲ್ಲದ ಮದ್ರೆ ಹೆಂಗಿದಾನಿ ಆಪೇದಿಲ್ಲದ ಅಜ್ಜಿಯರು ಸಿಟ್ಟೌಟ್ ಡಿಗಾಲಿ ಅವರಿಗೆ ದುಂಬೆ ಹಾರ್ಟದ ಸಮಸ್ಯೆ ಇತ್ತು ಈ ಗುದ್ದ ಟಿಕೆಟ್ ಸೈತೇ ಹೋಗಿರ ನನ್ನ ಜೋಕುಲು ಅಪ್ಪ ಅಮ್ಮೆ ಅಜ್ಜಿ ಅಜ್ಜಿ ಸೈತೇರು ಜಿನ್ನ ಪೋದು ಒಳಂಡ DJ ಒಂದಿತ್ತು ನಂಡ ಐಲ ಎದುರು ಕುಳ್ಳಾದು ಫುಲ್ ವಾಲ್ಯೂಮ್ ಕೊರಿಯರ ಬಂಡ ಅಂಡು 5 ನಿಮಿಷಡು ಮಗರು ಬೇರು ಬತ್ತದು ಮೀಪಾವಣೆ ಕೊಣಪುಣ್ಣೆ ಎಲ್ಲಿ ಅಪ್ಪನಾಗ ನಮ್ಮ ಮೊಬೈಲ್ನ ಕೊರದು ಬಿಡಿಯ ಜೋಕ್ಲೆಗೆ ಇಯರ್ ಫೋನ್ಲ ಕೊರದು ಬಿಡಿಯ ಕಂಡಾಪಟ್ಟೆ ಡೆಸಿಬಲ್ ಸೌಂಡ್ ಅವೇ ಬಂಡ್ಪುಂಡು ಈತ ಸೌಂಡ್ ಯಾವ ನಡೆದು ಜಾಸ್ತಿಗೆ ನೋಡ್ಚಿಂದು ಅವಳೆಲ್ಲ ಫುಲ್ ವಾಲ್ಯೂಮ್ ದೇದು ಡಿಗ್ 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 ಡಿಗ್ಗೆ ಅಂಡ ನಂಗೆ ಗೊತ್ತಾಪಣೆಯಪ್ಪ ಜೋಕ್ಲಿಗೆ ಜ್ವರ ಬತ್ತಂಡ ಶೀತ ಅಂಡ ಅತ್ತಂಡ ಬೇತದಾಯ್ತಂಡ್ಲ ಕಪ ಅಂಡ ಮಾತ್ರ ಗೊತ್ತಾಪಣೆ ತಂದೆ ಎಲ್ಲಿಯಪ್ಪುಣಗ ಎಲ್ಲಿಯ ಪ್ರಾಯಡು ಮೆದುಳು ಬೆಳವಣಿಗೆ ಅನಗ ಕೆಬಿಕ್ ಕಂಡಾಪಟ್ಟೆ ಡಿಸಿಬಲ್ ಸೌಂಡ್ ಇದು ಕೇಂಡ ದಿನಕ್ಕೆ ಲಕ್ಷ ಗಟ್ಲೆ ಮೆದುಳುದ ಜೀವಕೋಶಲು ಜೋಕುಲು ನಂಬಿ ಜೀವಕೋಶಲು ಸೈತೊಂದುಲ್ಲ ಅವು ಗೊತ್ತಾಪಣೆಯಪ್ಪ ಬಂಡ ಹಾರ್ಮೋನ್ ಚೇಂಜ್ ಅನಗ 14 ವರ್ಷ ಅನಗ ತುಲೆ ಹೈಯೆಸ್ಟ್ ಡಿಪ್ರೆಷನ್ ಕಾಯಿಲೆ ಬರೋದು ನೀನಿ ಕಾರಣ ಗೊತ್ತಿಜ್ಜ ಅಂದ್ರೆ ಆತ್ಮಹತ್ಯೆ ಮಲ್ತೊಂದುಲ್ಲೆ 4 ಮಾರ್ಕ್ ಕಮ್ಮಿ ಆಯ್ನೆಕ್ಕ ಎಲ್ಲೆಲ್ಲ ವಿಷಯಗೂ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಬೈದದ್ದಕ್ಕೆ ಆತ್ಮಹತ್ಯೆ ಟಿವಿ ನೋಡ್ಲಿಲ್ಲ ಅಂತ ಹೇಳಿದ್ದಕ್ಕೆ ಆತ್ಮಹತ್ಯೆ ಸೈಕಲ್ ರಿಪೇರಿ ಮಾಡಿ ಕೊಡ್ಲಿಲ್ಲ ಹೇಳಿದ್ದಕ್ಕೆ ಆತ್ಮಹತ್ಯೆ ಇದು ಪೂರ
ಬಟ್ಕೋಡು ಪಣ್ಪುಣಂಚಿನ ಆಸೆನೆ ಬೋದು ಡಿಪ್ರೆಷನ್ ಕಾಯಿಲೆ ಬರ್ತದೆ ಪಂಡಿ ಬೆಟ್ಟಕ್ಕೆ ಕೋಪ ಬರ್ಪುಣಂಚಿನ ಬರ್ಪುಣಂಜಿನ ಕೊಂಡ ಒಂತೆ ಮೆದುಳು ಬೆಳವಣಿಗೆ ಅನಗ ಐಕೊಂಜಿ ಎಡ್ಡೆ ಪೋಷಕಾಂಶ ಕೊರಡು ಖಾಲಿ ವಿಟಮಿನ್ ಎ ವಿಟಮಿನ್ ಬಿ ಬಂಜಿಗೆ ಮಾತ್ರ ತಿಂದ ಒಂದು ಕಣ್ಣಿಡೆ ಪೋಪುಣ ಆಹಾರ ಅಲ್ಲ ಕೆಬಿಟ್ಟೆ ಪೋಪುಣ ಆಹಾರ ಅಲ್ಲ ಎಡ್ಡೆ ರೀತಿ ಪೋಡು ಪಣ್ಪುಣಂಚಿನ ಐಕೊಂತೆ ಪ್ರಕೃತಿದ ಒಂದು ತೋಜ್ಪಾಲೆ ಅಂಡಿ ಇನ್ನು ಪ್ರಕೃತಿ ಮೊಂಟೆ ಚೇರಂಟೆ ಕುರುವಾಯಿನ ಸಮೇತ ಕೆಲವಿಲ್ಲದ ಜೋಕುಲು ಗೂಗಲ್ಗೆ ಉಂಟು. ಹಲೋ ಗೂಗಲ್ ವಾಟ್ ಇಸ್ ಮೊಂಟೆ ಅವು ಕರೆಕ್ಟ್ಗೆ ಎಂಟ ಮೊಂಟೆ ತೋಜ್ಪಾಂಡು ಜಿನ ಒಂಟೆ ತೋಜ್ಪಾಂಡು ಜಿನ ಸೊಂಟೆ ತೋಜ್ಪಾವು ಮೂರನೇ ಜಿಲ್ಲ ಲಂಚನೆ ಉಂಟು ಒಂಜಿ ಮಗ ಕೆಡ್ಡೆ ಬೇಲೆ ತಿಕ್ಕನಲ್ಲಿ ಕೊಡು ಒಂಜಿ ಸತ್ಯನಾರಾಯಣ ಪೂಜೆ ಮಲ್ಪಾಗ ಇಲ್ಲ ಅಂದ್ರೆ ಸತ್ಯನಾರಾಯಣ ಪೂಜೆಗೆ ಪೂರ ರೆಡಿ ಮಲ್ತೇರು ಅರ್ಚಕೇರು ಬತ್ತೇರು ಆ ಬೇಲೆ ತಿಕ್ಕನ ಹುಡುಗಿಯೆಲ್ಲ ಐತಿ ಆಡ ಪಂಡೇರು ಕುಕ್ಕುದ ಕೊಡಿಗೊಂದಲ್ಲ ಕಲಾಶಕ್ಕೆ ದಿಯಾರೆ ಕುಕ್ಕುದ ಕೊಡಿಗೊಂದಲ್ಲ ಅಂದು ಪಣ್ಣೆನೆ ಬೆ ಆಕ್ಟಿವ್ ಬತ್ತೊಂದು ಸೀದಾ ಪೇಂಟೆಗೆ ಹೋಯ್ತು ಪೇಂಟೆಗೆ ಬೋದು ಮೂಜಿಗಿಲ್ಲ ಕುಕ್ಕು ಬತ್ತೊಂದು ಹತ್ತಿ ಮೂಜಿಗಿಲ್ಲ ಕುಕ್ಕುದಲ್ಲ ಕೊಡಿನ ಮೆಲ್ಲ ಕಟ್ಟು ಮಲ್ತದ್ದು ಒಂಜಿ ತಟ್ಟೆಡು ಪಡೆದುಕೊಂಡು ಅರ್ಚಕೆರೆ ಕೊಡಿ ಇಂದೇ ಕುಕ್ಕುದ ಕೊಡಿ ಸತ್ಯನಾರಾಯಣ ಪೂಜೆಗೆ ದೀಪುಣ ಕುಕ್ಕುದ ಕೊಡಿ ಹೋಗುಂದಲ ಗೊತ್ತಿಜ್ಜಿ ಅಂದ ಆರಬಿನಿ ಪೆಲತ್ತ ಕೊಡಿಗೆ ಎಂದು ಎರ್ನಂಡಮ್ಮೆ ಮರಕ್ಕೆ ಬರ್ತು ಬ್ಯಾನಿ ಪ್ರಾಕೃತಿಕವಾಯಿನಂಚಿನ ನಾಲೆಜೇ ಭಾರಿ ಕಮ್ಮಿ ಒಂದುಂಡು ಪಣ್ಪುಣಂಚಿನ ಐಕೆ ಐತವಳಾಯಿ ಬೋದು ಎಜುಕೇಶನ್ ಪಣ್ಪುಣ ಆನ್ಲೈನ್ ಕ್ಲಾಸ್ ಅನಾಗ ಒಂಜಿ ಇಲ್ಲ ಒಂಜಿ ಪೊಣ್ಣು ಉಂತನ ಇಂಚನೆ ಬಾಕಿಗೆ ದಾನೆ ಮಲ್ತಲ್ಲ ಕಾರ ತಿರ್ತುಪಾಡು ಜಾಲ ದಾನೆ ಅಂಡು ಇಂಚ ಅಂದು ಬಂದದ್ದು ಅಪ್ಪೆಮ್ಮೆ ಬೋದು ಕುರ್ಕಾತುನಾಗ ಇಂಚಿನ ಆನ್ಲೈನ್ ಭರತನಾಟ್ಯ ಕ್ಲಾಸ್ ಶುರು ಆತಂಡು ಮಳಿಂಚ ಉಂತಿ ಬೆಟ್ಟಿಗೆ ನೆಟ್ವರ್ಕ್ ಹೋಗ್ತುಂಡು ನಾನು ಕಾರ ತಿರ್ತುಪಾಡು ಅಂಡ ಟೀಚರೇ ಬತ್ತವ ನೋಡತ್ತಿ ದಯಪಂಡ ಸ್ವಂತಿಕೆ ಪಣ್ಪುಣಂಚಿನ ಭಾರಿ ನಾಶ ಒಂದುಂಡು ಪ್ರತಿಯೊಂಜಿಲ ಗೂಗಲ್ಡ್ ಬೊಂಡದ ಅಂಗಡಿಗೆ ಬೋದಕೇನಿಲ್ಲ ನೀರು ಕಮ್ಮಿ ಜಾಸ್ತಿ ಇತ್ತನ ಬಾವೆ ಕಮ್ಮಿ ಇತ್ತನ ಬೊಂಡ ಕೊರ್ಲೆಂದು ಕರೆಕ್ಟ್ ಕೆತ್ತು ಬೇರೆ ಟಕ ಮಲ್ತದೂದು ಕೆತ್ತದು ಕೊರ್ಪೇರು ಕರೆಕ್ಟ್ ಇಪ್ಪುಂಡವು ಅಂಡ ಇನ್ನು ಕಲ್ತನ ಜೋಕ್ಲಿಗೆ ಪೂರ ಕೆಲವು ಸತಿ ಆ ಪ್ರಾಕೃತಿಕ ನಾಲೆಜ್ ಕಮ್ಮಿ ಆದು ಅಗಲಿಗೆ ಎಣ್ಣೆ ಗೂಗಲ್ ದಾನಿ ಹಲೋ ಗೂಗಲ್ 95% ಪಚ್ಚೆ ಕಲರ್ 5% ಬೊಟ್ಟ ಬ್ರೌನ್ ಕಲರ್ ಉದ್ದದ ಸೆಂಡಿ ಟಕ ಸೌಂಡು ವಾಟೆ ಪಡೆದಿಸ್ ಕೋಕೋನಟ್ ತಿರ್ಗಿ ಪಣ್ಪುಂಡು ದಟ್ ಈಸ್ ಬಣ್ಣಂಗಾಯಿ ನಾನೊಂಜಿ 2 ವರ್ಷ ಪೋಂಡ ಅಪ್ಪೆಮ್ಮೆ ಇಲ್ಲ ತುಳ್ಳಾರೊಂದು ಇತ್ತಲ್ಲ ಡಾಕ್ಟರ್ ಆಡಲೆತ್ತ ಪೋಯಿ ಪಣ್ಪುಣಂಚಿನ ಸಾಮಾನ್ಯ ಜ್ಞಾನ ಇಜ್ಜಂದೆ ಪೂರಾ ಗೂಗಲ್ಗೆ ఉన్న ಪರಿಸ್ಥಿತಿ ಬತ್ತಂದಾಂಡ ಬಂಗಂಡು ಈ ಪದ್ಯಗಳ ನಲಿಪಾಯರ ಆಪುಂಡು ಐಕ ರೀಮಿಕ್ಸ್ ಮಲ್ತು ಗುದ್ದಾವಡು ಆ ಪದ್ಯಗಳ ರೀಮಿಕ್ಸ್ ಮಲ್ತಿ ಬೆಟ್ಟಿಗೆ ಗುದ್ದಿ ಬೆಟ್ಟಿಗೆ ಐಕ ಇಂಟ್ರೆಸ್ಟ್ ಬರ್ತ ಹಕ್ಕಿರ್ ಮಿಂಗೆ ಅಲ್ಲೇ ಪ್ಲೇ ಕಿರ್ಮಿ ರೈಟ್ ಲೇ ಕಿರ್ಮಿ ಕಂಬಳಿ ಪುರಿ ಕ್ರೆಂಬಿಗೆ ಕಿರ್ಮಿ ಕಿರ್ಮಿ ಅದಡಿಗೆ ಅಂಡಾಬಟ್ಟೆ ದಡಿಗೆ ಬೂರ್ದು ತಟ್ಟಿಡು ಕೊಂಡೆನ ಬಡಿ ಖುಷಿಯಾಪಂಡ ಗುದ್ದೋಡು ಉಂದು ಗುದ್ದುನ ತಪ್ಪತ್ತು ಮೆದುಳು ಕಾಣಿ ಆಪು ಲೆಕ್ಕ ದಾಲ ಮಲ್ಪೆರ ಬಲ್ಲಿ ಐಕವೇ ಪಣ್ಪುಣಿ ಹೆಂಗಿನಿ ಭಾರಿ ಖುಷಿಯಾನೆ ತುಳುನಾಡು ಪುಟ್ಟೋಡುಂದಂಡ ಪುಣ್ಯ ಮಲ್ತಿಪೋಡು ಮಗ ಅಂದ್ರೆ ನಮ್ಮ ತುಳುನಾಡದಾಗಲು ಪೂರ ಅಪ್ಪ ಮಂಜಿ ಜೋಕ್ಲಿಗೆ ಪಾನೋಡು ಶಾಲೆಡ್ದಿ ಕುಜ್ಜಿ ಪಾಟೋಲ್ ಇಡ್ಬಿಟ್ಟ ತುಳುನಾಡದ ಸತ್ಯ ಬಂಡ ಎಂಚಿನ ವಯನಾಡು ತುಲೆ ನಮ್ಮ ತುಳುನಾಡು ತುಲೆ ಹೆಂಚಿನಾಂಡು ವಯನಾಡು ಪ್ರಕೃತಿಗೆ ವಿರೋಧವಾದ ಪೋಣಂದಾಂಡ ದಾನೆ ಆಪುಂಡು ಪಣ್ಪುಣಕ್ಕೆ ಒಂಜಿ ವಯನಾಡು ತೂಲೆ ಶೀರೂರು ತೂಲೆ ಹಂಚಿಡ್ದು ನಮ್ಮ ಪುತ್ತೂರು ತೂಲೆ ಐಕ್ ಓಳು ಎಂಚಿನ ಬಾಂಬು ಬುಡಂಡಲ ತುಳುನಾಡುಗೋರಿ ಬಾಂಬು ಪತ್ತೊಂದು ಬತ್ತೆ ಎಂದಾಂಡಲ ಕುಕ್ಕರಡ್ದಿ ಒಂದು ಅಗತ್ಯ ಇಜ್ಜಾಂದನ ಜಾಗೆಡ್ ಪುಡಾದು ತುಳುನಾಡನ ಹಾಳು ಮಲ್ಪೆರ ಬತ್ತಾಂಡ ಜಾಗ್ರತೆ ಅಂದ ಅಯನೇ ಆಸ್ಪತ್ರೆಗೆ ದಕ್ಕುಣಂಚಿನ ಮಾಯದ ಶಕ್ತಿ ಕಾಪುಣಂಚಿನ ನಮ್ಮ ಈ ತುಳುನಾಡು ಮುಳು ಕಾಯದ ಶಕ್ತಿ ಹಿಡಿದಲ್ಲ ಆಪುಜಿ ಐತ ಸತ್ಯಲ್ಲ ನಮ್ಮ ಜೋಕ್ಲೆಗೊಂತೆ ಗೊತ್ತಾವಡ್ದಾಂಡ ಕೆಲವಿಲ್ಲಲ್ಲ ಸಮಸ್ಯೆ ಏನು ಹೆಂಚಿನ ಬಂಡ ಇನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರ್ಸವಣ ತಪ್ಪತ್ತು ಸೇರ್ಸಾಯಿ ಪೆಟ್ಟಿಗೆ ನಮ್ಮ ಇಲ್ಲಲ್ಲ ತುಳುವ ತೆರ ಹುಡುಬುಜೀರಿ ಪುಚ್ಚೆಂದಲೆತ್ತನ ನೆರ್ಪುಣ್ಣಿ ಪುಚ್ಚೆಂದಲೆಪ್ಪರ ನಂಬೆ 50 ಸಾರ ಕಟ್ಟದಿನಿ ಕ್ಯಾಟಂದಲೆಪ್ಪು ನಾಯಿಂದಲೆಪ್ಪು ಅಣ್ಣ ನಾ ಇಲ್ಲವಾಗ ಡಾಗಂದಲೆಪ್ಪು ಒಂಜೇ ವಾರಡು ಬತ್ತು ಬಂದ್ಪೆ ಪಾಪ ವಾಟ್ ಯು ಆರ್ ಎಷ್ಟು ಪೆಡ್ ಅಮ್ಮೇರಿಗೆ ನಿರ್ಣಯದ ಗೊತ್ತಿಜ್ಜಿ ಕುಪ್ಪಿಡ್ ಬಡ್ ಚಿಲ್ಲೋಟೆಡ್ ಮೈತು ಗುರು ಅನ್ಪೆ ವಾಟ್ ಮಮ್ಮಿ ಯು ಆರ್ ರಾಸ್ಕಲ್ ಪಂಡ್ಪಿ ರಸ್ಕಿಜ್ಜಿ ಮಗ ಸೆಮೈ ದಡ್ಡ್ಯಾವ ಅಂತ ಈ ಶೌತಿ ಹಬ್ಬದ ಮೂಲಕ ಯಾನ ವಿನಂತಿ ಮಲ್ಪುಣೆ ಹಿಡಿದು ಬಕ್ಕ ನಮ್ಮ ಇಲ್ಲದ ಪೂರ ಜೋಕುಲ್ಲ ಅಪ್ಪೆನೊಂಜಿ ಅಮ್ಮಾಂದೇಲೆ ಪೊಡು ಬಂದುಲೆ ಅಮ್ಮಾಂದೇಲೆ ಪುಣಂಚಿನ ಒಂಜಿ ಪ್ರಯತ್ನ ನಮ್ಮ ಮಲ್ಪ ಜೋಕುಲ್ದ ದಯಪಂಡದಾಂಡ ಒಂಜಿ ಕಂಜಿ ಸಮೇತ ಆ ಪೆತ್ತನು ಅಂಬಾಂದಲೆಪ್ಪುಂಡು ಆ ಕಂಜಿನ ನಾವು ಒಂಜಿ ತಿಂಗಳು ಇಂಗ್ಲೀಷ್ ಮೀಡಿಯಂಗೆ ಸೇರಿಸಲಿ ಬೋಡಾಂಡ ಅವರ ಬತ್ತ ಪನಡಿಗೆ ಮಮ್ಮೆ ಪಣ್ಪುಜಿ ದಯವ
ಪೂಜಿ ಬಂಡ ನಮ್ಮ ಮಾಲಿಂಗೇಶ್ವರ ಕ್ಷೇತ್ರಕ್ಕೆ ಪೋಪ, ವೆಂಕಟರಮಣ ಕ್ಷೇತ್ರಕ್ಕೆ ಪೋಪ, ಕೊಲ್ಲೂರಿಗೂ ಪೋಪ, ಪೊಳಲಿಗೆ ಪೋಪ, ಗಣಪತಿನ ಕೈತಡೆ ಬರ್ಪ ಹೋದ್ ಪ್ರಾರ್ಥನೆ ಮಲ್ಪನಾಗ ಮಮ್ಮಿ ರಾಜರಾಜೇಶ್ವರಿ, ಮಾಮ್ ದುರ್ಗಾ ಪರಮೇಶ್ವರಿ, ಡ್ಯಾಡಿ ಮಾಲಿಂಗೇಶ್ವರ, ಡ್ಯಾಡಿ ಗಣೇಶ, ಅಂಕಲ್ ಗೋಪಾಲಕೃಷ್ಣ ಪಣ್ಪಣನಮ್ಮ ಇಜ್ಜತ್ತ ಒಕ್ಕ ಪ್ರಾಣಿಲೆ ಗಿಜ್ಜ ಅಂದನ ಭ್ರಮೆ ನಂಕದಾಯಿ ಅಮ್ಮ ಅಂದ್ಲೆತ್ತಂಡ ಒಂಜಿ ಸಂಬಂಧನೇ ಬೇತೆ ಅವಳೈತೆ ಮಮ್ಮಿ ದೂರ ಆತನ ಇತ್ತೆ ಮಾಮ್ ಮೋಮ್ ಮಾಮ್ ಅಪ್ಪೆ ಮಾಮ್, ಚಿಕ್ಕಮ್ಮ ಮಿನಿಮಾಮ್, ದೊಡ್ಡಮ್ಮ ಮ್ಯಾಕ್ಸಿಮಾಮ್, ಅಪಾಡಿಪುಣೆ ಅಮ್ಮೇರು, ಡ್ಯಾಡಿ ಇತ್ತಂದು ಡ್ಯಾಡಿ ಪೋದಿತ್ತೆ ಡ್ಯಾಡ್ ಆತಂದು ನನ್ನ ಒಂತ ಸಮಯ ಡೆಡ್ ಬಂಡದು ಅಮ್ಮೇರಡು ಒಂಜಿಲ್ಲ ಕಡಿದೆಪ್ಪಿ ದಯಮಲ್ತದು ಅಮ್ಮ ಪಣ್ಪುಣ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಈ ಸಾಹಿತ್ಯನ ಕೇಳಿದಂಡ ಅಪ್ಪನ ಮಿತ್ತಿತ್ತನ ಗೌರವ ಜಾಸ್ತಿ ಆಗ್ಬಿಡು ಅದಕ್ಕೋಸ್ಕರ ಅವು ಬುಡ್ದು ಬೇತನೆ ಸಾಹಿತ್ಯ ಕೇಳಿದಂಡ ಪ್ರೀತಿ ಏಕೆ ಭೂಮಿ ಮೇಲಿದೆ. ನೆಕ್ಸ್ಟ್ ಲೈನ್ ತುಲೆ ಬೇರೆ ಎಲ್ಲೂ ಜಾಗವಿಲ್ಲದೆ ಬೇರೆ ಓಳ್ಳ ಜಾಗ ಜನಕ್ಕೆ ಈ ಪ್ರೀತಿ ನೀಡ ಕಡ ಪುಡ್ದೇರು ಆ ಪ್ರೀತಿ ಅಪ್ಪಮ್ಮನ ಮಿತ್ತಲ ದೋಜ್ಪಾವಡು ಬಜಿ ಸಿನಿಮಾ ಧಾರಾವಾಹಿದ ಪ್ರೀತಿ ಆದ ಒರಿಯರ ಬಲ್ಲಿ ಐಕ್ಕ ನಂಕ ಮಾತೆರೆಗಳ ಗೊತ್ತಿಪಡಾಯನ ಒಂಜಿ ಸತ್ಯವು ಬಂಡ ಬಂದುಲೆ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡಲ ಹೊರತಿಯಿಂದ ನಂಕ ಗೊತ್ತಿಪ್ಪಡು ಒಂಜಿ ಚಪ್ಪಾಲಡ ಪ್ರೋತ್ಸಾಹ ಕೊರ್ಲೆ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡಲ ಹೊರತು. ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುಟಿ. ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುಟಿ. ಆನಾಡಿದ ಸಿರಿ ದೇವಿನ ಮೋನಿಗೆ, ಆನಾಡಿದ ಸಿರಿ ದೇವಿನ ಮೋನಿಗೆ ಮೊಕೆಡದೆ ಪುವೆ ಆರತಿ, ಮೊಕೆಡದೆ ಪುವೆ ಆರತಿ ತುಳುನಾಡುಲ ಬುರುಟಿ, ತುಳುನಾಡುಲ ಬುರುಟಿ. ಮುಡಾಯಿಗಟ್ಟ ಪಡ್ಡಾಯಿ ಕಣಲು ನಡುಕ ಪಚ್ಚೆ ಕಾಡು, ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆಕು ಮೆರುಪೋಡು. ಮುಡಾಯಿಗಟ್ಟ ಪಡ್ಡಾಯಿ ಕಡಲು ನಡುಕ ಪಚ್ಚೆ ಕಾಡು, ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆಕು ಮೆರುಪೋಡು. ಲಡಯಿ ಮಚ್ಚರ ತೆರೆಯ ನಿನಕುಲು ಕಡಲದ ಕರೆತ ಕುಲು, ಲಡಯಿ ಮಚ್ಚರ ತೆರೆಯ ನಿನಕುಲು ಕಡಲದ ಕರೆತ ಕುಲು. ಪಡ್ಡಾಯಿದ ಕುಲು ಪುಗರು ನಿಸ್ಸಿನ ಎಟ್ಟೆ ಪೊರುಳುದ ಕುಲು, ಪಡ್ಡಾಯಿದ ಕುಲು ಪುಗರು ನಿಸ್ಸಿನ ಎಟ್ಟೆ ಪೊರುಳುದ ಕುಲು, ಎಟ್ಟೆ ಪೊರುಳುದ ಕುಲು, ಎಟ್ಟೆ ಪೊರುಳುದ ಕುಲು. ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುಟಿ, ತುಳುನಾಡುಲ ಬುರುಟಿ, ತುಳುನಾಡುಲ ಬುರುಟಿ. ನೂಲು ಪುಟ್ಟಿನ ಮಲ್ಲ ಮಲ್ಲ ಜನ ಬಾರಿ ಕುದರದ ಕುಲು, ಗೋಲು ಕೊಂಡಳ ಪೇರ ನೀರ್ದಲೆಕ ಸೇರ್ದ ಪೋಪಿನ ಕುಲು. ನೂಲು ಪುಟ್ಟಿನ ಮಲ್ಲ ಮಲ್ಲ ಜನ ಬಾರಿ ಕುದರದ ಕುಲು, ಗೋಲು ಕೊಂಡಳ ಪೇರ ನೀರ್ದಲೆಕ ಸೇರ್ದ ಪೋಪಿನ ಕುಲು. ಆಗ ಬಡಾಲೆರ ಚೌಟ ಬಂಗೇರನ ಬೀರದ ಕಳವೊಂದುವೆ, ಆಗ ಬಡಾಲೆರ ಚೌಟ ಬಂಗೇರನ ಬೀರದ ಕಳವೊಂದುವೆ. ಉಳ್ಳಾಲ ರಾಣಿನ ಕಾಲ ಕಲ್ಪುಡನ ಕಾರ್ಬಾರಿನ ಮೋಲೆ, ಉಳ್ಳಾಲ ರಾಣಿನ ಕಾಲ ಕಲ್ಪುಡನ ಕಾರ್ಬಾರಿನ ಮೋಲೆ, ಕಾರ್ಬಾರಿನ ಮೋಲೆ, ಕಾರ್ಬಾರಿನ ಮೋಲೆ. ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುಟಿ. ಆನಾಡಿದ ಸಿರಿ ದೇವಿನ ಮೋನಿಗೆ, ಆನಾಡಿದ ಸಿರಿ ದೇವಿನ ಮೋನಿಗೆ ಮೊಕೆಡದೆ ಪುವೆ ಆರತಿ, ಮೊಕೆಡದೆ ಪುವೆ ಆರತಿ
ತುಳುನಾಡುಲ ನುರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಭಾರತದ ಪೇನ ಪಾಕ ಜೋಗುಲೆಡು ತುಳುನಾಡುಲ ನುರುತಿ ತುಳುನಾಡುಲ ನುರುತಿ ತುಳುನಾಡುಲ ನುರುತಿ ಒಂಜಿ ಚಪ್ಪಾಳೆ ಕೊರ್ಲೆ ಬಂದುಲೆ ಆ ತುಳುನಾಡಲ ಐತ ಬಗ್ಗೆ ನನ್ನಂತೆ ಜೋಕ್ಲೆ ಗೆಡ್ಡೆ ಸಾಹಿತ್ಯಲು ಊರ್ನಂಚಿನ ಪ್ರಯತ್ನ ನಮ್ಮ ಮಲ್ಪ ಐಕೆ ಎಡ್ಡೆ ಶಬ್ದಕ್ಕೆ ಏನು ಪಲೆ ಬಣ್ಣೆ ಎಡ್ಡೆ ಶಬ್ದಕ್ಕೆ ಏನು ಪಲೆ ಬೊಕ್ಕ ಹೋಯ್ತು ಯೂಟ್ಯೂಬ್ ಬಲ್ಪುಗಳು ಹಾಕದು ಮತ್ತೆ ಎಲ್ಲೆ ಜೋಕುಲು ಇಪ್ಪುನಂಚಿನ ನೆಟ್ಟು ಎಡ್ಡೆ ಲಲಿತಾ ಸಹಸ್ರನಾಮನ ವಿನಾಯಕ ಅಷ್ಟೋತ್ತರನ ವಿಷ್ಣು ಸಹಸ್ರನಾಮನ ಮತ್ತೆ ಭಜನೆನ ದುಪುರ ಕೇಣುಂದೇ ಎಲ್ಲೆ ಜೋಕುಲು ಮಲ್ಲ ಆನಂದಾಂಡ ಮತ್ತೆ ಸಂಸ್ಕಾರದಂದು ಬರಪುಂಡು ಎಡ್ಡೆ ಶಬ್ದಕ್ಕೆ ಏನು ಪಲೆ ಎಡ್ಡೆ ಸ್ಪರ್ಶ ಕೊರ್ಲೆ ಎಡ್ಡೆ ಐಕ್ಯ ಬೇವಣ್ಪಣಿ ತುಳುನಾಡದ ಮನಸ್ಸು ನಿರ್ಮಲ ಅಂದು ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಆತ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಹಿರೇಗಳ ಗೊತ್ತಿಜ್ಜಿ ಅಡ್ಡಿಲ್ಲ ಗೋಣಿಗೆ ಪೋಪುಣ್ಣ ಇಜ್ಜಾರೋಡು ಪಾಪ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಇಡ್ಲಿದ ಬಂದ ಕೈತಲ ಇಪ್ಪುಂಡು ಅಂಚಾದ 10 ರೂಪಾಯಿದೆಲ್ಲ ಇಡ್ಲಿ ದಿಕ್ಕುಂಡು ಅವೇ ಬಂದ ನಗೇಲ ಮಲ್ತು ಮೈತದು ನಡುಟು ಬಟಾಟೆದ ಬಾಜಿ ಪಾಡ್ದು ಮಾಡಿತದು ಈತುದ್ದ ಮಲ್ತು ಕೊಂಡ ಮಸಾಲ ದೋಸೆಗೆ 7 ರೂಪಾಯಿ ಕೊಡು ಪಂಡ ವಿಶಾಲವಾಯಿನಾಥ ಬೆಲೆ ಜಾಸ್ತಿ ಜಾಸ್ತಿ ಅಂತೆ ಪಾಪ ಪಂಜನಕ್ಲಿಗೆ ಒಂತೆ ಹೆಲ್ಪ್ ಮಲ್ಪರ ಬೋಡು ಖಾಲಿ ಮದ್ಮೆದ ಮಂಟಪದ ಒಡಂಜಿ ಸಪ್ತಪದಿನ 7 ಸುತ್ತು ಬರ್ಪುಣಿ ಪೇಟದಿ ಒಂದು ఒక ಆಜಿ ತಿಂಗಳು ಆಲ್ಬಮ್ ತೂಪುಣೆತ್ತು ಬಡಿದಿನ ಮದ್ರೆಂಗಿ ಪಾಡ್ನ ಕೈಟ್ಟು ಮದ್ಮಯನ ಫೋಟೋ ಸವಿ ನೆನಪತ್ತು ಕೈಕ್ಕೆ ತಿಕ್ಕಿಯನ ಮಗ ನನ್ನ ತೂವಣ ಬೆಂದು ఒక ಎಂಗೇಜ್ಮೆಂಟ್ ಆದ ಮದ್ಮೆ ಆಪಣಿಕ ತುಂಬ ನಮ್ಮ ಫೋನ್ ದಿಯಾರ ಉಡ್ಪಣ ಪಾತೀರಿ ನನ್ನೆಲ್ಲ ರೀಚಾರ್ಜ್ ಏನ್ ಮಲ್ಪುಣೆತ್ತ ಪಾತೀರಿ ಏನ್ ಬೈಕ್ ಉಂತದೆ ಪಾತೀರಿ ದಾಯಿ ಫೋನ್ ದೀಪುಣಿಂದೆ ಅನ್ಪುಣಿ ಅಂಚ ಕಂಡ ಹೊಟ್ಟೆ ಗಂಟೆಗಟ್ಟಲೆ ಪಾತಿರದು ಮದ್ಮೆ ಅಂಡಿಗೆ ಮದ್ಮೆ ಅದು 1 ವರ್ಷ ಬೊಡೆದಿ ಮೊಟ್ಟಿಗೆಲ್ಲ ಹಿಡಿದು ಬುಡುಮ್ಮ ಬೂರಿ ಅಲ್ಲ ಬೂರಿ ಬೆಟ್ಟಿಗೆ ಡಾಕ್ಟರ್ ನಡೆಯಲ್ಲ ತುಂಬೋಯ್ತು ಡಾಕ್ಟರ್ ಬಂಡೇರಿಗೆ ಬಿಮ್ಮ ಪುಡ ಅದಂಡು ಪೊಲ್ಲೋಡ ಹಾಪುಣು ಐಕೆ ಕಂಡನಿ ಮಾಡ್ಬಿಣಿಗೆ ರಡ್ಡೆಲ್ಲ ಸೇರ್ಸಾದ ಪೊಳ್ಳುಲ್ಲೇನು ಕಂಡ ಹೊಟ್ಟೆ ಬಗಲ್ ಇಲ್ಲ ಅಲ್ಲ ಈಗ ಆಲೋಚನೆ ಮಲ್ಪಡು ಒಂದು ಒಂತೆ ಪೊಂಜನಕ್ಲಿಗೆ ಹೆಲ್ಪ್ ಮಲ್ಪಡು ಕೆಲವು ಪೊಂಜನಕ್ಲು ಪಗೆಲು ಬೇತೆ ಬೆನ್ನೇರ ಬೋಡು ಬಯ್ಯಗೆ ಬತ್ತದ ಇಡೀ ಇಲ್ಲು ಕ್ಲೀನ್ ಮಲ್ಪಡು ಕುಟುಂಬ ಸಂಸಾರದ ಬೇಲೆ ತೋಡು ಅಡಿಗೆ ಮಲ್ಪಡು ಆ ಡಬ್ಬಲ್ ಡ್ಯೂಟಿ ಮಲ್ಪಣ ಪೊಂಜನಕ್ಲಿಗೆ ಸಹಸ್ರ ನಮಸ್ಕಾರ ಕೊರಂಡಲ್ಲ ಕಮ್ಮಿ ದಯಪಣ್ಣದಾಂಡ ಅಂಚಿನ ಪೊಂಜನಕ್ಲಿನ ತೂದು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ ಬಣ್ಣೆ ವಾ ಇಲ್ಲ ಅಂಚಿನ ಪೊಂಜನಕ್ಲು ಇಲ್ಲಲ್ಲ ಅವಳು ದೇವತೆಲು ವಾಸವಾದಿಪ್ಪುವ ಅಂಚಿನ ಪೊಣ್ಣುಲೆನ್ ತೂದು ಪಣ್ಣೆ ಅತ್ತಂದೆ ಇನ್ಸ್ಟಾಗ್ರಾಮ್ ಪರಿಚಯ ಆಯ್ಪೆಟ್ಟಿಗೆ ಸೀದಾ ಬೋದು ಪರಿಚಯ ಇಜ್ಜ ಅಂದ ಕಾರ್ಡುಗಳು ನೆನಕ್ಲೆನ್ ತೂದು ಪಣ್ಣೆ ಅತ್ತು ಅತ್ತಂದ ಅಪ್ಪಮ್ಮನ ATM ದುಡ್ಡು ಹಿಡ್ದು ಲಕ್ಷಗಟ್ಟಲೆ ಡ್ರಾ ಮಲ್ತದು ವೀಕೆಂಡ್ ಪಾರ್ಟಿ ದಾನಿ 1:30 ಗಂಟೆ ರಾತ್ರಿಗೆ ಡ್ರಗ್ಸ್ ಗಾಂಜಾ ಅದೇ ತಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೊಟ್ಟಿಗೆ ಮಾರ್ಗಡು ಬೂರ್ನಕ್ಲೆನ್ ತೂದು ಪಣ್ಣೆ ಅತ್ತವು ಹೀಗೆ ಇಡ್ಲಿಗಳ ದೋಸೆಗಳ ಬಂದ ಒಂಜಿ ಮತ್ತೆ ಹೆಲ್ಪ್ ಮಲ್ಪೊಡ್ಬೋದು ಹೆಲ್ಪ್ ಮಲ್ಪೊಡು ಯಾಂಬೋತೆ ಅಗಲಲ್ಲ ಮಲ್ಲ ಬೇಲೆ ಬಣ್ಪುಜೀರಿ ಫ್ರಿಜ್ ಹಿಡ್ದು ಪೇರ್ದು ಎತ್ತು ಬೆಚ್ಚ ಅನ್ಪುಲಿ ಮಲ್ಲ ಫ್ರಿಜ್ ಮಲ್ಲ ಪುಣದಿ ಪುಣತ್ತು ಒಂದು ಎಲ್ಲಿಯ ಪುಣದಿ ಪುಣಲ್ಲ ದಿಕ್ಕೊಂಡು ಅವು ಫೇಸ್ಬುಕ್ ಫ್ರೆಂಡ್ ನೊಟ್ಟಿಗೆ ಬಲಿತದ ಬಾಯಿ ನಡ್ದೊಕ್ಕ ಗೊತ್ತಾಪಣೆ ಫ್ರಿಜ್ ಹಿಡ್ದು ದೀಪೇನ ಕುಕ್ಕರ್ಡ್ ವೇಪಾಬೇನ ಒಂದು ಎಲ್ಲಿಯ ಕೊತ್ತಂಬರಿ ಸೊಪ್ಪು ದೀಪಣ ಬೇರು ದೀದು ಸ್ಟವ್ ಬತ್ತಾದ ಅರ್ಧ ಗಂಟೆ ಅಂಡಲ್ಲ ಪೇರು ಹುಡ್ಕಾರುಜಿ 30 ನಿಮಿಷ ಅರ್ಧ ಗಂಟೆ ಅಂಡಲ್ಲ ಪೇರು ಹುರ್ಕಾರುಜಿ ಅದರ ಏನ ಬಡಿದಿ ಬತ್ತ ಬಂಡಲ್ಲ ಹುರ್ಕಾರುಜಿ ಅತ್ತನಗೆ ಇಂಕ ಕೋಪಡು ಲೋಕಜ್ಜಿ ಅಲ್ಲಿ ಪೆಟ್ಟಿಜ್ಜಿ ಗಣೇಶೋತ್ಸವ ದಾನಿ ಒಂದು ಮಣ್ಪ ಏರೆಗಳ ಬಡಿದಿನ ಮಿತಿ ಏರಿಯರವಲ್ಲಿ ಕೋಪಾನ್ ಬರುವಲ್ಲಿ ಹೆಂಡತಿ ಒಂಜಿ ಹೆಲ್ಮೆಟ್ ಆಯ್ನಾತ್ ಮಂಡೆಡೇರಿ ಒಂಜಿ ಪಿದ ಹಿಡ್ದು ಬೆಟ್ಟಾಪಣಿಕ್ ಒಂಜಿ ಉಳ ಹಿಡ್ದು ಬೆಟ್ಟಾಪಣಿಕ್ ಹೆಲ್ಮೆಟ್ ಇಜ್ಜಿನ ಫೈನ್ ಕಟ್ಟದ ಬೋಳಿ ಉಳ ಹಿಡ್ದು ಬೆಟ್ಟಾಪಣ ಎಂಡ ತಿಂಡ 7 ಜನ್ಮಗಳ ಬರ್ಕತ್ತ ಪೂಜಾರಿ ಅದಕ್ಕೋಸ್ಕರ ಬಣ್ಣಿ ಉರ್ಕಾರುಜಿ ಬಂಡ ದಾನೆ ಉರ್ಕಾರುಜಿಗೆ ಕಾರಣ ಕೊಡತ್ತ ಉರ್ಕಾರುಜಿ ಬಂಡ ವಿಜ್ಞಾನದ ಉರ್ಕಾರ ಹೊಡತ್ತ ವಾಂಜನಕಲ್ ದಿ ಬೆಟ್ಟಿಗೆ ಪೇರು ಉರ್ಕಾರ ಬಲ್ಲಿಂದ ಅಲ್ಲ ಉಂಟ ಉರ್ಕಾರುಜಿ ಬಂಡ ದಾನೆ ಉರ್ಕಾರುಜಿ ಒಂಜಿ ಚೊರೆ ಉರ್ಕಾರುಜಿ ಎಲ್ಲ ದಾನೆ ಉರ್ಕಾರುಜಿ ಬಂಡ ನೀರು ದೋಸೆದ ಬಂದದಿದ್ದು ಸ್ಟವ್ ಬತ್ತಂಟ ಒಡೆ ಉರ್ಕಾರು ಈ ಫ್ರಿಜ್
ಒಂಜೀಡು ಒಂಜೇ ಕಲರ್ದ ನಾಲೈನ್ ಟೋಪುಡ್ದು ಇಂದ ಏರೇ ಗೊತ್ತಾವು ಅವು ಅಡಿಡ್ದೆ ಕರೆಂಚೊಂದುಂಡು ನಮ್ಮ ಜೋಕ್ಲಿಗೆ ನಮ್ಮ ಸನಾತನ ಸಂಸ್ಕೃತಿದ ವಿಷಯದ ಬಗ್ಗೆ ಕರೆಂಚೊಂದು ಬೋಂಡು ಅಂಡ ಕಡೆಗೆ ನಂಗೆ ಪೌಳ ಇಜ್ಜ ಅಂದ್ ಲೆಕ್ಕ ಹಾಕೊಂಡು ಬಂದುಲೆ ಐಕೆ ಎಡ್ಡೆ ಶಬ್ದ ಕೇಳ್ಪಲೆ ಎಡ್ಡೆ ಸ್ಪರ್ಶ ಕೊರ್ಲೆ ಬಣ್ಣ ಇಂಚನೆ ಬತ್ತ ನೋಡಿಗೆ ಅಪ್ಪೆ ಬಾಲೇನು ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಎಂಕ್ಲು ಮಹಾಪೂಜೆಗೊಂದು ಬತ್ತನಿ ಈ ಮಂಜಲ್ ದೈಬಗಳೊಂದುಲ್ಲಿ ಪೂಜೆ ಆಯ್ನಟ ಕುಳ್ಳುಗ ಪೂಜೆ ಅಣ್ಣ ಕುಂತಾವಿ ಪಂಡದು ಇಂಚನೆ ಬತ್ತ ನೋಡಿಗೆ ಆಂಡ ಇನಿ ಸ್ಪರ್ಶ ಜ್ಞಾನ ಅಜ್ಜಿ ಕಂಜಿ ಸಮೇತ ಪೆತ್ತ ಸಮೇತ ಕಂಜಿ ನಕ್ಕೊಂಡು ನಕ್ಕಲೆಕ್ಕನೆ ಕಂಜಿ ಸರ್ತ ಉಂಟುಂಡು 10 ಪೆತ್ತದ ನಡುಟಿತ್ತಿನ ಅಪ್ಪ ಬೆತ್ತನ ಗುರುತ ಬತ್ತೊಂದು ಹೋಗ್ಬುಂಡು ಅಂಡ ನರಮಣಿ ಸರ್ತ ಉಂಟು ಲೆಕ್ಕನೆ ಅಪ್ಪಮ್ಮನ ಕೊಡೋದು ಆಶ್ರಮಗ ಪಾಡೊಂದುಂಡು ಅಜ್ಜ ಅಜ್ಜಿನ ಓಳೋಳು ಮಾರ್ಗದ ಬರಿಟ್ಟು ಬಿಡೊಂದುಂಡು ಮಾಮಿ ಸಮ್ಮೇಳನ ಇಲ್ಲದ ಪಿದಾಯ ಪಾಡೊಂದುಂಡು ಅಂಡ ನಮ್ಮ ಬುದ್ಧಿಜೀವಿಲು ಪಣ್ಪುಣಿಂಚಿನ ಐಕಂಚಾಯರ ಬಲ್ಲಿ ಪಣ್ಪೇರು ಅಂತ ಇಲ್ಲಾಲು ಮಾತುಕತೆ ಪಣ್ಪುಣಂಚಿನ ಬರಡು ಮಾತುಕತೆ ಬತ್ತಜಿಂದ ಬಂಗ ಪರಸ್ಪರ ಫಾತಿರ್ನಂಚಿನ ಒಂಜಿ ಮಮತೆ ಬರಡು ಇನಿ ಓಡೆ ಮುಟ್ಟ ಬಂಡ ಇಲ್ಲಲ್ದು ಡೈನಿಂಗ್ ರೂಮ್ ಹಿಡ್ದು ಕಿಚನ್ ಹಿಡ್ದು ಜೋಕಲ್ನ ಸ್ಟಡಿ ರೂಮ್ಗೆ ಫೋನ್ ಮಲ್ತು ಬಂದ್ಬಿಡೆ ಒಣಸು ರೆಡಿ ಆತನ ಬಲ್ಲ ರವಾ ಫ್ರೈಯ ತವಾ ಫ್ರೈಯ ಕಬಾಬ ಸುಕ್ಕಣ ಅಂದ ಅಕ್ಲಿಗೆ ಒಂಜಿ ಇಲ್ಲಲ್ದ ರೂಮ್ ಹಿಡ್ದು ರೂಮಿಗೆ ನಮ್ಮ ಫೋನ್ ಹಿಡ್ದು ಸಂಭಾಷಣೆ ಮಲ್ತೊಂದಿಲ್ಲ ಅಂದಂಡ ಮಾನವೀಯ ಸಂಬಂಧ ಪಣ್ಪುಣಂಚಿನ ಒರಿಯರ ಸಾಧ್ಯ ಉಂಡ ಪ್ರೈಮರಿ ಡಿಪ್ಪುಣಗ ಸಮಸ್ಯೆ ಇಜ್ಜಿ ಹೈಸ್ಕೂಲ್ ಕಾಲೇಜಿಗೆ ಬಂದಾಗ ವಾಟ್ಸಾಪ್ ಗ್ರೂಪ್ ಇಜ್ಜಿ ಅಂದನ ಜೋಕ್ಲೇ ಇರಲ್ಲ ಇನಿ ಫೇಸ್ಬುಕ್ ಫ್ರೆಂಡ್ ಇಜ್ಜಿ ಅಂದನ ಫೇಸ್ಬುಕ್ ಇಜ್ಜಿ ಅಂದನ ಜೋಕ್ರೇ ಇರಲ್ಲ ಇನ್ಸ್ಟಾಗ್ರಾಮ್ ಇಂತ ಜೋಕ್ರೇ ಇರಲ್ಲ ಇತ್ತೇರ್ನ ನಮ್ಮ ಪುಣ್ಯ ಇತ್ತನಕ್ಲೆ ಪೂರ ತಪ್ಪು ಮಲ್ಪಿರಂದತ್ತು ಅಂಡ ಆ ವಾಟ್ಸಾಪ್ ಗ್ರೂಪ್ದ ಅಡ್ಮಿನಿಯರ್ ಐಕೆ ನೋಟ್ಸೇ ಬರೋದುಂಡ ಬೇತೆದಾಲ ಬರೋದುಂಡ ಐತ ಫ್ರೆಂಡ್ ಇಯರ್ ಆ ಫ್ರೆಂಡೇ ಬಾಲದ ಎಂಡಿಗೆ ಕಾರಣವ నేను ಒಂಜೆಲ್ಲ ಆಲೋಚನೆ ಮಲ್ಪಂದೆ ಕೆಲವಿಲ್ಲ ಪಣ್ಣೆಂಚಿನ ಬಂಡ ಚಿಲ್ಕ ಪಾಡ್ದು ಓದು ಮಗ ಚಿಲ್ಕ ಪಾಡ್ದು ಓದು ಮಗ ಚಿಲ್ಕ ಪಾಡ್ದು ಓದು ಮಗ ಅಂಜಿನ ಪೆರ್ಮರಿ ಬರ್ಪುಂಡ ಇಲ್ಲಾಡಿ ಚಿಲ್ಕ ಪಾಡ್ದು ಓದುನ ದಪ್ಪತ್ತು ಚಿಲ್ಕ ಪಾಡ್ದು ಓದುನಕ್ಕೆ ದುಂಬು ಮೂಜಿ ವಿಷಯ ಗಟ್ಟಿ ಅವಡು ನಮ್ಮ ಜೋಕ್ಲೆಗೆ ಒಂಜಿ ನನ್ನ ಪೆದ್ದನಂಚಿನ ಅಪ್ಪೆಮ್ಮೆ ಒಂಜಂಕ ಜನ್ಮ ಕೊರನಂಚಿನ ಭಾರತ ಮಾತೆ ಬೊಕ್ಕೊಂಜಂಕ ಜನ್ಮ ಕೊರನಂಚಿನ ಸನಾತನ ಧರ್ಮ ಈ ಮೂಜೆಕ್ಲ ಜೀವ ಕಡಿನೆಟ್ಟ ದ್ರೋಹ ಮಲ್ಪುಜಿಂದ ಗಟ್ಟಿ ಇತ್ತನ ಜೋಕುಲು ಚಿಲ್ಕ ಪಾಡ್ಯ ಎಡ್ಡೆಡು ಓದ್ಯ ಎಡ್ಡೆ ಮಾರ್ಕ್ ದೆತ್ತ ಎಡ್ಡೆ ಬೇಲೆಗೆ ಪೋಯ ಅಪ್ಪೆಮ್ಮೆ ಒಂಜಿ ಮದ್ಮೆ ಮಲ್ತು ಕೊರ್ಪುನಾಡೆ ಮುಟ್ಟಕಾತ ಈ ಬೇಜವಾಬ್ದಾರಿ ಜೋಕುಲು ಇರತ್ತ ಅಪ್ಪೆ ಮಾಡ ಮಲ್ಲ ಮಲ್ಲ ಸೆಟ್ಟದೆ ತೊಂದನಿ ಐಕೆ ರೀಚಾರ್ಜ್ ಮಲ್ಪೆರ ದುಡ್ಡು ಹಾಕಲ್ ನಾವಡು ಫೀಸ್ ಕಟ್ಟರೆ ದುಡ್ಡು ಹಾಕಲ್ ನಾವಡು ಚಾಟ್ ಮಲ್ಪರ ಮಾತ್ರ ಫೇಸ್ಬುಕ್ ಫ್ರೆಂಡ್ ಅವಡು ಚಾಟ್ ಮಲ್ತದ ಪ್ರೀತಿದ ನಾಟಕ ದೋಯ್ಪಾಯಿ ಬಿಟ್ಟಿಗೆ ಆಯ್ಕೆ ಎಣ್ಣ ಫೋಟೋನ ಕಡಬಿಡ್ದು ಬಿಡ್ಯ ಆಯ ಬಂಡೆ ಎಂಕ ಫೋಟೋ ಮಾತ್ರ ಯಾವ ತಿಕ್ಕಿಂಡು ಎಲ್ಲ ಬೈಯದಲ್ಲ ಇಲ್ಲಳಿತ್ತಿನ ಬಂಗಾರಲ ದುಡ್ಡುಲ್ಲ ಪತ್ತೊಂದು ಯಾನ್ ಪಂಡು ನಾಡೆ ಬತ್ತಿಜಿಂದ ಸೋಷಿಯಲ್ ಮೀಡಿಯಾಗ ಅಪ್ಲೋಡ್ ಮಲ್ಪೆ ಬಣ್ಣಗ ನಮ್ಮ ಜೋಕ್ಲಿಗೆ ಒರಿದಿನವು ಒಂಜ ಬಲಿಪೋಡು ಇಜ್ಜಿನ ಸುಸೈಡ್ ಮಲ್ತು ನೋಡು ಬಲ್ಲದೆತ್ತು ನೋಡು ಗುವೆಲ್ಗಳಾಗಿಡು ಇಜ್ಜಿನ ಊರು ಬಿಡ್ದು ಬಲಿಪು ಹಿಣಿತ ಲೆಕ್ಕ ಸಾಂಕಡ ನಮ್ಮ ಇಲ್ಲದ ಜೋಕುಲು ಅವ್ವ ಪರಿಚಯ ಇಜ್ಜ ಅಂದನೊಂಜಿ ಫೇಸ್ಬುಕ್ ಫ್ರೆಂಡ್ಗೋಸ್ಕರ ಅಪ್ಪೆ ಮಾಡಿದ ದೂರ ಒಂದಿಲ್ಲ ಜೋಕ್ಲೆಗಿಪ್ಪಾಡು ಮಲ್ತು ದಿನ ಕಾಸಿಡು ನಡುಪ್ರಾಯಡು ಜೋಕುಲು ಜೀವನಗಳೇ ಒಂದು ದಾಯಂಚ ಮಲ್ತ ಮಗ ಎಂಕಲ್ ದಾಣೆ ತೊಂದರೆ ಮಲ್ತಿತ್ತ ದಾಯಂಚ ಮಲ್ತ ಮಗ ಅಂದ ಕಣ ನೀರ್ಪಾಡಿನ ಪರಿಸ್ಥಿತಿ ಬರೋದುಂಡುಂದಾಂಡ ನನ್ನತ್ತ ಯುವ ಜನತೆಗೆ ಗೊತ್ತಿಪ್ಪಡು ಹಚ್ಚಿದರೆ ಸಾಕೆ ಮಹಾಗಣಪತಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಇದು ಸುರೂಕು ಅರ್ಥ ಒಡನಂಚಿನ ಅಗತ್ಯ ಐಕೋಸ್ಕರ ಬನ್ನಿ ಇನಿ ಎಡ್ಡೆ ಕಲೆ ಕಲ್ಪಾಲೆ ಒಂಚೂರು ಜೋಕ್ಲೆಗೆ ಎಲ್ಲಿ ಅಪ್ಪುಣಗ ಎಡ್ಡೆ ಕಲೆ ಕಲ್ಪಾಲೆ ಇನಿ ಕೆಲವು ಕೊಡಿದ ಕಲೆ ಬಂಡ ಇನ್ನು ಪಂಡದು ರೇಜನಜ್ಜಿ ಮುಂದಿನ ನೃತ್ಯ ಮಾಡೋ ಮಕ್ಕಳು ಓದಿ ಬೆಟ್ಟಿಗೆ ಅರ್ಧ ತಿನ್ನ ಚರ್ಬುರಿಂದ ಹಾಕದು ಬರ್ತೀರ ಅಪ್ಪಮ್ಮೆ ವಿಡಿಯೋ ಅಲ್ಪೇರೆ ವಿಡಿಯೋ ಮಲ್ತದ ಕೆಲವು ಗೊಡ್ಡು ಮಗೆ ಒಳ್ಳೆ ಮಗಳು ಒಳ್ಳಂದು ಗೊತ್ತಾವಡ್ದಾಂಡ ಡ್ಯಾನ್ಸ್ ಶುರುವಾತು 10 ನಿಮಿಷ ಅವಡು ಆತನೇ ತಂದ್ವಿ ಈತು ಪೂರ ಪೆಂಡಾಲ್ ಪಾಡ್ದು ಕಲೆಕ್ಷನ್ ಮಲ್ತದು ಜನ ಸೇರಿಸವಣೆ ಎಂದುದು ಯಾರನ್ನ ಅತ್ತೆ ನಮ್ಮ ಜೋಕ್ಲೇನವರ ವೇದಿಕೆ ಕಡಪುಡ್ನೆ ಹೋದಮ್ಮ ವರ್ಷಾವಧಿಯವರ ತಿರುಗದು ಪಿಂಕಾಂಡ್ ತೋಜ್ಪಾದ ಬಳ ಅಂದ್ ಬನ್ನಿ ಆತ್ನ 14 ವರ್ಷ ಮುಟ್ಟ ಒಂಜಿ ಬಾಲೆಯನ್ನು ನಮ್ಮ ಇಲ್ಲದ ಬಾಲೆನ ವೇದಿಕೆ ಕಡಪುಡ್ನಾಗ ಅಪ್ಪೆಮ್ಮೆ ಸ್ಟ್ರಿಕ್ಟ್ ಆದ ಪನ್ನೋಡು ಬಂದುಲೆ ನಿಕ್ಕ ವೇದಿಕೆ ತಿಕ್ಕಿದಿನೇ ಮಹಾಗಣಪತಿನ ಕ್ಷೇತ್ರದ ಕೈತಲು ಒಂಜಿ ಧಾರ್ಮಿಕ ಕೇಂದ್ರದ ವೇದಿಕೆ ತಿಕ್ಕಿದಿಂಡು ಅವು ನಮ್ಮ ಸಂಸ್ಕೃತಿದ ನಿದರ್ಶನಗತ್ತಂದೆ ನಿನ್ನ ಶರೀರನ ಪ್ರದರ್ಶನ ಮಲ್ಪರೆ 10 ಮಗ ಅಂದ್ ಏಪ ಪಂಡದೇ ನಮ್ಮ ಕಡಪುಡುಬನ ಆತನಗ ಜೋಕ್ಲೆಗೊಂತೆ ಸಂಸ್ಕಾರದ ವಿಷಯ ಬರ್ಪುಂಡು ಐಕೆ ಎಡ್ಡೆ ಕಲೆ ಕಲ್ಪ ಹೊಡ್ಕೊಂಡ್ಬಿಡಿ ಅಷ್ಟಾವಧಾನ ಸೇವೆ ಹಿಡಿತೆ ತಾಳಮದ್ದಳೆ ಎಡೆಡ್ಡೆ ಕಲೆ ಒಂತೆ ತೂದು ಅವೇನೇ ಒಂಜಿ ಮನಸ್ಸು ನುಮಲ್ತೊಂದು ಕಲೆ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರದು. ವಿಘ್ನದ್ವಾಂತ ನಿವಾರಣೈಕ ಕರಣಿ
ವಿಘ್ನಾಟವೀ ಹವ್ಯವಾ ವಿಘ್ನವ್ಯಾಲಕುಲ ಪ್ರಮತ್ತ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಗಾಮ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಮಾಂ. ಉದರಿಂದ ನಿನ್ನ ಕೊಂಡಾಡುವೆ ಮದಮೂಲ ವಿಘ್ನೇಶ ದೇವ ಜಗದೀಶ ಉದರಿಂದ ನಿನ್ನ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತನಮಿತ ದಿವ್ಯಾಂಗ್ರಿ ಕಮಲ ಗಿರಿಜಾತೆಯನುಗನಾದಿತ್ಯ ಕೋಟಿ ಪ್ರಕಾಶ ಹರಿವದನ ಕರುಣಾ ಸಮುದ್ರ ಭವ ಚಿತ್ರ ಹರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಹರಿ ವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತಾಯ ಉದದಿಂದ ನಿನ್ನ ಶರಣು ತಿರುವಗ್ರ ಶಾಣಿ ವಾಹಿನಿ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಮಲಿರನ್ನ ಪೂರಿಣಿ ಚಂದ್ರವದನೆ ಸೌಂದರಿ ಪರ ಶಕ್ತಿ ರೂಪೇ ಮಂಗಲೇ ಸಿಂಹವಾಹಿನಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಐಕೆ ಎಡ್ಡೆ ಕಲೆ ಕಲ್ಪಾಡು ಯಕ್ಷಗಾನ ಭರತನಾಟ್ಯದಂಚಿನ ಎಡ್ಡೆ ಕಲೆ ನಮ್ಮ ಜೋಕ್ಲೆ ಕಲ್ಪ ಕಲೆ ಮನಸ್ಸನ್ನು ಅರಳಿಸ್ಬೇಕು ಇತ್ತೆ ಬರ್ಕತ್ರ ಮದ್ಮಗ ಹೋಗ್ಲೆ ಕಲಜ್ಜಿ ಮೊರಣ ಇವತ್ತನತ್ತ ಟಿ ವಿ ತಾಳಿ ಕಟ್ಟುವಾಗ ತಡೆದವದು ಇತ್ತೆ ಅವರ ಜೋರು ಬರೋನುಂಟು ಅಥವಾ ಮದುವೆ ಅವತ್ತು ಮಾಜಿ ಪ್ರಿಯಕರಣ ಎಂಟ್ರಿ ಮಾಜಿ ಪ್ರಿಯತಮೆ ಎಂಟ್ರಿ ಇವನು ಕಂಟ್ರಿ ಬಿಟ್ಟು ಓಡ್ಬೇಕಷ್ಟೆ ಈ ಎಂಟ್ರಿ ಏ ಪಾಪಣದು ಗೊತ್ತಿ ತುಂಬ ಪೂರ ಭಾರಿ ಮದ್ಮೆ ಅಂತ ಬಂಡ ಭಾರಿ ವಿಶ್ವಾಸ ಇತ್ತೆ ಆತಂಕದ ಮದ್ಮೆಲೋ ಅವನಿಲ್ಲ ನಾನು ಮದ್ಮೆ ನಿಗಂಟಾಯ ಬೆಟ್ಟಿಗೆ ಕ್ವಾರಂಟೈನ್ ಇದೀವಡ ಆಪುಣ ಅಂದ ಆಣಲ್ಲ ಪಣ್ಣ ಅಣಿಯ ಬೊಕ್ಕ ಬುಡುಪಾದಲೆ ತುಂಬೋಡ ಆಯ್ತು ಆಪುಣದು ಅಪ್ಪಳ ಕಾಯ್ತು ನಡೆದಕ್ಕ ಓಡಿದವ ಅದು ಒಂದು ವರ್ಪು ಈ ಒಂಜರ ಸಾರ ಹೋಳಿಗೆಯಿಂದ ಆಯ್ತು ಅನ್ಪುಣಿ ಮಲ್ತೀನಿ ಅಟ್ಲೀಸ್ಟ್ ಒಂಜಿ 2 ರೂಪಾಯಿ ಪತ್ತೊಂದು ಅಣ್ಣ ಬಲಿ ಕೊಡೋದು ಐಕೆ ಆಲೋಚನೆ ಮಾಡ್ತು ನೋಡ್ರಿ ನಮ್ಮ
ತಾಳಿ ಕಟ್ಟುವಾಗ ತಡೆದ ವಧು ತಾಳಿ ಬತ್ತೊಂದು ಉಂತೊಂದಿ ಅಲ್ಪಂಡಲಿಗೆ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅವಲ್ಲಿ ಬೈಕಲ್ಲಿದ್ದಾನಲ್ಲ ಬಣ್ಣೆಲ್ಲ ಕೊಂದು ಹೋಯಿ ಅಮಸಾರ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿದಿನ್ನಿಸಿದ ವರ ಮೈಸೂರು ಪಾಕ್ ತಳ್ಳೊಂದುರ್ಲಿ ಮದ್ಮಲೆಗೆ ಮದ್ಮೆ ಆತಿಜಿ ನಾನಲ್ಲ ಬೇಗ ಮಸಾರ ಹಾಲು ಬಾಯಿ ಬಿಡೊಂದಿಜ್ಜ ಅಲ್ಲಿ ಅಲ್ಲಿಗೆ ಶುಗರ್ ಉಂಡ ಅಂದ ಬೇಗದಾನೆ ಗೊತ್ತು ಇತ್ತೆ ಮದ್ಮೆ ಪುಣ್ಯ ಫೇಸ್ಬುಕ್ಗೆಲ್ಲ ಬ್ಯಾಂಕ್ದ ಪಾಸ್ಬುಕ್ ಗತ್ತ ಅಂಚಾದು ಹಾಲು ಬಾಯಿ ಬಿಡ್ಜಲ್ಲ ಕ್ಲಿಪ್ ವಾಡ್ದಿಪ್ಪಾರಲ್ಲ ಬಂಡ್ರೆ ಇರೆಗೆ ಗೊತ್ತು ಕ್ಲಿಪ್ ವಾಡ್ನಾರಿಗೆ ಅಂಚಾದು ಬೇನ ಅವತಾರ ತೋದು ಮದ್ಮಲದೆತ್ತನಿ ಮದ್ಮೇನ ಕೆಪ್ತಂಡೆ ಗುಂಜಿ ಚಾಟ ಅಲ್ಲದು ಇಷ್ಟ ಮದ್ಮ ಎಲ್ಲ ಸಾಮಾನ್ಯ ನರಮಣಿ ಎತ್ತಿ ಆಯ್ಲ ಎನ್ನ ಲೆಕ್ಕ ನಂಜಿ ಪುಡಿಕೆನ ಜವಣಿ ಎತ್ತಿ ಕರೆಕ್ಟ್ ಒಂಜಿಂದ ₹1 ವರ ಮದ್ಮಲೆನ ಬಗ್ಗಾಯಿನಿ ನಡು ಬೆರಿ ಕುಂಜಿ ಡಿಪ್ ಬದಿ ಐಕ್ಯಾನ್ ಫಸ್ಟಿಗೆ ಪಂಜನಕಲ್ದ ಕೈ ಮುಗಿದಿಗೆ ನೀ ಸುರುಕ್ಕೆ ಟೈಲರ್ಡ ಪಂಡದು ಬಿಡುಡು ನಡು ಬೆರಿಟ್ಟಿ ಹೆಚ್ಚ ಜಾಗೆ ಬಿಡುಡ್ಚಿ ಕೆಲವು ನಡು ಬೇರಿಟ್ಟು ಬುಡ್ನ ಜಾಗೆಡು ಕೊಕ್ಕದ ಕೊರಟು ವಾಡೋಲಿ ಜಾಗೆ ಬುಡ್ನೆಟ್ಟೆ ಸಮಸ್ಯೆ ಆಯ್ನತ್ತ 16ನೇ ಇಸ್ವಿಡ್ ನಮ್ಮ ಮೂಲತ್ತ ಜಾಗೆ ಬುಡ್ನೆ ವ್ಯಾಕ್ಸಿನ್ ಬತ್ತನೆ 19 ಈಡೆಗೆ ಅತ್ತ ಇತ್ತೆ ಮೂಳು ಪುರ ಜಾಗೆ ಬಿಡು ಒಂದಿಲ್ಲ ಕೆಲವು ನನ್ನ ಸಂಧಿವಾತ ಶುರು ಆಪಣ ಅಂದ್ ಬೋಡಿ ಮುರಿದು ಬಿದ್ದ ಮದುವೆ ಆಲೋಚನೆ ಮಲ್ಪಡು ಎಲ್ಲ ನವರಾತ್ರಿ ಬತ್ತನ ನಮ್ಮ ದುರ್ಗಾ ದೇವಸ್ಗೆ ಪೋಪ ಪೂತ ಪೂಜೆ ಮಲ್ಪಬ ದೇವಿ ಮಾತ್ಮೆ ತೂಪ ದೇವಿ ಮಾತ್ಮೆಡು ಬಲ್ಪು ಮುಟ್ಟ ಜಗನ್ಮಾತೆ ಇಪ್ಪುಣೆ ಕದಂಬವನಟ್ಟು ಜಗನ್ಮಾತೆ ಕುಲ್ಲೊಂದಿಪ್ಪುಣಗ ರಕ್ಕ ಸೇರೆ ಬರ್ಪುಣೆ ಎಡೆಗೆ ದುಮ್ಮದ ರಕ್ಕ ಸೇರಿ ಸೂಟೆ ಬೀಜ ಒಂದು ಕೈಕಾರ ಬೀಜ ಒಂದು ಕಡದಲೆ ಬೀಜ ಒಂದು ಬರೊಂದಿತ್ತೀರಿ ಇತ್ತೆ ಅವೇ ರಕ್ಕ ಸೇರಿ ಪುದರ್ ಚೇಂಜ್ ಮಲ್ತೊಂದು ನಮ್ಮ ಜೋಕ್ಲೇನು ಲೈಕ್ ಮಲ್ಪೊಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫ್ರೆಂಡ್ ರೂಪಡು ಇಪ್ಪತ್ತದು ಮೊಬೈಲ್ ದೊಳಗೆ ಕುಲ್ಲೊಂದಿರಿ ಹಂಚಿನಕಲು ಬಣ್ಣಗ ನಮಡ ದುರ್ಗಾಶಕ್ತಿ ಜಾಗೃತಿ ಆವಡು ಬಣ್ಪುಡಂಚಿನ ನಮ್ಮ ಉದ್ದೇಶ ಬಂದುಲೆ ಪೂಜೆ ಹಿಡಿದು ಬೊಕ್ಕ ಕಾರ್ಯಕ್ರಮನು ಮುಂದುವರಿಸ ಒಂದಿಲ್ಲ ಇತ್ತೆ ಮಹಾಗಣಪತಿ ದೇವರಿಗೆ ಮಹಾಪೂಜೆ ಆಯರಂಡು ಹಿಡಿದು ಬೊಕ್ಕ ನಮ್ಮ ಕಾರ್ಯಕ್ರಮ ಮುಂದುವರಿಯುವುದು. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು ₹5,000 ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
ಭಗವತಿ ಹರಿವಲ್ಲಭೆ ಕಂಠೆ ಕಂಠ ಭಗವತಿ ಹರಿವಲ್ಲಭೆ ಕಂಠೆ
ಏನೋ ತೋಚೆ ಬಗೆರ ಮಾಡಲು ಪರಮ ಮಕ್ಕಳೇ ಜಾತು ಅಂತ ಯಾಮಿ ಮಹಾ ಗಣಪತಿ ಪೂಜಾಖ್ಯೇನ ಗಣೇನ ಭಗವಾನ್ ಮಂಗಲ್ಯ ಮುಟ್ಟಿತ್ತೆ ಲಕ್ಷ್ಮೀ ನಾರಾಯಣ ಪ್ರಿಯದ ಅನೇಕ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ. ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. പിന്നെ കണ്ണ മർദിന വിദൈ ദീപിന പുനന ಒಂದು ಮಣ್ಣುದ ಬಾಜನ ಮಣ್ಣುದ ಬಾಜನ ಒಂಜಿ ಇತ್ತನಕಳೊಂಜಿ ಚಪ್ಪಾಳೆ ಪಾಡಲಿ ಬಂತು. ಅದಕ್ಕೋಸ್ಕರ 4 ದಿನದ ಬಾಳುವೆ ನಮ್ಮ ಟಿ ವಿ ಪೂರ ಬರ್ಪ ಮುರಣಂಜಿ ದುರಂತ ನಡತನ ಪಾಪ ಮದ್ಮೆ ಅದರ ಅಡ್ಡೇ ದಿನ ಆಯ್ನೆ ಆಕ್ಸಿಡೆಂಟ್ ಆಂಡು ಅಂಚಾದ ಇಪ್ಪುನ 4 ದಿನ ನಮ್ಮ ಮಾತಿರ್ಲ ಒಂಜಿ ಎಡ್ಡೆ ರೀತಿಡು ಜೀವನ ಮಲ್ಪುನಂಚಿನ ಪರಿಸ್ಥಿತಿ ಬರುಡು. ಒಂಜಿ ಪರತ್ತ ಅಂಗಡಿಗೆ ಬೋದು ಗೂಡಂಗಡಿಗೆ ಬೋದು ಜೋಡು ದೀದು ಪೋಪೆ ಬಂಡ ದೀದು ಪೋಲೆ ವನ್ಪೇರು. ಒಂಜಿ ಮೀನು ಕೋರಿ ದೀದು ಪೋಪೆ ಬಂಡ ದೀದು ಪೋಲೆ ವನ್ಪೇರು. ಒಂಜಿ ಪುನಃ ದೀದು ಪೋಪೆ ಬಂಡ ಆರ ಅಂಗಡಿಗೆ ಬಾಗಿಲು ವಾಡ್ಬೇರು. ನರಮಣ್ಣಿಗೆ ಜೀವಪ್ಪನಾಗ ಅವಳ ನಮ್ಮ ಪಾತೆರ್ನಗಣೆ ಪಾತೆರ್ ಬದುಲಿ ಅವ್ರಡ್ಡು ಸೈತನಿಗೆ ಅವೊಂದು 6 ಬೇರೊಂದು ಇಜ್ಜಿ ಅವ್ರಡ್ಡು ಪೋತುಂಡು ಅವು ಆಸ್ಪತ್ರೆಗೆ ಕೊಣನಗಣೆ ಪೋತುಂಡು ಅಂಚಾದ ಜೀವನಲ ಅಂಚ ಅವನ ಲೆಕ್ಕ ನಮ್ಮ ತೂವನುಡಾಯ ನಂಚಿನ ಅಗತ್ಯ ಉಂಟು. ಐಕವೇ ಮಕ್ಕಳಿಗೂ ದೇವರಿಗೂ ಭೇದ ಇಲ್ಲ ಅನ್ಕೊಂಡು ಐಕೆ ಮುದ್ದು ಕೃಷ್ಣ ಸ್ಪರ್ಧೆ ಬಕ ಎಲ್ಲಂಜಿ ನವೆಂಬರ್ 14ಗೂ ಮಕ್ಕಳ ದಿನಾಚರಣೆ ದಾನಿ ಇಡೀ ಪೇಪರ್ ಫೋಟೋ ಜೋಕಲ್ನ ಫೋಟೋ ಮಕ್ಕಳ ದಿನಾಚರಣೆ ಬೊಕ್ಕ ಫೋಟೋ ಬರ್ಪಣೆ ಎಲ್ಲ ನವರಾತ್ರಿ ಶುರುವಾಡು. ಒಂಜೇ ಕಲರ್ದ ಸೀರೆ ತುತ್ತದು ಇಂಚ ಲೈನ್ ಉಂತದು ಸುಷ್ಮಿತಾ ಮತ್ತು ಬೆಳಗ, ರೇಖಾ ಮತ್ತು ಬೆಳಗ, ಶ್ವೇತಾ ಮತ್ತು ಬೆಳಗ, ರಶ್ಮಿತಾ ಮತ್ತು ಬೆಳಗ ಬರ್ಪಣೆ ತಂದೆ ವಿಠಲ ಮತ್ತು ಬಳಗ, ಸುಧನ್ವ ಮತ್ತು ಬಳಗ, ತೇಜಸ್ ಮತ್ತು ಬಳಗ, ಮುರಳಿ ಮತ್ತು ಬಳಗ. ನಮ್ಮ ಫೋಟೋ ಕಡಪುಡ್ದುಂಡು ಆಂಡಲ್ಲ ಪಾಡ್ದು ನಮ್ಮ ಕಡಪುಡ್ದುಂಡು ಆಂಡ ಪಾಡ್ದು ಅವು ಆಂಜನಕಲೆಗೆ ಅವಕಾಶ ಇಜ್ಜಿ ಅವು ಪೂರ ಪೊಂಜನಕಲೆಗೆ ಅವಕಾಶ ಅವು 5 ಇರ್ಬೋಡಂಡ ತುಳಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಮಣ್ಪುಣೆ ಪೊಣ್ಣು ಬಜಾಜ್ ಫೈನಾನ್ಸ್ ಇಂದ ಲೋನ್ ಬೇಕಾದ ಮಣ್ಪುಣೆ ಪೊಣ್ಣು, HDFC ಲೋನ್ ಬೇಕಾ ಮಣ್ಪುಣೆ ಪೊಣ್ಣು, ನಿಮ್ಮ ವಾಹನದ ಪುಗೆ ಚೆಕಪ್ ಮಾಡಿ ಮಣ್ಪುಣೆ ಪೊಣ್ಣು, ಗಾಡಿ ಸರ್ವಿಸಿಗೆ ಬನ್ನಿ ಮಣ್ಪುಣೆ ಪೊಣ್ಣು, ಗೂಗಲ್ ಮ್ಯಾಪ್ ಪೊಣ್ಣು, ಏರ್ಪೋರ್ಟ್ ಪೊಣ್ಣು ಊರ ಹಾಕ್ಲಿ ಆಂಜನ ವಾಯ್ಸ್ ಲಜ್ ಆಂಜೋಕ್ಲ ವಾಯ್ಸಿಗೆ ಬಿಲೆಲೇ ಜತ್ತ ಮಾರ್ರೆ ಬಾರಿ ಬೇಜಾರ ಬಿಲೆ ಕೊಡ್ತೀರಿ ಯೋಲು ನಮ್ಮ ಪುರಸಭೆತ್ತ ಕಜಾವದ ಟೆಂಪೋಡಿ ಇರ್ಬಾತಿರ್ನೆದು ಹಸಿ ಕಸ ಪ್ಲಾಸ್ಟಿಕ್ ಮತ್ತೆ ಅಲ್ಯೂಮಿನಿಯಂ ಚೆಂಬು ಬೇರೆ ಬೇರೆ ಮಾಡಿ ಅನ್ಪುಣಂಜ ಅಂಜು ಓ ದೇವ್ರಿ ಕಜ ಹೊಡೆದ್ರೆ ಕಡೆ ಏರಾಂಡ ಜೋಕ್ಲೆಗೆ ಹಾಕೊಂಡ ಮಕ್ಕಳ ಸಹಾಯವಾಣಿಗೆ ಫೋನ್ ಮಲ್ತನಾಂಡ್ರ ಪಕ್ಕ ಅವ್ರ ಒಡೆದಿಗೆ ವಿನಿ ಕಂಡನೆ ಹಾಕೊಂಡ ಮಹಿಳಾ ಸಹಾಯವಾಣಿಗೆ ಫೋನ್ ಮಲ್ತನಾಂಡ್ ಬತ್ತದ ಕಂಡನೆಗೆ ಹಾಕದು ಬೋಪಿ ಪುರುಷರಿಗೆ ದಲಾಂಡ ದೇವಿರಿಗೆ ಪುರುಷರಿಗೆ ದಲಾಂಡ ಪುರುಷರ ಕಟ್ಟೆ ಮಾತ್ರ ಸಹಾಯವಾಣಿ ಉಂಡು ನಂಬರ್ ಇಚ್ಚಿ ಉಂಡ ಹೇಳ್ಪಡ್ದೆ ಅವು ಲೆಪ್ಪುಣ್ಣ ಮಾಡು ಬಾರ್ ಬಾರ್ ಅವು ಇನಿ ಬಂದ್ ಬಾರ್ ಇನಿ ಮೂಳು ಬೂರ್ ಅಂಚ ಈ ಮಂಡೆ ಬೆಚ್ಚ ಮಲ್ಪುಣಿ ವೈನ್ ಬೂರ ವೈನ್ ಮಂಡೆ ಬೆಚ್ಚ ಮಲ್ಪುಣಿ ಅಂಚನ ಸ್ಟಾಪ್ ಐಕ್ಯವೇ ಬಂದ್ಪುಣಿ ಅಪ್ಪನ ಕಂಡ ನೆಂಚಲೆ ಪುಣಿ ಅಪ್ಪ ಬಕ ಗಣಪತಿಗೆ ಇಷ್ಟ ಆಯ್ನ ತಿಂಡಿ ಒಂಜಿ ಉಂಡಾತ ಗುಂಡಿ ಗುಂಡಿದ ಕಾವಲಿಡು ಐನೆಂಚಲೆ ಪುಣಿ ಅಪ್ಪ ಅವ್ರ ಅಡ್ಲ ಅಪ್ಪ ಐನೆಂಚ ಅಪ್ಪ ಉಂಡ ಅಪ್ಪ ತಿನ್ನಾಗ ಆಲೋಚನೆ ಅಲ್ತವ ಅಪ್ಪ ಎಪ್ಪಲ್ಲ ಅಡಿಗರೆಂಚೊಂದು ಎಪ್ಪುನೆತಿ ತಿಂಡಿ ಅಪ್ಪ ಅತ್ತು ಕೆಲವು ಇಲ್ಲದ ಅಪ್ಪಲ್ಲ ಎಲ್ಲಗೆ ಗ್ಯಾಸ್ ಆವಡು ಬಾಲೆಗೆ ಪೀಸ್ ಆವಡು ಗುಂಪು ಕಟ್ರೆ ಕಾಸು ಆವಡು ಈ ಕುಟುಂಬ ಸಂಸಾರನು ಮಂಡೆಡ್ದಿಂಜಿದು ಕೆಲವು ಇಲ್ಲಲ್ಲ ಅಮ್ಮೇರ್ ಕರೆಂಚುನ ಗೊತ್ತೇ ರಜ್ಜಿ
ಬೊಡೆದಿಗೆ 7,000 ಡ್ರೆಸ್ ಎತ್ತು ಕೊರ್ಪೇರು, ಜೋಕ್ಲಿಗೆ 7,000 ಡ್ರೆಸ್ ಎತ್ತು ಕೊರ್ಪೇರು. ಈರು ಪೊಸತ್ತು ಪಾಡು ಜರ ಬಣ್ಣಗ ಅವಳು ಪರತ್ತೆ ಉಂಡತ್ತ ಕೊಡ್ರೆಜಿಡಿ ತಾಯೇ ಪೊಸತ್ತು ಪಾಡುನೆ ಪರತ್ತನೇ ಪಾಡೊಂದೇನ ಮದ್ಮೆಗೆ ಬೋಪೆ ಪಣ್ಪುಣ ಏಕೈಕ ತ್ಯಾಗ ಜೀವಿ ನಮ್ಮ ಕುಟುಂಬ ಡುಳ್ಳಿರಂದಾಂಡ ಅವು ಅಮ್ಮೇರು. ಇನಿ ಪೂರ ಅಮ್ಮೇರ್ ನಕ್ಲು ಪೂರ ಮೆರವಣಿಗೆಗೆ ಹೋದಿ ಪಂಚಾದ್ಮೂಳು ಜನ ಕಮ್ಮಿ. ಆದಿಪ್ಪು ఒక కండని పడిది ఒట్టిಗೆ ಗೊಂಡ ಚಪ್ಪಾಳೆಲ್ಲ ಬಾಡ್ರೆ ಗೊತ್ತಿಜ್ಜಿ ಪಂಡ ಎಲ್ಲ ಪೋಣ ಗಲಾಟೆ ಅವು ಅಮ್ಮೆರ್ನ ಬಗ್ಗೆ ಪಣ್ಣಕ ತಟ ಒಂಥರ ಸೈಪೆ ಒಪ್ಪೆಂದು ಇನ್ನ ಪಿರಾಡು ದೇವತ್ರೆ ಪುಳೆ ಮಂಜಲ್ಲ ಒಟ್ಟಿಗೆ ಎಂದು ಹೊಂಟೆ ಅವಳ ಸಮಸ್ಯೆ. ತುಂಬ ಬರೋದು ಆಯ್ತಾಯ್ತು ಶಾಲೆಗೆ ಸೇರ್ಸಾಯಿರ ಪೋಣಾಗ ಏಪ ಪುಟ್ಟಿನಿಗೆ ಎಣ್ಣಾಗ ಅವು ಎಂಗಳಿಲ್ಲ ತಾರಾಯಿ ಎತ್ತ ನಾನು ಅನ್ಪುಣಿ ಮಾಸ್ನ ಮಂಡೆಗೆ ತಾರಾಯಿ ಬುರುದುಂಡ ಅವ್ರು ಬರೇ ನನ್ನೇ ಡೇಟ್ ಆಫ್ ಬರ್ತ್ ಬಲ್ ಏಪ ಅಮ್ಮ ಪುಟ್ಟುನಿ ಅವು ಪೆತ್ತ ಕಂಜಿ ವಾಡ್ನಿ ಅನ್ ಪೆದ್ದಿನಿ ಅನ್ಪೇರು ಮಾಸ್ಟರ್ ಪೆತ್ತಡಗೆ ಉಣ್ಣಬಹುದು ಏಪ ಕಂಜಿ ವಾಡ್ನಿ ಅವ್ರು ಬರೇ ನನ್ನೇ ಡೇಟ್ ಆಫ್ ಐಡ್ದು ಬಕ್ಕ ಜನನ ಪ್ರಮಾಣ ಪತ್ರಲ ಆಧಾರ್ ಲಿಂಕ್ ಅವಳು. ಆಧಾರ್ ಲಿಂಕ್ ಮಾತ್ರ ಲಿಂಕ್ ಒಂಜಿ ದಿಗಿಡು ಮಾತ್ರ ಇಜ್ಜಿ ಆಧಾರ ತೋಜ್ಪಾರೆ. ಅವು ಸಾರ್ವಜನಿಕ ಶೌಚಾಲಯ ಆಧಾರ್ ಲಿಂಕ್ ಆಧಾರ ತೋಜ್ಪಾರ ಬಂಡೇರ್ನ ದೇವರಿಗೆ ಇಲ್ಲಿ ಆಧಾರ ತೋಡಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಫಸ್ಟಿಗೆ ಬರೋದು OTP, ಮತ್ತೆ ಬರೋದು ನಿಮ್ಮ ಪಿ ಬಂಡೇರ್ನ OTP ಬಂದಿರ್ತದ ಸೈಪುನಿ ಮುಳು ಸರ್ವರ್ ಪ್ರಾಬ್ಲಮ್ ಉಂಟು. OTP ಬೇಗ ಬರ್ಪುಜಿ ಎತ್ತೈತೆ ಸರ್ವರ್ ರಡ್ನ ಮನೆದ ಸರ್ವರ್ ಉಂಟು. ನಂಗೆ ಬರ್ಪುಣ ಕಾಸಿಗೆ ಮಾತ್ರ ಸರ್ವರ್ ಸಮಸ್ಯೆ ನಮ್ಮದು ಕಟ್ಟಾಪುಣ ಕಾಸಿಗೆ ಸರ್ವರ್ ಸಮಸ್ಯೆ ನೆಜ್ಜಿ ಕರೆಕ್ಟ್ ಟೈಮಿಗೆ ಕಡ್ತು ಬಿಡ್ಪೇರೆ ಐಕ್ಲ ಕಲ್ಪಾದ ಬಿಡ್ತೇರಿ ಕಡ್ಪುಣೇನು ಸುರುಕು ಕಡ್ಪು ಕೊರ್ಪುಣೇನು ನಿಧಾನ ಕೊರಲ್ಲ ಅಂತ ಐತ್ವಕ ಬರ್ತ್ಡೇ ಶುರು ಆಯ್ನಿ ಬರ್ತ್ಡೇ ಎಂದು ಪಣ್ಣಿಯರ್ ಇಜ್ಜೈನಿ ಪಣ್ಪುನ ರೀತಿ ಚೇಂಜ್ ಆತಂದು ಬರ್ಡೇ 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 ಬಡ್ಚಿ 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 ಆಪುಜಿ ಆಪುಜಿಂದ ಬಡ್ಚಿ ಅಜ್ಜಿ ಎಲ್ಲ ಅನ್ನಲ್ಲ ಕಲ್ತದಾಂಡ ಈಗ ಅಪ್ಡೇಟ್ ಆಗಿರಾತಿಜಿ ನನ್ನಲ್ಲ ಪದ್ಯ ಅಂತೂ ಬರೇ ಒಂದು ಜಾರು ಇಂದುಲ ಅಪ್ಡೇಟ್ ಆತ ಅವಳ ಅಪ್ಡೇಟ್ ಆತಿಜಿ ಪಂಚತೆ ಅಜ್ಜಿಟಕ್ಕೆ ಏನ್ಲೆ ಪುಳ್ಳಿದು ಕೊಡೆ ದಾನೆ ಶಾಲೆಗೆ ಬರಂದನೆ ಅಂದ ಕೊಡೆ ನಾ ಪುಳ್ಳಿನ ಬಡ್ಡೆ 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 ಅತ್ತಿ ಬರ್ಡೇ ಇದು ಪುರ ಎಲ್ಲಿ ಅದು ಮುಂಬೋದಕ್ಕೆ ಏನ್ಲೆ ಹೇಗಪ್ಪ ಹೆಸರು ಮಾಲಿಂಗೇಶ್ವರ, ಹೇಗಪ್ಪ ಹೆಸರು ವೆಂಕಟರಮಣ, ಹೇಗಪ್ಪ ಹೆಸರು ಸುಧಾನ್ವಕೃಷ್ಣ, ಗೋಪಾಲಕೃಷ್ಣ, ಹೇಗಮ್ಮ ಹೆಸರು ಸುಭದ್ರಲಕ್ಷ್ಮಿ, ರಾಜರಾಜೇಶ್ವರಿ ಇತ್ತೆ ಬೋದಿಗೆ ಏನ್ಲೆ ಹೇಗಪ್ಪ ಹೆಸರು ಓಡೆ ಪೋಪುಣಿ ರಡ್ಡೆ ಅಕ್ಷರ ರಡ್ಡೆ ಅಕ್ಷರದ ಬುದರಿತ್ತೆ ರಡ್ಡೆ ಅಕ್ಷರದ ಬುದರ ಅಪ್ಪನ ಬುದರದ ಸುರುದ ಅಕ್ಷರ ಅಲ್ಲ ಅಮ್ಮನ ಬುದರದ ಸುರುತ ಅಕ್ಷರ ಎಂಚೆ ರಡ್ಡೆ ಅಕ್ಷರ ಒಂಜಿ ಬುದರ್ ಅಪ್ಪಗ ಬುದರ್ ದೇರ ಬಾರಿ ಸುಲಭ ಫಟಾಫಟ್ ಕಟಾಕಟ್ ಮಾತೆರೆಗ್ಲ ಅಪ್ಪುಜಿ ದೀಪು ನಕ್ಲೆಗೆ ಬುದರ ಸರಿತ್ ನಕ್ಲೆಗೆ ಸುಲಭ ಎಂಚ ರಡ್ಡೆ ರಡ್ಡೆ ರಡ್ಡ ಅಕ್ಷರ ಅಂಡ ಅಪ್ಪನ ಬುದರ ಪೂರ್ಣಿಮಾ ಅಲ್ಲ ಅಮ್ಮನ ಬುದರ ಕಿಶೋರ್ ಅಂಡ ಬಾಲೆಗೆ ಬುದರ್ ದೀಪುಣಿ ದಾದಾ ರಡ್ಡ ಪೂರ್ಣಿಮಾ ಸುರುತಾಕ್ಷರ ಕಿಶೋರ್ ಸುರುತಾಕ್ಷರ ದೀಲೆ ಬುದಾರ್ ಆ ಬಾಲೆ ಆಣ ಪೊಣ್ಣ ಬಣ್ಲೆ ಸುರುಕು ಎಟ್ಟೊಂಜಿ ಆಣ ಪೊಣ್ಣು ಒಂದುಂಡ ಡರ್ರ ಅಂಡ ಆಣ ಪೋಂಡು ಕುಯ್ ಅಂಡ ಪೊಣ್ಣು ಪೋಂಡು ಅಂಡ ಬಾಲೆ ಪೋಂಡು ಬಂಡ್ರೆ ಉಂಡ ಆಪುಜಿ ವಣ್ಣೆ ಕರೆಕ್ಟ್ ಕರೆಕ್ಟ್ ಮಾತೆರೆಗ್ಲ ಆಪುಜವು ಬರ್ತ್ಡೇ ಎಲ್ಲೇ ಜೋಕ್ಲೆಗೆ ನಮ್ಮ ಮಲ್ಪುಣೆ ಅಕ್ಲೆ ಕೇಂದ್ರ ದತ್ತು ಬಂದುಲೆ ನಮ್ಮ ಸಂತೋಷವು ಇನಿ ಬರ್ತ್ಡೇ ಓಡಿಗೆ ಎತ್ತದನ್ನು ಬಂಡ ಈ ಅಭ್ಯಾಸ ಅದು ಮಲ್ಲಾಯಿ ನಡೆದು ಬಕ್ಕಲ್ಲ ಎನ್ನ ಫ್ರೆಂಡ್ಗೆ ಚೈನ್ ಕೊಡ್ತೇರು ಎನ್ನ ಫ್ರೆಂಡ್ಗೆ ಪಸತ್ತು 40,000 ಸೆಟ್ ಕೊಡ್ತೇರು ಎನ್ನ ಫ್ರೆಂಡ್ಗೆ ಅವು ಕೊಡ್ತೇರು ಎನ್ನ ಫ್ರೆಂಡ್ಗೆ ಇಂದು ಕೊಡ್ತೇರು ನಿಖಿಲದಾಯ್ತ ಕೊರಪಾರಂದ ಕೇಳಕ್ಕೆ ತುಂಬು ಅಪ್ಪಮ್ಮನ ಸಂಪಾದನೆ ಎತ್ತಂದು ಜೋಕ್ಲೆಗೆ ಒಂಚೂರು ಅರ್ಥ ಅಂಡ ಎಡ್ಡೆ ಬಂಗ ಗೊತ್ತಿಜ್ಜಿ ಅಂದ ಅರ್ಧ ಸಮಸ್ಯೆ ಆಪುಣಿ ಜವಾಬ್ದಾರಿ ಇತ್ತನಂಚಿನ ಜೋಕುಲು ಬನ್ನೋಡಾಯ್ನೆ ನಾಳೆ ಇಲ್ಲಲ್ಲ ಸಾಲ ಮಲ್ತದೆ ಎನ್ನ ಬರ್ತಡೆ ಮಲ್ಪೊಡ್ಚಪ್ಪನಿಗೆ ಏರಡಲ ಕಾಸನಟ್ಟದೆನ್ನ ಬರ್ತಡೆ ಮಲ್ಪುಣ ಅಗತ್ಯಜ್ಜಿ ದಾಲಜ್ಜಿಂದಾಂಡ ಮಾಲಿಂಗೇಶ್ವರ ಕ್ಷೇತ್ರಕ್ಕೆ ಬೋದು ಒಂಜಿ ರುದ್ರಾಭಿಷೇಕ ಮಲ್ಪಾದ ಬರ್ಕ ಯಾವೊಂದು ಒಂಜಿ ವೇಳೆ ನಮ್ಮ ಜೋಕುಲನ ಬಾಯಡದು ಬತ್ತುಂಡು ಆ ಜೋಕುಲು ಅಪ್ಪಮ್ಮಣ್ಣು ಬದುಕಾಬಾ ನೀ ಏತಿಲ್ಲಲ್ಲ ಕಣ ನೀರು ಬಾಡದು ಬರ್ತಡೆ ಯಾವೊಂದುಂಡು ಲೆಕ್ಕೊಡ್ದು ಜಾಸ್ತಿ ಸಂಪಾದನೆ ಜಾಸ್ತಿ ಡಿಮಾಂಡ್ ಮಲ್ತದು ಏತಿಲ್ಲಲ್ಲ ಬರ್ತಡೆ ಯಾವೊಂದುಂಡು ಅವು ಆಯರಬಲ್ಲಿ ಐಕ್ಯ ಬಣ್ಪುಣಿ ಯಾವ ಮನೆಯಲ್ಲಿ ಮಕ್ಕಳು ತಾಳಬೇಕು, ಯಾವ ಮನೆಯಲ್ಲಿ ಅಪ್ಪ ತಾಳಬೇಕು, ಯಾವ ಮನೆಯಲ್ಲಿ ಅಮ್ಮ ತಾಳಬೇಕು, ಎಲ್ಲರೂ ತಾಳಬೇಕಾದ್ರೆ ಮನೆಯಲ್ಲೊಂದು ತಾಳಬೇಕು. ರಡ್ಡೆಯನ್ನು ಸೇರ್ಸವಣ ತಾಳ ಬುಡ್ದು ನಾಳೆನ ಕೆರ್ಪುಣ ಪಬ್ಜಿ ಗೇಮ್ಲ ಪತ್ತು ಇಲ್ಲ ಪುಡಪುಣ ಧಾರಾವ ಇಲ್ಲ ಬತ್ತದು ಇಲ್ಲ ಕುಲ್ ನೆನದ್ವಕ ಸಮಸ್ಯೆ ಆಪಣೆ. ಪುತ್ತೂರು ಕಿಲ್ಲೆ ಮೈದಾನದ ಬಾಡಿ ಬಿಟ್ಟಿಗೆ ಲೊಕೇಶನ್ ಇಡೀಗೆಲೆ ತಂದು ಬರ್ಪುಂಡು ಸ್ವಲ್ಪ ಏತು ದೂರಡ್ದಾಣಲ್ಲ ಇಲ್ಲಡದ ದೇವರಿಗೆ ಲೊಕೇಶನ್ ಕಡ ಪುಡ್ನೈತೆ ಅಂತ ಕಮ್ಮಿ ಆತಂಡು ಇಲ್ಲಡದ ದೇವರಿಗೆ ಲೊಕೇಶನ್ ಕಡ ಪುಡ್ನ ಏಕೈಕ ವ್ಯವಸ್ಥೆಗೆ ಕಲಿಯುಗೊಟ್ಟು ಭಜನೆ ಬಣ್ಪುಣ ಬುದ್ಧರ ಬಂದುಲೆ ಭಜನೆ
ಆಯ್ಕೆ ಇಲ್ಲಲ್ಲ ತಾಳದ ಶಬ್ದ ಆನಂದಾಂಡ ಪಂಡರಾಪುರತ ವಿಠ್ಠಲ ದೇವರು ಲೊಕೇಶನ್ ನಾಡೊಂದು ಬರ್ಪೇರಿಗೆ ಈ ಇಲ್ಲದೆಂಕೆ ತಾಳದ ಶಬ್ದ ಕೇಳೊಂದುಂಡು ಮುಲ್ಪದ ಸಮಸ್ಯೆನೇ ಅನು ಪರಿಹಾರ ಮಲ್ಪೋಡು ಐಕೆ ಎಲ್ಲಿಯ ಕೃಷ್ಣಗೆ ಬಾಲಕೃಷ್ಣ ಅಂದು ಬುದಾರ್ ನಡುಪ್ರಾಯದ ಕೃಷ್ಣಗೆ ವಿಠ್ಠಲ ಅಂದು ಬುದಾರ್ ಮದ್ಮಯ ನಡೆದೊಕ್ಕ ಶ್ರೀನಿವಾಸ ಅಂದು ಬುದಾರ್ ಐಕವೇ ಮುಡಿಪು ದಿಪ್ಪುಣಿ ಮಾತೆರ್ಲ ಸೇರಿದು ವರ್ಷಗೊರ ಮುಡಿಪುಗು ದುಡ್ಡು ಪಾಡ್ನೆದೆ ಪಂಡ ದೇವರಿಗೆ ದುಡ್ಡು ಕಮ್ಮಿ ಆಯ್ನೆ ಕತ್ತು ಆ ದುಡ್ಡು ಓಡೆ ಊರ ಹೋಗ್ಬಿಡು ದೇವರಿಗೆ ಗೊರಿಯ ಗೊತ್ತು ಅಂಡ ನಿಕ್ಲು ಒಟ್ಟಾಲೆ ಕುಟುಂಬದಕ್ಲು ಪೂರ ಸೇರಿದು ಒಟ್ಟಾಯಿನೆತ್ತ ಪ್ರತೀಕವಾದ ನಿಕ್ಲೈಟ್ ಒಟ್ಟಾಲೆ ಒಕ್ಕ ಮುಡಿಪುನೆಂಕ್ ಮುಟ್ಟಾಲೆ ಆ ಭಕ್ತಿದ ಮೂಲಕ ಎಂಕ ಮುಟ್ಟಾಲೆ ಪಣಪುಣಂಚಿನ ಒಟ್ಟು ತಾತ್ಪರ್ಯ ಪುಣಂಚಿನ ವಿಷಯವು ಐಕೆ ನಮ್ಮ ಶ್ರೀಮಂತಿಗೆ ಬರು ಎಲ್ಲೇ ಪೋವು ಅಂಡ ವೆಂಕಟ್ರಮಣ ವಿನಿ ಗುರಿಯನ್ನು ಕೊರ್ಪುಣಂಚಿನ ಶ್ರೀಮಂತಿಗೆ ಇತ್ತಿನದ ಅಂಡ ಎಂಥ ಶ್ರೀಮಂತನಂತಾನು ಎಂಥ ಶ್ರೀಮಂತನಂತನು ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನು ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನು ಬೊಮ್ಮನು ಹೆಮ್ಮಗ ಮಮ್ಮಮ್ಮಡಮ್ಮನಿ ಬೊಮ್ಮಕ ದಿಮ್ಮಕ ರಮ್ಮ ಪರಮ್ಮ ಅಮ್ಮನು ಸಮೋಹನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನು ಅಂಗರು ಹೆಂಗಳ ಅಂಗನಂತ ಗಡ ಮಂಗಳ ಪಾಂಗರು ಸ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನರು ತುನ್ನ ಕವನ್ನ ಸುಗೋನ್ನತರನ್ನಗರನ್ ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಎಂಥ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನು ಬಲ್ಲಕ್ಕೆ ಬಲ್ಲ ಜರೊಲ್ಲಪ ಸುಲ್ಲಪ ಬಲ್ಲಿದ ಸುಲ್ಲರದಲ್ಲಣ ನಲ್ಲದೆ ಹುಳುದ ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ಬಲ್ಲಕ್ಕೆ ಬಲ್ಲ ಜರೊಲ್ಲಪ ಸುಲ್ಲಪ ಬಲ್ಲಿದ ಕುಲ್ಲರದಲ್ಲಣ ನಲ್ಲದೆ ಹುಳುದ ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ಎಂಥ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನು ಅಂಬರ ದೊಂಬಿಗೆ ತೊಂಬೆ ವಿಷಾಂಬುಸಿ ನಿಂಬಿಲಿ ನಿಂಬಿಟ್ಟು ಕೊಂಬಕ ಪಾಂಬುದಿ ಅಂಬರ ದೊಂಬಿಗೆ ತೊಂಬೆ ವಿಷಾಂಬುಸಿ ನಿಂಬಿಲಿ ನಿಂಬಿಟ್ಟು ಕೊಂಬಕ ಪಾಂಬುದಿ ಹಿಮಕದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಇಂಬಕ ಬಿಂಬ ಪ್ರಸನ್ನ ನಂಬಿದ ಬಿಂಬಿವನೆಂಬ ಕುಟುಂಬಿ ಎಂಥ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನು ಎಂಥ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನು ಎಂಥ ಶ್ರೀಮಂತನಂತಾನು ಎಂಥ ಶ್ರೀಮಂತನಂತಾನು ಅದಕ್ಕೋಸ್ಕರ ಇಲ್ಲಲ್ಲ ಭಜನೆ ಆವಡು ಯಾವ ಮನೆಯಲ್ಲಿ ಭಜನೆ ಆಗ್ತದೆ ಆ ಮನೆಯಲ್ಲಿ ವಿಭಜನೆ ಆಗೋದಿಲ್ಲ ಅದು ಪೂರ ಔಟ್ ಆಫ್ ದ ಸಿಲೆಬಸ್ ಅದಕ್ಕೋಸ್ಕರ ಒಂತೆ ನಣತ ಮಲ್ಲಾಪುಣಂಚಿನ ಜೋಕ್ಲೆಗೆ ದಯಪಂಡ ಉತ್ತರ ಭಾರತಡು ಮದ್ಮಲನ ಕೊಣಪುಣಂಚಿನ ಪಲ್ಲಕ್ಕಿ ಉಂಡು ಐಕೆ ಡೋಲಿ ಇಂದು ಬುದಾರ್ ನಮ್ಮ ದಕ್ಷಿಣಡು ಪುಣ ಕೊಣಪುಣಂಚಿನ ಚಟ್ಟ ಅಂದುಂಡು ಈ ಚಟ್ಟಲ್ಲ ಡೋಲಿಲ್ಲ ಎದುರು ಬತ್ತ ಪಾತೆರೊಂಡಿಗೆ ಎನ್ನಲ್ಲ 4 ಜನ ತುಂಬೊಂದಿರು ನಿನ್ನಲ್ಲ 4 ಜನ ತುಂಬೊಂದಿರು ಎನ್ನ ಮಿತ್ತಲ ಪೂ ಪಾಡ್ದಿರು ನಿನ್ನ ಮಿತ್ತಲ ಪೂ ಪಾಡ್ದಿರು ಎನ್ನ ಒಟ್ಟುಗಿ ತಿನ್ನಕಲ ಬುಲ್ಪೇರು ನಿನ್ನ ಒಟ್ಟುಗಿ ತಿನ್ನಕಲ ಬುಲ್ಪೇರು ಎಂಕ್ಲಿಗೆ ವ್ಯತ್ಯಾಸ ಇಜ್ಜತ್ತ ಅಂದಕ್ಕೆ ಎನ್ನಗ ಚಟ್ಟ ಪಣ್ಪುಣಿಗೆ ಮೈ ಜಿಂದಗಿ ಸೆ ಜಾ ರಹಾ ಹೂँ ತು ಜಿಂದಗಿ ಮೇ ಆ ರಹಿ ಹೋ ಯಾನಿ ಜೀವನದ ಹೋಂದುಲ್ಲೆ ಈ ಜೀವನಗೆ ಬರೊಂದುಲ್ಲ ಜೀವನಗೆ ಬರೊಂದಿಪ್ಪುಣಂಚಿನ ಎಲ್ಲ ಜೋಕ್ಲಿಗೆ ಜವನಾಟಿಗೆ ದಕ್ಲಿಗೆ ಒಂಚೂರು ಈ ಸಂಸ್ಕಾರ ಯಾನ ಎಂಚೆಪ್ಪುಡು ಯಾನ ಕುಟುಂಬದ ಎಂಚೆಪ್ಪುಡು ಎನ್ನ ಜೀವನೋಡು ಪೊರ್ಲುಡೆ ಕಟ್ಟೋ ನೋಡು ಲೇಪಂಡ ಎಲ್ಲ ತೆಲಿಪುಣಕ್ಲೆ ಇಪ್ಪುಣಿ ನಮ್ಮ ಜೀವನ ಹಾಳಾಣಂದಾಂಡ ಅದಕ್ಕೋಸ್ಕರ ಬೊಲ್ಪಿಪ್ಪುಣಗ ನಮ್ಮೊಟ್ಟಿಗೆ ನಿರಳಾಣಲ ಇಪ್ಪುಂಡು ಕತ್ತಲೆಗೆ ಬೊಂಡ ನಿರೇಲು ಸಮೇತ ನಮ್ಮ ಒಟ್ಟಿಗೆ ಬರ್ಪೇರು ಐಕೆ ನಮ್ಮ ಜೀವನೋಡು ಹಾಳು ಮಲ್ತೊನಂದೆ ಪೊರ್ಲುಡೆ ಕಟ್ಟೋ ನೋಡು ಬಣ್ಪುಣಂಚಿನ ಗೀತ ಸಾಹಿತ್ಯ ಸಂಭ್ರಮದ ಉದ್ದೇಶ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು ಬಿಟ್ಟು ಹೋಗೋದರ ಮೊದಲು
ಮೊದಲು ಏನಾದರೂ ಕೊಟ್ಟು ಹೋಗಬೇಕು, ಕೆಟ್ಟೂ ಹೋಗಬಾರ್ದು, ಕೆಡಿಸಿಯೂ ಹೋಗಬಾರ್ದು, ಒಳ್ಳೆಯತನವನ್ನು ಬಿಟ್ಟು ಹೋಗಲಿಕ್ಕಾಗಿ ಈ ರೀತಿ ಗಣೇಶೋತ್ಸವದಲ್ಲಿ ನೀವು ಒಟ್ಟಾಗಿ ಪಣ್ಪುಣ ಈ ಗಣೇಶೋತ್ಸವದ ಪರ್ಬದಲ ಒಂಜಿ ಗುಟ್ಟು ಬಂದುಲೆ. ಅದಕ್ಕೋಸ್ಕರ ಇನ್ನಿತ್ತ ಈ ಒಂಜಿ ಕಾರುಣಿಕದ ಮಹಾಗಣಪತಿ ಕ್ಷೇತ್ರ ಒಂಜಿ ಪಟ್ಟೊಣ್ಣಂಚಿನ ಅವಕಾಶ ಮಲ್ತು ಕೊಡ್ತಿರೋ ದೇವತಾ ಸೇವಾ ಸಮಿತಿ ಪುತ್ತೂರುದಾಗಲು. ಅದಕ್ಕೋಸ್ಕರ ನಮ್ಮ ಒಂಜಿ ಎಡ್ಡೆ ರೀತಿಡು ನಣತ ಜೋಕುಲು ಜೀವನದೆಪ್ಪಲೆ ಕಾವಾಡು, ಆ ಮೂಲಕ ಕುಟುಂಬ ಗಟ್ಟಿಯಾದ ನಮ್ಮ ನಾಡು ಗಟ್ಟಿಯಾದ ಭಾರತ ವಿಶ್ವಗುರು ಆವಡು ಪಣ್ಪುಣಂಚಿನ ವಿನಂತಿ ಪ್ರಾರ್ಥನೆ ದೊಟ್ಟುಗು ಅವಕಾಶ ಕೊರ್ನಂಚಿನ ದೇವತಾ ಸಮಿತಿದ ಮಾತ ಗಣೇಶೋತ್ಸವ ಸಮಿತಿದ ಪದಾಧಿಕಾರಿಗಳಿಗೆ ಈತನೆಟ ಕುಲ್ಲುದು ಕೇಣ್ಣಂಚಿನ ನಿಖಲ್ನಂಚಿನ ಸಜ್ಜನ ಬಂಧುಲೆಗೆ ಈ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರ್ನಂಚಿನ ಸೌಂಡ್ ಸಿಸ್ಟಮ್ದ ಪುಣ್ಯಾತ್ಮ ಗೊಂಜಿ ಚಪ್ಪಾಳೆ ಕೊರ್ಲೆ ಅಂಚ ಅದು ಸೂಪರ್ ಎಂಕಲ್ನ ಕಾರ್ಯಕ್ರಮ ಎಡ್ಡೆ ಮಲ್ಪುಣ್ಲಾಕಲಿ ಮುಖವಣ್ ಪೂಜ್ಯಾನ್ ಅಂಚ ಅದು ಎಡ್ಡೆ ಆದಿತ್ತಿಂದ ಅಕಿಲ್ಲ ಕಾರಣ ಆದಿಪ್ಪುಂಡು. ಅದಕ್ಕೋಸ್ಕರ ಮಾತೆರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ಪೊಂದು ಶ್ರೀ ಮಹಾಗಣಪತಿ ದೇವರು ಸುಖ ಶಾಂತಿ ನೆಮ್ಮದಿ ಕೊರಡು ದುಡ್ಡು ಕೊರ್ಜಿನ್ಲಾವು ಸುಖ ಶಾಂತಿ ನೆಮ್ಮದಿ ದುಡ್ಡುಡೇ ಇಪ್ಪುಣೆ ಎಂದಾಂಡ ನರಮಣಿ ಮಲ್ಲ ಮಲ್ಲಾಕ್ಲಿ ಸುಸೈಡ್ ಮಲ್ಪ ರಜ್ಜಾಂಡ್ ಮಲ್ಲ ಮಲ್ಲಾಕ್ಲಿ ಜೈಲಿಗೆ ಹೋಯ ರಜ್ಜಾಂಡ್ ಏತು ದುಡ್ಡು ಇತ್ತಿನ್ಲ. ಅದಕ್ಕೋಸ್ಕರ ನಂಗೆ ಗೊತ್ತಿಪ್ಪೋಡು ಏತು ಪವಿತ್ರವಾಯಿನಂಚಿನ ಪಿರವುಡು ಪೋಂಡಲ ಜೈಲಿಗೆ ಪೋರ್ ನೆಡ್ದು ಬಕ್ಕ ಡ್ರೆಸ್ ಕೊಣದು ಕೊರಿಯರೆ ಬೊಡಿದಿ ವಿಜಯಲಕ್ಷ್ಮೀ ಆವಡು. ಅವು ಗೊತ್ತಿತ್ತು ನಮ್ಮ ಜೋಕುಲು ಏರಿನ ಆದರ್ಶವಾದ ದೀವಡು ಏರು ನಮ್ಮ ಜೀವನದ ಬಿಗ್ ಬಾಸ್ ಆವಡು ಪಣ್ಪುಣೇನು ಕರೆಕ್ಟ್ ಆದ ಆಲೋಚನೆ ಮಲ್ತದು. ಐಕವೇ ABCD 2ನೇ ಅಕ್ಷರ ಬಿ ದೀತೇರು ಬರ್ತ್, 4ನೇ ಅಕ್ಷರ ಡಿ ದೀತೇರು ಡೆತ್, ಬರ್ತ್ಲ ಡೆತ್ಲ ನಡುಟು ಸಿ ದೀತೇರು ಚೂಸ್ ಯುವರ್ ಲೈಫ್ ಒಂದು ನಿನ್ನ ಲೈಫ್ ನೀ ಚೂಸ್ ಮಲ್ತೊನ್ಲ ಎಂಚ ಆವಡು ಎಡ್ಡೆ ಆವಡ ಎಡ್ಡೆ ಅಲ್ಲ ಅವಕಾಶ ಹೆಂಗೆ ನಿಕ್ಕ ಕೊರತೆ ಜನನ ಕೊರತೆ ನರಮಾಣಿ ಜನ್ಮಾಡು ಕೊರತೆ ಅವಳ ಭಾರತಡು ಕೊರತೆ ಅವಳ ತುಳುನಾಡು ಕೊರತೆ ಅವಳ ಪುತ್ತೂರು ಕೊರತೆ ಅಂಚಾದ ಎಡ್ಡೆ ರೀತಿ ನಿನ್ನ ಜೀವನ ಕಟ್ಟೋಣು ಪಣ್ಪುಣಂಚಿನ ವಿದ್ಯೆನೇ ನನ್ನತ್ತ ಸಮಾಜಕ್ಕೆ ಬೋಡಾಯನಂಚಿನ ವಿದ್ಯೆ ಬಾಕಿದ ಪೂರ ಸರ್ಟಿಫಿಕೇಟ್ ಒಂಜಿ ಬೇಲೆಡೊಂಜಿ ದುಡ್ಡು ನೆಮ್ಮದಿಲ್ಲದಿ ಕೊಡುಂದಾಂಡ ಜೋಕ್ಲೆಗೊಂಜಿ ಸಂಸ್ಕಾರ ಬರ್ಪುಣಂಚಿನ ಬೇಲೆ ಆವಡು ಪಣ್ಪುಣಂಚಿನ ಪ್ರಾರ್ಥನೆ ದೊಟ್ಟುಗು ತಂಡದ ಕಲಾವಿದರನ್ನ ಪರಿಚಯ ಮಲ್ತೊಂದಲೆ ತೇಜೇಶ್ ಸಂಪಾಜಿ ಮಡಿಕೇರಿ, ಸುಧನ್ವ ಕೃಷ್ಣ ಸುಳ್ಯ, ಶಿವಗಿರಿ ಕಲ್ಲಡ್ಕ, ಮುರಳಿ ವಿಟ್ಲ ಯಾನೊಂಜಿ ಸಾಮಾನ್ಯ ಸರಕಾರಿ ಶಾಲೆದ ಪ್ರಾಥಮಿಕ ಶಾಲೆದ ಮಾಸ್ಟರ್ ಅಂಚಾದ ನಮ್ಮ ಪೂರ ಮಾರ್ಕ್ಡ್ ಬರ್ತನ ಕಲತ್ತು ಜೀವನಡು ಮಾರ್ಕ್ ಒಂಜೆ ಮುಖ್ಯ ಆತ್ ರಿಮಾರ್ಕ್ ಬರಂದ ಲೆಕ್ಕ ನನ್ನತ್ತ ಜೋಕುಲು ಜೀವನದ ಎಪ್ಪಾಡು ಬಣ್ಪುಣಂಚಿನ ಪ್ರಾರ್ಥನೆ ದೊಟ್ಟುಗು ದೇವತಾ ಸಮಿತಿದ ಮಾತೆರೆಗ್ಲ ಒಂಜೇ ಪಾತ್ರೆಡು ಸೊಲ್ಮೆ ಸಂದಾಯಿತ ಮಲ್ತೊಂದು ಹೆಂಗ್ಲ ಕಾರ್ಯಕ್ರಮ ಮುಗಿತನದ ಚುಕ್ಕಿದಿ ಬಂದುಲ್ಲ ಮಾತೆರೆಗ್ಲ ಧನ್ಯವಾದ. ಶುಭರಾತ್ರಿ. ಇಡಿಮುಟ್ಟ ಈ ಚಾವಡ್ ಬಾರಿ ಮುಳಿಯಾ ಜುವೆಲ್ಸ್ ನಲ್ಲಿ ಮನಸೂರೆಗೊಳ್ಳುವ ಡೈಮಂಡ್ ಫೆಸ್ಟ್ ಇದೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 26ರವರೆಗೆ. ಡೈಮಂಡ್ ಆಭರಣಗಳು 5,000 ರೂಪಾಯಿಯಿಂದ ಪ್ರಾರಂಭ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಿ ಪ್ರತಿಯೊಂದು ಸಮಾರಂಭದ ಸಂಭ್ರಮದಲ್ಲೂ ಮಿನುಗುವ ತಾರೆಯಾಗಿ ಮುಳಿಯಾ ಡೈಮಂಡ್ ಆಭರಣಗಳೊಂದಿಗೆ. ಮೈ ಫಸ್ಟ್ ಡೈಮಂಡ್ ಮುಳಿಯಾದಲ್ಲಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.